हॅलो सर्वांक नमस्कार. आणि करेक्ट 5 मिनिटानं तुमगेले बहुनिरीक्षित कर्मबंध यक्षगान ताळमद्दळे आम्ही प्रारंभ करू असाची. करेक्ट 5 मिनिटानं आम्ही प्रारंभ करताची. सक्कड जनांना निशब्द जाऊन बैसून या कार्यक्रम वीक्षण करून आमक सहकार दिवका म्हणून विनंती करता. धन्यवाद.
ಹಲೋ 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 ವಾಲ್ಯೂಮ್ ಕೊಡಿ, ವಾಲ್ಯೂಮ್ ವಾಲ್ಯೂಮ್. ಹಲೋ 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 ಲೈಟ್ ಡಿಲೇ. ಹಲೋ 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 ಮಾನಿಟರ್ ಮಾನಿಟರ್ ಹಲೋ 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 ಮಾನಿಟರ್ 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 ಸರಿ ಆಯ್ತಾ ಸರಿ ಆಯ್ತಾ. चार दिवस ಅತ್ತೆ ಮೂಲ ನಿತ್ತು ಬಿಡು ಚೇಸಿ ಸೈಡ್ ಅತ್ತು ಅವತ್ತು ಒಂದು ಬಿಟ್ಟರೆ ಬಂಗ ಹೌದಾ ತೊಂದರೆ ಇಟ್ಲಿಗೆ ಬಿಡ ಹಲೋ 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 ಹಲೋ
ಶ್ರೀ ಗುರುಗಣಾಧಿಪತಿಭ್ಯೋ ಸುಂದರಾರ್ಗ ಸುಕಲಾನ್ವಿತ ಶುಭಚರಣ ಚರಣ ಕಟಿಶೋಭಿತ ಮೇಳ ಸುಮಂದನಾಬ್ಜ ಸಖ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದರೋಸ ಮಗಿಮೋ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ ಗಜವದನ ವಾರಣಾಚ್ಯವರದಾಯಕ ಸನ್ನುತ ನಾರದಾದಿ ಮುನಿವರ್ಧಿತ ಪದಯುಗ ವಾರಣ ವದನ ಗಜವದನ ವೇದವ್ಯಾಸ ಬಾದರಾಯಣ ಗೋವಿಂದ ಸಕ್ಕಡಾಂಕೈ ನಮಸ್ಕಾರ काली आमगेले परमपूज्य श्रीमद संयमेंद्र तीर्थ स्वाम्याले शोभकृत नाम संवत्सराचे चातुर्मासाचे दिग्विजय अत्यंत 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 सुंदर जावन वैभवारी जल्ललस प्रति एकल्यांक स्वाम्याले अनुग्रह स्वाम्यान देवा केल्लेलो पूज कसो आसा ताजी फल स्वाम्यान सकडा काली त्या रथार बैसून दिग्विजय रथार बैसून आयिल्ले प्रति एक भक्तांक वांटिलेस अर्थात अनुग्रह केलेलो आसा स्वाम्यान त्या होड दीस ते आजी हांगा आमी हांगा मेळ्ळ्या ती कसले मेळ्ळ्या ती काली गुरून देवाले भक्ती केलेलं तसले पूज केलेलं तसले त्रिकाल ताजी फल भक्तांक वांटले गुरून आज ही एक विचारा खातीर हांगा आमी मेळ्ळेले आसा ती स्वाम्यान आमकां हे कार्यक्रम करूंक अत्यंत प्रितीन करा रे म्हूण एक अनुमती दिल्ले मितीन आमकां एक करूं साध्य जालें हें कार्यक्रम तशें जावन आमी चरणारी स्वाम्याल चरणारी वेदव्यास रामचंद्र नरसिंहदेव पार्थसारथी देवालय चरणारी प्रथम जावन वंदन करून आमी कृतज्ञ जावया स्वाम्याक आनी देवाक म्हूण सांगून क्षमी मागताची हांव कन्नडारी मुखार सीता कित्याक म्हळ्यार मस्त जन हांगा कन्नड भाशेचे तांणी ताळमद्दळेचे एक आसक्ती राहिली आसा ती तांकां अर्थ जावका म्हणल्यार उद्देशारी मात्र आनी सादारण जावन आमगेले पुरा लोकांकय कन्नड येता म्हूण हांव लेखता तशें जाल्या मितीन कसलेय तोंदर जायना म्हणून
ಎಲ್ಲರಿಗೂ ನಮಸ್ಕಾರ. ಇಲ್ಲಿಂದ ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಕನ್ನಡದಲ್ಲಿ ಮಾತಾಡುವಾಗ ಯಾಕೆ ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಮೊದಲು ಹೇಳಬೇಕಾದಂತಹ ಕರ್ತವ್ಯ ಇತ್ತು ನನ್ನ ಹತ್ರ. ಆದ್ದರಿಂದ ನನಗೆ ಇವತ್ತು ಅತ್ಯಂತ ಸಂತೋಷ ಏನಂತ ಹೇಳಿದರೆ, ನಿನ್ನೆಯ ದಿನ ಪರಮ ಪೂಜ್ಯ ಸ್ವಾಮೀಜಿಯವರ ದಿಗ್ವಿಜಯ ಉತ್ಸವ ಆಯಿತು. ದಿಗ್ವಿಜಯ ಉತ್ಸವ ಅಂತ ಹೇಳಿದರೆ ಪರಮಾತ್ಮನಿಗೆ 4 ತಿಂಗಳುಗಳ ಕಾಲ ಗುರುಗಳು ತ್ರಿಕಾಲ ಪೂಜೆ ಮಾಡಿ ಏನು ಆ ಒಂದು ಭಗವಂತನ ಪೂಜೆಯ ಫಲವನ್ನು ಸಂಪಾದನೆ ಮಾಡಿ ಅದನ್ನು ಒಟ್ಟು ಸೇರಿಸಿ ಎಲ್ಲ ಭಕ್ತರಿಗೆ ಹಂಚ್ತಾರೆ ದಿಗ್ವಿಜಯ ರಥದ ಮೇಲೆ. ಇವತ್ತು ಭಕ್ತ ಮತ್ತು ಪರಮಾತ್ಮನ ಸಂಬಂಧದ ವಿಚಾರದಲ್ಲಿ ಈ ತಾಳಮದ್ದಳೆ ಇದೆ. ಭಕ್ತ ಪರಮಾತ್ಮನ ಜೊತೆ ಹೇಗೆ ಸ್ಪಂದಿಸ್ತಾನೆ, ಭಕ್ತನ ಪ್ರಶ್ನೆಗಳಿಗೆ ಪರಮಾತ್ಮ ಹೇಗೆ ಉತ್ತರಿಸ್ತಾನೆ, ಮತ್ತು ಭಗವಂತನಿಗೆ ಭಕ್ತನ ಬಗ್ಗೆ ಯಾವ ಭಾವನೆ ಇದೆ, ಇದು ಇವತ್ತು ಇಲ್ಲಿ ನಮಗೆಲ್ಲರಿಗೂ ಸಿಗುತ್ತೆ. ಯಕ್ಷಗಾನ ಮತ್ತು ದಾಸ ಸಾಹಿತ್ಯ ಈ ಎರಡು ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಸ್ಕೃತಿ ಅಂತ ಹೇಳಿದರೆ ಏನು ತಪ್ಪಾಗೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಜೊತೆಗೆ ಕರ್ನಾಟಕದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ ಎರಡು ಕಲೆಗಳು. ಕಲೆನ ಒಂದು ದೃಷ್ಟಿಯಿಂದ ನೋಡಿದರೆ ಹೌದು, ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಇದು ಒಂದು ತತ್ವವೇ, ಅದು ಹೌದು, ತತ್ವವೂ ಹೌದು, ಕಲೆಯೂ ಹೌದು. ಇದು ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, 800 ವರ್ಷಗಳ ಹಿಂದೆ ನರಹರಿ ತೀರ್ಥರ ಕಾಲದಲ್ಲಿ ದಾಸ ಸಾಹಿತ್ಯ ಪ್ರಾರಂಭ ಆಯಿತು. ಮೊದಲಿಗೆ ಕನ್ನಡ ಭಾಷೆಯಲ್ಲಿ ದಾಸರ ಒಂದು ತತ್ವವನ್ನು, ಅಂದರೆ ಮಧ್ವ ತತ್ವವನ್ನು ಹೇಳ್ತಾ ಜೊತೆಗೆ ಸಮಾಜದಲ್ಲಿರುವಂತಹ ಹುಳುಕುಗಳನ್ನು ನರಹರಿ ತೀರ್ಥರು ಎಲ್ಲರಿಗೂ ಹೇಳ್ತಾ ಹೀಗಿರಬೇಕು ಜೀವನದಲ್ಲಿ ಅಂತ ಹೇಳ್ತಾ, ಜೀವನದಲ್ಲಿ ಹೀಗೆ ಸಾಕ್ತಾ ಹೋಗುವಾಗ ದಾರಿಯಲ್ಲಿ ಪರಮಾತ್ಮನನ್ನು ನೋಡುವ ದಾರಿಯನ್ನು ನೋಡುವಂಥ ಒಂದು ರೀತಿಯಲ್ಲಿ ಹೇಳಿದರೆ ಯಕ್ಷಗಾನವು ಅದೇ ಹೇಳ್ತಾ ಇದೆ. ಯಕ್ಷಗಾನವು ಒಂದು ರೀತಿಯ ಕಲೆ ಅಂತ ನಾವು ನೋಡಿದರೆ ಹೌದು, ಎಲ್ಲ ಕಲೆಯನ್ನು ಒಟ್ಟಿಗೆ ಸೇರಿಸಿದರೆ ಯಕ್ಷಗಾನ ಆಗತ್ತೆ. ಯಾಕೆ ಅಂತ ಹೇಳಿದರೆ, ನೃತ್ಯದಲ್ಲಿ ನೃತ್ಯ ಇದೆ, ಗಾಯನದಲ್ಲಿ ಗಾಯನ ಇದೆ, ಪೇಂಟ್ ಮಾಡುವವನಲ್ಲಿ ಪೇಂಟಿಂಗ್ ಇದೆ. ಇದೆಲ್ಲವೂ ಒಂದೇ ಕಡೆ ಇದೆ ಯಕ್ಷಗಾನದಲ್ಲಿ. ಹೇಗೆ ಆಶುಭಾಷಣ ಮಾಡಬೇಕಪ್ಪ, ಕೆಲವರು ಆಶುಭಾಷಣದಲ್ಲಿ ಬಹಳ ಜಾಣರಿರ್ತಾರೆ ಮಾತಾಡೋದಕ್ಕೆ, ಒಂದು ಸಬ್ಜೆಕ್ಟ್ ಕೊಟ್ಟರೆ ತಕ್ಷಣ ಮಾತಾಡ್ತಾರೆ. ಯಕ್ಷಗಾನದಲ್ಲೂ ಹಾಗೆ ಎದುರು ಇರುವಂತಹ ಪಾತ್ರಧಾರಿ ಏನು ಮಾತಾಡ್ತಾರೆ ಅದನ್ನು ಕೇಳಿಕೊಂಡು ಅದಕ್ಕೆ ಅವರು ಉತ್ತರ ಕೊಡುವಂಥದ್ದು. ಅಷ್ಟೇನಾ? ಅಲ್ಲ. ಭಾಷಾ ಶುದ್ಧತೆ ಯಕ್ಷಗಾನದವರಲ್ಲಿರುವಷ್ಟು ಎಲ್ಲೂ ಇಲ್ಲ. ಜೊತೆಯಲ್ಲಿ ಒಂದು ರೀತಿಯ ಅವರು ಶಬ್ದಕೋಶ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಶುದ್ಧವಾದ ಕನ್ನಡ ಬಿಟ್ಟು ಒಂದು ಬೇರೆ ಭಾಷೆಯ ಶಬ್ದ ಬಾರದ ಹಾಗೆ ಮಾತಾಡುವವರು ಯಕ್ಷಗಾನದವರು ಮಾತ್ರ. ನಾವೆಲ್ಲ ಏನಾದರೂ ಮಾತಾಡುವಾಗ ಮಧ್ಯದಲ್ಲಿ ಇಂಗ್ಲೀಷೋ ಇಲ್ಲ ನಮ್ಮ ಮಾತೃಭಾಷೆಯೋ ಅದರ ಒಳಗೆ ಬರ್ತಾ ಇರುತ್ತೆ. ಯಕ್ಷಗಾನ ಯಾವತ್ತೂ ಅದನ್ನು ಮಾಡೋದಿಲ್ಲ. ಎಲ್ಲವನ್ನು ಒಂದೇ ಕಡೆ ನೋಡಬಹುದಾದಂತಹ ಒಂದು ಕಲೆ ಇದ್ದರೆ ಅದು ಯಕ್ಷಗಾನ. ಆ ಯಕ್ಷಗಾನದಲ್ಲಿ ಇವತ್ತು ನಾವು ಇಲ್ಲಿ ಈ ವೇದಿಕೆ ಮೇಲೆ ಯಕ್ಷಗಾನದ ದಂತದ ಕಥೆಗಳೇ ಅಂತ ಹೇಳ್ಬೋದು. ಯಕ್ಷಗಾನದಲ್ಲಿ ಎರಡು ರೀತಿ ನಾವು ನೋಡಿದಾಗ, ಒಂದು ಯಕ್ಷಗಾನ ಬಯಲಾಟ ಅಂದರೆ ವೇಷ ಹಾಕಿಕೊಂಡು ವೇದಿಕೆ ಮೇಲೆ ಬರೋದು ಒಂದಾದರೆ, ಇನ್ನೊಂದು ಒಂದು ರೀತಿಯಲ್ಲಿ ಈ ತಾಳಮದ್ದಳೆ ಅಂದರೆ ಏನು, ಹಾಡಿದ ಹಾಡುಗಳನ್ನು ಕೇಳ್ತಾ ಆ ಕಥೆಯ ವಿವರಗಳನ್ನು ತಮ್ಮ ಒಂದು ಚಿಂತನ ಮಂಥನಗಳೊಂದಿಗೆ ಜನರಲ್ಲಿ ಮಾತನಾಡುವಂಥದ್ದು, ಸಂವಾದ ಮಾಡುವಂಥದ್ದು ಎದುರಿನ ಪಾತ್ರಧಾರಿಯೊಂದಿಗೆ. ಇದೊಂದು ಅದ್ಭುತವಾದಂತಹ ಕಲೆ. ಹಾಗಾದರೆ ಯಕ್ಷಗಾನ ಪಾತ್ರಧಾರಿಗಳು ಯಾರು ಏನು ಅಂತ ಹೇಳಿದರೆ ನನಗೆ ಅನಿಸೋದು ಇಷ್ಟೇ: ಒಬ್ಬ ದಾರ್ಶನಿಕ, ಒಬ್ಬ ಆಶುಭಾಷಣಗಾರ, ಒಬ್ಬ ಚಿಂತಕ, ಒಬ್ಬ ತತ್ವಜ್ಞಾನಿ, ಎಲ್ಲವೂ ಕೂಡ ಒಬ್ಬ ಈ ಯಕ್ಷಗಾನದ ಅರ್ಥಧಾರಿಯಾಗಿರ್ತಾರೆ. ಯಾಕಂದರೆ ಎಲ್ಲ ಯಕ್ಷಗಾನದ ಅರ್ಥಧಾರಿಗಳು ಅವರು ಯಕ್ಷಗಾನದ ಬಗ್ಗೆ ಈ ಸಂವಾದ ಮಾಡ್ತಾ ಇರುವಾಗ, ಸಂವಾದ ಮಾಡ್ತಾ ಕೊನೆಗೆ ಯಕ್ಷಗಾನಕ್ಕೆ ಆ ದಿನದ ಒಂದು ಪ್ರಸಂಗಕ್ಕೆ ಮಂಗಳ ಹಾಡುವ ಸಂದರ್ಭದಲ್ಲಿ ಯಾರು ಶ್ರೋತೃಗಳಿರ್ತಾರೆ ತಾಳಮದ್ದಳೆಯಲ್ಲಿ, ಅವರು ಮನೆಗೆ ಹೋಗುವಾಗ ಅವರ ಒಂದು ಚಿತ್ತಕ್ಕೆ
ಚಿಂತನ ಮಂಥನ ಮಾಡುವಂತಹ ವಿಚಾರಗಳನ್ನು ಹಾಕಿ ಅವರು ಮನೆಗೆ ಹೋಗ್ತಾರೆ. ಆಮೇಲೆ ಕೆಲಸ ಇರೋದು ನಮಗೆ ಇಲ್ಲಿ ನಾವು ಕೂತು ಏನು ಕೇಳ್ತೀವಿ ಅದು ಏನೂ ಅಲ್ಲ. ಇವರು ಬೋಧನೆ ಮಾಡಿದಾಗ ಒಂದು ಯಕ್ಷಗಾನದ ತಾಳಮದ್ದಳೆಗೆ ಕೂತು ಕೇಳೋದಂತ ಹೇಳಿದರೆ ನಾವು ಒಂದು ಕ್ಲಾಸಲ್ಲಿ ಕೂತ ಭಾವನೆ ನನಗೆ ಬರುತ್ತೆ. ಯಾಕಂದರೆ ಅವರಲ್ಲಿ ಅಷ್ಟು ಜ್ಞಾನ ಇದೆ, ಅಷ್ಟು ವಿಚಾರಗಳನ್ನು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಇನ್ನು ಏನೇನು ತತ್ವಗಳಿದೆ ಎಲ್ಲವನ್ನೂ ತಿಳ್ಕೊಂಡು ಅವರು ಮಾತಾಡ್ತಾರೆ. ಅದೆಲ್ಲವನ್ನು ಅವರು ಹೇಳೋದನ್ನು ನಾವು ಕೇಳಿಕೊಂಡು ನಾವು ಇನ್ನೂ ಹೆಚ್ಚು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಒಂದು ಅತ್ಯಂತ ದೊಡ್ಡದಾದಂತಹ ಒಂದು ಕಲೆ ಇದ್ದರೆ ಅದು ಯಕ್ಷಗಾನದ ತಾಳಮದ್ದಳೆ. ಇವತ್ತೆಲ್ಲ ಅಂತಹ ಶ್ರೇಷ್ಠ ಈ ಯಕ್ಷಗಾನದ ಅರ್ಥಧಾರಿಗಳು ಬಂದರೆ ನಾವು ಕ್ರಿಕೆಟಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಯಾರಿಗೆ ಹೇಳ್ತೀವಪ್ಪ? ಸಚಿನ್ ತೆಂಡೂಲ್ಕರ್ ಅಲ್ವಾ? ಯಕ್ಷಗಾನದಲ್ಲಿ ಒಬ್ಬರಿದ್ದಾರೆ, ಅದು ನಮ್ಮ ಪಟ್ಲ ಸತೀಶ್ ಶೆಟ್ಟಿಯವರು. ಯಾಕೆ ಹೇಳ್ತೀನಂತ ಹೇಳಿದರೆ ನನಗೆ ಒಂದೊಂದು ಸರ್ತಿ ಅವರು ಹಾಡುವಾಗ ತುಂಬ ಅಸೂಯೆ ಮೂಡುತ್ತೆ, ನನಗೆ ಯಾಕೆ ಈ ಥರ ಧ್ವನಿ ಬರಲಿಲ್ಲ ಅಂತ. ಅಂತಹ ಅದ್ಭುತ ಧ್ವನಿ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಅವರು ಹಾಡುವ ರೀತಿ, ಭಾವ, ಸಾಹಿತ್ಯವನ್ನು ಒಪ್ಪಿಸುವ ರೀತಿ, ಅರ್ಥ ಆಗುವ ರೀತಿಯಲ್ಲಿ ಹಾಡುವ ರೀತಿ, ಮತ್ತು ಅವರ ಆ ಧ್ವನಿಯ ಏರಿಳಿತಗಳು ಇದೆಲ್ಲವೂ ಕೂಡ ಕೇಳುಗನಲ್ಲಿ ಹೊಸದಾದಂಥ ಒಂದು ವಿದ್ಯುತ್ ಸಂಚಾರವನ್ನು ಮಾಡುವಂತಹ ಒಂದು ಶಕ್ತಿ ಇದೆ. ಮತ್ತು ಅಷ್ಟೇ ಒಳ್ಳೆ ಮನಸ್ಸಿನ ಅತ್ಯಂತ ಶ್ರೇಷ್ಠ ಕಲಾವಿದರು ನಮ್ಮ ಪಟ್ಲ ಸತೀಶ್ ಶೆಟ್ಟಿಯವರು. ಇವತ್ತು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಈ ಎಲ್ಲ ಕಲಾವಿದರನ್ನು ನಾನು ಅತ್ಯಂತ ಪ್ರೀತಿಯಿಂದ ನಾನು ಇಲ್ಲಿಗೆ ಸ್ವಾಗತಿಸ್ತೇನೆ. ಅವರ ಬಗ್ಗೆ ನಾನು ಮಾತಾಡ್ಬೋದು, ನನ್ನ ಜ್ಞಾನ ಸ್ವಲ್ಪ ಕಡಿಮೆ ಅವರ ಬಗ್ಗೆ. ಅಂದರೆ ನಾನು ಎಷ್ಟು ತಿಳಿದಿದ್ದೇನೆ ಅಷ್ಟನ್ನು ನಾನು ಮಾತಾಡಿದರೆ ಅವರ ಸಾಧನೆ, ಅವರ ವ್ಯಕ್ತಿತ್ವಗೆ ನಾನು ಅನ್ಯಾಯ ಮಾಡಿದಾಗೆ ಆಗ್ಬೋದು. ಆದ್ದರಿಂದ ನಾನು ಮಾತಾಡೋದಿಲ್ಲ. ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದಂತಹ ಸುಧಾಕರ್ ಪೈ ಅವರು ಆಮೇಲೆ ವೇದಿಕೆ ಮೇಲೆ ಅವರ ಒಬ್ಬೊಬ್ಬರ ಪರಿಚಯ ಕೂಡ ಮಾಡಿಕೊಡ್ತಾರೆ. ಇನ್ನೊಂದು ನಮಗೆ ದೊಡ್ಡ ಒಂದು ಈ ದಿನದ ಒಂದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ ನಾನು. ನಮ್ಮ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ ರಾಜೇಶ್ ರೈ ಅವರು ನಮ್ಮ ಮುಂದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ನಿಮ್ಮ ಸಮಯದಲ್ಲಿ ನೀವು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆಲ್ಲ ಅತ್ಯಂತ ಸಂತೋಷ ಕೊಟ್ಟಿದೆ. ನಿಮಗೆ ಇಡೀ ಸಮಾಜದ ಪರವಾಗಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ ಸರ್. ಹಾಗೆಯೇ ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಸದಾ ಇದ್ದು ನಿಮ್ಮ ಈ ವೃತ್ತಿಯ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ನಿಮಗೆ ಪರಮಾತ್ಮ ಸದಾ ಪ್ರಚೋದನೆ ಮಾಡಿ ನಿಮಗೆ ಯಾವತ್ತೂ ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ನಾವು ಬೇಡ್ತೀವಿ. ಹಾಗೆಯೇ ನಾನು ಪುತ್ತೂರು ಬಿಟ್ಟು 40 ವರ್ಷ ಆಯಿತು. 40 ವರ್ಷ ಹಿಂದೆ ನಮಗೆ ಪುತ್ತೂರಿನಲ್ಲಿ ಯಕ್ಷಗಾನ ಅಂತ ಇದ್ದರೆ ಗೊತ್ತಿದ್ದದ್ದು ಒಬ್ಬರು, ಡಾಕ್ಟರ್ ಶ್ಯಾಮ್ ಭಟ್ ಅವರು ಪುತ್ತೂರಲ್ಲಿದ್ದರು ಆವಾಗ. ಅವರನ್ನು ನಾವು ಏನು ಹೇಳ್ಬೋದು ಅಂತ ಹೇಳಿದರೆ, ಯಕ್ಷಗಾನಕ್ಕೆ ಮಹಾ ಪೋಷಕರು. ಯಕ್ಷಗಾನ ಕಲಾವಿದರು ಅಂತ ಹೇಳಿದರೆ ಅವರು ಸ್ಪಂದಿಸುವ ರೀತಿ, ಮತ್ತು ಎಲ್ಲಿ ಯಕ್ಷಗಾನದ ಬಗ್ಗೆ ಯಾರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಸಹಕಾರ ಕೊಡೋದು, ಸಹಾಯ ಮಾಡುವಂಥದ್ದು ಅತೀ ದೊಡ್ಡ ಮನಸ್ಸಿನ ನಮ್ಮ ಶ್ಯಾಮ್ ಭಟ್ಟರು ಇವತ್ತು ಬಂದಿದ್ದಾರೆ. ಅದು ನಮ್ಮ ಇನ್ನೊಂದು ಸುಯೋಗ ಅಂತ ಹೇಳ್ತಾ, ಸರ್ ನಿಮಗೆ ನಾವು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ ಸರ್. ನೀವು ನಿಮ್ಮ ಸಮಯವನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದಕ್ಕಾಗಿ ನಾನಿನ್ನು ಹೆಚ್ಚು ಮಾತಾಡೋದಿಲ್ಲ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಬಿಟ್ಟು ಕೊಡ್ತಾ ಇದ್ದೀನಿ. ದೀಪ ಪ್ರಜ್ವಲನ ಮಾಡೋಣ. ನಾವು ದೀಪ ಬೆಳಗಿದ ನಮ್ಮ ಒಳಗೆ ಕೂಡ ದೀಪ ಬೆಳಗಲಿ. ಮುಂದೆ ಜ್ಞಾನದ ದೀಪವನ್ನು ನಮ್ಮ ಅರ್ಥಧಾರಿಗಳು, ನಮ್ಮ ಭಾಗವತರು ನಮ್ಮ ಒಳಗೆ ಬೆಳಗ್ತಾರೆ ಅಂತ ಹೇಳ್ತಾ, ಈಗ ದೀಪ ಪ್ರಜ್ವಲನ ನಾನು ನಮ್ಮ ಸಮಿತಿಯ ಒಬ್ಬರು ಸದಸ್ಯರಾದಂತಹ ಮೂಡ್ಜೆ ಗುರುದತ್ತ ಪ್ರಭು ಅವರು, ಹಾಗೆಯೇ ಪ್ರಕಾಶ್ ಕಿಣಿಯವರು, ಹಾಗೆ ನಮ್ಮ ಮಿತ್ರವೃಂದದ ಸುಧಾಕರ್ ಪೈ ಅವರು, ಹಾಗೆಯೇ ಉಮೇಶ್ ಶೆಣೆಯವರು, ನಮ್ಮ ಪೀಣ್ಯ GSB ಸಮಾಜದ ಅಧ್ಯಕ್ಷರಾಗಿರುವಂತಹ ಅವರು ಬಂದು ಇದನ್ನು ನಡೆಸಿಕೊಡ್ಬೇಕು ಅಂತ ನಾನು ವಿನಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೀನಿ.
ಮುಂದೆ ಕಲಾವಿದರ ಬಗ್ಗೆ ಹೇಳ್ತಾ ಅವರ ಒಂದು ವ್ಯಕ್ತಿತ್ವ ಸಾಧನೆಯ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ನಾನು ಸುಧಾಕರ್ ಪೈ ಅವರನ್ನು ಕೇಳಿಕೊಳ್ತೀನಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ನಾಯಕ್ ಮಾಮನ್ ಸಂಗಿಲ್ವರಿಚಿ ಅವೇ ತುಮಗೆಲ್ಲ ಅನುಮತಿಗೆ ಅವನು ಕನ್ನಡ ನವಲೇತ. ಆತ್ಮೀಯ ಭಗವದ್ಭಕ್ತರೇ, ಯಕ್ಷಗಾನಾಭಿಮಾನಿ ಬಂಧುಗಳೇ, ಶ್ರೀ ಕಾಶಿಮಠ ಸಂಸ್ಥಾನ ವಾರಣಾಸಿಯ ಬೆಂಗಳೂರು ಶಾಖಾ ಮಠದಲ್ಲಿ ನಮ್ಮಿಂದ ದಿನನಿತ್ಯ ಪೂಜಿಸಲ್ಪಟ್ಟು ನಮ್ಮನ್ನು ಅನುಗ್ರಹಿಸುತ್ತಿರುವ ದೇವರಂದರೆ ಶ್ರೀ ಪಾರ್ಥಸಾರಥಿ ದೇವರು. ಸೊ ಈ ದಿನ ನಮ್ಮ ಪರಮಪೂಜ್ಯ ಮಠಾಧಿಪತಿಗಳಾದಂತಹ ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸದ ಪುಣ್ಯ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪಾರ್ಥಸಾರಥಿಯನ್ನು ಕೇಂದ್ರ ಬಿಂದುವನ್ನಾಗಿಸಿದಂತಹ ಕಥಾನಕವಾದಂತಹ ಕರ್ಮ ಬಂಧ ಎಂಬ ಯಕ್ಷಗಾನ ತಾಳಮದ್ದಳೆಯನ್ನು ನಾವು ಆಯ್ದುಕೊಂಡಿದ್ದೇವೆ. ಕರ್ಮಬಂಧದ ಬಗ್ಗೆ ಸೂಚ್ಯವಾಗಿ ಸೂಕ್ಷ್ಮವಾಗಿ ಹೇಳುವುದಿದ್ದರೆ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಜರುಗುವಂತಹ ಧರ್ಮಯುದ್ಧದಲ್ಲಿ ಕೌರವರ ಪರವಾಗಿ ಆಚಾರ್ಯ ಭೀಷ್ಮರು ಸೇನಾಧಿಪತ್ಯ ಮಾಡುವಂತಹ ಸಂದರ್ಭದಲ್ಲಿ ಪಾಂಡವರ ಕಡೆಯಿಂದ ಪಾರ್ಥಸಾರಥಿಯು ರಣಕ್ಷೇತ್ರಕ್ಕೆ ಕರೆದುಕೊಂಡು ಹೋದಾಗ ಆಚಾರ್ಯ ಭೀಷ್ಮರು ಯುದ್ಧ ವಿರಾಮ ತೆಗೆದುಕೊಂಡು ಕೆಲವು ಆಧ್ಯಾತ್ಮಿಕ ಜಿಜ್ಞಾಸೆಗಳನ್ನು ಶ್ರೀಕೃಷ್ಣ ದೇವರ ಮುಂದೆ ಇಡ್ತಾನೆ. ಆಧ್ಯಾತ್ಮಿಕ ಜಿಜ್ಞಾಸೆಗಳು ಏನಂದರೆ, ಕರ್ಮ ಅಂದರೆ ಏನು, ಪ್ರಾರಬ್ಧ ಅಂದರೆ ಏನು, ಇತ್ಯಾದಿ ಇತ್ಯಾದಿ ವಿಷಯಗಳು. ಇವಕ್ಕೆಲ್ಲ ಪಾರ್ಥಸಾರಥಿಯಾದಂತಹ ಭಗವಾನ್ ಶ್ರೀಕೃಷ್ಣನು ಉತ್ತರ ನೀಡುವಂತಹ ಒಂದು ಮನೋಜ್ಞ ಕಥಾನಕವೇ ಕರ್ಮಬಂಧ. ಈ ಕರ್ಮಬಂಧ ಪ್ರಸಂಗವನ್ನು ನಾವು ಆಯ್ದುಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವತಿಕೆ ಮಾಡಲು ನಮ್ಮ ಮುಂದೆ ಎಂದು ಕಾಣಿಸಿಕೊಳ್ತಾ ಇರುವವರು ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ. ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಎಂದೇ ಖ್ಯಾತರಾದವರು. ದಯವಿಟ್ಟು ಪಟ್ಲ ಸತೀಶ್ ಶೆಟ್ಟಿಯವರು ವೇದಿಕೆಯ ಮುಂದೆ ಬರಬೇಕು. ಆತ್ಮೀಯರೇ, 80ರ ದಶಕದಲ್ಲಿ
ಬಡಗುತಿಟ್ಟಿನ ದಿವಂಗತ ಕಾಳಿಂಗನವಡರು ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಅಲೆಯನ್ನು ಎಬ್ಬಿಸಿದರೆ ಕಳೆದ 2 ದಶಕಗಳಿಂದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು ಸುನಾಮಿಯನ್ನು ಎಬ್ಬಿಸಿ ಯಕ್ಷಲೋಕದತ್ತ ಯುವಕರನ್ನು, ಮುಖ್ಯವಾಗಿ ಯುವಕರನ್ನು ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಅನೇಕ ವರ್ಷಗಳ ಕಾಲ ಶ್ರೀ ಕಟೀಲು ಮೇಳದಲ್ಲಿ ಅತ್ಯಂತ ಪ್ರಭಾವಿ ಕಲಾ ವ್ಯವಸಾಯವನ್ನು ಮಾಡಿ ಕಳೆದ 4 ವರ್ಷಗಳಿಂದ ತನ್ನದೇ ಆದಂತಹ ಪಾವಂಜೆ ಮೇಳವನ್ನು ಯಶಸ್ವಿಯಾಗಿ ತಿರುಗಾಟದತ್ತ ಮುನ್ನಡೆಸುತ್ತಿದ್ದಾರೆ. ಪಾವಂಜೆ ಮೇಳದಲ್ಲಿ ವರ್ಷಕ್ಕೆ 220 ಆಟ ಇದ್ದರೆ 220 ಆಟ ಸಹ ಮುಂಚಿನ ಸೇವೆ ಆಟದ ದಿವಸನೇ ಬುಕ್ ಆಗೋದು ಇವರ ಮೇಳದ ಒಂದು ವೈಶಿಷ್ಟ್ಯ. ಪ್ರತಿ ವರ್ಷ ಮಳೆಗಾಲದಲ್ಲಿ ಅಮೆರಿಕ, ಬ್ರಿಟನ್ ಹಾಗೂ ಗಲ್ಫ್ ರಾಷ್ಟ್ರಗಳಿಗೆ ಯಕ್ಷಗಾನ ತಂಡಗಳನ್ನು ಒಯ್ದು ಯಕ್ಷಗಾನವನ್ನು ವಿದೇಶದಲ್ಲಿ ಯಕ್ಷಗಾನದ ಗಂಧವನ್ನು ಪಸರಿಸಿದಂತಹ ಕೀರ್ತಿ ಇವರದು. ಇತ್ತೀಚಿನ ವಿಷಯದಲ್ಲಿ ಹೇಳಬೇಕಿದ್ರೆ, ಮೊನ್ನೆ ನವರಾತ್ರಿಯಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯಪಾಲರು ಪಟ್ಲ ಅವರಿಗೆ ದೂರವಾಣಿ ಮೂಲಕ ಜಮ್ಮು ಕಾಶ್ಮೀರ ರಾಜ್ಯದ ಅಧಿಕೃತ ಆಹ್ವಾನವನ್ನು ನೀಡಿ ವೈಷ್ಣೋದೇವಿಯಲ್ಲಿ ದೇವಿ ಮಹಾತ್ಮೆ ಪ್ರಸಂಗವನ್ನು ನಡೆಸಬೇಕು ಅಂತ ಹೇಳಿದ್ದು, ಇದು ಎಲ್ಲ ಯಕ್ಷಗಾನದ ಭಾಗ್ಯ. ಯಕ್ಷಗಾನದ ದೇವಿ ಮಹಾತ್ಮೆ ಪ್ರಸಂಗವನ್ನು ವೈಷ್ಣೋದೇವಿಯಲ್ಲಿ ನವರಾತ್ರಿಯ ಸುದಿನದಂದು ಜರುಗಿಸಿದಂತಹ, ಅದು ಸಹ ಜಮ್ಮು ಕಾಶ್ಮೀರ ರಾಜ್ಯದ ಅಧಿಕೃತ ಆಹ್ವಾನದ ಮೇಲೆಗೆ ನಡೆಸಿದಂತಹ ಪಟ್ಲದವರು ಅವರದೇ ಆದಂಥ ಯಕ್ಷಧ್ರುವ ಟ್ರಸ್ಟನ್ನು ಕಟ್ಟಿದ್ದಾರೆ. ಒಬ್ಬ ಯಕ್ಷಗಾನ ಕಲಾವಿದನಾಗಿ ಈವರೆಗೆ ಯಕ್ಷಗಾನ ಕಲಾವಿದರಿಗೆ 12 ಕೋಟಿಗಳಿಗಿಂತಲೂ ಹೆಚ್ಚಿನಂತಹ ಧನ ಸಹಾಯವನ್ನು ನೀಡಿದಂತಹ ಶ್ರೇಷ್ಠರು ಇಂತಹ ಪಟ್ಲ. ಇವರ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು. ಇವರ ಪಾವಂಜೆ ತಂಡ ಕಳೆದ ಅಕ್ಟೋಬರ್ 27ರಿಂದ ನವೆಂಬರ್ 10ರವರೆಗೆ ಮುಂಬೈ ಮಹಾನಗರದಲ್ಲಿ ತಿರುಗಾಟ ನಡೀತಾ ಇದೆ. ನಮ್ಮ ಮೇಲಿನ ಪ್ರೀತಿಯಿಂದ ಇಂದು ಒಂದು ದಿವಸ, ಈಗ ತಾನೇ ಮುಂಬೈಯಿಂದ ಬಂದು ಪುನಃ ಇಂದು ರಾತ್ರಿ ಮುಂಬೈಗೆ ತೆರಳಲಿರುವಂತಹ ಪಟ್ಲ ಸತೀಶ್ ಶೆಟ್ಟರಿಗೆ ಇನ್ನೊಮ್ಮೆ ಪ್ರಚಂಡ ಕರತಾಡನದ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮ GSB ಮಿತ್ರವೃಂದದ ಶ್ರೀಯುತ ಗಣೇಶ್ ಶಾನ್ಭೋಗ್ ಇವರು ಬಂದು ಶ್ರೀಯುತ ಪಟ್ಲಾರವರಿಗೆ ಶಾಲು ಹೊದಿಸಿ ನಮ್ಮ ಪ್ರೀತಿಯ ಉಡುಗೊರೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಇಂದು ಚೆಂಡೆಯಲ್ಲಿ ನಮ್ಮ ಮುಂದೆ ಕಾಣಿಸಿಕೊಳ್ಳಿರುವವರು ಶ್ರೀಯುತ ಶೀಶರಾವ್ ನಿಡ್ಲೆ. ಇವರು ವೃತ್ತಿಯಲ್ಲಿ ಯಕ್ಷಗಾನ ಕಲಾವಿದ ಅಲ್ಲ, ಹೀ ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಇವರು ಧರ್ಮಸ್ಥಳ ಬಳಿಯ ನಿಡ್ಲೆಯವರು. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ಸಿಲಿಕಾನ್ ಸಿಟಿಯಲ್ಲಿರುವವರು. ಪ್ರವೃತ್ತಿಯಲ್ಲಿ ಪ್ರಬುದ್ಧ ಯಕ್ಷಗಾನ ಚೆಂಡೆವಾದಕ ಶ್ರೀಯುತ ಶೀಶರಾವ್ ನಿಡ್ಲೆ ಅವರು. ಅವರನ್ನು ನಮ್ಮ ಬೆಂಗಳೂರು ಕಾಶಿಮಠ ವ್ಯವಸ್ಥಾಪಕ ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಶ್ರೀಯುತ ಪ್ರಕಾಶ್ ಕಿಣಿ ಅವರು ವೇದಿಕೆಗೆ ಬಂದು ಅವರನ್ನು ಶಾಲು ಹೊದಿಸಿ ನಮ್ಮ ಪ್ರೀತಿಯ ಉಡುಗೊರೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿಜ್ಞಾಪಿಸಿಕೊಳ್ತೇನೆ. ಅದೇ ರೀತಿ ಮದ್ದಳೆಯಲ್ಲಿ ಇಂದು ನಮ್ಮೊಂದಿಗೆ ಸಹಕರಿಸ್ತಾ ಇರುವವರು ಶ್ರೀಯುತ ಅಕ್ಷಯ್ ರಾವ್ ವಿಟ್ಲ. ಚೆಂಡೆ ವಾದಕರಾಗಿ ನಮ್ಮ ಮದ್ದಳೆ ವಾದಕರು ಸಹ ಸಾಫ್ಟ್ವೇರ್ ಇಂಜಿನಿಯರ್, ಯಾವುದೇ ಮೇಳದಲ್ಲಿಲ್ಲ, ಯಾವುದೇ ಕಲಾ ತಂಡದಲ್ಲಿಲ್ಲ. ಬೆಂಗಳೂರಿನ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೃತ್ತಿ ಜೀವನದಲ್ಲಿರುವವರು. ನಮ್ಮಂಥ ಆತ್ಮೀಯರು ಕರೆದರೆ ಮೃದಂಗದಲ್ಲಿ ಸಹಕರಿಸುವವರು ಶ್ರೀಯುತ ಅಕ್ಷಯ್ ರಾವ್ ವಿಟ್ಲ. ಇವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಶ್ರೀಯುತ ಎ ಕಮಲಾಕ್ಷ್ ಕಿಣಿ ಅವರು ವೇದಿಕೆಗೆ ಬಂದು ಅವರಿಗೆ ಶಾಲು ಹೊದಿಸಿ ನಮ್ಮ ಪ್ರೀತಿಯ ಉಡುಗೊರೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಆತ್ಮೀಯರೇ,
ಇಂದಿನ ಈ ಕರ್ಮಬಂಧ ಯಕ್ಷಗಾನ ಕೂಟದಲ್ಲಿ ಆಚಾರ್ಯ ಭೀಷ್ಮರಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ತಾ ಇರುವವರು ಶ್ರೀಯುತ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರು. ಶ್ರೀಯುತರು ವೇದಿಕೆಗೆ ಬರಬೇಕು ಅಂತ ನಾನು ಆಹ್ವಾನಿಸ್ತೇನೆ. ಶ್ರೀಯುತ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರು ಕಟೀಲು 6 ಮೇಳಗಳಲ್ಲೂ ಅತ್ಯಂತ ಹಿರಿಯ, ಅತ್ಯಂತ ಪ್ರಧಾನ ಅರ್ಥಧಾರಿ, ವೇಷಧಾರಿ. ವಾಗ್ದೇವಿಯ ವರಪುತ್ರನೆಂದೇ ಕಲಾ ಅಭಿಮಾನಿಗಳಿಂದ ನೆಗಳಿಕೆಗೆ ಒಳಗಾದವರು. ಅತ್ಯಂತ ಬೇಡಿಕೆಯ ಕಲಾವಿದ, ಕಲಾ ಸರಸ್ವತಿಯ ಸುಪುತ್ರರೆಂದೇ ಕರೆಸಿಕೊಳ್ಳುವಂತಹ ಶ್ರೇಷ್ಠ ವ್ಯಕ್ತಿತ್ವದವರು. ದಿನವಿಡೀ ವರ್ಷವಿಡೀ ಬುಕ್ಕಿಂಗ್ ಇರುವಂತಹ ಬಹುಬೇಡಿಕೆಯ ಕಲಾವಿದ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರು ಇಂದು ಭೀಷ್ಮಾಚಾರ್ಯರಾಗಿ ನಮ್ಮ ಮುಂದೆ ಕಾಣುತ್ತಿರುವುದು ನಮ್ಮ ಪಾಲಿನ ಸುಯೋಗ, ಸುದೈವ ಅಂತ ನಾನು ಹೇಳ್ತಾ, ಶ್ರೀಯುತ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ಬೆಂಗಳೂರು ಕಾಶಿಮಠ ವ್ಯವಸ್ಥಾಪಕ ಸಮಿತಿಯ ಶ್ರೀಯುತ ಚೆಂಪಿ ಉಮೇಶ್ ಭಟ್ರವರು ದಯವಿಟ್ಟು ವೇದಿಕೆಗೆ ಬಂದು ಶ್ರೀಯುತ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರಿಗೆ ಶಾಲು ಹೊದಿಸಿ ಪ್ರೀತಿಯ ಉಡುಗೊರೆಯನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿಜ್ಞಾಪಿಸಿಕೊಳ್ತೇನೆ. ಈ ಪುಣ್ಯಪ್ರದವಾದಂತಹ ಕರ್ಮಬಂಧ ಪ್ರಸಂಗದಲ್ಲಿ ಪಾರ್ಥಸಾರಥಿಯಾಗಿ ನಮ್ಮ ಮುಂದೆ ಇಂದು ಕಾಣಿಸಿಕೊಳ್ಳಲಿರುವವರು ಶ್ರೀಯುತ ಮಧೂರು ವಾಸುದೇವ ರಂಗಭಟ್. ಶ್ರೀಯುತ ಮಧೂರು ವಾಸುದೇವ ರಂಗಭಟ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ವೈಕುಂಠ ಬಾಳಿಗ ಕಾನೂನು ಮಹಾವಿದ್ಯಾಲಯ ಉಡುಪಿಯಲ್ಲಿ ಕಾನೂನು ಪದವಿಯನ್ನು ಪಡೆದು ನ್ಯಾಯಾಲಯದಲ್ಲಿ ವಾದಿಸುವ ಬದಲು ಕಲಾರಂಗದಲ್ಲಿ ವಾದಿಸುವ ತೀರ್ಮಾನವನ್ನು ಕೈಗೊಂಡವರು ವಾಸುದೇವ ರಂಗಭಟ್ ಅವರು. ನಾನು ಯಕ್ಷಗಾನದಲ್ಲಿ ಅಸೂಯೆ ಪಡುವಂಥ ಕಲಾವಿದ ಅಂದರೆ ವಾಸುದೇವ ರಂಗಭಟ್ರು ಒಬ್ಬರೇ. ಯಾಕೆಂದರೆ ಒಬ್ಬರು ಕಾನೂನು ಪದವೀಧರರಾಗಿ ನನಗೆ ಹೊಟ್ಟೆ ಕಿಚ್ಚು ಬರುವ ಹಾಗೆ ಮಾಡುವಂಥ ಅವರು ವಾಸುದೇವ ರಂಗಭಟ್ರು. ಅದ್ಭುತವಾದಂತಹ ವಾಕ್ಶೈಲಿ, ಡಾಕ್ಟರ್ ಟಿ ಶಾಂಭಟ್ರ ಸಂಚಾಲಕತ್ವದ ತೆಂಕುತಿಟ್ಟಿನ ಗಜಮೀಳವೆಂದೇ ಖ್ಯಾತವಾದಂತಹ ಶ್ರೀಯುತ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯ ಪ್ರಧಾನ ಕಲಾವಿದ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ತನ್ನ ನಿಷ್ಠೆಯಿಂದ, ಅನುಷ್ಠಾನದಿಂದ ತನ್ನ ಜಿವ್ವೆಯಲ್ಲಿ ಸರಸ್ವತಿಯು ಕುಣಿಯುವಂತೆ, ಸರಸ್ವತಿಯು ನಲಿಯುವಂತೆ ಮಾಡಿದಂತಹ ತೆಂಕುತಿಟ್ಟನ ಶ್ರೇಷ್ಠ ಕಲಾವಿದ. ವಾಕ್ಪ್ರವೀಣನೆಂದೇ ಖ್ಯಾತಿಗೆ ಒಳಗಾದವರು, ಬಹುಬೇಡಿಕೆಯ ಕಲಾವಿದ. ಯಕ್ಷಗಾನದ ಸಮಸ್ತವನ್ನು ಈ ಅತಿ ಸಣ್ಣ ವಯಸ್ಸಿನಲ್ಲಿ ತಿಳಿದುಕೊಂಡಂತಹ ಪ್ರಸಿದ್ಧ ಪ್ರಬುದ್ಧ ಕಲಾವಿದರು ವಾಸುದೇವ ರಂಗಭಟ್ ಅವರು. ಇವತ್ತು ನಮ್ಮ ಮುಂದೆ ಪಾರ್ಥಸಾರಥಿಯಾಗಿ ಇವರು ಪಾತ್ರವಹಿಸ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ದಾಮೋದರ್ ನಾಯ್ಕ ಅವರು ವೇದಿಕೆಗೆ ಬಂದು ಶ್ರೀಯುತ ವಾಸುದೇವ ರಂಗಭಟ್ ಅವರಿಗೆ ಶಾಲು ಹೊದಿಸಿ ನಮ್ಮ ಪ್ರೀತಿಯ ಉಡುಗೊರೆಯನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿಜ್ಞಾಪಿಸ್ತೇನೆ. ಪಾರ್ಥಸಾರಥಿಯ ಪರಮ ಭಕ್ತನಾದಂತಹ ಪಾರ್ಥನಾಗಿ, ಅತ್ಯಂತ ವಿನೀತ ಪಾಂಡವನಾಗಿ,
ಇಂದು ನಮ್ಮ ಮುಂದೆ ಕಾಣಿಸಿಕೊಳ್ಳುವವರು ತೆಂಕುತಿಟ್ಟಿನ ಇನ್ನೋರ್ವ ಪ್ರಸಿದ್ಧ ಕಲಾವಿದ ಶ್ರೀಯುತ ಪೆರ್ಮುದೆ ಜಯಪ್ರಕಾಶ ಶೆಟ್ಟಿಯವರು. ಶ್ರೀ ಹನುಮಗಿರಿ ಮೇಳದ ಪ್ರಧಾನ ಕಲಾವಿದ, ತೆಂಕುತಿಟ್ಟಿನ ಆಟಕ್ಕೂ ಸೈ ಕೂಟಕ್ಕೂ ಸೈ ಎನ್ನುವ ಒಬ್ಬ ಕಲಾವಿದ ಇದ್ದರೆ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿಯವರು. ಯಕ್ಷಗಾನದಲ್ಲಿ ಬಹುಬೇಡಿಕೆಯ ಕಲಾವಿದ, ಬಡಗಿನ ಆಟಗಳಲ್ಲೂ ಅತಿಥಿಯಾಗಿ ತೆಂಕಿನ ಕಲಾವಿದರಾಗಿ ಭಾಗವಹಿಸ್ತಾರೆ. ಯಕ್ಷಗಾನದಲ್ಲಿ ಗತ್ತುಗಾರಿಕೆ ಮತ್ತು ವೇಷಗಾರಿಕೆ ಹಾಗೂ ನಾಟ್ಯದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥ ವಿಶೇಷ ಪ್ರತಿಭೆಯ ಕಲಾವಿದ ಶ್ರೀಯುತ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿಯವರು ಇಂದು ಪಾರ್ಥನಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ತಾರೆ. ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಶ್ರೀಯುತ ಉಮೇಶ್ ಶೆಣೆಯವರು ವೇದಿಕೆಗೆ ಬಂದು ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಇವರಿಗೆ ಶಾಲು ಹೊದಿಸಿ ನಮ್ಮ ಪ್ರೀತಿಯ ಉಡುಗೊರೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿಜ್ಞಾಪಿಸಿಕೊಳ್ತೇನೆ. ಇಷ್ಟೇ ಹೇಳಿ ಕಲಾವಿದರ ಮೊತ್ತವು ನಿಮ್ಮ ಮಧ್ಯೆ ಇನ್ನು ಮುಂದೆ ಹೆಚ್ಚು ಹೊತ್ತು ನಿಲ್ಲದೆ ಇಂಥ ಕಲಾವಿದರ, ಇಂಥ ತೇಜಸ್ವಿ ಓಜಸ್ವಿ ಕಲಾವಿದರ ಸಮಾಗಮ ಅಂದರೆ ಅದು ಜ್ಞಾನಕಾಶಿಯ ಗಂಗಾವತರಣ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಕಲಾತಂಡದ ಸಮಗ್ರ ಕಲಾವಿದರನ್ನು, ನೆರೆದಂತಹ ಆತ್ಮೀಯ ಯಕ್ಷಗಾನ ಕಲಾ ಅಭಿಮಾನಿಗಳಾದ ನಿಮ್ಮೆಲ್ಲರನ್ನು ಬೆಂಗಳೂರು ಶ್ರೀ ಕಾಶಿಮಠ ವ್ಯವಸ್ಥಾಪಕ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ನಮ್ಮ ಈ ಕಲಾ ಕಾರ್ಯಕ್ರಮವನ್ನು ಇಂದು ವಿಶ್ವದಾದ್ಯಂತ ಪಸರಿಸುತ್ತಿರುವ ಯೂತ್ ಆಫ್ GSB ವರ್ಲ್ಡ್ ವೈಡ್ ಇದರ ಕ್ಯಾಮರಾಮ್ಯಾನ್ ಆದಂಥ ನಮ್ಮವರಾದಂಥ ಶ್ರೀಯುತ ಸಂತೋಷ್ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ಹಾಗೂ ಇಂದು ಶ್ರುತಿಯಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿದ್ದಂತಹ ಶ್ರೀಯುತ ಗೋಪಿ ಭಟ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸುತ್ತಾ, ಈಗ ಕರ್ಮಬಂಧ ಯಕ್ಷಗಾನ ತಾಳಮದ್ದಳೆ ಪ್ರಸಂಗವನ್ನು ಆರಂಭಿಸಬೇಕು ವಿಧ್ಯುಕ್ತವಾಗಿ ಅಂತ ನಾನು ಭಾಗವತರನ್ನು ಕಲಾತಂಡದ ಸಮಸ್ತರನ್ನು ಕೇಳಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಯಕ್ಷಗಾನಂ ಗೆಲ್ಗೆ. ಅಂಬುರುಗದೊಡನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ್ತ ವರ್ಣಿಪೆನಿ ಕಥಾಮೃತವೋ ಬಂದು ಪಾರ್ಥನು ರಥವೇರಿ ಮುನಾಂತಕ ಅಂದು ಚಾಮಟಿಕೆಯನ್ನು
ಸಾರಥಿ. ಪಾರ್ಥ, ಈ ಹೆಸರಿನಿಂದ ನಿನ್ನನ್ನು ಕರೆಯುವಾಗ ನನ್ನ ಹೆಸರು ಒಟ್ಟಿಗೆ ಬರ್ತದೆ ಎನ್ನುವಂತಹ ಒಂದು ಅಭಿಮಾನ. ಮಲ್ಲಿಗೆಯ ಜೊತೆಯಲ್ಲಿ ಬಾಳೆಹಗ್ಗವೂ, ಪವಿತ್ರವಾಗಿರುವಂತಹ ದೇವರ ಗರ್ಭಗುಡಿಯಲ್ಲಿ ಬಿಂಬವನ್ನು ಅಲಂಕರಿಸುವಾಗ ಅದಕ್ಕಿರಬಹುದಾದಂತಹ ಧನ್ಯತೆ ಮಾನ್ಯತೆ ಯಾವುದು ಸಿಗ್ತದೋ ಅದು ನಿನ್ನ ಜೊತೆಯಲ್ಲಿ ನನ್ನ ಹೆಸರು ಸೇರ್ಪಡೆಯಾದಾಗ ನನ್ನ ಮನಸ್ಸಿಗಾಗುವಂತಹ ಸಂತೋಷದ ಪ್ರತೀಕ ಇದು. ಓಹೋ ಪ್ರಭೋ, ಓ ಜೀವನನ್ನು ಎಲ್ಲಿಗೋ ಕೊಂಡೊಯ್ಯಬಹುದಾದಂತಹ ತುಡುಕುವ ಇಂದ್ರಿಯಗಳಿಗೆ ಸರಿಯಾದಂತಹ ಕಡಿವಾಣವನ್ನು ಹಾಕಬಹುದಾದಂತಹ ಬುದ್ಧಿಯ ಸ್ಥಾನದಲ್ಲಿ ಭಗವಂತನೇ ಸ್ವತಃ ಸ್ಥಿತನಾದ ಅಂತ ಇದ್ರೆ ಬದುಕಿನಲ್ಲಿ ಯಾವತ್ತೂ ತಪ್ಪುವುದಕ್ಕೆ ಅವಕಾಶವೇ ಇರುವುದಿಲ್ಲ ತಾನೆ. ಹಾಗಾಗಿ ಕುಂಬಾರ ಗೃಹದಿಂದ ಹಿಡಿದು ಮಣ್ಣೆ ರೂಪವನ್ನು ಪಡೆಯಬಹುದಾದಂತಹ ಕುಂಬಾರನ ಅಂಗಳದಲ್ಲಿ ಮಣ್ಣಿನ ಮುದ್ದೆಗಳಂತಿರುವ ನಮ್ಮ ಇವರನ್ನು ಕರೆತಂದು ನಮ್ಮವಿಯಾದಂತಹ ಕುಂತಿದೇವಿ ನಿನ್ನ ಕಾಲಬುಡಕ್ಕೆ ಕೆಡಹಿದಾಗ ಪರಮಾದರದಿಂದ ಹಿಡಿದು ಎತ್ತಿ ನಿನ್ನತ್ತೆಯಾದ ನಮ್ಮ ತಾಯಿಯಾದ ಕುಂತಿಗೆ ನೀನು ಯಾವ ಮಾತನ್ನು ಆಡಿದೆಯೋ ಆ ಮಾತು ನಮ್ಮ ಜೀವನದಲ್ಲಿ ಇವತ್ತಿಗೂ ಅನುರಣಿಸ್ತಾ ಉಂಟು. ಪ್ರೇರಣೆಯಾಗಿ ಪೂರಕವಾಗಿ ನಮ್ಮ ಬದುಕಿನ ಉದ್ಧಾರವಾಗಿ ಅದು ಆಗಾಗ ಕಣ್ಣು ಮುಚ್ಚಿದಾಗೆ ಕೇಳಿಸ್ತಾ ಇರುವುದು ಪ್ರಭು. ಸರಿ, ಬದುಕೇ ಒಂದು ಸಂಗ್ರಾಮ. ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಮಹಾಸಂಗ್ರಾಮ ಒಂದು ಸಿದ್ಧವಾದ ಹೊತ್ತಿನಲ್ಲಿಯೂ ನಾನಿದ್ದೇನೆ ನಿಮ್ಮ ಬುದ್ಧಿಯ ಸ್ಥಾನದಲ್ಲಿ ಅಂತ ನಮಗೆ ಒತ್ತಾಸೆಯನ್ನು ಕೊಟ್ಟು ಇನ್ನೇನು ನಿರುತ್ಸಾಹಿಯಾಗಿ ನಾನು ಬಿಡ್ತೇನೋ ಎನ್ನುವ ಹಂತದಲ್ಲಿಯೂ ಗೀತಾಸುಧೆಯನ್ನು ಹೇಳುವುದರ ಮೂಲಕ ನನ್ನನ್ನು ಮತ್ತೊಮ್ಮೆ ಚೈತನ್ಯಪೂರ್ಣವಾದಂತಹ ಒಂದು ಸ್ತಂಭವಾಗಿ ನೀನು ನಿರ್ಮಾಣ ಮಾಡಿದವ. ಒಂದಲ್ಲ ಎರಡಲ್ಲ 8 ದಿವಸಗಳ ಕಾಲ ಹೋರಾಟವನ್ನು ನಡೆಸಿ ಇವತ್ತು 9ನೆಯ ದಿವಸದ ಪ್ರಾತಃ ಕಾಲದಲ್ಲಿ ನಮ್ಮ ರಥ ನಿನ್ನ ಸಾರಥ್ಯದಿಂದ ಸಜ್ಜುಗೊಂಡು ಕುರುಕ್ಷೇತ್ರದ ರಣಭೂಮಿಯಲ್ಲಿ ಬಂದು ನಿಂತಿದೆ. ಇನ್ನು ನೀನು ಅಪ್ಪಣೆ ಕೊಡಬೇಕು ಸ್ವಾಮಿ, ಹೇಗೆ ಅಂತ. ಪಾರ್ಥ, ಓ ದಿನ 9 ಕಳೆದದ್ದು ಹೌದು. ಅಪೇಕ್ಷಿತವಾದಂತಹ ಹೊಸ ಫಲ ಈ ರಣದಲ್ಲಿ ನಮಗೆ ದಕ್ಕಿದೋ ಅಂತ ಪ್ರಶ್ನೆ ಇಲ್ವೇ? ಎದುರಾದವರನ್ನು ಮೀರಿ ನೀ ಮುನ್ನಡೆದದ್ದು ಹೌದು. ಹಾಗೆಂತ ನೀ ಮುನ್ನಡೆಯುವುದಕ್ಕೆ ಹೊರಟದ್ದು ಎಲ್ಲಿಯ ತನಕ? ಕುರುಸಿಂಹಾಸನದಲ್ಲಿ ಹೌದು, ಅಣ್ಣನಾದ ಧರ್ಮಜನನ್ನು ಪ್ರತಿಷ್ಠೆ ಮಾಡುವಲ್ಲಿಯ ತನಕ. ಹೌದು. ಆ ಸಿಂಹಾಸನದ ಸಂರಕ್ಷಕರು ಎಂಬ ನೆಗಳತೆಯನ್ನು ಹೊಂದಿದ ಆಚಾರ್ಯ ಭೀಷ್ಮರು ಅವರು ಯಾವುದರ ಪರವಾಗಿದ್ದಾರೆ, ಯಾವುದನ್ನು ಸಂರಕ್ಷಿಸ್ತಾ ಇದ್ದಾರೆ ಅಂತ ಒಮ್ಮೆ ಗಮನಿಸು. ಕೌರವನ ಸೇನಾನಿಯಾಗಿದ್ದುಕೊಂಡು ಕೌರವನ ಸಂಕಲ್ಪದ ಸಂರಕ್ಷಣೆಯನ್ನು ಮಾಡುವ ದೀಕ್ಷೆಯನ್ನು ಹೊತ್ತು ವ್ಯವಹರಿಸ್ತಾ ಇದ್ದಾರೆ. ನನಗೆ ಇದೊಂದು ಅರ್ಥವೇ ಆಗಲಿಲ್ಲ. ಯಾವುದು? ಹಸ್ತಿನಾವತಿಗೆ ಚೆನ್ನಾದಂತಹ ಒಂದು ಉತ್ತರದಾಯತ್ವವನ್ನು ಒದಗಿಸುವಲ್ಲಿ ನಿನ್ನ ಬದುಕು ಪ್ರಪೂರ್ಣವಾಗಿ ಮುಡಿಪಾಗಿರಬೇಕು ಮಗನೇ ಅಂತ ಅವರಯ್ಯನಾದಂತಹ ಶಂತನು ಭೂಪತಿಗಳು ವಿರಮಿಸುವ ಕಾಲದಲ್ಲಿ ಇವರನ್ನು ನೇಮಿಸಿ ಹೋದ್ರಂತೆ. ಇದರ ದ್ಯೋತಕವಾಗಿಯೇ ಧರ್ಮವೇ ಮೈವೆತ್ತು ಬಂದನೋ ಎನ್ನುವ ಹಾಗೆ ಯುಧಿಷ್ಠಿರನಿಗೆ ಯಮರಾಜ್ಯಾಭಿಷೇಕವನ್ನು ಅಜ್ಜನಾದಂತಹ ಭೀಷ್ಮರ ನೇತೃತ್ವದಲ್ಲೇ ನಡೆಸಿದ್ರು. ಯಾಕೆ ಹೀಗ ಕುರುಭೂವರನ್ನು ಓಲೈಸಿ ಅವರು ಯುದ್ಧವನ್ನು ಮುಂದುವರಿಸ್ತಾ ಇದ್ದಾರೋ ನನಗಂತೂ ಅರ್ಥ ಆಗುವುದಿಲ್ಲ. ನಿನ್ನ ಪಾಡು ನರಲೋಕದ ಪಾಡು ಹೌದು. ನರನಾಗಿ ನಿನಗೆ ಬಂದಂತಹ ವಿಕಲ್ಪವೋ ಸಂದೇಹವೋ ನರರಲ್ಲಿ ನರ ಪ್ರಪಂಚದಲ್ಲಿ ಅನೇಕರನ್ನು ಬಾಧಿಸ್ತಾ ಇರಬಹುದಾದದ್ದು ಸಹಜವೇ. ತುಂಬ ತಿಳಿದ ಭೀಷ್ಮರು ಹೀಗೆ ಯಾಕೆ ಮಾಡ್ತಾರೆ ಅಂತ. ಹೌದು. ದ್ಯೂತ ಸಭೆಯಲ್ಲಿ ಒಂದು ಮಾತನ್ನು ಆಚಾರ್ಯರು ಆಡಿದ್ರು. ಬಲವಾಂಶ ಯಥಾ ಧರ್ಮೋ ಲೋಕೇ ಪಶ್ಯತಿ ಪೂರುಷಃ ಸಧರ್ಮೋ ಧರ್ಮವೇಲಾಯ ಭವತ್ಯಭಿಹತ ಪರಂ. ಬಲವಂತರಲ್ಲಿ ಯಾವ ನೆಲೆ ಉಂಟೋ ಅದೇ ಧರ್ಮ ಅಂತ ಲೋಕದಲ್ಲಿ ಹೆಚ್ಚಾಗಿ ಅಂಗೀಕಾರಕ್ಕೊಳಗಾಗುವುದು. ದುರ್ಬಲರಾದವರು ಕೈಗೊಂಡ ನಿಲುವು ಅದು ಅಧರ್ಮ ಅಂತಲೇ ಸ್ಥಾಪನೆ ಆಗಿ ಹೋಗ್ತದೆ. ಇದು ಲೋಕದ ಒಂದು ನೀತಿ. ಲೋಕದಲ್ಲಿ ಸಹಜವಾದ ಆಗುವಂತಹ ಪ್ರಕ್ರಿಯೆ ಹೀಗೆ ಇರ್ತದೆ. ಧರ್ಮ ಯಾವುದು ಅಂತ ಕೇಳಿದರೆ ಬಲಿಷ್ಠರ ನೆಲೆ.
ಅದರಲ್ಲಿ ಧರ್ಮ ಉಂಟು ಅಂತ ಒಂದು ಆಗ್ರಹ. ಅವರಾಡಿದ ಆ ಮಾತನ್ನು ಇಲ್ಲಿಗೆ ಅನ್ವಯಿಸಿದರೆ ವಿದ್ಯಾಭ್ಯಾಸ ಕಳೆದು ಲೋಕ ವ್ಯವಹಾರಕ್ಕೆ ಮುನ್ನಡೆಯುವುದಕ್ಕೆ ತೊಡಗಿದ ಕಾಲದಲ್ಲಿ ಮೊಳಗಿದ ಅಶರೀರವಾಣಿ 4 ಗುರುಗಳ ಅನುಗ್ರಹ ಮಂತ್ರಾಕ್ಷತೆಗೆ ಭಾಜನರಾದ ದೇವವ್ರತ ನಾಮಕರಾದ ಈಗ ಭೀಷ್ಮರೆಂದು ಗುರುತಿಸಲ್ಪಡುವ ಅವರನ್ನು ಯಾರೂ ಮೀರದಷ್ಟು ಅವರು ಬಲಿಷ್ಠರಿದ್ದಾರೆ. ಅದೇ ಭೀಷ್ಮರು ಸಭೆಯಲ್ಲಿ ಏನು ಹೇಳಿದರು? ಬಲವಂತರ ನೆಲೆಯೇ ಧರ್ಮ ಅಂತ ಅಂಗೀಕೃತ ಆಗುತ್ತದೆ ಅಂತ. ಈಗ ಲೋಕಕ್ಕಿರುವ ಆಪತ್ತನ್ನು ಗಮನಿಸು. ಬಲಿಷ್ಠರಾದಂತಹ ಭೀಷ್ಮರು ಕೌರವನ ಪಕ್ಷದಲ್ಲಿರುವಾಗ ಕೌರವನ ನೆಲೆ ಧರ್ಮ ಅಂತ ಅಂಗೀಕೃತವಾಗುವ ಒಂದು ಅಪಾಯ ಉಂಟು. ಅದನ್ನು ಉಪಾಯ ನೀನೇ ಹುಡುಕಬೇಕು, ಬಿಟ್ರೆ ನಮಗೆಲ್ಲ ಅದು ಕಾಣಲಿಕ್ಕಿಲ್ಲ ಪ್ರಭು. ಎಲ್ಲವನ್ನು ಭೇದಿಸುವುದಲ್ವೋ, ಕೆಲವನ್ನು ಬೇರ್ಪಡಿಸುವುದು ತಂತ್ರ ಅಂತ ಆಗುತ್ತದೆ. ಅದಕ್ಕೆ ಹಂಸತಂತ್ರ ಅಂತ ಹೆಸರು. ಹಾಲು ನೀರು ಒಟ್ಟಾಗಿದ್ದ ಕಾಲದಲ್ಲಿ ಹಾಲನ್ನು ಬೇರೆ ನೀರನ್ನು ಬೇರೆ ಅಂತ ಮಾಡಬೇಕು. ಹಾಗೊಂದು ಪ್ರಸಿದ್ಧವಾಗಿ ಮಾತುಂಟು. ಆದರೆ ನಿಜವಾಗಿಯೂ ಹಾಲನ್ನು ನೀರನ್ನು ಅದು ಬೇರೆ ಮಾಡುವುದಲ್ಲ, ಹಾಲನ್ನು ಮಾತ್ರ ಕುಡಿಯುವುದು, ನೀರು ಉಳಿಯುತ್ತದಲ್ಲಿ. ನನಗೊಂದು ಹಾಲು ಕುಡಿಯುವ ಅಂತಾಗಿದೆ. ಅಲ್ಲ, ನೀನು ಎಷ್ಟೆಷ್ಟು ಹಾಲು ಕುಡಿದವ, ಏನೆಲ್ಲ ಹಾಲು ಕುಡಿದವ, ಹಾಲನ್ನು ಕುಡಿದು ಹಾಳು ಮಾಡಿದ್ದೆಷ್ಟುಂಟು ನೀನು. ನಾ ಬೇರ್ಪಡಿ ಅಲ್ಲ, ನಾ ಕುಡಿದ ಮೇಲೆ ಅದನ್ನು ಹಾಳು ಅಂತ ಹೇಳ್ತಾರೋ? ಇಲ್ಲಪ್ಪ, ನಾ ಕುಡಿದದ್ದನ್ನೆಲ್ಲ ಹಾಲು ಅಂತ ಹೇಳುವವರಿದ್ದಾರೆ. ಏನು ಕುಡಿದ್ರು? ಸಂಧಾನಕ್ಕೆ ಹೋದ ಸಂದರ್ಭದಲ್ಲಿ ಕೊಡ ತುಂಬಿಕೊಂಡು ಹೋಗಿದ್ದಾರೆ. ಆದ್ದರಿಂದಲೇ ಅದು ಹಾಳೆಂಬ ಭಾವ ಯಾರನ್ನು ಬಾಧಿಸಿದ್ದಿಲ್ಲ. ನಾನೀಗ ಕುಡಿತಾ ಹೋದಂತೆ ಮಿಕ್ಕಿದ ನೀರನ್ನು ಚೆಲ್ಲುವ ಕಾರ್ಯ ನರನಾದ ನಿನಗೆ. ಹಾಲು ನೀರು ಬೇರ್ಪಟ್ಟ ಸ್ಥಿತಿಯಲ್ಲಿ ಧರ್ಮ ಯಾವುದು, ಎಲ್ಲಿ, ಯಾಕೆ, ಹೇಗೆ ಅಂತ ಲೋಕಕ್ಕೂ ಅರಿವಿಗೆ ಬರಬೇಕು. ಅದಲ್ಲದಿದ್ದರೆ ಅಪಾಯ ಏನು ಗೊತ್ತೋ? ನೀವೀಗ ಸಾಮರ್ಥ್ಯದಿಂದ ಕೌರವರನ್ನು ಸೋಲಿಸಿದಿರಿ. ನಾಳೆ ಧರ್ಮಜ ಪೀಠದಲ್ಲಿ ಅಧಿರೂಢನಾದ. ಪೀಠ ಏರಿದವನನ್ನೊಂದು ಅಪವಾದ ಬರ್ತದೆ, ಬಾಧಿಸ್ತದೆ. ಭೀಷ್ಮರಂತಹ ಭೀಷ್ಮರನ್ನು, ಭಗವಂತನ ಭಕ್ತರಾದ ಭಾಗವತ ಭೀಷ್ಮರನ್ನು ಮಡುಹಿ ಧರ್ಮಜನಂತಹ ಧರ್ಮಜನು ಪೀಠದತ್ತ ಆಸಕ್ತನಾದ ಅಂತ ಒಂದು ಅಪವಾದ ಬರ್ತದೆ. ಹೌದು. ಈಗ ಹೊಡೆತವೂ ನಮ್ಮದೇ, ಅಪವಾದವು ನಮಗೆ ಅಂತ ಆದರೆ ಆ ಕಿಲ್ಬಿಷ ಅಂಟಿಸಿಕೊಂಡು ಆ ಮಾರ್ಗದಲ್ಲಿ ಧರ್ಮಜನನ್ನು ಮುನ್ನಡೆಸಬೇಕೋ? ಅಲ್ಲ, ಅವ ಕೂತಾನೋ, ಅವ ಇಲ್ಲದೇ ಇದ್ರೆ ತಣ್ಣೀರನ್ನಾದರೂ ಸ್ವಲ್ಪ ತಣಿಸಬೇಕು ಅಂತ ಹೇಳುವ. ಅದಕ್ಕೆ ಈಗ ಏನು ಮಾಡುವ ಅಂತ ನಾನು ಯೋಚಿಸಿದ್ದು ಗೊತ್ತುಂಟೋ? ಹೇಗೆ? ಧರ್ಮಜನಿಗೆ ಭೀಷ್ಮರನ್ನು ಹೊಡೆದರೂ ಅಪಚಾರ ಅಪವಾದಗಳಿಲ್ಲ ಎಂಬ ಸ್ಥಿರವಾದ ನೆಲೆ ಮೊದಲಿಗೆ ಕಲ್ಪಿತ ಆದ ಮೇಲೆ ಧರ್ಮಜನ ಪರವಾಗಿ ಪಾರ್ಥನ ಪ್ರಹಾರ, ಪಾರ್ಥಸಾರಥಿಯ ಸಾರಥ್ಯದಲ್ಲಿ ಲೋಕವನ್ನು ಬೆದರಿಸಿದ ಭೀಷ್ಮರಿಗೆ ಬೀಳುವಂತಾಗಬೇಕು. ಜೀವನದಲ್ಲಿ ಒಂದು ತಂತ್ರವನ್ನು ಹೆಣೆಯುವಲ್ಲಿ, ಒಂದು ರಂಗವನ್ನು ಸಿದ್ಧಪಡಿಸುವಲ್ಲಿ, ಹೇ ವಾಸುದೇವ, ನಿನ್ನಷ್ಟು ದೊಡ್ಡವರಿದ್ದಾರ ಸ್ವಾಮಿ. ಮಾವನನ್ನು ಕೊಂದ್ರು ಅಳಿಯನಿಗೆ ದೋಷ ಬಾರದ ಹಾಗೆ ನೀನು ಕೊಂದವ. ಅಜ್ಜನನ್ನು ಕೊಲ್ಲಿಸಿದ್ರು, ಯಾವ ಕಾರಣಕ್ಕೂ ಕೃಷ್ಣನಿಂದ ಅಪವಾದ ಬಂದಿದೆ ಅಂತ ಯಾರ ಬಾಯಿಯಲ್ಲಿ ಇಷ್ಟವರೆಗೆ ಬರಲಿಲ್ಲ. ಸ್ವತಃ ಅಪ್ಪನಿಗೆ ಹುಟ್ಟಿದ ಮಗನನ್ನೂ ನೀನು ಕೊಲ್ಲಿಸಿದವ. ಶಿಶುಪಾಲ ವಧಾ ಪ್ರಕರಣವನ್ನು ಈ ಕಣ್ಣುಗಳಿಂದ ನಾವು ನೋಡಿದವರು. ಹರಿವಾಡ ಹೋಗಿ ಹೇಗೆ ಹಾರಿದೆ, ಅವನ ಕೊರಳು ಹೇಗೆ ಬಿದ್ದಿದೆ, ನಮಗೆಲ್ಲ ಕಣ್ಣು ಮುಚ್ಚುವುದರೊಳಗೆ ನಡೆದ ಘಟನೆ ಇದು. ನನಗಾದರೂ ತಂತ್ರ ನಿರೂಪಣೆ ಮಾಡದೆ ನಿರ್ವಾಹ ಇಲ್ಲ. ಯಾಕೆ ಗೊತ್ತುಂಟು? ಪ್ರಕಾಶಭರಿತವಾದ ಜಯವನ್ನಲ್ಲದೆ ಮತ್ತೇನನ್ನೂ ಅಪೇಕ್ಷಿಸದ ಮನೋವೃತ್ತಿ ನಿನ್ನದ್ದು. ನಿನ್ನ ಮನಸ್ಥಿತಿ ಹೇಗೆ ಅಂದರೆ, ಎಲ್ಲರ ಅನುಮೋದನೆ ಸಿಗುತ್ತದೆ ಅಂತ ಆದರೆ ಆ ಸೋಲನ್ನಾದರೂ ನೀನು ಒಪ್ಪುತ್ತಿ. ನನಗೆ ಎಲ್ಲರೂ ನಿಂದಿಸುವ ಗೆಲುವಾದರೂ ಅದು ನಿನಗೆ ಬೇಡ. ಇದಕ್ಕೆ ದೃಷ್ಟಾಂತ ಹೇಳ್ತೇನೆ ನಾನು. ನಿನಗೆ ಎಲ್ಲರ ಅನುಮೋದನೆ ಸಿಗಬಹುದಾದಂತಹ ಒಂದು ನಪುಂಸಕ ಪ್ರವೃತ್ತಿ 1 ವರ್ಷಕ್ಕಾದರೂ ಸಹ್ಯ ಆಗಿದೆ. ಹೌದಪ್ಪ, ಅಲ್ವಾ? ಈಗ ನಿರ್ಣಾಯಕವಾಗಿ 9 ದಿವಸ ಭೀಷ್ಮರಿಗೆ ಹೊಡೀಲಿಕ್ಕೆ ನೀವು ಹೊರಟದ್ದುಂಟ. ಪ್ರಾರಂಭದ ದಿನ ಒಮ್ಮೆ ಎದುರಾಗಿದ್ದೇವೆ ನಾವು, ಒಂದು ದ್ವೈರಥ ಯುದ್ಧದಾಗೆ ಆಗಿದೆ, ಒಂದು ನಿರ್ಣಾಯಕ ಬರಲಿಲ್ಲ. ಯಾಕೆ ಹೇಳಿ? ಮತ್ತೆ 8 ದಿವಸವೂ ನಮಗೆ ಎದುರಾಗಲಿಲ್ಲ. ಒಂದು ವೇಳೆ ಗೆಲುವು ಬಂದರೂ ಅದು ನಿಂದನೆಗೆ ಅರ್ಹವಾಗುತ್ತದೆ ಅಂತ ಗೊತ್ತಿದ್ದರಿಂದ ಪ್ರಕಾಶ ಇಲ್ಲದ ಜಯ ನಿನಗೆ ಬೇಡ. ಪ್ರಕಾಶ ಇರುವುದು ಎಲ್ಲವೂ ಜಯ ಅಂತ ನಿನಗೆ ಬೇಕಾಗ್ತದೆ. ಈ ಸಲ ನಾವು ರಂಗ ಸಿದ್ಧಪಡಿಸುವುದೇ
ಪ್ರಕಾಶಭರಿತವಾದ ಜಯದಿಂದ ನೀನು ಶೋಭಾಯಮಾನನಾಗಿ ಧರ್ಮಜನ ವ್ಯಕ್ತಿತ್ವದ ದೀಪ್ತಿ ಹೆಚ್ಚಾಗುವಂತೆ ಆಗುವುದಕ್ಕೆ ಆಚಾರ್ಯರನ್ನು ಹುಡುಕಿಕೊಂಡು ಹೊರಡುವ. ಸಿಕ್ಕಿದ ಕಾಲದಲ್ಲಿ ನಾನು ತೊಡಗುತ್ತೇನೆ, ನೀನು ಮುಗಿಸಬೇಕು. ಅದರಿಂದ ಲೋಕಕ್ಕೂ ಮಂಗಳಾಗಬೇಕು. ಹೇ ರಂಗ, ಏನು ಪಾರ್ಥ, ಇನ್ನು ನಾನು ಮಾತಾಡಬೇಕು ಅಂತಾದರೆ ನೀನು ಕರೆದು ಮಾತಾಡಿಸಬೇಕು. ಅಲ್ಲಿವರೆಗೆ ನಾ ತುಟಿ ಬಿಚ್ಚುವುದೇ ಇಲ್ಲ. ನಿನ್ನ ಸಂಯಮ ನಿನ್ನನ್ನು ಗೆಲ್ಲಿಸಲಿ, ಮುಂದೆ ಸಾಗುವ. ಸಾಕು. ಮುರುಗರನನ್ನು ನೋಡಿ ನಗುತ್ತ ಗಾಂಗೀಯ ನಗುತ್ತ ಗಾಂಗೀಯ ಶರಣರ ಪೊರೆಯುವರೇ ಶರಣರ ಪೊರೆಯುವರೇ ಮುರಗರನನ್ನು ನೋಡಿ ನಗುತ್ತಗಾಂಗಿಯನು ಶರಣರ ಪೊರೆಯುವರೇ ನಗುತ್ತ ಗಾಂಗೆಯ ಎಷ್ಟಿರಬಹುದೀತಗಿನುದಾಗ ಬೇಡಿದನೋಯೋ ನಗುತ್ತ ಗಾಂಗೆಯ ಪಾರ್ಥಸಾರಥಿ ಅರ್ಜುನನ ರಥಾಗ್ರದಲ್ಲಿ ಗೋಚರಿಸ್ತಾ ಇದ್ದಾನೆ. ಈ ಕಡೆಗೆ ಹರಿದು ಬರ್ತಾ ಉಂಟು ರಥ. ಒಂದು ದೃಷ್ಟಿಯಿಂದ ಅರ್ಜುನನ ರಥ ಅಲ್ಲ ಬಂದದ್ದು, ಆಚಾರ್ಯ ಅಂತ ಸಾರ್ವಜನಿಕರಿಂದ ಕರೆಯಿಸಿಕೊಂಡಂತಹ ಈ ಗಾಂಗೆಯನ ಮನೋರಥವೇ ಇತ್ತ ಕಡೆಗೆ ಹರಿದು ಬರ್ತಾ ಉಂಟು, ಹೀಗೆ ಅನ್ನಿಸ್ತಾ ಇದೆ. ಅನೇಕ ಸಲ ಏನಾಗುತ್ತದೆ ಪ್ರಪಂಚದಲ್ಲಿ, ಎಂತಹ ಬುದ್ಧಿವಂತ ಆದರೂ ತಪ್ಪಿ ಬೀಳ್ತಾನೆ ಆಯ್ಕೆಯಲ್ಲಿ. ಬೇರೆ ಬೇರೆ ಕಾರಣಗಳದಕ್ಕೆ. ಆತುರದ ತೀರ್ಮಾನ ಇರಬಹುದು, ಅಥವಾ ಸಂಕೀರ್ಣವಾದಂತಹ ಕಾಲಘಟ್ಟದಲ್ಲಿ ಅದನ್ನು ಹೊರತುಪಡಿಸಿದರೆ ಮತ್ತೊಂದು ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಸಂದರ್ಭ ಇಲ್ಲದೆ ಇರಬಹುದು, ಅಥವಾ ಏನನ್ನೆಸಗಬೇಕು ಅನ್ನುವಂತಹ ಕಾರ್ಯಕಾರಣಗಳ ಸಮನ್ವಯತೆ ಕೊರತೆ ಇರಬಹುದು. ಸಿಕ್ಕಿಬೀಳ್ತಾನೆ. ಅದಕ್ಕೆ ಅಲ್ಲೋ ಮಾಯಾಪಾಶದಿಂದ ಬಂಧಿತನಾದವನು ಭವಿಯನ್ನು ಹಾಗೆ ಪ್ರಾಪಂಚಿಕರು ಗುರುತಿಸುವುದಲ್ಲದಿದ್ದರೆ ಯಾಕೆ? ಈ ಬಂಧನವನ್ನು ಹರಿದು ಮುಂದುವರಿಬೇಕು, ಅಲ್ಲಿಗೆ ಆತ್ಮೋದ್ಧಾರ. ಕೇವಲ ವ್ಯಕ್ತಿಯಾದವನ ಪ್ರಯತ್ನದಿಂದಲೇ ಅದು ಸಾಧ್ಯವಾಗ್ತದೆ ಅಂತ ಅರ್ಥ ಅಲ್ಲ. ಸನಾತನವಾದಂತಹ ನಮ್ಮ ಶಾಸ್ತ್ರ ಹೇಳುವುದೇನು? ಯಾವನೇ ಒಬ್ಬ ಮಾನವ ಈ ಪ್ರಪಂಚದಲ್ಲಿ ಹುಟ್ಟಿ ಬರುವುದು ಯಾಕೆ? ಸಾಮಾನ್ಯ ಹಂತದಲ್ಲಿ ಕೆಳಸ್ತರದಲ್ಲಿದ್ದವರ ಯೋಚನೆ ಹರಿಯುವುದೇ ಬೇರೆ, ಅನುಭವಿಸಲಿಕ್ಕೆ ಹುಟ್ಟುವುದು ನಾವು ಅಂತ.
ಅನುಭವಿಸುವುದಕ್ಕವುದೇ, ಅನುಮಾನ ಇಲ್ಲ. ಏನನ್ನು ಅಂತ ಇರೋದು, ಮೊದಲು ಮಾಡಿದ್ದನ್ನು ಅನುಭವಿಸಲಿಕ್ಕೆ ಅಲ್ವ ಈಗ ಹುಟ್ಟುವುದು. ಈ ಯೋಚನೆ ನಮಗೆ ಬಂದರೆ ಇನ್ನು ನಾವು ಎಷ್ಟನ್ನು ಅನುಭವಿಸಬೇಕು ಅನ್ನುವಂತಹ ಒಂದು ಮಿತಿಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಬಿಟ್ಟು ಕಳೆಯಬೇಕಾದಲ್ಲಿ ಬಿಟ್ಟು ಕಳೆಯಬೇಕು, ಹಿಡಿದಿಟ್ಟುಕೊಳ್ಳಬೇಕಾದಲ್ಲಿ ಹಿಡಿದಿಟ್ಟುಕೊಳ್ಳಬೇಕು. ಅದಕ್ಕೆ ಅಲ್ವೋ ಮನುಷ್ಯನನ್ನು ಬುದ್ಧಿವಂತ ಅಂತ ಪ್ರಪಂಚ ಗುರುತಿಸುವುದು. ಅಲ್ಲದಿದ್ದರೆ ಯಾಕೆ? ಎಷ್ಟು ಯೋಚಿಸಿದರೂ ನಮ್ಮ ಬದುಕಿನ ಇತಿವೃತ್ತಾಂತವನ್ನು ಒಮ್ಮೆ ವಿಮರ್ಶೆ ಮಾಡಿ ಇದಮಿತ್ತಂ ಅನ್ನುವಂತಹ ತೀರ್ಮಾನವನ್ನು ಕೈಗೊಳ್ಳುವುದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಹೆಗ್ಗಳಿಕೆಗೆ ಹೇಳುತ್ತಾರೆ, ವಾ ನಮ್ಮ ಅಜ್ಜಯ್ಯ ಬಹಳ ಕಲ್ತವರು, 4 ಗುರುಗಳ ಶಿಷ್ಯರು. ಹೌದಪ್ಪ, ಆ ಒಂದು ಹೆಸರು ಶಾಶ್ವತವೇ ಹಸ್ತಿನಾವತಿಯಲ್ಲಿ. ಅಜ್ಜ ಅಂದರೆ ಸಾಕು, ಭೀಷ್ಮರೇ, ಅದು ಬೇರೆ ಇಲ್ಲ. ಆದರೆ 4 ಗುರುಗಳಿಂದ ಕಲಿತದ್ದು ಹೌದು, ಕಲಿತದ್ದೆಲ್ಲ ವಿನಿಯೋಗಕ್ಕೆ ಬರ್ತದೆ ಅನ್ನುವುದಕ್ಕೆ ಯಾವ ಸಿದ್ಧಾಂತವೂ ಇಲ್ಲ. ಯಾಕೆ? ಸಂದರ್ಭ ಸಿಗಬೇಕಲ್ಲ. ಗೊತ್ತಿದೆ ಅನ್ನುವುದಕ್ಕೆ ಆಡುವುದಕ್ಕಾಗುವುದಿಲ್ಲ, ಉಪದೇಶಿಸುವುದಕ್ಕಾಗುವುದಿಲ್ಲ, ಆಚರಿಸುವುದಕ್ಕೆ ಬರುವುದಿಲ್ಲ. ಅಪಾತ್ರದಲ್ಲಿ ವಿನಿಯೋಗವಾಗಕೂಡದು. ಇದಲ್ಲೋ ಗುರುವಿನ ಮೊದಲ ಉಪದೇಶ. ಅಪಾತ್ರದಲ್ಲಿ ಆಗಕೂಡದು ಮಗನೇ. ಸತ್ಪಾತ್ರರು ಸಿದ್ಧರಾಗಬೇಕು. ಈ ಪಾತ್ರತ್ವ ನಿರ್ಣಯ ಮಾಡುವುದು ಹೇಗಪ್ಪ? ಒಬ್ಬ ಸತ್ಪಾತ್ರ ಅನ್ನುವ ಹಾಗೆ ತನ್ನ ಸಜ್ಜನಿಕೆಯಿಂದ ಅವ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವಷ್ಟರ ಮಟ್ಟಕ್ಕೆ ಬೆಳೆದು ನಿಂತ ಅಂತ ಆದರೆ ಮತ್ತೆ ನಮ್ಮಿಂದ ಕಲಿಯಬೇಕಾದದ್ದೇನುಂಟು? ಇವ ಮುಂದಕ್ಕೆ ಸತ್ಪಾತ್ರ ನನ್ನಿಸಿಕೊಂಡಾನು ಅನ್ನುವಂತಹ ಒಂದು ಯೋಚನೆಯಿಂದ ನಾವೆಲ್ಲಿಯಾದರೂ ಉಪದೇಶ ಮಾಡಿದರೆ, ಅದೆಲ್ಲಿಯಾದರೂ ಅಪಾತ್ರದಲ್ಲಿ ಆಗಿ ಹೋದರೆ ಬರುವ ಅಪಾಯಕ್ಕೆ ಯಾರು ಹೊಣೆ? ಎಷ್ಟಿರಬಹುದು ಅನ್ನುವುದನ್ನು ತೀರ್ಮಾನಿಸುವುದೇ ಕಷ್ಟ ಆಗುವುದು ನಮಗೆ. ಬೇಕಾದದ್ದು ಹೌದು. ಕರ್ಮಭೂಮಿಯಲ್ಲಿ ಸಂಜನಿಸಿದಂತಹ ಯಾವನೇ ಒಬ್ಬ ವ್ಯಕ್ತಿ ತಾನು ಅದಕ್ಕಿಂತ ಹೊರತಾಗಿ ಬದುಕುತ್ತೇನೆ ಅನ್ನೋ ಹಾಗೆ ಭಾವಿಸುವುದಕ್ಕಿಲ್ಲ. ತೊಡಗಿಸಿಕೊಳ್ಳಲೇಬೇಕಾಗ್ತದೆ, ಮುಂದೆ ಹೋಗಲೇಬೇಕು. ಆದರೆ ಯಾವ ವಿಧದಿಂದ, ಯಾವ ಪ್ರಮಾಣದಿಂದ ಮುಂದೆ ಹೋಗಬೇಕು, ಇದನ್ನು ತೀರ್ಮಾನಿಸಿಕೊಳ್ಳುವುದು ಸುಲಭ ಸಾಧ್ಯವಾದದ್ದಲ್ಲ. ನಮ್ಮ ಹುಡುಗ ಬಂದು ಹಠ ಹಿಡಿದ ಕಾಲಕ್ಕೆ ಸೇನಾಧಿಪತಿತ್ವವನ್ನು ವಹಿಸಿಕೊಂಡೇ ಯುದ್ಧರಂಗಕ್ಕೆ ಬಂದೆ. ನಿರೀಕ್ಷೆ ಇದ್ದದ್ದೇನು? ಪಾರ್ಥಸಾರಥಿಯನ್ನು ಕಾಣುವ ಸೌಭಾಗ್ಯ ಸಿಗುತ್ತದೆ. ರಣಕ್ಷೇತ್ರದಲ್ಲಿ ನಾವು ಅವನನ್ನು ನೋಡಲೇ ಇಲ್ಲ ಅಂತ ಅರ್ಥ ಅಲ್ಲ, ನೋಡಿದ್ದೇವೆ. ಆದರೆ ನೋಡಿದಂತಹ ಪಾರ್ಥಸಾರಥಿಯಿಂದ ಬೇಕಾದದ್ದನ್ನು ಪಡೆಯುವುದಕ್ಕೆ ಇಷ್ಟರವರೆಗೆ ಆಗಲಿಲ್ಲ. ಕೇವಲ ದರ್ಶನಕ್ಕೆ ಸಾಮಾನ್ಯ ಬುದ್ಧಿವಂತರು ಸಾಕಾಗ್ತದೆ ತೋರಿಸಿಕೊಡ್ಲಿಕ್ಕೆ. ಸುದರ್ಶನಕ್ಕೆ ಭಗವಂತನೇ ಆಗಬೇಡ. ಆಗ ನಮಗೆ ಯಥಾರ್ಥ ಜ್ಞಾನವನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತದೆ. ಅಂತಹ ಒಂದು ದರ್ಶನ ಸಮರಕ್ಷೇತ್ರದಲ್ಲಾದರೂ ಬಂದೀತು. ಯಾಕೆ? ಹುಟ್ಟಿದ ಜಾತಿ ಅಂಥದ್ದು. ನಾನು ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದಲ್ಲ, ಕ್ಷತ್ರಿಯ ಅಲ್ವ. ಆದ್ದರಿಂದಲೇ ಕ್ಷಾತ್ರ ಕುಲಕ್ಕನುಗುಣವಾದಂತಹ ಕ್ಷಾತ್ರ ವಿದ್ಯೆಯ ವಿನಿಯೋಗವಾದಂತಹ ಈ ಸಮರಕ್ಷೇತ್ರದಲ್ಲಿ ಭಗವತ್ ಪ್ರಸಾದ ಕಾರಣವಾದಂತಹ ಜೀವಿಯಾದವನ ಆತ್ಮೋದ್ಧಾರದ ದೃಷ್ಟಾಂತವಾಗಿ ಒದಗಿ ಬರಬಹುದಾದ ಸುದರ್ಶನವಾಗಬೇಕು. ಇದು ನಮ್ಮ ಉದ್ದೇಶ. 8 ದಿನಗಳಲ್ಲಿ ಆಗಲಿಲ್ಲ ಅನ್ನುವುದಕ್ಕೆ ನಿರಾಸೆ ಹೊಂದಲಿಕ್ಕೆ ಇಲ್ಲ. ಯಾಕೆ? ವ್ಯಕ್ತಿಯಾದವನ ಬದುಕಿನ ಉತ್ಸಾಹ ಉಳಿಯುವುದೇ ಭವಿಷ್ಯದ ಕುರಿತಾದ ಭರವಸೆಯಲ್ಲಿ. ಭವಿಷ್ಯದ ಕುರಿತಾದ ಭರವಸೆ ಇಲ್ಲ ಅಂದರೆ ವ್ಯಕ್ತಿ ನಿರುತ್ಸಾಹವೇ. ಅವನಿಗೆ ವಯಸ್ಸೆಷ್ಟು ಅನ್ನುವುದು ಮುಖ್ಯ ಅಲ್ಲ. ಹಾಗಿದ್ರೆ ಉತ್ಸಾಹಿತನಾಗಿ ಮುಂದೆ ಹೋಗಬೇಕು ಅಂತಾದರೆ ನಿರೀಕ್ಷೆ ಇಟ್ಟುಕೊಳ್ಳಬೇಕು. ಹಾಗೆ ನಿರೀಕ್ಷಿಸುತ್ತಾ ಇರುವ ಕಾಲಕ್ಕೆ ಆಡಿದ್ದನ್ನೆಲ್ಲ ಮಾಡಿ ಮುಗಿಸಿ ಆಗಿದೆ ಅಂತ ಒಂದು ಸಮಾಧಾನ ಆಯಾಯ ದಿನದ್ದು. ಹುಡುಗನ ಸಮಾಧಾನಕ್ಕೆ ಮೊನ್ನೆ ನನ್ನ ಬಾಯಿಂದ ಒಂದು ಮಾತು ಬಂದೋಯ್ತು. ದಿನವೊಂದಕ್ಕೆ 10,000 ಮಂದಿ ಮುಕುಟವರ್ಧನರ ಶಿರಚ್ಚಂಡಾಡ್ತೇನೆ, ಅಷ್ಟು ಮಾಡ್ತಾ ಬಂದಿದ್ದೇನೆ. ಇದರಿಂದ ಅವನಿಗೆಷ್ಟು ಲಾಭ ಆಯಿತೋ, ಇವರಿಗೆ ಇದರಿಂದ ಏನು ನಷ್ಟ ಬಂತೋ, ಇದರ ಲೆಕ್ಕಾಚಾರಕ್ಕೆಲ್ಲ ನಾನಲ್ಲ. ಯಾಕೆ? ಎಲ್ಲದಕ್ಕೂ ಲೆಕ್ಕಾಚಾರ ಮಾಡುವ ಅಲ್ಲಿ ಕುಳಿತುಕೊಂಡಿದ್ದಲ್ಲ, ಮತ್ತು ನಾನು ಯಾಕೆ ಅದಕ್ಕೆಲ್ಲ ಯೋಚನೆ ಮಾಡೋದು? ನಾವಾಗ ಅವನ ಹೆಗಲ ಮೇಲೆ ಎಲ್ಲ ಹೊರೆ ಹಾಕಿ ಬಿಟ್ಟಿದ್ದೇವೆ, ಎಲ್ಲ ಅವನೇ ಮಾಡಿಸುವುದು ನಮ್ಮ ಹತ್ರ ಅಂತ. ಈಗ ಅವನಿಗೆ ಬೇಕಾಗಿ ನಾವು ಮಾಡುತ್ತಿರುವುದು ಅನ್ನುವಂತಹ ಭಾವ ನನ್ನಲ್ಲಿ ಸ್ಥಾಯಿಯಾಗಿ ಉಳಿದಿರುವಾಗ, ಹಾಗಿದ್ರೆ ಈಗ ನಾನು ಅಪೇಕ್ಷಿಸಿದ್ದು ನನಗೆ ಅವನಿಂದ ಯಾಕೆ ಇನ್ನೂ ಸಿಗದೆ ಉಳಿದಿದೆ? ಇದಲ್ಲೋ ಪ್ರಶ್ನೆ ಇರುವುದು. ಪ್ರಪಂಚದಲ್ಲಿ
ಅವರವರಿಗೆ ಅವರವರೇ ಪ್ರಶ್ನೆ ಆಗುವ ಕಾಲಕ್ಕೆ ಸಂಕಟ ಬರುವುದು. ಈಗ ಊರಿನವರಿಗೆ ಪ್ರಶ್ನೆ ಆಗುವಾಗ ನಾವು ಬದುಕ್ತೇವೆ ಬಹಳ ಸಲ. ಊರಿನವರಿಗೆಲ್ಲ ಪ್ರಶ್ನೆ, ಇವರು ಯಾಕೆ ಹೀಗೆ ಅಂತ ಗೊತ್ತಾಗೋದಿಲ್ಲ. ಕೆಲವು ಸಲ ನಮಗೆ ನಾವೇ ಪ್ರಶ್ನೆ ಆಗುವುದು, ಯಾಕೆ ಇದು ಹೀಗೆ? ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು? ನೋಡ್ತಾ ಇದ್ದೇನೆ 8 ದಿವಸಗಳಲ್ಲಿಯೂ ಈ ಪುಣ್ಯಾತ್ಮ ಮಾಡುತ್ತಿರುವಂತಹ ಕೆಲಸ ಭಕ್ತವತ್ಸಲ, ಶರಣೋದ್ಧಾರಕ, ಶರಣರನ್ನು ಪೊರೆಯುವಂತಹ ಕಾಯಕಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡ ವಿಧಾನ ನೋಡಿ. ಮಾಡಬೇಕಾದ ಕರ್ತವ್ಯವನ್ನು ಬದ್ಧತೆ ಅನ್ನುವಂತಹ ಭಾವದಿಂದ ಸ್ವೀಕರಿಸಿ ಅದನ್ನು ಅನುಷ್ಠಾನದಲ್ಲಿ ಉಳಿಸಿಕೊಂಡವ ಯಾವ ಕೆಲಸ ಮಾಡಿದ್ರು ಅಂದರೆ ಮಾಡಬೇಕಾದದ್ದೇ ಕೆಲಸವನ್ನು ಆಯ್ಕೆಯಾಗಿ ಸರಿಯಾಗಿ ಮಾಡಿದರೆ ಅವನದ್ದಾದಂತಹ ಸ್ಥಾನಮಾನಕ್ಕೆ ಕೊರತೆಯಾಗುವುದಿಲ್ಲ ಅನ್ನುವುದಕ್ಕೆ ಅವನಿಗೆ ಬಂದ ಹೊಸ ಹೆಸರೇ ಸಾಕ್ಷಿ, ಪಾರ್ಥ ಸಾರಥಿ ಅಂತ. ಮೊದಲು ಪಾಂಡವರ ಸಾರಥಿ, ಅದಕ್ಕಿಂತಲೂ ಮೊದಲು ಸನಾತನ ಸಾರಥಿ, ಈಗ ಪ್ರಸಕ್ತ ಮೊನ್ನೆ ಯುದ್ಧ ಪ್ರಾರಂಭ ಆದ ಮೇಲೆ ಪಾರ್ಥ ಸಾರಥಿ. ಇನ್ನು ಎಲ್ಲಿಯವರೆಗೆ ಪಾರ್ಥ ಸಾರಥಿಯೋ ನಮಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ನಮ್ಮ ಪಕ್ಷದವರು ಭಾವಿಸಿದ್ದೇಗೆ ಪಾರ್ಥ ಸಾರಥಿ ಅಂದರೆ ಅರ್ಜುನನ ರಥದ ಮೂತಿಯಲ್ಲಿ ಕುಳಿತಿದ್ದಾನೆ, ಆದ್ದರಿಂದ ಅರ್ಜುನ ನಾಮಕನಾದಂತಹ ಪಾರ್ಥನ ಸಾರಥಿ. ಈಗ ಅದೇ ಆಗಬೇಕು ಅಂತ ಇಲ್ಲಲ್ಲ. ಈಗ ಮತ್ತೆ ನಾವು ಕೈಯಲ್ಲಿ ಬಿಲ್ಲುಬಾಣ ಹಿಡ್ಕೊಂಡು ಬಂದದ್ದು ಯಾವ ಧರ್ಮದಿಂದ? ಪಾರ್ಥ ಧರ್ಮದಿಂದಲೇ ಅಲ್ಲೋ, ಪಾರ್ಥಿವ ಧರ್ಮದಿಂದಲೇ. ಅದು ಹೌದಾದರೆ ನಮಗೂ ಸಾರಥಿ ಆಗಬೇಡ ಅವ. ಅಂದರೆ ನಮ್ಮ ಬುದ್ಧಿ ದೇವರು ತೋರಿಸಿದ ದಾರಿಯಲ್ಲಿ ಹೋದರೆ ನಾವು ಪಾರ್ಥ ಸಾರಥಿಗಳೇ, ಮತ್ತೆಂಥದ್ದು? ನೋಡುವ, ನಾವು ಕೈಗೊಂಡಂತಹ ಈ ಕರ್ತವ್ಯದಲ್ಲಿ ದೇವರ ಮನಸ್ಸು ಹೇಗೆ, ಸಮಾಧಾನ ಹೇಗೆ ತಿಳಿಬೇಕು ಅಂತಾದರೆ ಕಾಣಿಸುತ್ತಿರುವಂತಹ ಮುರಹರನನ್ನೇ ಮಾತಾಡಿಸಬೇಕಷ್ಟೆ. ಯಾಕೆ? ನಮ್ಮಿಂದ ಕತ್ತರಿಸುವುದಕ್ಕಾಗುವುದಿಲ್ಲ ಅಂತ ಆದರೆ ಭವಬಂಧನವನ್ನು ಕತ್ತರಿಸುವ ಸಾಮರ್ಥ್ಯವುಳ್ಳವನಿಗೆ ಮೊರೆ ಹೋಗುವುದೇ ಪ್ರಧಾನವಾದದ್ದು. ಅದಕ್ಕೆ ಶರಣಾಗತಿ ಅಂತ ಹೆಸರು. ಮತ್ತು ಕೇವಲ ಮುಂಭಾಗದಲ್ಲಿ ಕೈ ಮುಗಿದು ಕಾಲಬುಡದಲ್ಲಿ ಕುಳಿತರೆ ಶರಣಾಗತಿ ಅಲ್ಲ, ಮಾನಸಿಕವಾಗಿ ಶರಣಾಗತಿ ಆಗಬೇಕು. ನೀನಲ್ಲದೆ ಮತ್ತೊಬ್ಬ ಇಲ್ಲ, ಈ ಭಾವಕ್ಕೆ ಬರಬೇಕು. ಹಾಗಾಗಿ ದೇವರನ್ನೇ ಮಾತಾಡಿಸುವ. ಕೆಲವೆಲ್ಲ ನಮಗೂ ಅನುಮಾನಗಳುಂಟು, ಒಂದು ಉತ್ತರ ಸಿಗಲಿ. ಹೇಗೂ ಹೇಳುವುದಕ್ಕೆ ಅಂತಲೇ ಸಿದ್ಧನಾದ ಮಾತ ಮೊನ್ನೆ ಮೊದಲನೇ ದಿವಸವೇ ಕಾಣಿಸಿಕೊಟ್ಟಿದ್ದಾನೆ. ತಾನು ಹೇಳುವುದಕ್ಕಿದ್ದವ ಅಂತ. ಗೀತಾಚಾರ್ಯ ಒಂದು ಹೊಸ ಹೆಸರು. ಭೀಷ್ಮಾಚಾರ್ಯ ಗೀತಾಚಾರ್ಯನನ್ನು ಮಾತಾಡಿಸುವ. ವಾಸುದೇವ ಮೂರ್ತಿ ನಮೋ ನಮಃ. ಆಚಾರ್ಯರಿಗೆ ಪ್ರತಿವಂದನೆಗಳು. ಅಲ್ಲ, ನಾನು ಹೆಸರು ಹೇಳಿ ನಮಸ್ಕಾರ ಮಾಡಿದ್ರು ನೀನು ಕೈ ಮುಗಿಯುವುದು ಸರಿಯಾ? ನೋಡುವ, ನಾನು ಹೆಸರು ಹೇಳಿಯೇ ಅಲ್ವೋ ನಮಸ್ಕಾರ ಮಾಡಿದ್ದು. ನಾನೆಂಥದ್ದು ಸಾಂದೀಪನಿಯ ಆಚಾರ್ಯರೇ ಅಂತ ಹೇಳಲಿಕ್ಕೆ? ಈಗ ನನ್ನನ್ನು ಎಂಥದ್ದು ಅಂತ ತಿಳಿದೆ ನಮಸ್ಕಾರ ಮಾಡಿದ್ದು? ವಾಸುದೇವ ಮೂರ್ತಿ ಅಂತ ಅಲ್ವ? ಅದು ಇವತ್ತೇ ಹಾಗೆ ಕಾಣುವುದ ಕಾರಣ. ಈಗ ನಿನ್ನೆ ಕಾಣಲಿಲ್ಲ ಅಂತ ಯಾರು ಹೇಳಿದ್ದು? ಅಲ್ಲ, ನಿನ್ನೆ ನೀನು ಕಾಣಲಿಲ್ಲ ಅಷ್ಟೇ. ಅಲ್ಲಲ್ಲ, ನಾನು ಕಂಡ ಕಾಲದಲ್ಲಿ ನಿಮ್ಮ ಕೈಯಲ್ಲಿ ಕೈದು ಇತ್ತು ನಿನ್ನೆ. ಹೌದೌದು. ಇವತ್ತು ಕೈ ಮುಗಿಯುವಾಗ ಕೈದನ್ನು ಕೆಳಗಿರಿಸಿದ್ದೀರಿ. ಅದು ಕೆಳಗಿರಿಸುವ ಕೈದಾದ್ರೆ ನಿನ್ನೆ ಯಾಕೆ ಕೈಯಲ್ಲಿ? ನಿನ್ನೆ ಕೈಯಲ್ಲಿದ್ದದ್ದು ಸರಿ ಆದರೆ ಇವತ್ತು ಯಾಕೆ ಕೆಳಗೆ ಅಂತ? ಪ್ರಾದೇಶಿಕವಾಗಿ ಅರ್ಥ ವ್ಯತ್ಯಾಸ ಇರುವ ಶಬ್ದ ಅದು ಕೈದು ಅನ್ನೋ. ಹೌದೌದು ಹೌದು. ಕೆಲವು ಸಲ ಮುಗಿಸುವುದಕ್ಕೂ ಕೆಲವು ಪ್ರದೇಶದಲ್ಲಿ ಹಾಗೆ ಹೇಳುದು, ಇನ್ನು ಕೈದು ಮಾಡು ಅಲ್ವಾ? ನಿನ್ನೆ ಅವರಿಗೆ ಕೈದು ಹಿಡಿದೇ ಮಾಡಿದ್ದು ಅಲ್ವಾ? ಇದು ಹೇಗೆ? ಸಮಯ ಉಂಟಾ? ನನಗೆ ನಿರೀಕ್ಷೆ ಉಂಟು ಕೆಲವರ ಸಮಯದ್ದು. ನಾನು ಆ ನಿರೀಕ್ಷೆ ಇಟ್ಟೇ ನೀನು ಬಂದವಾದ್ದರಿಂದ ಕೇಳಿದ್ದು. ಹೇಗೆ ನಮಗೆ ಸಮಯ ಉಂಟಾ ಅಲ್ಲ ಮುಗೀತಾ ಅಂತ. ಆದರೆ ಉಳಿದವರಾಗಿ ನಿಮಗೆ ಆಗುವುದಿಲ್ವಲ್ಲ ಆಚಾರ್ಯರೇ? ನಿಮ್ಮ ಸಮಯ ನೀವೇ ನಿರ್ಣಯಿಸುವುದು ಅಂತ ನಿಮ್ಮ ಅಪ್ಪ ಅಲ್ವ ನಿಮಗೆ ಸಮಯ ಕೊಟ್ಟದ್ದು? ಹೌದೌದು. ಎಲ್ಲರ ಜನ್ಮಕ್ಕೆ ಕಾರಣರಾದಂತಹ ಜನಕ ಹೇಳುವುದೇನು? ಮಗ ಚಿರಂಜೀವಿ ಆಗಲಿ ಅಂತ. ಹೌದೇ ಅಲ್ವ? ಹೌದು. ಮಗನನ್ನು ಕರೆಯುವುದೇ ಚಿರಂಜೀವಿ. ಹೌದೌದು. ನನಗಪ್ಪ ಪ್ರತ್ಯೇಕ ಎತ್ತಿ ಹೇಳಿದ್ರು, ನಿನ್ನ ಸಾವು ನಿನ್ನ ನಿರ್ಣಯದಲ್ಲಿ ಇರಲಿ ಮಗ ಅಂತ ಅಲ್ವಾ? ಆದ್ರೆ ಒಂದು ಉಂಟು, ಈಗ ಚಿರಂಜೀವಿ ಆಗುವಂತ ಅಪ್ಪ ಆಶೀರ್ವಾದ ಮಾಡ್ತಾ ಇರುವಾಗಲೇ ಯಾವುದೋ ಒಂದು ಮಗ ಬೇಗ ತೀರಿದ್ರು
ಆ ಆಶೀರ್ವಾದ ಸುಳ್ಳು ಅಂತ ಲೋಕದ ಆಸ್ತಿಕರು ಶಂಕಿಸುವುದಿಲ್ಲ. ಇಲ್ಲ, ಆದ್ರಿಂದ ಬೇಗ ಹೋದರೆ ತೊಂದರೆ ಇಲ್ಲ ಅಂತಲ್ಲ. ಆಗಲ್ಲ. ಅದೀಗ ಏನಾಗಿದೆ ಗೊತ್ತುಂಟ, ಹಿರಿಯರ ಆಶೀರ್ವಾದದಲ್ಲಿ ನಮಗಿರುವುದು ಶ್ರದ್ಧೆ. ಆದ್ದರಿಂದ ಮತ್ತೆ ಪ್ರಶ್ನೆ ಇಲ್ಲ ಅದಕ್ಕೆ. ಹೌದೌದು, ಅದನ್ನು ವಿಮರ್ಶೆ ಮಾಡಲಿಕ್ಕೆ ಆದ್ರಿಂದಲೇ ಶ್ರದ್ಧೆ ಬಂದವ ವಿಮರ್ಶೆ ಇಲ್ಲ. ವಿಮರ್ಶೆ ಇರುವುದು ಎಲ್ಲಿ? ಶ್ರದ್ಧೆ ಇಲ್ಲಿ ಅಲ್ಲ, ವಿವೇಚನೆ ಅಲ್ವಾ? ಹಾಗಾಗಿ ಹಿರಿಯರು ಚಿರಂಜೀವಿಗಳಾಗು ಹೇಳಿದ್ದು ಒಳ್ಳೆಯ ಆಶಯದಿಂದಲೇ. ಈಗ ಚಿರಂಜೀವಿ ಅನ್ನುವ ಶಬ್ದವೇ ಮಕ್ಕಳ ಮಟ್ಟಿಗೆ ಹೇಗಾಗಿದೆ ಕೇಳಿದರೆ ಅದೊಂದು ಪ್ರತ್ಯಾಮ್ನಾಯ ಶಬ್ದ ಅಂತ ಆಗಿ ಹೋಗಿದೆ. ಚಿರಂಜೀವಿ ಅಂದರೆ ಮಗ ಅಂತ ಆಗಿದೆ. ಹಾಗಾಗಿ ಹೋಗಿದೆ. ಆದರೆ ಒಂದು ಚಿರಂಜೀವಿತ್ವಕ್ಕೊಂದು ವಿಶಾಲ ವ್ಯಾಖ್ಯಾನ ಮಾಡುವುದಿದ್ರೆ, ಅಳಿಯುವ ಮೊದಲು ಸದಾ ಉಳಿಯುವ ಕೀರ್ತಿಯನ್ನು ಗಳಿಸಿದವನು ಮತ್ತೆ ಅಳಿದು ಹೋದರು ಉಳಿದಂತೆ, ಚಿರಂಜೀವಿಯಾದಂತೆ. ಈಗ ಲೋಕಕ್ಕೆ ಕೌತುಕ ಏನು ಅಂದರೆ, ಉಳಿಯಬಹುದಾದ ಆಚಂದ್ರಾರ್ಕ ಉಳಿಯಬಹುದಾದ ಅನೇಕ ಮಹತ್ ಸಾಧನೆ ಮಾಡಿದವರು ಕೂಡ ಮತ್ತು ಇದ್ದಾರೆ ಅಂತ ಆಗುವಾಗ ಇನ್ನು ಇವರು ಹೋಗುವ ಮೊದಲು ವಾಕ್ಯ ಪೂರ್ತಿ ಮಾಡುದು. ಸರಿ, ನಿಮ್ಗೆ ಅರ್ಥ ಆದ್ರೆ ನನಗೆ ಮತ್ತೆ ಪೂರ್ತಿ ಮಾಡಬೇಕು ಅಂತಿಲ್ಲ. ನನಗೆ ಪ್ರಾರಂಭ ಮಾಡುವಾಗಲೇ ಅರ್ಥ ಆಗಿದೆ. ಚಿರಂಜೀವಿತ್ವಕ್ಕೊಂದು ಹೊಸ ವ್ಯಾಖ್ಯಾನ ದೇವರ ಬಾಯಿಂದ ಬರುವಾಗಲೇ ಗೊತ್ತಾಯ್ತು ಇದು ಎಲ್ಲಿಗೆ ಉಂಟು ನೋಟ ಇದರದ್ದು ಉಂಟು. ಹಾಗಿದ್ರೆ ಈಗ ದೇವರಾಗಿಯೇ ಮಾತಾಡೋದಲ್ವಾ? ನಾನು ಅಜ್ಜನ ಮಾತು ಕೇಳಿದ ಹಾಗೆ ಕೇಳ್ತೇನೆ. ನಾನು ದೇವರ ಹತ್ರವೇ ಮಾತಾಡೋದಲ್ವ? ಏನು ಮಾತು? ಚಿನ್ಮಯ ಚಿನ್ಮಯನೇ ಲಾಲಿಪುದು, ಚಿನ್ಮಯನೇ ಲಾಲಿಪುದು ಪುಣ್ಯವಂತಗೆ ಚಿನ್ಮಯ ಚಿನ್ಮಯನೇ ಲಾಲಿಪುದು ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗೆ ಮಣ್ಣೆ ಹೊನ್ನಹುದ ಘೋರಾರಣ್ಯಗೆ ಪಟ್ಟಣಗೆ ಚಿನ್ಮಯ ಲಾಲಿಪುದು ಪುಣ್ಯಹೀನಗೆ ರಾಜ್ಯ ಕಾನನವಕ್ಕೆ ಪುಣ್ಯಹೀನಗೆ ರಾಜ್ಯ ಕಾನನವಕ್ಕೆ ಮತ್ತೆ ಚಿನ್ನಗಳು ಮೃತ್ತಿಗೆಗಳಂತೆ ತೋರುವವು ಮತ್ತೆ ಚಿನ್ನಗಳು ಮೃತ್ತಿಗೆಗಳಂತೆ ತೋರುವವು ಚಿನ್ಮಯನೇ ಲಾಲಿಪುದು ಲಾಲಿಪುದು ಚಿನ್ಮಯ ಚಿನ್ಮಯ ಆಚಾರ್ಯರೇ, ಲಾಲಿಸಬೇಕು. ಆಹಾ, ಲಾಲಿಸಬೇಕು ಅನ್ನುವುದು ನಿರ್ದೇಶನ ಅಲ್ಲ, ವಿನಂತಿ. ಅದು ಗೊತ್ತಾಯಿತು. ಮೊಮ್ಮಕ್ಕಳ ಅಜ್ಜನ ಹತ್ರ ಹೇಳುವಾಗ ನನ್ನ ಹತ್ರ ಅಜ್ಜ ಹೇಳುವುದು
ಯಾಕೆ ಅಂದರೆ ನಿನ್ನನ್ನು ಚಿನ್ಮಯ ಅಂತ ಗುರುತಿಸಿದ ಮೇಲೆ ನಾನು ಮೊಮ್ಮಗನೇ ಅಲ್ವ ನಿನಗೆ? ಗೊತ್ತಾಯ್ತಾ ಭಾವ ಸಂಬೋಧನೆಯಿಂದಲೇ ಅಲ್ಲ, ನಿನ್ನ ಪಾದಮೂಲದಿಂದಲೇ ಹುಟ್ಟಿದವಳು ನನ್ನ ಅಮ್ಮ ಗಂಗಾಭವಾನಿ. ಓಹೋ, ಆ ಗಂಗಾಭವಾನಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದವನು ನಾನು. ಆದ್ದರಿಂದ ಒಂದು ಅನುಸ್ಯೂತವಾದಂತಹ ಸಂಬಂಧ ಉಂಟು. ಈ ಅಜ್ಜ ಮೊಮ್ಮಕ್ಕಳೊಳಗಿನ ಸಂಬಂಧ ಅನ್ನುವುದು ಬಹಳ ಸಂಕೀರ್ಣವಾದದ್ದಲ್ವ ಸ್ವಾಮಿ? ಯಾಕಂದರೆ ತೀರ್ಮಾನವನ್ನು ಕೈಗೊಳ್ಳುವಲ್ಲಿ ಎಷ್ಟು ಯೋಚಿಸಿದರೂ ಸರಿಯಾದಂತಹ ಒಂದು ನಿರ್ಣಯವನ್ನು ಕಂಡುಕೊಳ್ಳುವಲ್ಲಿ ಸಾಮರ್ಥ್ಯ ಸಾಕಾಗದೆ ಹೋಗ್ತದೆ. ಈಗ ನನಗೂ ಆದದ್ದೇ ಅಜ್ಜನ ಮೊಮ್ಮಕ್ಕಳ ಸಂಬಂಧ ಹೇಗಿರಬೇಕು ಅಂತ. ಇದೀಗ ಯಾರ ಹತ್ರ ಕೇಳುವುದು ನಾನು? ಅಜ್ಜ ಮೊಮ್ಮಕ್ಕಳ ಸಂಬಂಧ ಇರುವ ನಾವೇ ಒಂದು ಮಾತಾಡಿ ಬಿಡುವ ಹೇಗಿರಬೇಕು ಅಂತ. ಮಾತಾಡುವ ಅಲ್ವ? ನೀನು ಸ್ವಲ್ಪ ವ್ಯವಧಾನದಲ್ಲಿ ಇದ್ದಾಗೆ ಕಾಣ್ತದಲ್ವ? ನಮಗೆ ಪ್ರತಿಜ್ಞೆ ಇಲ್ವಲ್ಲ. ದಿನ ಒಂದಕ್ಕಿಷ್ಟು ಸಾವಿರ ಅಂತ ಯಾವ ಪ್ರತಿಜ್ಞೆಯೂ ಇಲ್ವಾ? ಈಗ ಯಾವುದನ್ನು ನೋಟ ಇಟ್ಟು ಈ ಮಾತು ಕೇಳಿದ್ದು? ಅಲ್ಲ, ಕೇಳಿದ್ದು ನಾನು. ಅಲ್ಲ, ಉಂಟ ಇಲ್ವೋ ನೋಡ್ಬೇಕಾಗ್ತದೆ ಹೇಳಿದ್ದು ನಾನು. ಅಲ್ಲ, ಆದಿದ್ದು ನೀವು ನೋಡಿ, ಇದ್ದದನ್ನು ನೋಡಿದ್ರೆ ನನಗೆ ಆಕ್ಷೇಪ ಇಲ್ವಪ್ಪ. ಹೌದಪ್ಪ. ಈಗ ನೀವು ಮಾಡಿದ್ದನ್ನು ನಾವು ನೋಡುದಿಲ್ವೋ? ಈಗ ಪ್ರತಿಜ್ಞೆ ಅಂದ್ರೆ ದೊಡ್ಡ ವಿಷಯ ಎಂತದ್ದು. ನಿಜವಾಗಿ ಪ್ರತಿಜ್ಞೆ ಮಾಡಿದರೆ ಒಂದು ದೃಷ್ಟಿಯಿಂದ ನಮ್ಮ ಕುರಿತು ಅವರಿಗೆ ವಿಶ್ವಾಸ ಇಲ್ಲ ಅನ್ನುವುದನ್ನು ನಾವು ಒಪ್ಪಿಕೊಂಡಿದ್ದೇವೆ ಅಂತ ಅರ್ಥ ಅಲ್ಲ. ಮತ್ತೆಂತದ್ದು? ಈಗ ಅಲ್ಲದ್ರೆ ನಮ್ಮ ಹುಡುಗರ ಮುಂಭಾಗದಲ್ಲಿ ನಾವು ಸ್ವರದೊಡ್ದು ಮಾಡಿ ಹೇಳಬೇಕಾದ ಅವಶ್ಯಕತೆ ಯಾಕೆ ಬರ್ತದೆ? ಅಪನಂಬಿಕೆ ಉಂಟು ಅಂತ ಸ್ವರದೊಡ್ಡದಾಗುವಾಗಲೇ ಗೊತ್ತಾಗ್ತದೆ. ನಮ್ಮನವರು ನಂಬದೇ ಇದ್ದಾರೆ ಅನ್ನುವುದು ಗೊತ್ತಾದ್ದರಿಂದಲೇ ಪ್ರತಿಜ್ಞೆ ಬೇಕಾಗಿ ಬರುವುದು. ಅಲ್ಲಿ ಪ್ರತಿಜ್ಞೆ ಅಂತದ್ದು. ಮತ್ತೆ ಕೆಲವರು ನಂಬದಂತಿರುವುದು ನಾವು ಹಾಗಿದ್ದರಿಂದ ಮತ್ತಷ್ಟು ನಂಬಿಕೆ ಭರಿಸ್ತಾರೆ ಅವರು ಅಂತ ಗೊತ್ತಿದ್ದರಿಂದ. ಹೌದಪ್ಪ, ಹೌದೌದು. ಕಾರ್ಯಜಾಣರು ಪ್ರಪಂಚದಲ್ಲಿ ಯಥೇಚ್ಛ ಇದ್ದಾರೆ, ಹೇಳಲಿಕ್ಕಾಗುವುದಿಲ್ಲ, ಗೊತ್ತೇ ಆಗುವುದಿಲ್ಲ ಏನು ಅಂತ. ಹೋಗ್ಲಿ, ಈಗ ಊರಿನ ಸುದ್ದಿ ನಮಗೆ ಅಷ್ಟೇ. ಹಾಗೆಂದು ಊರಿಗೆ ಸಂಬಂಧಪಡದೇ ಇದ್ದ ಸುದ್ದಿ ನಾವು ಮಾತಾಡುವುದು ಯಾಕೆ? ಈಗ ಮಾತಾಡಿದರೆ ಏನಾದೊಂದು ಊರಿಗೆ ಪ್ರಯೋಜನ ಆಗಬೇಕು ಅಲ್ವಾ? ಆದ್ದರಿಂದಲೇ ಪ್ರಪಂಚದಲ್ಲಿ ಆಗುವಂತಹ ವಿದ್ಯಮಾನಗಳನ್ನೆಲ್ಲ ಗಮನಿಸಿ ಉಳಿದವರಿಗಾದ್ರೆ ಕೇಳಬಹುದು ಆಚಾರ್ಯರೇ, ಊರಿನ ಸುದ್ದಿ ನಮಗೆ ಯಾಕೆ ಅಂತ. ಸಂಸಾರದ ಮಧ್ಯದಲ್ಲಿ ಸನ್ಯಾಸಿ ಅಂತಿದ್ದವರು ನೀವು. ಸನ್ಯಾಸಿ ಆದರೂ ಸಂಸಾರದ ಮಧ್ಯದಲ್ಲೇ ಇರುವವರು. ಆದ್ರಿಂದ ನೀವು ಊರಿದ್ದು ಮಾತಾಡ್ಬೋದು, ಕಾಡಿದ್ದು ಮಾತಾಡ್ಬೋದು, ಹೌದಪ್ಪ, ಇಹದ್ದು ಮಾತಾಡ್ಬೋದು, ಪರದ್ದು ಮಾತಾಡ್ಬೋದು, ಬಂಧನದ್ದು ಮಾತಾಡ್ಬೋದು, ಮೋಕ್ಷದ್ದು ಮಾತಾಡ್ಬೋದು, ಸರ್ವತಂತ್ರ ಸ್ವತಂತ್ರ. ಸಂಸಾರದ ಮಧ್ಯದಲ್ಲಾದ್ರೂ ನಾವು ಸನ್ಯಾಸರೇ. ಹೌದು, ಅದಕ್ಕಿಂತ ಆಚೆಗಿಲ್ಲ. ನಮ್ಮ ಸನ್ಯಾಸಿಗಳಾದ್ರೂ ನೀವು ಇರುವುದು ಸಂಸಾರಿಗರು. ಮತ್ತೆ ನನ್ನಷ್ಟು ದೊಡ್ಡ ಸಂಸಾರಿಗರು ಯಾರು? ಈಗ ಇಲ್ಲಿ ಸೇರಿದವರೆಲ್ಲ ನನ್ನ ಸಂಬಂಧಿಗಳೇ ಅಲ್ವ? ಹೌದಪ್ಪ, ಅಲ್ವಾ? ನೀನು ಸೇರಿದ ಹಾಗೆ. ಹೌದು. ಅಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, 105 ಮೊಮ್ಮಕ್ಕಳು ಅಂದ್ರೆ ಎಂತ ಯೋಗ. ಈಗ ಹೆಂಡತಿ ಮಕ್ಕಳಿದ್ದವರಿಗೆಲ್ಲ ಮೊಮ್ಮಕ್ಕಳಾಗ್ತದೆ ಅಂತ ನಿರ್ಣಯ ಅದಿಲ್ಲ ಅಲ್ಲ. ನಮಗೊಂದು ಸಮಾಧಾನ, ಈ ಪ್ರಪಂಚದಲ್ಲಿ ಸಂಬಂಧ ಅನ್ನುವುದು ಸಾಧ್ಯವಾಗುವುದಕ್ಕೆ ಸಂಸಾರ ಅನ್ನುವಂತಹ ಮಾಧ್ಯಮವೇ ಆಗಬೇಕಾದದ್ದಿಲ್ಲ, ಮನಸ್ಸೇ ಪ್ರಧಾನ ಅಂತ ಅಲ್ವಾ? ನಾವು ಹೇಗೆ ಸ್ವೀಕರಿಸ್ತೇವೆ ಅನ್ನುವುದರ ಮೂಲಕವಾಗಿ. ಒಂದು ದೃಷ್ಟಿಯಿಂದ ನೀನು ಹಾಗೆಲ್ಲೋ ವಿಶ್ವ ಕುಟುಂಬಿ ವಸುಧೈವ ಕುಟುಂಬ, ನಿನ್ನ ಕುರಿತಾಗಿ ಹಾಗಲ್ಲೋ ಶ್ರದ್ಧಾವಂತರು ಗುರುತಿಸಿದ್ದು ನಿಜ. ನಮ್ಮ ವಿಶ್ವದ ವ್ಯಾಪ್ತಿ ಸ್ವಲ್ಪ ಕಡಿಮೆ ಅಷ್ಟೇ ಇರುವುದು. ಹಸ್ತಿನಾವತಿಯ ಸೀಮೆಯ ಒಳಗುಂಟದು, ಅದರಿಂದ ಆಚೆಗಲ್ಲ. ಎಲ್ಲ ನಾವು ಇಟ್ಟುಕೊಂಡಾಗುಂಟು ಅಲ್ವ? ಹೌದು. ಅಲ್ಲ, ಹಸ್ತಿನಾವತಿಯ ಸೀಮೆಯಲ್ಲಿ ಉಂಟು. ಅದೇ ನೀವು ಇಟ್ಟುಕೊಂಡಾಗುಂಟು. ಹೌದಾ? ಅದಕ್ಕಿಂತ ಕಡಿಮೆ ಆಗಲಿಲ್ಲ. ನೀನು ಒಂದೊಂದು ವಾಕ್ಯ ಹೇಳುವಗಳು ಗೊತ್ತಾಗ್ತದೆ ನಿನ್ನ ನೋಟ ಯಾವುದು ಅಂತ. ನಾನು ಒಂದೊಂದಕ್ಕಿಂತ ಹೆಚ್ಚು ಹೇಳುವುದೇ ಇಲ್ಲ, ನಿಮಗಲ್ಲೂ ಹೇಳುವುದು. ಲಾಲಿಸಬೇಕು. ಯಾಕೆ? ಈ ಪ್ರಪಂಚದ ಆಗುಹೋಗುಗಳ ಕುರಿತಾಗಿ ಇಂದಿಗೂ ಒಂದು ಇದಮಿತ್ತಂ ಅನ್ನುವಂತಹ ತೀರ್ಮಾನಕ್ಕೆ ಬರುವುದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ನನಗೆ ಸಾಧ್ಯ ಆಗಲಿಲ್ಲ ಅಂದರೆ ನನ್ನಿಂದ ಆಗದಿದ್ದದ್ದು ಯಾರಿಂದಲೂ ಆಗುವುದಿಲ್ಲ ಅನ್ನೋ ಹೆಗ್ಗಳಿಕೆಯಿಂದ ಹೇಳಿದ್ದಲ್ಲ. ಇಷ್ಟು ವರ್ಷ ಬದುಕಿದ್ರು ನನ್ನಿಂದ ಆಗಲಿಲ್ಲ. 4 ಗುರುಗಳ ಶಿಷ್ಯ ಅಂತ ನನಗೊಂದು ಹೆಗ್ಗಳಿಕೆ. ಹೌದು, ಬೇರೆ ಬೇರೆ ಗುರುಗಳ ಹತ್ರ ಬೇರೆ ಬೇರೆ ಕಲ್ತಿದ್ದೇನೆ. ಅದು 4 ಮಂದಿ ದೊಡ್ಡ ಗುರುಗಳಾದ್ದರಿಂದ ಅದೊಂದು ಹೆಗ್ಗಳಿಕೆಯಾಗಿ ಬರುವುದು ಸರಿಯಲ್ವಾ? ಮತ್ತೆ ಇನ್ನೊಂದು ಉಂಟು, ಎಷ್ಟು ಮಂದಿ ಗುರುಗಳಲ್ಲಿ ಕಲ್ತಿದ್ದಾನೆ, ಎಷ್ಟು ವರ್ಷ ಕಲ್ತಿದ್ದಾನೆ ಅನ್ನುವುದರಿಂದ ಅಲ್ಲಲ್ಲ ಒಬ್ಬನಿಗೆ ಪ್ರಾಗಲ್ಭ್ಯ ಸಿದ್ಧಿಯಾಗುವುದು. ಈಗ ನೀನು ಹೆಚ್ಚು ಕಲ್ತಿದ್ದೀಯ. ಕಲ್ತಿದ್ದೇನೆ. 64 ದಿವಸದಲ್ಲಿ ನಿನ್ನನ್ನು ಮನೆಗೆ ಕಳಿಸಿದ್ರಂತೆ ಅಲ್ವ, ಇನ್ನು ಬೇಡ ಅಂತ ಅಲ್ವಾ? ಹಾಗಿದ್ರೆ ಈಗ ನೀನು ಏನು ತಿಳಿದಿಲ್ಲ ಅಂತ ಅರ್ಥವ ಅಲ್ವಾ? ಹಾಗಾಗಿ ಎಷ್ಟು ಕಲ್ತಿದ್ದಾನೆ, ಯಾರಿಂದಲ್ಲ ಕಲಿತಿದ್ದಾನೆ ಅನ್ನುವುದರಿಂದ ಒಬ್ಬ ಬುದ್ಧಿವಂತ ಆಗುವುದಲ್ಲ, ಅವನಿಗೆ ಬರುವ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ಇನ್ನೂ ಒಂದು, ಈ ದೊಡ್ಡ ದೊಡ್ಡ ಪಂಡಿತರೇ ಸಣ್ಣ ಸಣ್ಣ ವಿಷಯದಲ್ಲಿ ಸಿಕ್ಕಿ ಬೀಳುವುದು. ದೊಡ್ಡ ದೊಡ್ಡದಕ್ಕೆಲ್ಲ ಉತ್ತರ ಗೊತ್ತಿದ್ದು ಅವರಿಗೆ, ಸಣ್ಣದಕ್ಕೆ ಗೊತ್ತಿರೋದು ಅಲ್ವಾ?
ಅದು ಮೇಲೆ ನೋಡಿಯೇ ವ್ಯವಹಾರ ಮಾಡಿದವರಿಗೆ ಕೆಳಗಿರುವುದು ಗೊತ್ತಾಗೋದಿಲ್ಲ. ಮೇಲೆ ನೋಡುದು ಯಾಕೆ ಕೇಳಿದ್ರೆ ಕೆಳಗಿನದ್ದಕ್ಕೆ ಏನಾದ್ರೂ ಕಾರಣ ಸಿಗ್ತದ ಅಂತ, ಬೇರೆ ಎಂತದಕ್ಕೂ ಅದು ನೋಡಿ ನೋಡಿ ಮತ್ತೆ ಕೆಳಗೆ ಏನಾದ್ರು ಇರ್ತದೆ ಅಂತಲೇ ಮರೀತಾರೆ. ಹೌದು, ಕೆಲವು ಸಲ ಆಗುತ್ತೆ. ಮತ್ತೊಂದು ನಿರೀಕ್ಷೆ, ಹೇಗಿದ್ರು ಕೊನೆಗೂ ಹೋಗುದು ಮೇಲಕ್ಕೆ ಅಲ್ವಾ, ಮೇಲಕ್ಕೆ ಹೋಗ್ಲಿಕ್ಕೆ ಬೇಕಾಗಿ ಅಲ್ಲಿಗೆ ನೋಡುದು ಯಾವ ಜಾಗ ಅದೀತು. ಅವರಿಗೆ ನಿರೀಕ್ಷೆ ಉಂಟೋ ಇಲ್ವೋ? ಕೆಲವರು ಮೇಲೆ ನೋಡುವವರನ್ನು ನೋಡಿ ಓ ಇವರು ಮೇಲೆ ಹೋಗ್ಲಿಕ್ಕೆ ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡ್ಲಿಕ್ಕೆ ತೊಡಗಿ ಕಾಲ ಕೆಲವಾಯ್ತು, ಇವರು ಹೋಗುದು ಕಾಡುವುದಿಲ್ಲ. ಹೌದೌದು. ಯಾಕೆಂದ್ರೆ ಹೋಗುವ ಯೋಚನೆ ಅವರದ್ದೇ ಅನ್ನುವಾಗ ಇವರು ಯೋಚನೆ ಮಾಡಿ ಇರ್ಲಿ. ಈಗ ಮೇಲೆ ಹೋಗುವುದರ ಯೋಚನೆ ಬಿಡುವ, ಈಗ ಯಾವುದರ ಯೋಚನೆ? ಈಗ ಕೆಳಗೆ ಬರುವುದರ ಯೋಚನೆ ಮಾಡುವ. ಯಾವುದು ಬರುವುದು? ಈ ಪ್ರಪಂಚದಲ್ಲಿ ಒಬ್ಬ ಜೀವಿಯಾದವ ಹುಟ್ಟಿಕೊಳ್ತಾನೆ, ಕೇವಲ ತಾಯಿಯ ಬಸರಿಯಿಂದ ಹೊರಗೆ ಬರ್ತಾನೆ, ಜನಕ ಸ್ಥಾನದಲ್ಲಿ ಪಿತೃಮಹಾಶಯ ಇರ್ತಾನೆ. ಈ ಹಿನ್ನೆಲೆಯಿಂದಷ್ಟೇ ನಾನು ಆಡಿದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಪ್ರತಿಯೊಂದು ಜೀವಿಯು ಈ ಪ್ರಪಂಚದಲ್ಲಿ ಹುಟ್ಟಿ ಬರಬೇಕು ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಒಂದು ಸಂಕಲ್ಪ ಶಕ್ತಿ ಇಲ್ವ? ಯಾವನದ್ದೋ ಒಬ್ಬ ಮಹಾನುಭಾವನ ಸಂಕಲ್ಪ ಶಕ್ತಿ ಇರಲೇಬೇಕಲ್ಲ. ಲೋಕ ನಿಯಾಮಕ ಬೇರೆ ಬೇರೆ ವಿಭಾಗದಿಂದ ಅವನನ್ನು ಗುರುತಿಸ್ತಾರೆ, ಅವರವರ ಮತಕ್ಕೆ ಸಂಬಂಧಿಸಿ, ಅವರವರ ಮತಿಗೆ ಸಂಬಂಧಿಸಿ ಅಲ್ವಾ. ಸೃಷ್ಟಿಕರ್ತನೋ, ಪಾಲನಾಕರ್ತನೋ, ಲಯಕರ್ತನೋ, ಅಥವಾ ಇದು ಮೂರು ಒಬ್ಬನೆಯೋ, ಪರಬ್ರಹ್ಮ ಸ್ವರೂಪನೋ, ಏನೇ ಇರಲಿ, ಅಂತೂ ನಮ್ಮ ಕಣ್ಣಿನಿಂದ ಕಂಡು ನಮ್ಮ ಕೈಯಿಂದ ಮುಟ್ಟಿ ಅಳತೆ ಮಾಡುವುದಕ್ಕೆ ಆಗದೇ ಇದ್ದವನು ಅನ್ನುವುದು ಸ್ಪಷ್ಟ. ಅಷ್ಟೇ ಎತ್ತರದವನು. ಅವನ ಸಂಕಲ್ಪದ ಮೂಲಕವಾಗಿ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯ ಹುಟ್ಟುವಿಕೆಯೂ ಆಗುತ್ತದೆ. ಆದರೂ ಹುಟ್ಟಿದ ಜೀವಿಗಳ ಅನುಭವ ಎಲ್ಲರದ್ದು ಒಂದೇ ತೆರನಾಗಿರುವುದಿಲ್ಲ, ಇರುವುದಿಲ್ಲ ಅಲ್ವಾ? ತರತಮ ಕಾಣಿಸ್ತದೆ ಅಲ್ವಾ? ಒಳ್ಳೆಯದು ಕೆಟ್ಟದೋ, ಸುಖವೋ ದುಃಖವೋ, ಲಾಭವೋ ನಷ್ಟವೋ ಎಲ್ಲ ಕಾಣಿಸ್ತಾ ಇರ್ತದೆ. ಹಾಗಿದ್ರೆ ಹೀಗೆ ಕಾಣುವುದಕ್ಕೆ ಕಾರಣವಾಗುವುದಕ್ಕೆ ಏನಪ್ಪ ಹಿನ್ನೆಲೆ? ಸೃಷ್ಟಿ ಮಾಡಿದಂತಹ ಭಗವಂತ ಒಬ್ಬನೇ. ಭಗವಂತ ನಿಷ್ಪಕ್ಷಪಾತಿ, ಪಕ್ಷಪಾತ ವಿದೂರ. ಯಾಕೆಂದ್ರೆ ಪಕ್ಷಪಾತ ಅನ್ನುವುದು ಮಾನವನಲ್ಲೇ ಇರಬಾರದು, ಭಗವಂತನಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಿದ್ರೆ ಪಕ್ಷಪಾತವೇ ಮಾಡದೇ ಇದ್ದಂತಹ ಭಗವಂತನಿಂದ ಸೃಷ್ಟಗೊಂಡ ಈ ಪ್ರಪಂಚದ ಅನುಭವಿಸುವ ಸ್ವಾತಂತ್ರ್ಯವನ್ನು ಹೊಂದಿದ ಅಥವಾ ಅನುಭವಿಸುವ ಆಯ್ಕೆಯನ್ನು ಪಡೆದ, ಈ ವಾಕ್ಯ ನಿನಗೆ ಅರ್ಥ ಆಗಿರಬೇಕು ಅಲ್ವಾ? ಹುಟ್ಟಿದ ಜೀವಿಗಳಿಗೆಲ್ಲ ಅನುಭವಿಸುವ ಆಯ್ಕೆ ಇಲ್ಲ. ಆಯ್ಕೆಯನ್ನು ಪಡೆದ ಅಂದ್ರೆ ಮನನಶೀಲರಾದ ಮಾನವರ ಬದುಕಿನ ಏರುಪೇರುಗಳು, ಇಳಿತ ಎತ್ತರಗಳು, ಇದನ್ನು ಅವಲೋಕಿಸಿದರೆ ಸೃಷ್ಟಿ ಮಾಡಿದ ದೇವರು ಹೀಗೆ ವ್ಯತ್ಯಾಸ ಮಾಡಲಿಕ್ಕಿಲ್ಲ. ಹಾಗೆಂದು ಇವರಿಗೆ ಆಗುತ್ತಿರುವುದು ಸುಳ್ಳಲ್ಲ. ಹಾಗಿದ್ರೆ ಏನಪ್ಪ ಕೇಳುವ ಕಾಲಕ್ಕೆ ಕೆಲವರದಕ್ಕೊಂದು ಸಮಾಧಾನವನ್ನು ಹೇಳಿದರು. ಏನು ಅಂತ? ಅದು ಅವರು ಪುಣ್ಯ ಮಾಡಿದ್ದಾರೆ ಆದ್ದರಿಂದ ಆಗ್ತಾ ಉಂಟು, ಇವರು ಪಾಪಿಗಳು ಆದ್ದರಿಂದ ಅನುಭವಿಸ್ತಾ ಇದ್ದಾರೆ. ಪುಣ್ಯವಂತನಾದವನಿಗೆ ಹೇಗೆ ಮಣ್ಣು ಹಿಡಿದರೂ ಬಂಗಾರ ಆಗುತ್ತದೆ, ಕಾಡಿನಲ್ಲಿದ್ದರೂ ನಾಡಾಗುತ್ತದೆ. ಒಬ್ಬ ಪಾಪಿಯಾದವನಿಗೆ ಅರಮನೆಯಲ್ಲಿದ್ದರೂ ಅದೇ ಕಾಡಾಗಿ ಪರಿವರ್ತಿತ ಆಗುತ್ತದೆ. ಹಿಡ್ಕೊಂಡದ್ದು ಬಂಗಾರ ಅಂತಲೇ ಆದರೂ ಮುಷ್ಟಿ ಬಿಡಿಸಿ ನೋಡುವ ಕಾಲಕ್ಕೆ ಅದು ಮಣ್ಣಿನ ಹೆಂಟೆಯಾಗಿ ಬದಲಾಗಿ ಹೋಗುತ್ತದೆ. ಹಾಗಿದ್ರೆ ಪಾಪ ಪುಣ್ಯಗಳ ಕಾರಣವಾಗಿ ಹೀಗಾಗುತ್ತದೆ. ಎಲ್ಲ ಪಾಪ ಪುಣ್ಯಗಳ ಕಾರಣವಾಗಿ, ಪಾಪ ಪುಣ್ಯ ಅನ್ನುವುದನ್ನೆಲ್ಲ ಶಾಸ್ತ್ರೀಯವಾದ ಶ್ರದ್ಧೆಯಿಂದ ನಾವು ಅಲ್ಲಗಳೆಯಲಿಕ್ಕಿಲ್ಲ. ಇದು ಕರ್ಮಭೂಮಿ. ಹೌದು. ಈ ಪ್ರಪಂಚದಲ್ಲಿ ಸಂಜನಿಸಿದವ ಪ್ರತಿಯೊಬ್ಬನೂ ಕರ್ಮವನ್ನು ಅನುಸರಿಸಿಯೇ ಮುಂದಕ್ಕೆ ಸಾಗಬೇಕಾಗುತ್ತದೆ. ಅದನ್ನು ಬಿಟ್ಟಿರುವುದಕ್ಕಿಲ್ಲ. ಈ ಸಿದ್ಧಾಂತವನ್ನು ನಾವು ಒಪ್ಪಿದರೆ ಯಾವನೂ ತನ್ನ ಅವನತಿಗೆ ಕಾರಣವಾಗಬಹುದಾದಂತಹ ಒಂದು ಉದ್ದೇಶವನ್ನು ತಾನು ಸ್ವೀಕರಿಸುವುದಕ್ಕಿಲ್ವಲ್ಲ. ಈಗ ಯಾವನಿಗಾದರೂ ಇರ್ತದ ಪತನ ಹೊಂದಬೇಕು ಅಂತ ಇಲ್ಲ. ಸಹಜವಾಗಿಯೇ ಮನಸ್ಸಿನ ಗತಿ, ಬೆಂಕಿಯ ಗತಿ ಇದೆಲ್ಲ ಊರ್ಧ್ವಮುಖವಾಗಿ ಇರುವುದಲ್ವ, ಇರಬೇಕಾದ್ದು. ಮೇಲೆ ಮೇಲೆ ಹೋಗಬೇಕು ಅಂತಲೇ ಆಲೋಚನೆ ಮಾಡುವುದು. ಮೇಲೆ ಹೋಗ್ತೇವೆ ಅಂತ ಭಾವಿಸಿ ಅವನಿಗೆ ಅರಿವಿಲ್ಲದ ಹಾಗೆ ಕೆಳಗೆ 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 ಪತನಶೀಲರಾಗುತ್ತಾ ಸಾಗುವ ಪರಿಸ್ಥಿತಿ ಬರ್ತದೆ. ಹಾಗಿದ್ರೆ ಆಯ್ದುಕೊಳ್ಳುವ ಆಯ್ಕೆಯನ್ನು ಹೊಂದಿದಂತಹ ಒಬ್ಬಾತ ಮಾನವನಿಗಾದರೂ ಆಯ್ಕೆಯನ್ನು ಮಾಡುವಲ್ಲಿ ಪೂರ್ಣ ಸ್ವಾತಂತ್ರ್ಯವೋ ಕೇಳಿದರೆ ಎಲ್ಲರೂ ಒಳ್ಳೆಯದೇ ಆಗಬೇಕಿತ್ತು, ಎಲ್ಲರಿಗೂ ಸುಖವೇ ಸಿಗಬೇಕಿತ್ತು, ಎಲ್ಲವರಿಗೂ ಲಾಭವೇ ಆಗಬೇಕಿತ್ತು. ಅದಾಗುವುದಿಲ್ಲ. ಕೆಲವರಿಗೆ ಲಾಭ, ಕೆಲವರಿಗೆ ನಷ್ಟ. ಈ ಭೇದವನ್ನು ನಾವು ಕಾಣುತ್ತೇವೆ ಅಂತ ಆದರೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಹೊಂದಿದರೂ ಆಯ್ಕೆಯಲ್ಲಿ ಅವನದ್ದೇ ಸ್ವೇಚ್ಛೆ ಪೂರ್ಣ ಪ್ರಮಾಣದಿಂದ ವಿನಿಯೋಗ ಆಗುವುದಿಲ್ಲ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಸೃಷ್ಟಿಸಿದ ದೇವರು ಪಕ್ಷಪಾತ ಮಾಡುವುದಿಲ್ಲ. ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಪೂರ್ಣ ಸ್ವೇಚ್ಛೆಯಿಂದಲೇ ನಡೆಯುವುದಿಲ್ಲ. ಹಾಗಿದ್ರೆ ಇದೆರಡರ ಮಧ್ಯದಲ್ಲಿ ಅವನ ಆಯ್ಕೆಗೆ ಕಾರಣವಾಗಬಹುದಾದಂತಹ
ಒಂದು ಮಾಧ್ಯಮ ಯಾವುದು ಅನ್ನುವಂತಹ ಒಂದು ಪ್ರಶ್ನೆ ಹುಟ್ಟುತ್ತದೋ ಇಲ್ವೋ? ಈಗ ಪುಣ್ಯ ಪಾಪಗಳಿಗೆ ಸಂಬಂಧಿಸಿ ಸಹಜವಾಗಿ ಸರಳವಾಗಿ ಹೇಳುವುದಾದರೆ ದುಃಖ ಹೇತುಕವಾದದ್ದು ಪಾಪ, ಸುಖ ಹೇತುಕವಾದದ್ದು ಪುಣ್ಯ. ನೀವೇ ಹೇಳಿದಾಗ ಎಲ್ಲರ ಅಪೇಕ್ಷೆ ಸುಖವೇ ಆಗಬೇಕು, ಪುಣ್ಯವೇ ಸಿಗಬೇಕು ಅಂತ. ಆದರೂ ಅನೇಕರು ಪಾಪಿಗಳಾಗುವುದು ನೀವಂದಂತೆ ಲೋಕದಲ್ಲಿ ಅನುಭವಿಸಿದ್ದ. ಆಗ ಕಾರಣ ವಿವೇಚನೆ ಮಾಡುವಾಗ ಕಾಣುವುದು ಗಮ್ಯ ಎಲ್ಲರದ್ದು ಅದೇ ಇದ್ದರು, ನಡೆದ ದಾರಿ ತಪ್ಪು ಅಂತಲ್ಲೂ. ಈಗ ಅದನ್ನು ಸಂಪಾದಿಸುವುದಕ್ಕಾಗಿ ಯಾವ ದಾರಿಯಲ್ಲಿ ಹೋಗಿದ್ದಾರೆ ಅದೇ ತಪ್ಪು ಅಂತ ನಿರ್ಣಯ ಅಲ್ವೋ? ಹೌದಪ್ಪ, ತಪ್ಪು ದಾರಿಯಿಂದ ಹೋದದ್ದರಿಂದಲೇ ಹಾಗೆ ಸಿಕ್ಕುವುದು. ಆದ್ದರಿಂದಲೇ ಕರ್ಮದೋಷದಿಂದಲಾಗಿ ಪಾಪ, ಕರ್ಮ ಸರಿಯಾಗಿ ಸಮುಚಿತವಾಗಿದ್ದರಿಂದ ಪುಣ್ಯ ಅಂತ ಒಂದು ಸರಳವಾದ ನಿಗಮನಕ್ಕೆ ನಾವು ತಲುಪಬಹುದು ಅಂತ. ಅಲ್ಲ, ಈಗ ಈ ಸಾಮಾನ್ಯ ಜ್ಞಾನ ಲೋಕದಲ್ಲಿ ಬುದ್ಧಿವಂತರನ್ನಿಸಿಕೊಂಡವರಿಗೆ ಇಲ್ಲದೆ ಇರುವುದಕ್ಕಿಲ್ವಲ್ಲ. ತಪ್ಪು ದಾರಿಯಲ್ಲಿ ಕ್ರಮಿಸಿದ್ದರಿಂದ ನಾವು ಕೆಟ್ಟ ಫಲವನ್ನು ಅನುಭವಿಸಬೇಕಾಗ್ತದೆ. ಅಂದ್ರೆ ನಡೆಯುವಾಗ ಇದೇ ಸರಿ ಎಂಬ ಭ್ರಮೆ ಇದ್ದರೂ ಗಮ್ಯ ಸೇರಿದ ಮೇಲೆ ಅದು ತಪ್ಪು ಅಂತ ಗೊತ್ತಾಗ್ತದೆ. ಅದೇ ಹೌದಾದರೆ ಅವಿವೇಕದಿಂದ ಸಿದ್ಧ ಆಗುವುದು ಅನ್ನೋದನ್ನು ನಾವು ಒಪ್ಪಬೇಕಾಗ್ತದೆ. ಈಗ ನಾನು ಹೇಳುವುದು ಅದಲ್ಲ. ಈಗ ಅವಿವೇಕ ಅನ್ನುವ ಹಾಗೆ ಅವರನ್ನು ನಾವು ಗುರುತಿಸಬೇಕು ಅಂತಾದರೆ ಅವರಲ್ಲಿ ಅಂತಹ ಒಂದು ಮಾಂದ್ಯ ಕಾಣಬೇಡುವ. ಈಗ ಒಬ್ಬ ಬುದ್ಧಿವಂತ ಶಾಸ್ತ್ರವೇತ್ತ 4 ಮಂದಿಗಳಿಗೆ ಉಪದೇಶ ಮಾಡುವಷ್ಟು ಅರ್ಹತೆಯನ್ನು ಹೊಂದಿದವ, ಅವನು ಪತನ ಹೊಂದುತ್ತಾನಲ್ಲ. ತಿಳಿದವರು ತಪ್ಪು ಮಾಡುವುದಿಲ್ವ ಆಚಾರ್ಯರೇ? ಅದೇ ಅದು ಯಾಕೆ ಮಾಡ್ತಾರೆ ಕೇಳುದು ನಾನು. ಅದು ಕೆಲವೊಮ್ಮೆ ತಿಳಿವೇ ಕಾರಣವಾಗಿ, ತುಂಬ ತಿಳಿದವ ಎಂಬ ತಿಳಿವಿದ್ದದರಿಂದಲೇ ತಪ್ಪಾಗುವುದು. ಅಲ್ಲ ತುಂಬಾ ತಿಳುವಳಿಕೆ ಇದ್ದವ ಅನ್ನುವಂತಲ್ಲ, ಆ ಅಹಮಿಕೆಯು ಕಾರಣ ಇರಬಹುದು. ಅಂದ್ರೆ ತಿಳಿವುಂಟು ಅಂತ ತಿಳಿದಿದ್ದಾನೆ, ಅದನ್ನು ಎಲ್ಲಿ ವಿನಿಯೋಗಿಸಬೇಕು ಅಲ್ಲಿ ವಿನಿಯೋಗಿಸದೇ ಇದ್ದರೆ ಉಂಟು ಎಂಬ ಭ್ರಮೆಯೇ ಕಾರಣವಾಗಿ ತಪ್ಪು ಘಟಿಸ್ತಾ ಹೋಗ್ತದೆ ಅಂತ. ಅಲ್ಲ, ಅವನು ಯಾಕೆ ವಿನಿಯೋಗಿಸದೇ ಇರ್ತಾನೆ ಅಂತ ನನ್ನ ಪ್ರಶ್ನೆ. ಈಗ ಅವನಿಗೆ ಉದ್ದೇಶ ನೀನು ಹೇಳಿದ್ದು ಸರಿಯೇ, ವಿನಿಯೋಗ ಆಗದೇ ಇರುವುದರಿಂದಲೇ ಪರಿಣಾಮ ಆಗೋದು. ಯಾಕೆ ವಿನಿಯೋಗ ಮಾಡದೇ ಇರ್ತಾನೆ? ಅವನ ಪೂರ್ವದ ಸ್ಥಿತಿ, ಮನಸ್ಥಿತಿಯೇ ಕಾರಣ. ನೋಡಿ, ನನಗೆ ತುಂಬ ತಿಳಿದವ ಎಂಬ ಅಹಮಿಕೆ ತನ್ನ ಒಳಗೆ ತುಂಬಿಸಿಕೊಂಡ ಕೃತ್ಯವೇ ಕಾರಣವಾಗಿ ನಿಜವಾಗಿ ಯೋಚಿಸಬೇಕಾದ ಸಂದರ್ಭದಲ್ಲಿ ಯೋಚಿಸದೆ ಪ್ರವರ್ತಿಸ್ತಾನೆ. ಅಂದರೆ ಪೂರ್ವ ಕರ್ಮ ಕಾರಣವಾಗಿ ಈಗಿನ ಕರ್ಮ ನಿರ್ಣಾಯಕವಾಗ್ತದೆ. ಹೌದೌದು, ಒಂದು ಹಂತದಿಂದ ನೀನು ಹೇಳಿದ್ದು ನಾನು ಹೇಳಿದ್ದಕ್ಕೂ ಸಮ ಬರ್ತದೆ, ಪೂರ್ತಿ ಬರಲಿಲ್ಲ ಇನ್ನು. ಭರಿಸುವ. ಯಾಕೆ? ಈಗ ನೀನಾದರೂ ಆಯ್ದುಕೊಳ್ಳುವಂತಹ ಒಂದು ಅವಕಾಶದಲ್ಲಿ ಅವ ಸ್ವತಂತ್ರ ಅನ್ನುವುದನ್ನೇ ಹೇಳಿದಾಗಾಯ್ತು ಅಲ್ವಾ? ಹೌದು. ಈಗ ನನಗೆ ಕಾಣುತ್ತದೆ ಆಯ್ಕೆಯಲ್ಲಿ ಅವನಿಗೆ ಪೂರ್ಣ ಸ್ವಾತಂತ್ರ್ಯವೇ ಇಲ್ಲ. ಅದು ಯಾಕೆ ಹಾಗೆ ಕಾಣ್ತದೆ? ಅವ ಪರಬಂಧನದಲ್ಲಿದ್ದಾನೆ, ಇನ್ನೊಬ್ಬರ ನಿಯಂತ್ರಣ ಉಂಟು. ಇನ್ನೊಬ್ಬರದ್ದು ಅಂದ್ರೆ ಯಾವನೊಬ್ಬ ಮೂರನೆಯ ವ್ಯಕ್ತಿ ಅನ್ನೋ ಅರ್ಥದಿಂದ ಅಲ್ಲ, ಮತ್ತೆ ಇವ ಮಾಡಿದ್ದೇ ಉಂಟಲ್ಲ ನಿಯಂತ್ರಣ. ಬೇಡಲಾರಿನೋ ಕರ್ಮ ಸಕಲರನೋ ಬಾಧಿಪುದು ಚಿನುಮಯ ಕೂಲಿಯಾಳುಗಳಂತೆಯೇ
ಶೀಲಲನೆ ಪತಿನಿಯೋಳ ಬೆನ್ನನ ತಿಗುರು ಚಿನ್ನಮಯನೇ ಲಾಲಿಪುರು ಚಿನ್ಮಯ ಕೃಷ್ಣಂ ಒಂದೇ ಜಗದ್ಗುರು. ಜಗದ್ಗುರುವಾದ ನಿನ್ನಲ್ಲಿ ಅಲ್ಲದೆ ಈ ಪ್ರಶ್ನೆಗೆ ಬೇರೆ ಯಾರಲ್ಲಿಯೂ ಇನ್ನು ಉತ್ತರ ಹುಡುಕುವುದಕ್ಕಿಲ್ಲ. ಏನಪ್ಪ ಅಂತ ಪ್ರಶ್ನೆ? ಲೋಕಕ್ಕೆ ಉತ್ತರ ಕೊಡುವ ಆಚಾರ್ಯರಿಗೆ ಪ್ರಶ್ನೆ ಹುಟ್ಟುವುದು ಅಂದರೆ ಅದರ ಬಗ್ಗೆ ಒಂದು ಕುತೂಹಲ ಉಂಟು ನನಗೆ. ಲೋಕಕ್ಕೆ ಉತ್ತರ ಕೊಡುವ ಆಚಾರ್ಯನೇ ಕೆಲವರಿಗೆ ಪ್ರಶ್ನೆಯಾಗಿ ಪರಿಣಮಿಸಿದ್ದಾನೆ, ಮತ್ತೆಂಥದ್ದು ಲೋಕಕ್ಕೆ ಉತ್ತರ? ಹಾಗಾದ್ರೆ ಈಗ ನಿಮ್ಮ ಬಗ್ಗೆ ನೀವು ಕೇಳುವುದು, ಮತ್ತೆ ಯಾರ್ಯಾರ ಬಗ್ಗೆ ನಾನು ಯಾಕೆ ಮಾತಾಡಿ? ನೋಡುವ, ನಿಮ್ಮ ಬಗ್ಗೆ ನಿಮಗೆ ಬಂದ ಸಮಸ್ಯಾತ್ಮಕವಾದ ಪ್ರಶ್ನೆಗೆ ಒಂದು ಸಮಾಲೋಚನೆಯಿಂದ ಉತ್ತರ ಸಿದ್ಧರಾಗ್ತಾ ಇದ್ದಾರೆ. ಅನೇಕರಿಗೆ ಉತ್ತರ ಆದೀತು. ಯಾವುದು ಸರಿ ಯಾವುದು ತಪ್ಪು ಇದನ್ನು ನಿರ್ಣಯಿಸುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದಂತಹ ಒಬ್ಬ ಮಂದಬುದ್ಧಿಯವನನ್ನಾದರೆ ಅವನ ಆಯ್ಕೆಯ ಕುರಿತು ಅವನನ್ನು ನಾವು ಆರೋಪಿಸುವುದಕ್ಕಿಲ್ಲ. ಸರಿ, ಅವನ ಮತಿಯೇ ಅಷ್ಟು. ಒಬ್ಬ ಪ್ರಬುದ್ಧ ಮತಿಯುತ ಕಾರ್ಯಕಾರಿಗಳ ವಿವೇಚನೆಯಿಂದ ಸರಿಯಾದಂತಹ ನಿರ್ಣಯವನ್ನು ಕೈಗೊಳ್ಳಬಲ್ಲಂತಹ ಮೇಧಾಶಕ್ತಿಯನ್ನು ಹೊಂದಿದವ ಅಂಥವನು ಆಯ್ದುಕೊಂಡಂತಹ ಯಾವುದೇ ಒಂದು ಕೃತಿ, ಒಂದು ಘಟನೆ ಲೋಕದಲ್ಲಿ ಹಲವರ ಆಕ್ಷೇಪಕ್ಕೆ ಕಾರಣವಾಗುವ ಹಾಗೆ ಒದಗಿ ಬರ್ತದೆ ಅಂತಾದರೆ ಹಾಗಿದ್ದರೆ ಅದರ ಹಿನ್ನೆಲೆಯ ಉದ್ದೇಶ ಎಂಥದ್ದು? ಅದರಲ್ಲಿರಬಹುದಾದಂತಹ ಹಿನ್ನೆಲೆಯ ಸಂಕಲ್ಪ ಯಾವನದ್ದು? ಆಯ್ಕೆ ಮಾಡಿಕೊಂಡದ್ದು ಅವನೇ. ಸರಿ, ಆಗ ನಮಗದಕ್ಕೆ ಉತ್ತರ ಸಿಕ್ಕುವುದು ಒಂದೇ. ಎಂತಹ ಬುದ್ಧಿವಂತನಾದರೂ ಲೋಕನಿಂದ ಕಾರಣವಾಗಬಹುದಾದಂತಹ ಕಾರ್ಯದಲ್ಲಿ ಪ್ರವೃತ್ತನಾಗುವುದಕ್ಕೆ ಅಥವಾ ಪತನದತ್ತ ಸಾಗುವುದಕ್ಕೆ ಸಾಧ್ಯವಾಗಬಹುದಾದಂತಹ ಒಂದು ನಿಲುಮೆಗೆ ಒಳಗಾಗುವುದಕ್ಕೆ ಕಾರಣಸ್ಥಾನದಲ್ಲಿ ಇರುವುದು ಕೇವಲವನ ಅಭ್ಯಾಸ ಬಲದಿಂದ ಸಿದ್ಧವಾದಂತಹ ಬುದ್ಧಿ ಮಾತ್ರ ಅಲ್ಲ. ಅಭ್ಯಾಸದಿಂದ ವಿದ್ಯೆ ವೃದ್ಧಿಗೊಳ್ಳುತ್ತದೆ, ಅದು ಬುದ್ಧಿಯನ್ನು ಬೆಳೆಸ್ತದೆ. ಆದರೆ ಎಷ್ಟು ಬೆಳೆಸಿದರೂ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಕಾರಣಸ್ಥಾನದಲ್ಲಿ ನಿಲ್ಲುವುದು ಯಾವುದು ಕೇಳಿದರೆ ಅವನು ಆಚರಿಸಿದಂತಹ ಕರ್ಮ ಕಾರಣವಾದಂತಹ ಫಲಸ್ವರೂಪ. ಆದ್ದರಿಂದಲೇ ಬುದ್ಧಿ ಕರ್ಮಾನುಸಾರಿ ಅಲ್ವಾ? ಬುದ್ಧಿ ಅನ್ನುವುದು ಕರ್ಮವನ್ನು ಅನುಸರಿಸಿಕೊಂಡು ಸಾಗುತ್ತದೆ. ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ಕಲಿತವರೆಲ್ಲ ಲೋಕಕ್ಕೆ ಒಳ್ಳೆಯದೇ ಮಾಡಬೇಕಿತ್ತು. ಈಗ ರಾವಣನಂತವರನ್ನು ನಾವು ಕಾಣ್ತೇವೆ, ಪ್ರಚಂಡ ಬುದ್ಧಿವಂತ. ಅಯ್ಯೋ, ರಾವಣ ಪ್ರತಿಭೆ ಅಂತಲೇ ಒಂದು ವ್ಯಾಖ್ಯಾನ ಉಂಟು. ಹೌದು, ದಶಮುಖ ಪ್ರತಿಭೆಗೆ. ಅಂದ್ರೆ ಅಂತಹ ಬುದ್ಧಿವಂತ, ಕಲ್ತದ್ದು ಕಡಿಮೆ ಅಲ್ಲ. ಹೌದು, ಚತುರ್ವೇದ ಷಟ್ಶಾಸ್ತ್ರ ಎಲ್ಲ ಕಲ್ತಿದ್ದಾನೆ. ಯಾವ ದಿಕ್ಕಿನಿಂದ ನೋಡಿದ್ರು ಬುದ್ಧಿವಂತ. ಮಾಡಿದ್ದು ಬೇಡದಿದ್ದ ಕೆಲಸವೇ ಅಲ್ವ? ಯಾವ ದಿಕ್ಕಿನಿಂದ ನೋಡಿದ್ರು ಅಲ್ವ? ಹೌದು. ಹಾಗಿದ್ರೆ ವಿದ್ಯೆಯ ಮೂಲಕವಾಗಿ ಬದುಕಿನ ಪಥವನ್ನು ನಿರ್ಣಯಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಹೌದು ಅಂತಾದರೆ ರಾವಣ ಕೆಟ್ಟಮ ಯಾಕಾಗುತ್ತಾನೆ? ಬೇರೆ ಯಾವುದೋ ಒಂದು ಕರ್ಮ ಕಾರಣವಾಗಿ ಬದುಕಿನ ಗತಿ ನಿರ್ಣಯಿಸಲ್ಪಡ್ತದೆ ಅಂತಾದರೆ ಮತ್ತೆ ಯಾವನೆಷ್ಟು ಯಾಕೆ ಕಲಿಬೇಕು? ಅದು ಪ್ರಶ್ನೆ ಹುಟ್ಟುವುದಿಲ್ಲ. ಕಲಿತು ಪ್ರಯೋಜನ ಇಲ್ಲ. ಕರ್ಮ ಸಕಲರನ್ನು ಬಾಧಿಸುವುದು. ಎಷ್ಟು ದೊಡ್ಡ ವಿದ್ವಾಂಸ ಆಗಲಿ, ಯಾವ ಸ್ಥಾನದಲ್ಲಿರಲಿ, ಮನೆಯ ಹಿರಿಯ ಆಗಿರಲಿ ಅಥವಾ ಕಿರಿಯ ಮಗನೇ ಆಗಿರಲಿ, ಅವನವನ ವಿದ್ಯೆಯ ಮೂಲಕವಾಗಿ ಅವನ ಬದುಕಿನ ಗತಿಯಲ್ಲ ಅನ್ನುವುದನ್ನು ನಾವು ಒಪ್ಪಿದರೆ, ಕರ್ಮವೇ ಕಾರಣ ಅಂತ ಹೇಳಿದರೆ, ಅದು ಮೊದಲನದ್ದಿರಬಹುದು, ಪ್ರಾರಬ್ಧ ಇರಬಹುದು, ಅಥವಾ ಮುಂದಿನದ್ದಕ್ಕೆ ಒದಗಿಸಿ ಬಂದದ್ದಿರಬಹುದು, ಸಂಚಿತವೋ ಆಗಾಮಿಯೋ ಕ್ರಿಯಮಾಣವೋ, ಯಾವ ಹೆಸರಿನಿಂದ ಬೇಕಾದರೆ ಕರೆಯುವ, ಕರ್ಮವೇ ಕಾರಣವಾಗಿ ಅವನ ಬದುಕು ರೂಪಿತವಾಗುತ್ತದೆ. ಒಂದು ಹಂತಕ್ಕೆ ನಾವಿದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಪ್ರಪಂಚದಲ್ಲಿ ದೃಷ್ಟಾಂತ ಸಿಗುತ್ತದೆ. ಕರ್ಮ ಪ್ರಪಂಚಕ್ಕೆ ಅದು ಅನಿವಾರ್ಯ ಅಲ್ವಾ? ಬದ್ಧರಾದವರನ್ನು, ಉದ್ಧಾರಕ್ಕೆ ಹಂಬಲಿಸುವವರನ್ನು ನೋಡುವಾಗ ಅದರ ಗತಿವಿಗತಿಗಳ ಅರ್ಥ ಆಗ್ತದೆ. ಈಗ ಕರ್ಮ ಪ್ರಪಂಚಕ್ಕೆ ಮಾತ್ರ ಹೇಳುವುದು ನೀನು? ಪ್ರಪಂಚದಲ್ಲಿ ಕರ್ಮವೇ ನಿರ್ಣಾಯಕ ಆದ ಮೇಲೆ ಪ್ರಪಂಚಕ್ಕೆ ಸಂಬಂಧಿಸಿ ಅಲ್ವ ಅದು ನಿರ್ಣಯ ಅಲ್ಲ. ಪ್ರಸಕ್ತ ನಾವು ಗುರುತಿಸುವುದು ಕರ್ಮಭೂಮಿಯನ್ನು ಹಾಗಿದನ್ನು. ಹೌದು ಅಲ್ವಾ? ಹೌದು. ಹಾಗೆಂದು ಮಿಕ್ಕುಳಿದ ಲೋಕಗಳಲ್ಲಿದ್ದು ಮಾಡಿದ ಕರ್ಮಗಳಿಗೆ ಫಲ ಉಂಟು ಅಂತ ಒಂದೊಂದು ಸಲ ನಮಗೆ ಕಾಣುವುದು. ಅಂದರೆ ಅಲ್ಲ, ಅದಕ್ಕೆ ಬಹುಶಃ ಭೂಲೋಕದ ಸ್ಪರ್ಶ ಇರ್ಲಿಕ್ಕೂ ಸಾಕು ಹೇಳುದು ನಾನು. ಈಗ ಮೇಲು ಲೋಕದಲ್ಲಿ ಇದ್ದವರಾದರೂ ಒಂದೊಂದು ಕರ್ಮ ಮಾಡಿದ್ದಕ್ಕೆ ಶಬ್ದರಾಗಿ ಪ್ರಪಂಚದಲ್ಲಿ ಹುಟ್ಟಿ ಬಂದದ್ದನ್ನೆಲ್ಲ ನಾವು ಕೇಳ್ತೇವೆ ಅಲ್ವಾ?
ಈಗ ಎತ್ತರದ ಸಿಂಹಾಸನದಲ್ಲಿ ಕುಳಿತವರು ಕೂಡ ಮಾಡಿದ ಒಂದು ಕರ್ಮದಿಂದ ಪತನಶೀಲರಾದದಕ್ಕೆ ಸಾಕಷ್ಟು ಉದಾಹರಣೆಗಳಿಲ್ವ. ಈಗ ನಮ್ಮ ವಂಶದ ಪೂರ್ವಿಕನೇ ನಹುಷನಂತವರು ಜಾರಿ ಬೀಳಲಿಲ್ವ? ಹೌದಪ್ಪ, ಕುಳಿತದ್ದು ದೇವಲೋಕದಲ್ಲಿ ಅಲ್ವ? ಹೌದು. ನಹುಷ ಏರುವ ಸಂದರ್ಭದಲ್ಲಿ ಸುರಪನೇ ಜಾರಿ ಬೀಳಲಿಲ್ವ? ಅದಕ್ಕಿಂತ ಮೊದಲು ಸುರಪನೇ ಜಾರಿ ಬೀಳಿಲ್ವ ಅಲ್ವಾ? ಮೊದಲು ಸುರಪ ಜಾರಿ ಬಿದ್ದ, ಆ ಜಾಗಕ್ಕೆ ಕುಳ್ಳಿರಿಸಿದಂಥ ನಹುಷನು ಮತ್ತೆ ಜಾರಿ ಬಿದ್ದ. ಈಗ ನಹುಷ ಜಾರಿ ಬೀಳುವ ಕೆಲಸ ಆಗಲಿ, ಸುರಪ ಜಾರಿ ಬೀಳುವ ಕೆಲಸ ಆಗಲಿ ಮಾಡಿದ್ದು ಭೂಮಿಯಲ್ಲಿ ಅಲ್ಲಲ್ಲ, ದೇವಲೋಕದಲ್ಲಿ ಅಲ್ಲ. ಈಗ ದೇವಲೋಕದಲ್ಲಿ ಉಂಟು ಅಂತ ಕರ್ಮಫಲ ಸ್ವಲ್ಪ ಸ್ವಲ್ಪ ಅಲ್ವಾ? ಬಹುಶಃ ಅಲ್ಲಿಗೂ ಮುಟ್ಟಿದ ಅಂತ ಕರ್ಮ ಭೂಮಿಯ ವ್ಯಾಪ್ತಿ ಕೆಲವೊಮ್ಮೆ ಬರ್ತದೆ. ಈಗ ಬಿದ್ದದ್ದು ಮಾತ್ರ ನೋಡಿದರೆ ಆಗ ಸಂದೇಹ ಬರ್ತದೆ. ನೋವಾದದ್ದು ಯಾರಿಗೆ ಅಂತ ನೋಡಿದರೆ ಸ್ವಲ್ಪ ನಿವಾರಣೆಯೂ ಆಗ್ತದೆ. ಈಗ ಇಬ್ಬರು ಬಿದ್ದರೂ ಒಬ್ಬರಿಗೆ ಮಾತ್ರ ನೋವಾಗಿದೆ ಅಂತ ಆದರೆ ಈಗ ಪರಿಣಾಮದಿಂದಲೂ ಅಳಿಬೇಕಾದ್ದು. ಹೌದೌದು, ಅಲ್ಲ ಸ್ವಲ್ಪ ಸಮಯ ಇಬ್ಬರಿಗಾಗಿದಲ್ಲ ನೋವು ಅಂತ ಕಾಣ್ತದೆ, ಮತ್ತೆ ಇಬ್ಬರಿಗೂ ಪರಿಹಾರವಾಗಿದೆ ಅಲ್ಲ. ಈಗ ಮೊನ್ನೆ ನಮ್ಮ ಹುಡುಗ ಪರಿಹಾರ ಮಾಡಿದಂತೆ ಅಲ್ವ ನಹುಷನಿಗೆ ಬಂದಂತಹ ವಿಪತ್ತನ್ನೆಲ್ಲ ಅಲ್ಲ ಹೇಳಿದ್ನ. ಹೌದಪ್ಪ, ಹೌದು. ಹಾಗಿದ್ರೆ ಏನು, ಎಸಗಿದಂತಹ ಕರ್ಮ ಕಾರಣವಾಗಿ ಅನುಭವಿಸಬೇಕಾದದ್ದನ್ನು ತಪ್ಪಿಸಿಕೊಳ್ಳಿಕ್ಕೆ ಮಾನವ ಮಾತ್ರರಿಗಲ್ಲ, ಜೀವಯೋಗ್ಯತೆಯನ್ನು ಹೊಂದಿದಂತಹ ಋಷಿ ಮಹರ್ಷಿಗಳಿಗೆ ಮಾತ್ರ ಅಲ್ಲ, ಜೀವಪಾತ್ರತ್ವವನ್ನು ಹೊಂದಿದಂತಹ ದೇವತೆಗಳಿಗೆ ಮಾತ್ರ ಅಲ್ಲ, ದೇವಾನುದೇವತೆಗಳಿಗೆಲ್ಲ ಉಂಟು ಅಂತ ನಮಗೆ ಕಾಣುತ್ತದೆ ಒಂದೊಂದು ಸಲ ನೋಡುವಾಗ. ಈಗ ಕೈಲಾಸ ದೇವರು ಪರಮೇಶ್ವರ ಅಲ್ವ, ಶೂಲಿಗೆ ಶೂಲ ಬಂದ್ರೆ ಆದೀತ. ತ್ರಿಗುಣಗಳ ಸಂಕೇತವಾದ ತ್ರಿಶೂಲ ಹಿಡಿದ ಮೇಲೆ ಮತ್ತೆ ಅವನಿಗೆ ಶೂಲ ಯಾವುದು? ಲೋಕದಲ್ಲಿ ಹುಟ್ಟಿದಂತಹ ಜೀವಿಗಳಿಗೆಲ್ಲ ಆವರಿಸಬಹುದಾದ ಶೂಲವೇ ತನ್ನ ನಿಯಂತ್ರಣದಲ್ಲಿ ಅನ್ನುವುದನ್ನು ತೋರಿಸಲಿಕ್ಕೆ ಅಲ್ವ ಅವನಿಗೆ ಶೂಲಿ ಅಂತ ಹೆಸರು. ಹೌದಪ್ಪ, ಎಲ್ಲ ನೋವನ್ನು ನಿಯಂತ್ರಿಸಿದವನು. ಹೌದು, ಎಲ್ಲ ನನ್ನ ಕೈಯಲ್ಲಿ. ಹೌದು, ನಿಮಗೆ ಎಂಥದ್ದಲ್ಲ, ಎಲ್ಲ ನನ್ನ ನಿಯಂತ್ರಣದಲ್ಲಿ ಉಂಟು ಅಂತ ತೋರಿಸಿಕೊಟ್ಟ. ಈಗ ಅವನ ಕೈಯಲ್ಲೇ ಬಂತಲ್ಲ, ಅವನಿಗೆ ಶೂಲಪ್ರಾಯವಾದದ್ದು ಏನು ಬಂತು? ಮತ್ತೆಂಥದ್ದು ಬ್ರಹ್ಮ ಕಪಾಲ ಹಿಡ್ಕೊಂಡು ಭವತು ಭಿಕ್ಷಾಂದೇಹಿ ಅಂತ ಕಂಡವರ ಮುಂದೆ ಎಲ್ಲ ಕಪಾಲ ಬಾಧೆ. ಹೌದು, ಬ್ರಹ್ಮನ ತಲೆ ಚಿವುಟಿದ್ದಕ್ಕೆ ಬಂತಂತೆ ಅಲ್ವಾ? ಹಾಗಂತ ಪರಮೇಶ್ವರ ದೇವರಿಗೆ ಮಾತ್ರ ಅಲ್ಲ, ಈ ಕಡೆಯಿಂದ ಬ್ರಹ್ಮದೇವರಿಗೂ ಬಿಡ್ಲಿಲ್ಲ. ಕೂಲಿ ಆಳುಗಳಂತೆ ಸೃಷ್ಟಿಗೈಯುವ ನಜನು. ಹೌದಾ? ಮತ್ತೆಂತ, ಈಗ ತನಗೆ ಇದರಿಂದ ನಿವೃತ್ತಿ ಬೇಕು ಅಂತ ಬಯಸಿದ್ರು ಉಂಟು ಅವನಿಗೆ ಒಂದು ಕಲ್ಪಕ್ಕೆ ಅಂತ ನಿರ್ಣಯ ಅಲ್ವಾ? ಈಗ ಸೃಷ್ಟಿ ಮಾಡಿದ್ದಕ್ಕೆ ಎಷ್ಟು ತೆಕ್ಕೊಳ್ತಾನೆ ಅನ್ನುವ ನಿರ್ಣಯದಿಂದ ನಾನು ಕೂಲಿ ಆಳು ಅಂತ ಹೇಳಿದ್ದಲ್ಲ. ಹೌದಪ್ಪ, ಒಂದು ನಿರ್ಧರಿತವಾದಂತಹ ಕರ್ತವ್ಯದಲ್ಲೇ ಮುಂದೆ ಹೋಗಬೇಕಾದಂತಹ ಒಂದು ಅಸ್ವಾತಂತ್ರ್ಯವನ್ನು ಹೊಂದಿದವನು ಅನ್ನುವ ಕಾರಣಕ್ಕಾಗಿ ಮಾತ್ರ, ಬೇಡ ಅಂದ್ರೆ ಬಿಡ್ಲಿಕ್ಕೆ ಆಗ್ತದ. ಕೂಲಿ ಆಳುಗಳಂತೆ ಸೃಷ್ಟಿಗೈಯುವ ನಜನು. ಹೋಗಲಿ, ಈಗ ಅವರಿಗೆಲ್ಲ ಬಂದದ್ದು ನಮಗೆ ದೊಡ್ಡ ವಿಷಯ ಆಗಿ ಕಾಣುವುದೇ ಇಲ್ಲ. ಅದೇ ನೀವು ತೊಡಗಿದ್ದರಲ್ಲಿ ಅದಕ್ಕೊಂದು ಘನತೆಯಿಂದ ಒತ್ತು ಕೊಟ್ಟು ಮಾತಾಡ್ತಾ ಇಲ್ಲ. ನೀವು ಮುಂದುವರಿತಾ ಮತ್ತೆಲ್ಲೋ ಲಕ್ಷ್ಯ ಇಟ್ಟಿದ್ದೀರಿ. ಯಾಕಂದ್ರೆ ನಾವೇನಿದ್ರು ನೋಡೋದು ನಿನ್ನನ್ನೇ ಅಲ್ವ ಸ್ವಾಮಿ. ಈಗ ಈ ವಿಷಯ ಹೇಳಿ ನನ್ನನ್ನು ನೋಡುವುದು ಅಂದ್ರೆ ಶ್ರೀಲಲನಾಪತಿ ಶ್ರೀಪತಿ ಏನು ನಿನ್ನ ಗತಿ? ಓ ಧರಿಸಿದೆಯೋ ಮತ್ಸ್ಯಾದಿ ರೂಪುಗಳ ನೀನೀಗ ಧರಿಸಿದೆಯ ಚಿನ್ಮಯ ನರನ ಸಾರಥಿ ನೀ ನರನ ಸಾರಥಿಯದ ಬಗೆಯ ಏನೆಂದೇ ನರನ ಸಾರಥಿಯದ ಬಗೆಯ ಏನೆಂದೇ ಚಿನ್ಮಯ
ಸೋಡಿಗೆ ನರನ ತಾರತಿದೇದ ಬಗೆಯನೇ ನಿಲ್ದೆ ನರನ ಸೋರತಿಯಾದ ಬಗೆಯನೇ ನಿಲ್ದೆ ಕುರುಪತಿಯ ದುಷ್ಕರ್ಮವೇಗೆ ನಿಂದಿಪುದೀಗ ಕುರುಪತಿಯ ದುಷ್ಕರ್ಮವೇಗೆ ನಿಂದಿಪುದೀಗ ಧರಿತ ದುರ್ಗಜ ಪುರವ ಮಗಿಮಗಿಯುತ್ತಾಗೆ ಇಂತಾಗೆ ಚಿನ್ಮಯ ಶ್ರೀಲಲನಾಪತೆ ಗಾಂಗೇರೆ ಅಕುಂಠಿತವಾದ ಲೋಕದಲ್ಲಿ ಅನಂತಾಸನದಲ್ಲಿ ಅನಂತ ಕಾರಣಿಕನಾದಂತಹ ಅಚ್ಯುತ ಸ್ವಾಮಿ ಸದಾ ವಿರಾಜಿಸುತ್ತಾ ಇರುವವ. ಈ ಶ್ರದ್ಧೆ ವಿಶ್ವಾಸ ನಮ್ಮದ್ದು. ಹೌದಪ್ಪ, ನೀವೆಲ್ಲ ಸೇರಿ ಅಷ್ಟೇ ಎತ್ತರದಲ್ಲಿ ಇಟ್ಟಿದ್ದೀರಿ. ಅಯ್ಯೋ, ನಾವು ಸೇರಿ ಇರಿಸುವುದೇನು, ಅದು ನಿನ್ನ ಹೆಗ್ಗಳಿಕೆ. ನೀನು ಒಪ್ಪಿಕೊಳ್ಳುವುದೇ ಹಾಗಂತೆ. ತಾನು ಭಕ್ತಾಧೀನನು ಅಲ್ವಾ? ಆದ್ದರಿಂದಲೇ ಭಕ್ತರಿಂದಲಾಗಿಯೇ ಭಗವಂತ ಅನ್ನುವಂತಹ ನಿಲುಮೆಯನ್ನು ನೀನು ಪ್ರಪಂಚಕ್ಕೆ ಸಾರುವುದಕ್ಕೆ ಹೊರಟಿದ್ದು. ಆದ್ದರಿಂದ ಭಕ್ತರು ಕಲ್ಪಿಸಿದ್ದು ಭಗವಂತನಿಗೆ ನೆಲೆ. ಅಷ್ಟೇ ಎತ್ತರದಲ್ಲಿದ್ದು. ಈಗ ನೋಡಿದರೆ ಏನು ಸ್ವಾಮಿ, ಏನಾಯ್ತು? ಆ ವೈಕುಂಠ ಲೋಕವನ್ನು ಉಳಿದು ಈ ಭೂಮಿಯಲ್ಲಿ ಹಾ ಬೇರೆ ಬೇರೆ ಸ್ವರೂಪಗಳಿಂದ ನೀನು ಹುಟ್ಟಿ ಬಂದದ್ದೆಲ್ಲ ನಮಗೆ ಕಾಣುತ್ತದೆ. ಹೌದು. ಮತ್ಸ್ಯನಂತೆ, ಕೂರ್ಮನಂತೆ, ವರಾಹನಂತೆ, ನೃಸಿಂಹನಂತೆ, ವಾಮನನಂತೆ, ಭಾರ್ಗವನಂತೆ, ರಾಮನಂತೆ, ಕೃಷ್ಣನಂತೆ ಅಲ್ವಾ? ಕೃಷ್ಣನಂತೆ ಅಲ್ಲ ಹೇಳಿದ್ ನಾನು. ಹೀಗೆ ಬೇರೆ ಬೇರೆ ಹೆಸರಿಂದ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಉದ್ದೇಶಕ್ಕಾಗಿ ಈ ಭೂಮಿಯಲ್ಲಿ ನೀನು ಬಂದಿದ್ದಿ. ಇದಕ್ಕೆಲ್ಲ ಕಾರಣ ಸ್ಥಾನದಲ್ಲಿ ಏನು ಕೇಳಿದರೆ ಒಂದು ರೂಪಕ ಹೇಳ್ತಾರೆ. ಭೃಗುವಿನ ಶಾಪ ಅಂತೆ, ನೀನು ಖ್ಯಾತಿಯ ತಲೆ ಕಡಿದದ್ದಂತೆ, ಆ ಪಾತಕಕ್ಕೆ ನಿನಗಾಗಿ ಬಂದಂತಹ ಕರ್ಮದೋಷ ಅಂತೆ, ಅದಕ್ಕೆ ಈ ಭೂಮಿಯಲ್ಲಿ ಹುಟ್ಟಿಕೊಳ್ಳುವುದಕ್ಕೆ ನೀನು ಮುಂದಾದದ್ದಂತೆ ಅಲ್ವಾ? ಎಲ್ಲ ಅಂತೆ ಅಂತೆ ನಮಗೆ ಇರೋದು. ನಮಗೊಂದು ಸಮಾಧಾನ ಏನು ಏನು? ದರೆ ಚತುರ್ದಶ ಪರೆವ ಮಹಿಮ, 14 ಲೋಕಗಳನ್ನು ತನ್ನ ಉದರದಲ್ಲಿರಿಸಿ ಯಾವ ಕಾರಣಕ್ಕೂ ಲೋಪವಾಗದ ಹಾಗೆ ಕರ್ತುಂ ಅನ್ಯತಾ ಕರ್ತುಂ ಅನ್ನೋ ಹಾಗೆ ಹೊಗಳಿಸಿಕೊಂಡು ಕೇವಲ ಭ್ರೂಚಲನ ಮಾತ್ರದಿಂದಲೇ ಪ್ರಪಂಚದ ಸಕಲ ಆಗುಹೋಗುಗಳನ್ನು ನಿರ್ದೇಶಿಸಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿದ ನಿನಗಾದರೂ ಈ ಮಣ್ಣಿನಲ್ಲಿ ಹುಟ್ಟಿ ಬರಬೇಕಾಗ್ತದೆ, ಈ ಮಣ್ಣಿನಲ್ಲಿ ಹೊರಳಾಡಬೇಕಾಗ್ತದೆ, ಈ ಮಣ್ಣನ್ನು ಮೈಗೆ ಮೆತ್ತಿಕೊಳ್ಳಬೇಕಾಗ್ತದೆ, ಈ ಮಣ್ಣಿನ ಗುಣಕ್ಕನು ಅನುಗುಣವಾಗಿ ಬೆವರು ಬೇಕಾಗ್ತದೆ, ದುಡಿಬೇಕಾಗ್ತದೆ, ಗಳಿಸಬೇಕಾಗ್ತದೆ, ಸಂಬಂಧ ಬೇಕಾಗ್ತದೆ, ಸೌಜನ್ಯ ಬೇಕಾಗ್ತದೆ. ಹಾಗಿದ್ದರೆ ಏನು ಸ್ವಾಮಿ ಇದು? ಕೇವಲ ಮಾನವ ಮಾತ್ರನಾಗಿ ತನ್ನ ಕರ್ತವ್ಯ ಕರ್ಮ ಕಾರಣವಾದಂತಹ ಪರಿಣಾಮವನ್ನು ಅನುಭವಿಸುವುದಕ್ಕಾಗಿ ದರೆಯಲ್ಲಿ ಸಂಜನಿಸುವಂತಹ ಒಬ್ಬಾತ ಕರ್ಮಾಧಿಕಾರಿ ಅನ್ನಿಸಿಕೊಂಡ ಕುರುಪತಿ. ಕುರು ಅಂದ್ರೆ ಮಾಡು ಅಂತಲೇ ಅರ್ಥ. ಮಾಡುವುದಕ್ಕೆ ಅಧಿಕಾರಿಯಾದ ಕುರುಪತಿ, ಕರ್ಮಾಧಿಕಾರವನ್ನು ಹೊಂದಿದವ, ಕರ್ತೃತ್ವವನ್ನು ಹೊಂದಿದವ. ಅವನ ದುಷ್ಕರ್ಮವನ್ನು ಬರಿದೇ ನಿಂದಿಸುವುದು ಯಾಕೆ? ಯಾಕೆಂದ್ರೆ ನಿನ್ನಷ್ಟು ಸ್ವೇಚ್ಛೆಯಾಗಲಿ, ನಿನ್ನಷ್ಟು ಸ್ವಾತಂತ್ರ್ಯವಾಗಲಿ ಆ ಜೀವನಿಗಿರುವುದಕ್ಕಿಲ್ವಲ್ಲ. ಅವ ಪರತಂತ್ರನೇ ಯಾವ ಕಾಲಕ್ಕಿದ್ದು. ಯಾವುದರ ಪರತಂತ್ರ ಅನ್ನುವುದು ಮಾತ್ರ ವಿವೇಚನೆಗೆ ಉಳಿದದ್ದು. ನಮಗೆ ಕಾಣುತ್ತದೆ ಬುದ್ಧಿಯ ಬಲದಿಂದ ತನ್ನ ಬದುಕನ್ನು ತಿದ್ದಿಕೊಳ್ಳುವುದಕ್ಕಾಗುವುದಿಲ್ಲ. ತನ್ನದ್ದಾದಂತಹ ತಿಳುವಳಿಕೆಯಿಂದಲೋ ತನಗಿರಬಹುದಾದ ಸ್ಥಾನಮಾನದಿಂದಲೋ ತನ್ನ ಬದುಕಿನ ಗತಿ ವಿಗತಿಗಳನ್ನು ಬೇಕಾದಂತೆ ಬದಲಿಸಿಕೊಳ್ಳುವುದಕ್ಕೆ ಬರುವುದಿಲ್ಲ. ಅವನವನ ಆಚರಿತವಾದಂತಹ ಕರ್ಮ ಫಲಕ್ಕನುಗುಣವಾಗಿ ಅವನದ್ದಾದಂತಹ ಗತಿಗಳು ಸಿದ್ಧವಾಗುತ್ತದೆ ಅಂತಾದರೆ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ನಿಯಂತ್ರಿಸುವುದು ನಿರ್ದೇಶಿಸುವುದು ಕರ್ಮವೇ ಅನ್ನುವ ಹಾಗೆ ನಾವು ಒಪ್ಪಿಕೊಳ್ಳಲೇಬೇಕಾಗ್ತದಲ್ಲ. ಶ್ರದ್ಧಾವಂತರುಗಳ ಭಾವ ಹೇಗೆ? ಬ್ರಹ್ಮಸ್ವರೂಪನಾದಂತಹ ಭಗವಂತನೇ ಸಕಲ ನಿಯಂತ್ರಕ, ತಸ್ಮೈ ನಮ ಬ್ರಹ್ಮಣೆ. ಆದರೆ ಈ ದಾರಿಯಿಂದ ಯೋಚಿಸಿದರೆ ತಸ್ಮೈ ನಮ ಕರ್ಮಣೆ ಅನ್ನುವ ಹಾಗೆ ಒಪ್ಪಿಕೊಳ್ಳದೆ ವಿಧಿ ಇಲ್ಲ. ಒಪ್ಪಿಕೊಳ್ಳಿಕ್ಕೆ ನಮ್ಮ ಭಾಗವತ ಪ್ರಜ್ಞೆ ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಈ ತನಕ ನಾವು ಸಾಗಿ ಬಂದಂತಹ ಬದುಕಿನ ಗತಿ ಅದಲ್ಲ, ಎಲ್ಲ ದೈವ ಲೀಲೆ ಅನ್ನುವ ಹಾಗೆ ಭಾವಿಸಿಯೇ ಬದುಕಿದವನು. ಆದರೆ ದೈವವಾದರೂ ಪರತಂತ್ರಕ್ಕೆ ಒಳಗಾದ ಹಾಗೆ ನರನ ಸಾರಥಿಯಾದ
ಅಲ್ವಾ? ಕೇವಲ ಅರ್ಜುನ ನಾಮಕನಾದವನ ಸಾರಥಿ ಅನ್ನುವ ಸೀಮಿತ ಅರ್ಥದಲ್ಲಿ ನಾನು ಹೇಳಿದ್ದಲ್ಲ. ನರ ಅಂದರೆ ಮನುಷ್ಯ ಅಂತ ಅರ್ಥ. ಈಗ ಮನುಷ್ಯರ ಮಧ್ಯೆ ಹುಟ್ಟಿಕೊಂಡು ಮನುಷ್ಯರ ಬದುಕನ್ನು ಮುನ್ನಡೆಸುವುದಕ್ಕೆ ಅವರಿಗೆ ಮಾರ್ಗದರ್ಶಕನಾಗಿ, ಅವರಿಗೆ ಗುರುವಾಗಿ, ಅವರಿಗೆ ಸೂತನಾಗಿಯೋ, ಅವರಿಗೆ ನೆಂಟನಾಗಿಯೋ ಅವರ ಮಧ್ಯದಲ್ಲಿ ಉಳಿಯಬೇಕಾದಂತಹ ಸ್ಥಿತಿ ಒಂದು ಭಗವಂತನಿಗೆ ಬರ್ತದೆ ಅಂತಾದರೆ ಕುರುಪತಿಯ ದುಷ್ಕರ್ಮ ಬರಿದೇ ನಿಂದಿಪುದೀಗ. ಕುರುಪತಿ ಅಂತ ಈಗ ಹೆಚ್ಚಿನವರು ಕರೆಯುವುದು ಅವನನ್ನು, ಕೌರವನನ್ನು. ಹೌದಪ್ಪ, ಗೊತ್ತಾಯ್ತು. ಮೊನ್ನೆ ದ್ವಾರಕೆಗೆ ಬಂದ ಅಂತೆ ಅಲ್ವಾ? ಅಲ್ಲ, ಇಲ್ಲಿ ಹೇಳಿಯೇ ಹೋದದ್ದು ಹರಿಯ ತನ್ನೊಳಗು ಮಾಳ್ಪೆ ಅಂತ. ಅಂತ ನೀವೆಲ್ಲ ಕಳಿಸಿಕೊಟ್ರಿ, ಅವು ಬಂದ? ಅಯ್ಯೋ, ಈಗ ಅಮೋಹದಲ್ಲಿಗೆಲ್ಲ ನಾವು ಕಳಿಸಿಕೊಟ್ಟದ್ದು ಅಂತ ಅರ್ಥವ. ಈಗ ನೀವಿದ್ದಲ್ಲಿ ಹಿಂಗಿಂದ ಎದ್ದು ಬಂದಾಗ ಹಾಗೆ ಅಲ್ಲ ನಿರ್ಣಯ ಮಾಡುದು. ಈಗ ನಾವು ಹೇಳಿ ಹೊರಡುವಲ್ಲಿಗೆಲ್ಲ ನಾವು ಒಟ್ಟಿಗೆ ಬರ್ತೇವೆ. ಈಗ ಅಲ್ಲ, ನಾವು ಜನರಿಗೆ ತಪ್ಪಭಿಪ್ರಾಯ ಬರುವುದು ಬೇಡ ಅಂತ ಅವನಾಗಿ ಹೊರಡುವಲ್ಲಿಗೆ ನಾವು ಬರ್ಲಿಕ್ಕಿಲ್ಲ. ದ್ವಾರಕೆಗೆ ಬಂದ, ನಿನ್ನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಇಲ್ಲಿಂದ ಹೊರಟದ್ದು. ಬರುವಾಗ ಹಿಡ್ಕೊಂಡು ಬಂದದ್ದು ಅಂತ ಅಲ್ಲ, ದೊಡ್ಡದೇ ಕೊಟ್ಟಿದ್ದಿ ನೀನು. ಯಾಕೆಂದ್ರೆ ಅದನ್ನು ಏನು ಅಲ್ಲ ಅಂತ ನನಗೆ ಹೇಳಲಿಕ್ಕೆ ಉಪಾಯ ಇಲ್ಲ. ಈಗ ಅದಕ್ಕೆ ನೀವು ಅಧಿಪತಿಗಳು ಹಾಗಲ್ಲ, ಮತ್ತೆ ನೀನೇ ವಿಭಾಗ ಮಾಡಿ ಕೊಟ್ಟದ್ದಲ್ಲ. ನಿನಗೆ ಸರಿಯಾದದ್ದು ಅದು ಅಂತ ನೀನು ಹೇಳಿದ ಮೇಲೆ ಈಗ ಅಲ್ಲ ಅಂತ ನಮಗೆ ಹೇಳಲಿಕ್ಕೆ ಆಗುತ್ತೆ. ನಮ್ಮ ದೇವರ ಮಾತಲ್ವ ನನ್ನ ವಿಭಾಗ ಅಂತ ಆದಿತ್ತು, ನೀವು ಹೇಳಿದ್ರಿಂದ ಒಪ್ಪುವ. ನಾನು ಅದರಿಂದ ಬೇರ್ಪಟ್ಟು ನಿಂತದ್ದು ಅಷ್ಟೇ ಅಲ್ವ? ಅಲ್ಲ, ಆಗಲಿ. ಹೋರಾಟವೇ ಮಾಡುವುದಿಲ್ಲ ಹೇಳಿದೆ ಅಂತೆ ನೀನು. ಆಯುಧ ಹಿಡಿಯುವುದಿಲ್ಲ, ಹೋರಾಟ ಮಾಡುವುದಿಲ್ಲ, ಈಗ ಏನೂ ಕೂಡುವುದಿಲ್ಲ. ಹೋರಾಟ ಮಾಡ್ಲಿಕ್ಕೆ ಕೂಡುವುದಿಲ್ಲ ಅಂತ, ಹೋರಾಟ ಕಣದಲ್ಲಿ ಏನು ಮಾಡಲಿಕ್ಕೆ ಕೂಡುವುದಿಲ್ಲ ಅಂತ ಆಗಲಿಲ್ಲ ಅಲ್ಲ. ಸಾರಥಿ ಉಂಡಾಡಿಯ ಭಟ ಅಂತ ಹೇಳ್ತಾರೆ ಅಂತ. ಈಗ ಉಣ್ಣುವ ಕಾಲ ಅಂತ, ಫಲ ಉಣ್ಣುವ ಕಾಲ, ಕರ್ತೃತ್ವ ಪ್ರದರ್ಶನದ ಕಾಲ ಅಲ್ಲ ಅಂತ. ಮೊದಲು ಮಾಡಿದ್ದೆ ಯಥೇಚ್ಛ ಉಂಟು. ಈಗ ನಾನು ಹೇಳಿದಲ್ಲಿಗೆ ಬಂತಲ್ಲ ದೇವ್ರೆ, ಕರ್ಮಕ್ಕೆ ಬಂತಲ್ಲ ಆಗಿದೆ. ಮೊದಲು ಮಾಡಿದ್ದೆ ಉಂಟು ಯಥೇಚ್ಛ. ಈಗ ಮೊದಲೆಲ್ಲ ಮಾಡಿಟ್ಟ ಮೇಲೆ ಮತ್ತೆ ಒಂದು ಹಂತಕ್ಕಾಗುವಾಗ ಪ್ರವೃತ್ತಿಯಿಂದ ನಿವೃತ್ತರಾಗ್ತಾರೆ ಅವರು. ಮೊದಲು ಮಾಡಿಟ್ಟದ್ದು ಉಂಟಲ್ಲ ಅಂತ ಸಾಕಾಗ್ತದೆ. ಅಲ್ಲ, ನಾನೀಗ ಹೇಳಿದ್ದರಲ್ಲಿ ಮೊದಲು ಮಾಡುವ ಕಾಲ, ಈಗ ಉಣ್ಣುವ ಕಾಲ ಅಂದೆ. ಮಧ್ಯದಲ್ಲಿ ನಾನು ಮಾಡಿದ್ದನ್ನು ನಾನೇ ಉಣ್ಣುವ ಕಾಲ ಅಂತ ಹೇಳಿದನ? ಹೇಳಿದ ನೆನಪಿಲ್ಲ ನನಗೆ. ಅಲ್ಲ, ನೀನು ಕರ್ತೃತ್ವದ ಪದವನ್ನೇ ಹೇಳಲಿಲ್ಲ. ಯಾರು ಮಾಡಿದ್ದು ಅಂತಲೂ ಹೇಳಲಿಲ್ಲ, ಯಾರು ಉಣ್ಣುವುದು ಅಂತಲೂ ಹೇಳಲಿಲ್ಲ. ಮೊದಲು ಮಾಡಿದ್ದನ್ನೆಲ್ಲ ಉಣ್ಣುವ ಕಾಲ ಹೇಳಿದೆ. ಈಗ ನಾವು ಭಾವಿಸಿದ ಹಾಗೆ ನೀನು ಮಾಡಿದ್ದನ್ನು ನೀನೇ ಉಣ್ಣುವ ಕಾಲ ಬಂತ, ಅದಕ್ಕಾಗಿ ಈ ಭೂಮಿಯಲ್ಲಿ ಬಂದ್ಯೋ. ಸಹಜವಾಗಿ ಆ ಸಂದರ್ಭದಲ್ಲಿ ನಿಮ್ಗೆ ಆ ಅರ್ಥ ಸ್ಫುರಣೆ ಆಯ್ತು. ಹೌದು. ಕುರುಪತಿಯ ದುಷ್ಕರ್ಮ ಬರಿದೇ ನಿಂದು ಬುದಿ. ಈಗ ನಾನು ಒಂದು ಹಂತದಿಂದ ಕುರುಪತಿ ಅಲ್ವ? ಕುರುಪತಿ ಏನು ಬೇಡ ಅಂತ ಬಿಟ್ಟರು. ಈಗ ಬಿಲ್ಲು ಬಾಣ ಹಿಡ್ಕೊಂಡು ನಾನು 8 ದಿವಸ ಹೋರಾಟ ಮಾಡಲಿಲ್ವ? ಕುರುಪತಿ ಆಗಲಿಲ್ವ? ಮಹಾದಂಡ ನಾಯಕ ಅಲ್ವ? ಈಗ ಮಹಾದಂಡ ನಾಯಕ ಆಗದ್ದಲ್ಲ ಅಲ್ಲ, ಮಹಾದಂಡ ನಾಯಕನೇ 8 ದಿವಸಗಳ ಹೋರಾಟವನ್ನು ಮಾಡಿದ್ದೇನಲ್ಲ. ಅಂತ ಕುರುಪತಿಯ ದುಷ್ಕರ್ಮ ಆ ಪಕ್ಷದಲ್ಲಿ ಏನು, ಈ ಪಕ್ಷದಲ್ಲಿ ಏನು, ಇದನ್ನೆಲ್ಲ ಬರಿದೇ ನಿಂದಿಸುವುದಲ್ವ? 14 ಲೋಕ ಪೊರೆಯುವ ದೇವರಿಗೆ ಹೀಗಾಗ್ತದಂತೆ. ಮತ್ತೆ 14 ಲೋಕದಲ್ಲಿ ಲೆಕ್ಕ ಮಾಡಿದರೆ ಅಣುವಿನ 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 ಅಣುವಿಗಿಂತಲೂ ಕಡಿಮೆಯವನಾದ ಒಬ್ಬ ಭೀಷ್ಮನ ದುಷ್ಕರ್ಮವನ್ನು ಹೇಳಲಿಕ್ಕೆ ಏನಂದು ಅಲ್ವ? ಹೀಗೆ ನಿಮಗೆ ಬಂದ ಸಮಸ್ಯೆ, ಸಂದಿಗ್ಧ ವಿಕಲ್ಪಗಳು ಇದಲ್ವ? ಹೌದೌದು. ನೀವಿಷ್ಟು ಹೇಳಿದ್ದನ್ನು ಕೇಳಿದ ಮೇಲೆ ನನಗನ್ನಿಸುವುದು ಎಲ್ಲ ಸುಮ್ಮನೆ. ನಾನು ಆಯುಧ ಹಿಡ್ಕೊಂಡು ಬರಲಿ, ಆಯುಧ ಬಿಟ್ಟು ಬರ್ತೇನೆ ಅಂತ ಹೇಳಿ ಬರಲಿ, ನನ್ನನ್ನು ರಣಮಧ್ಯದಲ್ಲಿ ಕಟ್ಟಿ ಕೆಡ ಹಾಕುವುದಕ್ಕೆ ಯಾರಾದರೂ ಒಬ್ಬರು ಇರ್ತಾರೆ ಪ್ರಯತ್ನಿಸುವವರು ಅಂತ. ಹೌದಪ್ಪ. ಈಗ ತ್ರೇತಾಯುಗದಲ್ಲಿ ಕೋದಂಡಪಾಣಿಯಾಗಿ ಬಂದೆ, ನಾಗಾಸ್ತ್ರದಿಂದ ಒಬ್ಬ ಕಟ್ಟಿ ಕೆಡ ಹಾಕುವ ಬಂದ, ಇಂದ್ರಜಿತ್ತು ಅಂತ ಅಲ್ವಾ? ಈಗ ಇನ್ನು ಯಾರಾದ್ರೂ ಕಟ್ಟಿ ಕೆಡ ಹಾಕುವುದು ಬೇಡ ಅಂತ ಆಯುಧ ಕೆಳಗಿಟ್ಟು ಬರ್ತೇನೆ ಅಂದೆ. ಈಗ ಅದಕ್ಕಿಂತ ಪ್ರಬಲವಾದ ಕಟ್ಟಿನಲ್ಲಿ, ಕರ್ಮದ ಕಟ್ಟಿನಲ್ಲಿ ಕಟ್ಟಿ ಕೆಡ ಹಾಕುವುದಕ್ಕೆ ನೀವು ಬಂದ್ರಿ. ಆದ್ರೆ ಒಂದು ಪುಣ್ಯ ಅಲ್ಲ, ಕಟ್ಟಿದ್ದು ನಾಗನಿಂದಲೇ ಹೌದಾದರೆ, ಆದರೆ ನಿನಗೆ ಆತಂಕ ಉಂಟ ಹೇಳುದು ನಾನು. ಅಲ್ಲ, ಅದನ್ನೇ ನಾನೀಗ ಹೇಳಿದ್ದು. ಅಲ್ಲಿ ನಾಗನಿಂದಲೇ ಕಟ್ಟಿದ ಕಾಲದಲ್ಲಿ ಒಬ್ಬ ಹಾರಿ ಬಂದು ಬಿಡಿಸಿದನಂತೆ. ಅವನಿಗೆ ಗರುಡ ಅಂತ ಹೆಸರು ಅಂತ. ಅವ ಈಗಲೂ ಮೇಲೆ ಹಾರ್ತಾ ಇದ್ದಾನೆ, ಅದೇ ನನಗೆ ಧೈರ್ಯ. ಗರುಡ ಜನದ ಕೇಳುತ್ತ ಗಂಗಾ ತರಳನ ನುಡಿಗೆಳನು ಕೇಳುತ್ತ
ಭಾಗಿಸುವವರ ವರ್ಗದಲ್ಲಿ ನೀವು ಇದ್ದೀರಿ ಆಚಾರ್ಯ. ಹೌದೌದು. ಅಂತಹ ಭಾಗವತೋತ್ತಮರಾದ ನೀವೇ ಒಂದು ಕರ್ಮ ಜಿಜ್ಞಾಸೆಯನ್ನು ಮಂಡಿಸ್ತಾ ವಿಷ್ಣುವು ಕರ್ಮ ನಿಬದ್ಧನಾದದ್ದರಿಂದ ತಸ್ಮೈ ನಮಃ ವಿಷ್ಣವೇ ಎಂಬುದನ್ನು ಸ್ವಲ್ಪ ಪರಿವರ್ತನೆ ಮಾಡಿ ತಸ್ಮೈ ನಮಃ ಕರ್ಮಣೆ ಅಂತ ಒಂದು ಸಿದ್ಧಾಂತ ಮಾಡಿದರೆ ಹೇಗೆ ಅಂತ ಒಂದು ಪೂರ್ವ ಪಕ್ಷ ಇತ್ತು. ಹೌದು, ಆಗ್ಲಿಕ್ಕಿಲ್ಲೋ? ಅದೇ ಗೊತ್ತಾಯ್ತು. ಕಾರಣ ಏನು ಅಂದರೆ ಕರ್ಮದಿಂದ ಕಟ್ಟುಬಡಿದಂತಹ ಜೀವರುಗಳ ಸಾಲಿನಲ್ಲಿ ದೇವನು ಕಾಣ್ತಾನೆ. ಎಲ್ಲರೂ ಕರ್ಮಕ್ಕೆ ವಿವಶರಹುದಾದರೆ ಮತ್ತೆ ಕರ್ಮಕ್ಕಿಂತ ದೇವರನ್ನು ದೊಡ್ಡದು ಅಂತ ಒಪ್ಪುವುದು ಯಾಕೆ? ಹೌದು, ಅವನೇ ಅದರ ಸೂತ್ರದೊಳಗೆ ಬರ್ತಾನೆ ಅಂತ ಆದರೆ ಒಂದುಂಟು, ದೇವರಿಗಿಂತ ಕರ್ಮವನ್ನು ದೊಡ್ಡದು ಅಂತ ಒಪ್ಪಿದರೆ ಆ ಕರ್ಮಕ್ಕೆ ಸ್ವಯಂ ಶಕ್ತಿ ಸಿದ್ಧಿಸುವುದೆಂತು ಅಂತ ಒಂದು ಪ್ರಶ್ನೆ. ಈಗ ಕರ್ಮವೆಂಬುದು ಸಚೇತನವೋ ಜಡವೋ ಅಂತ. ಅದು ಜಡವಾಗಿದ್ದರೆ ಅದನ್ನು ಚೈತನ್ಯಾತ್ಮಕವಾಗಿಸುವುದಕ್ಕೆ ಯಾವುದಾದ್ರೂ ಒಂದು ಚಾಲಕವಾದ ಕಾರಕವಾದ ಶಕ್ತಿ ಬೇಕು, ಮಾಡಿಸುವ ಮುನ್ನಡೆಸುವ ಒಂದು ಶಕ್ತಿ ಬೇಕು. ಇಲ್ಲದಿದ್ದರೆ ಜಡ ಸ್ವಯಂ ಚಲನೆಗೆ ತನ್ನನ್ನೊಡ್ಡಿಕೊಳ್ಳುವುದಕ್ಕಿಲ್ವ? ಆಗುವುದಿಲ್ಲ. ಚೈತನ್ಯಾತ್ಮಕ ಹೌದು ಅಂತ ಆದರೆ ಅದಕ್ಕೆ ಸ್ವಯಂ ಪರ್ಯಾಪ್ತತೆ ಉಂಟು. ಕರ್ಮವೆಂಬುದು ಜಡವಾಗ್ತದೋ ಅಥವಾ ಚೈತನ್ಯಾತ್ಮಕವಾಗ್ತದೋ ಅಂತ ಯೋಚಿಸಿದರೆ ಕ್ರಿಯೆಯೊಂದು ಕರ್ಮವಾಗುವುದು ಸಂಕಲ್ಪ ಸಹಿತವಾಗಿ ಕರ್ತೃವಿದ್ದಾಗ. ಈಗ ಓಡುವುದು, ಹೋಗುವುದು, ಬರುವುದು, ನಿಲ್ಲುವುದು, ಕುಳಿತುಕೊಳ್ಳುವುದು, ಮಲಗುವುದು, ಏಳುವುದು ಇದೆಲ್ಲ ಕ್ರಿಯೆಗಳು. ಇದೊಂದು ಕರ್ಮ ಆಗುವುದು ಯಾವಾಗ? ಸ್ವಯಂ ಹಾಗೆ ಹೇಳಿದಲ್ಲಿಗೆ ಅದಾಗ್ತದ? ಇಲ್ಲ. ಅದನ್ನು ತಾನು ಮಾಡಬೇಕು ಅಂತ ಸಂಕಲ್ಪಿಸಿ ಮಾಡುವವ ಒಬ್ಬನ ಜೊತೆಯಲ್ಲಿ ಆ ಕ್ರಿಯೆ ಜೊತೆಯಾದಾಗ ಮಾಡಿದ್ದು ಕರ್ಮ ಅಂತ ಆಗ್ತದೆ. ಒಂದು ಉದಾಹರಣೆಯಾಗಿ ಸರಳವಾಗಿ ಆಡಿದ್ದು ನಾನು. ಸಂಕಲ್ಪ ಸಹಿತವಾದದ್ದು ಕರ್ಮ, ಅದರಿಂದ ಸಂಚಿತವಾದದ್ದು ಕರ್ಮದ ಫಲ. ಈಗ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ್ದನ್ನೆಲ್ಲ ಅದರ ಫಲವನ್ನೇ ಅನುಭವಿಸುವುದಾದರೆ ಈಗ ಇಷ್ಟ ಅನುಭವಿಸು, ಉಳಿದದ್ದನ್ನು ಮತ್ತೆ ಅನುಭವಿಸು, ಈ ಸ್ವರೂಪದಲ್ಲಿ ಇದು, ಈ ಯೋನಿಯಲ್ಲಿ ಹೀಗೆ ಹುಟ್ಟಿ ಇದು. ಕರ್ಮ ಕ್ಷಯ ಆಗುವುದಕ್ಕೆ ತಿರ್ಯ ಜಂತುಗಳು, ಪುಣ್ಯ ಪಾಪಗಳು ಸಮನಾಗಿರುವಾಗ ಮಾನುಷ್ಯ ಜನ್ಮ, ಪುಣ್ಯಾಧಿಕ್ಯತೆ ಇರುವ ಕಾಲದಲ್ಲಿ ಊರ್ಧ್ವಲೋಕದಲ್ಲಿ ಸ್ವರ್ಗಾದಿಗಳಲ್ಲಿ ನಿವಾಸ, ಕ್ಷೀಣವಾದ ಪುಣ್ಯ ಮತ್ತೆ ಮರ್ತ್ಯಲೋಕವನ್ನು ಪ್ರವೇಶಿಸುವಂತೆ ಮಾಡ್ತದೆ. ಈ ಕರ್ಮಗಳ ಬಂಧನ ಅದು ಪುಣ್ಯವಾಗಲಿ ಪಾಪವಾಗಲಿ ಇದೆಲ್ಲವೂ ಬಂಧಕವೇ ಅಂತ ತಿಳಿದವರು ಅದರಿಂದ ಬಿಡುಗಡೆ ಬಯಸಿದಾಗ ನಮಗೆ ಚಿನ್ನದ ಸರಪಣಿಯ ಬಂಧನವೂ ಬೇಡ, ಆಯಸದ ಸರಪಣಿಯಿಂದಲೂ ನಾವು ಬದ್ಧರಾಗುವುದು ಬೇಡ. ಹೊಳೆಯುವುದರಿಂದ ಕಟ್ಟಿದರು, ಹೊಳಪು ಕಳೆದುಕೊಂಡದ್ದರಿಂದ ಕಟ್ಟಿದ್ದರಿಂದ ಸಿದ್ಧ ಆಗುವುದು ಬಂಧನವೇ ಅಲ್ವೋ? ಆದ್ದರಿಂದಲೇ ಬಂಧನಕ್ಕಿಂತ ಬಿಡುಗಡೆ ಹೇಗೆ ಅಂತ ಕೇಳಿದರೆ ಅದನ್ನೇ ಮೋಕ್ಷ ಅಂತ ಗ್ರಹಿಸಿದರು. ಆ ಮೋಕ್ಷಕ್ಕೆ ಮಾರ್ಗ ಯಾವುದು ಅಂತ ಅನ್ವೇಷಿಸ್ತಾ ಹೋಗುವವರು ಆ ಮಾರ್ಗದಲ್ಲಿ ಮುಮುಕ್ಷುಗಳಾಗಿ ಮುನ್ನಡೆದರು. ಇದನ್ನು ನಂಬಿದ ಲೋಕದ ಮಧ್ಯದಲ್ಲಿ ಈಗ ನೀವು ಹೇಳುವುದು ಮೋಕ್ಷಪ್ರದಾಯಕ ಅಂತ ಅಂಗೀಕರಿಸಲ್ಪಟ್ಟಂತಹ ಜನಾರ್ದನನಿಂದ ತೊಡಗಿ ಸಾಮಾನ್ಯರ ತನಕ ಎಲ್ಲರೂ ಕರ್ಮಕ್ಕೆ ಬದ್ಧರಂತೆ ಕಾಣ್ತಾ ಇದ್ದಾರಲ್ಲ, ಯಾಕೆ ಅಂತ. ಹೌದಲ್ಲ? ಆಗ ನಾ ಹೇಳಿದ್ದು, ತನ್ನ ಕರ್ಮದಿಂದ ನನ್ನನ್ನು ರಾಮಾವತಾರದಲ್ಲಿ ಕೆಡ ಹಾಕದ ಇಂದ್ರಾರಿ ನೆನಪಾದದ್ದು ಅಷ್ಟೇ ವಿಷಯಕ್ಕೆ, ಮತ್ತು ಅವನ ದೌಷ್ಟ್ಯಕ್ಕೂ ನಿಮಗೂ ಸಂಬಂಧ ಇಲ್ಲ. ತನ್ನ ಕರ್ಮದಿಂದ ಅವ ಬಂಧಿಸಿ ಕೆಡ ಹಾಕಿದ. ಒಂದು ದೃಷ್ಟಿಯಲ್ಲಿ ನಾನು ದ್ವಾಪರ ಯುಗದ ಇಂದ್ರಜಿತುವೆ, ಇಂದ್ರನನ್ನು ಮೀರಿದವರು ಎಂಬ ಅರ್ಥದಲ್ಲಿ. ಹೌದಪ್ಪ, ಎಲ್ಲರನ್ನು ಮೀರಿದವರು. ನೀವು ಧರ್ಮ ಕರ್ಮದಿಂದ ವಿದ್ಯೆಯ ಬಲದಿಂದ, ಅವನ ಅಧರ್ಮ ಕಲದಿಂದ ಅವಿದ್ಯಾ ಬಲದಿಂದ ಮಾಯಾದಿಗಳ ಸಹಾಯದಿಂದ ಇಂದ್ರನನ್ನು ಮೀರಿದವರು. ಮೀರಿದವರು ಅವನು ತನ್ನ ಕರ್ಮದಿಂದ ಕೆಡ ಹಾಕಿದರೆ ನೀವು ನನ್ನ ಕರ್ಮದಿಂದಲೇ ನನ್ನನ್ನು ಕೆಡ ಹಾಕುವುದಕ್ಕೆ. ಯಾಕೆಂದ್ರೆ ಇಂದ್ರಜಿತುವಿಗೆ ನಿಂತ ಬುದ್ಧಿಯಲ್ಲಿ ನೀವು ರಾಕ್ಷಸರು, ಬುದ್ಧಿ ರಾಕ್ಷಸರು ಅಂತ. ಈಗ ತುಂಬಾ ರಾಕ್ಷಸ ತುಂಬಾ ಸಾಮರ್ಥ್ಯ ಇದ್ದವರನ್ನು ಹೇಳುವುದು ಅಂದ್ರೆ ರಾಕ್ಷಸರ ಬುದ್ಧಿ ಅಂತ ಅಲ್ಲ, ರಾಕ್ಷಸಾಕಾರ ಅಂದ್ರೆ ಬುದ್ಧಿಯ ಗರಿಷ್ಠತೆಗೆ ಒಂದು ಪ್ರತೀಕ. ಬುದ್ಧಿ ರಾಕ್ಷಸ, ಬುದ್ಧಿ ರಾಕ್ಷಸ. ಬೃಹದಾಕಾರದ ಕಾಯ ಯಾರಿಗುಂಟೋ ಅದನ್ನು ರಾಕ್ಷಸ ಕಾಯ ಅಂತ ಗುರುತಿಸುವುದು, ಸ್ವಭಾವದಲ್ಲಿ ಗುಣದಲ್ಲಿ ಅಲ್ಲ. ಅದು ಬೃಹತ್ತಾಗಿರುವುದರಿಂದ ತತ್ಸಮ ಅಂತ ನಾವು ಗುರುತಿಸುವುದು. ಹೌದಪ್ಪ. ಈಗ ಅಮಾತ್ಯ ರಾಕ್ಷಸ ಅಂತ, ಬುದ್ಧಿಯಲ್ಲಿ ಅಷ್ಟು ಎತ್ತರ ಇದ್ದಾನೆ ಎಂಬುದರಲ್ಲಿ. ಈಗ ಬುದ್ಧಿ ರಾಕ್ಷಸರಾದಂತಹ ನೀವು ನನ್ನ ಕರ್ಮದಿಂದಲೇ ನನ್ನನ್ನು ಕೆಡ ಹಾಕುವುದಕ್ಕೆ ಯತ್ನಿಸಿ. ಅಯ್ಯಯ್ಯೋ,
ನನ್ನ ಬುದ್ಧಿಗೆ ಎಟಕದೇ ಇದ್ದದನ್ನು ಕೇಳಿದ್ದು ಅರ್ಥ ಆಗ್ತದೆ. ಅಲ್ಲಿ ಭೌತಿಕವಾಗಿ ಅವನು ಬಂದ, ಅವನ ಸಂಸರ್ಗಕ್ಕೆ ರಾಮನನ್ನು ಬಂಧಿಸಿದ ಸರ್ಪಗಳು ಬಂದಾಗ ತಾನಾಗಿ ನಿವೃತ್ತವಾಗಿ ಹೋದವು. ರಾಮ ಎದ್ದು ನಿಂತ. ಇಲ್ಲಿ ಅವನ ಸಂಸರ್ಗವನ್ನು ನಾನು ಪಡೀತೇನೆ. ಈಗ ಲೋಕದಲ್ಲಿ ಮನುಷ್ಯರನ್ನೊಳಗೊಂಡಂತೆ ಎಲ್ಲರ ದೃಷ್ಟಿಯು ಪಾರ್ಶ್ವ ದೃಷ್ಟಿಯಲ್ಲೋ? ಹೌದೌದು. ನಾವು ನಿತ್ತಲೆಲೆಯಿಂದ ನಮಗೆ ವಸ್ತು ಕಾಣುವುದು ಅಷ್ಟೇ. ಸಮಗ್ರಾವಲೋಕನ ಆಗಬೇಕಾದ್ರೆ ಯಾವ ದೃಷ್ಟಿ ಬೇಕು ಅಂತ ಹೇಳ್ತಾರೆ? ಪಕ್ಷಿ ನೋಟವೇ ವಿಹಂಗಮ ದೃಷ್ಟಿ. ಮೇಲ್ನೋಟ, ಮೇಲಿನಿಂದ ಕೆಳಗೆ ನೋಡುವಾಗ ಸಮಗ್ರ ಅವಯವ ಕಾಣ್ತದೆ ನಮಗೆ. ಅದು ಪರಿವರ್ತನಶೀಲವಾಗಿ ಚಕ್ರಾಕಾರದಲ್ಲಿ ಸುಳಿಸುತ್ತಾ ಇದ್ದರೆ ಮೇಲಿನಿಂದ ನೋಡುವಾಗ ಎಲ್ಲ ಆಯಾಮಗಳಲ್ಲಿ ತಿರುಗುವುದನ್ನು ಕಾಣುವುದಕ್ಕಾಗುತ್ತದೆ. ಆದ್ದರಿಂದಲೇ ದೇಶಕ್ಕೆ ಏನಾದರೂ ಕ್ಷೋಭೆ ಒದಗಿದ್ರೆ ಆಕಾಶ ಮಾರ್ಗದಲ್ಲಿ ಬಂದು ನೋಡಿ ಹೋಗುದು. ಅಮೃತವನ್ನು ತಾನಾದರೂ ಹೊತ್ತೊಯ್ಯಬಲ್ಲಷ್ಟು ಸಾಮರ್ಥ್ಯದ ಎತ್ತರ ಹೊಂದಿದ ಗರುಡನಿಗೆ ಎಲ್ಲರನ್ನು, ದೇವಾನುದೇವತೆಗಳನ್ನು ಬ್ರಹ್ಮನನ್ನೊಳಗೊಂಡು ಮೀರುವ ಶಕ್ತಿ ಇರುವಾಗ ತನ್ನನ್ನು ತಾನು ವಿಷ್ಣುವಿಗೆ ಸೇವಕನಾಗಿ ಒಪ್ಪಿಸಿಕೊಂಡ ಯಾಕೆ? ಅವ ವಿಹಂಗಮನಾಗಿ ನೋಡುವವನಲ್ವ, ಕೆಳದೃಷ್ಟಿಯಿಂದ ತನಗಿಂತ ಕೆಳಗಿದ್ದದ್ದನ್ನೆಲ್ಲವನ್ನೂ ನೋಡಬಲ್ಲವನು. ವಿಷ್ಣುವನ್ನು ಅವ ನೋಡುವಾಗ ಅವನಿಗೂ ಅರ್ಥ ಆಗದ ವಸ್ತು ವಿಷಯಗಳು ವಿಷ್ಣುವಿನಲ್ಲಿ ಇದ್ದದ್ದರಿಂದ, ಎಲ್ಲ ನನ್ನ ಕೆಳಗೆ ಅಂತ ಇದ್ದವನಿಗೆ ನನ್ನ ಮೇಲೆ ಯಾರು ಅಂತ ಗೊತ್ತಾದದ್ದರಿಂದ ಇವನು ನನಗೆ ಮೇಲೆ ಅಂತ ಆದರೆ ಯಾವತ್ತೂ ನನ್ನ ಮೇಲೆ ಇರಲಿ ಅಂತ ಹೆಗಲೇರಿಸಿಕೊಂಡದ್ದು. ಆದ್ದರಿಂದ ನಾನು ಗರುಡ ವಾಹನನಾದದ್ದು. ಹೌದಪ್ಪ, ನಾವು ಕೇಳಿದ್ದೇವೆ, ಅದು ದೇವರ ಲೀಲೆ ಅಲ್ಲ. ತಾನೇ ಬಲಿಷ್ಠ ಅನ್ನುವ ಭಾವದಿಂದ ಮೇಲ್ಮುಖವನ್ನೇ ಹೊಂದಿದ್ದನಂತೆ ಗರುಡ. ಅದಕ್ಕೆ ದೇವರನ್ನು ನಿಯಂತ್ರಣ ಒಳ್ಳೆ ಬಲವಂತ ಇವ. ಆದರೆ ಈ ಅಹಂಕಾರ ಅನ್ನುವುದೊಂದು ಅಪಾಯ ಕಾರಣವಾಗಿ ಪರಿಣಮಿಸ್ತದೆ. ಹಾಗಾಗಿ ಇವನಿಂದ ಮೇಲೆ ಒಂದು ಬೇಕಾಗುತ್ತದೆ ಅನ್ನುವುದಕ್ಕಾಗಿ ನೀನೇ ಕೇಳಿಕೊಂಡೆ ಅಂತ, ನೀನು ನನ್ನ ಕೆಳಗಿರು ಅಂತ. ಈಗ ಅವ ಒಪ್ಪಬೇಕಾದವನು ಅವನೇ ಅಲ್ಲ. ಹೌದೌದು. ಈಗ ಅವ ಒಪ್ಪಿದ್ದು ಯಾವ ದೃಷ್ಟಿಯಿಂದ ಅಂದರೆ ತನ್ನಿಂದಲಧಿಕ ಸರ್ವೋತ್ತಮನಾಗಿ, ಸರ್ವೋತ್ತುಂಗನಾಗಿ, ಸರ್ವೋತ್ಕೃಷ್ಟನಾಗಿ, ಸರ್ವಶಕ್ತನಾದಂತಹ ಒಬ್ಬಾತ, ಒಂದು ಶಕ್ತಿ ವಿಷ್ಣು ಎಂಬುದನ್ನು ಅಂಗೀಕರಿಸಿ ಅವನನ್ನು ಪ್ರಭು ಅಂತ ಅಂಗೀಕರಿಸಿ ತಾನು ದಾಸನಾದ. ಅವನೊಪ್ಪಿದ ಪ್ರಸಾರ ಮಾಡಿದ್ದೇನೆ. ಎಷ್ಟು ಎತ್ತರದಲ್ಲಿ ಹಾರುವವನಾದರೂ ತನಗಿಂತ ಮೇಲೊಬ್ಬ ಇದ್ದಾನೆ ಅಂತ ಒಪ್ಪಬೇಕಾ ದೃಷ್ಟಾಂತ. ಲೋಕದವರು ನನ್ನಿಂದ ಮೇಲಿರುವ ನನ್ನ ಧ್ವಜವನ್ನು ತಾವು ಮೇರೆ ಮೀರಿ ಅಹಂಕಾರದಿಂದ ಹಾರಾಟ ನಡೆಸದಿರಲಿ ಎಂಬುದಕ್ಕೆ ನಾನು ಗರುಡ ಧ್ವಜನಾದದ್ದು. ಹೌದಪ್ಪ, ಪ್ರಪಂಚದಲ್ಲಿ ಎರಡು ನಿದರ್ಶನಗಳನ್ನು ಶ್ರದ್ಧಾವಂತರಿಗೆ. ಒಬ್ಬ ಸಖನಾದವ, ದಾಸನಾದವ ಹೇಗಿರಬೇಕು, ಒಂದಕ್ಕೆ ಉದಾಹರಣೆ ಗರುಡ, ಗರುಡನಾಗಿರಬೇಕು. ಇನ್ನು ಹನುಮಂತ ಮತ್ತೊಬ್ಬ ಉದಾಹರಣೆ ಅಲ್ವ? ಹೌದೌದು, ಹನುಮಂತನು ಅದಕ್ಕೆ ಉದಾಹರಣೆ ಅಲ್ವಾ? ದಾಸ್ಯ. ಈಗ ಒಬ್ಬನಿಗೆ ಗರುಡ ಧ್ವಜ, ಸರ್ವಶಕ್ತತೆ ಇದ್ದರೂ ಕೂಡ ತದಧೀನನಾಗಿರುವುದು. ಒಬ್ಬನಿಗೆ ಗರುಡನೇ ಧ್ವಜ. ಆದರೆ ಈಗ ನೀನು ಕುಳಿತದ್ದು ಕಪಿಧ್ವಜ ಉಳ್ಳ ರಥದಲ್ಲಿ. ಅದಾದ್ರೂ ಹೌದಲ್ಲ? ಅಲ್ಲ, ಹೌದಲ್ಲ, ಹೇಳಿದ್ನ ಅದೇ. ಈಗ ನಾನು ಇನ್ನೊಂದು ಹೇಳುವುದಾದ್ರೆ, ವ್ಯಕ್ತಿಗಳು ಶಕ್ತಿಗಳು ಭಿನ್ನ ಇರಬಹುದು, ಇಬ್ಬರಿಗೂ ವಿಹಂಗಮ ನೋಟ ಸಾಧ್ಯ. ಹೌದೌದು. ಅಂಬರ ಪಥದಲ್ಲಿ ಸರ್ವೋತ್ಕೃಷ್ಟರಾಗಿ ಹಾರಾಟ ನಡೆಸುವಾಗ ಕೆಳಗಿದ್ದದ್ದು ಸ್ಪಷ್ಟ ಗೋಚರವಾಗುತ್ತದೆ. ಸೂರ್ಯಮಂಡಲದ ತನಕ ಹಾರಬಲ್ಲ ಸಾಮರ್ಥ್ಯವನ್ನು ಹೊಂದಿದವನಿಗೆ ಹನುಮಂತ ಅಂತ ಹೆಸರು. ಅಷ್ಟು ಮೇಲೆ ಹೋಗಿದ್ದಾನೆ. ಅಷ್ಟು ಮೇಲೆ ಹೋದವ ನನ್ನನ್ನು ದೇವ ಅಂತ ಒಪ್ಪಿದ್ಯಾಕೆ ಗೊತ್ತುಂಟು? ಸೂರ್ಯಮಂಡಲದ ಮಧ್ಯವರ್ತಿಯಾದ ಸರಸಿಜಾಸನನ ಹೃದಯ ಸನ್ನಿವಿಷ್ಟನಾದಂತಹ ನಾರಾಯಣನಿವ ಅಂತ ಅರಿತು ರಾಮಾಭಿಧಾನದಿಂದ ಒಪ್ಪಿ ತನ್ನ ಹೆಗಲೇರಿಸಿಕೊಂಡ. ಈಗ ನನ್ನ ಪ್ರಶ್ನೆ ಸರಿಯಾಗಲಿಲ್ಲ. ನೀವು ತಪ್ಪಿ ಕೇಳಲಿಕ್ಕಿಲ್ಲ ಆಚಾರ್ಯರೇ, ನೀವು ಕೇಳಿದ್ದೊಂದು ಸರಿಯತ್ತ ಸಾಗಿ ಹೋಗ್ತದೆ. ದಿಯೋಯೋನ ಪ್ರಚೋದಯ. ಹೌದೇ ಅಲ್ವಾ? ಸೂರ್ಯಮಂಡಲ ಮಧ್ಯಸ್ಥನಾದಂತಹ ನಿನ್ನಲ್ಲಿ ಅಲ್ವಾ ನಮ್ಮ ಬುದ್ಧಿಗೆ ತೋರದೇ ಇದ್ದದ್ದನ್ನು ಕೇಳಬೇಕಾದದ್ದು. ಕೇಳಿದ್ದು ಸರಿ ಉಂಟು ಅಂದ್ರೆ ನೆರೆಮನೆಯವರ ಹತ್ರ ಪ್ರಶ್ನೆ ಕೇಳಿದಾಗ ಎಲ್ಲರೂ ಬಂದು ಕೇಳಬೇಕು ಅಂತ ಅರ್ಥ ಅಲ್ಲ. ನೀವು ಆಯ್ಕೆ ಮಾಡಿಯೇ ಪ್ರಶ್ನೆ ಕೇಳುವುದು ಗೊತ್ತಾಗ್ತದೆ. ಜ್ಞಾನ ಪ್ರಬೋಧಕವಾದಂತಹ ಪ್ರಶ್ನೆಯನ್ನು ಉತ್ತರ ಸಿಕ್ಕುವಲ್ಲಿ ನಿರೀಕ್ಷೆ ಮಾಡಿದಾಗ ಅರಿತ ಅರಿವನ್ನು ವಿಸ್ತರಿಸಿಕೊಡೋಣ. ನೀವೀಗ ಕರ್ಮದಿಂದ ಎಲ್ಲರೂ ಬದ್ಧರು ಅಂತ ಹೇಳ್ತೀರಿ. ಈಗ ಸಮಸ್ಯೆ ಇರುವುದೇನು ಗೊತ್ತುಂಟ? ದೇವಾದಿ ದೇವತೆಗಳು ಕರ್ಮಬದ್ಧರು ಅಂತ ನಾವು ಒಪ್ಪುವ ಮೊದಲು ನೀವು ಮೊದಲು ತೊಡಗಿದ್ದು ಜೀವರು ಬದ್ಧ ಅಂತಲ್ವ? ಜೀವರುಗಳೇ ಅಲ್ಲ, ಮತ್ತೆ ಯಾಕೆ ದೇವರಾಗುವುದು? ಜೀವರುಗಳು ಎಲ್ಲಿ ಕರ್ಮ ಬಂಧನ ಎಲ್ಲಿ ಉಂಟು? ಜೀವರುಗಳಿಗೆ ಕರ್ಮಬದ್ಧತೆ ಇಲ್ವಾ? ಹೌದಾ? ಅಲ್ಲ, ಇಲ್ಲ ಅಂದರೆ ಹೇಗಪ್ಪ ಅದು? ಈಗ ನಾವು ಕಾಣುತ್ತೇವೆ, ಬಿತ್ತಿದೆ ಬೀಜ ಮೊಳಕೆ ಬರ್ತದೆ,
ಯಾವ ಬೀಜ ಬಿತ್ತಿದ್ದೇವೆ ಅದೇ ಫಲ ಕೊಡ್ತದೆ. ಕ್ಷತ್ರಿಯರಾದ ನೀವು ಯಜ್ಞೋಪವೀತ ಧಾರಣೆ ಮಾಡ್ತೀರಿ. ಹೌದು. ಬ್ರಾಹ್ಮಣರು ಮಾಡ್ತಾರೆ. ಯಜ್ಞೋಪವೀತವನ್ನು ಸಿದ್ಧಪಡಿಸಿದವರು, ಅದು ಸೆಣಬಿನದ್ದಿರಲಿ ಹತ್ತಿಯದ್ದಿರಲಿ, ಅವರವರ ವರ್ಣಾಶ್ರಮ ಕುಚಿತವಾಗಿ ಅದನ್ನು ಧರಿಸುವುದಕ್ಕಿಂತ ಪೂರ್ವದಲ್ಲಿ ಒಂದು ಮಡಿಸಿ ಇಡುವ ಕ್ರಮ ಉಂಟು. ಹೌದೌದು. ಧಾರಣೆ ಮಾಡುವ ವೇಳೆಯಲ್ಲಿ ಅದನ್ನು ಬಿಡಿಸಬೇಕಾದ ಅನಿವಾರ್ಯತೆ ಉಂಟು. ಅದು ಮಡಿಸಿದ್ದು ಹೇಗೆ, ಬಿಡಿಸುವುದು ಹೇಗೆ, ಈ ಮರ್ಮ ತಿಳಿದವನು ಸುಲಭದಲ್ಲಿ ಒಮ್ಮೆ ತಿರುಗಿಸಿ ಕೈಯ ಮಧ್ಯದಲ್ಲಿ ಹಾಕಿ ಅದನ್ನು ಬಿಡಿಸಿ ಮೂರಳೆಯಾಗಿಸಿ, ಅಂತಹ ಮೂರಳೆ ಎಷ್ಟು ಬೇಕು ಅಂತ ತಮ್ಮ ಆಶ್ರಮಕ್ಕೆ ಗೃಹಸ್ಥನೋ ಬ್ರಹ್ಮಚಾರಿಯೋ ಅಂತ ಭಾವಿಸಿದ ಮೇಲೆ ಧರಿಸ್ತಾನೆ. ಇಲ್ಲದಿದ್ದರೆ ಇಡೀ ದಿವಸ ಬಿಡಿಸಿಕೊಂಡೇ ಇರ್ತಾನೆ. ಹಾಗೆ ಬಿಡಿಸುವ ಬರದಲ್ಲಿ ಏನಾಗ್ತದೆ, ಎಲ್ಲೋ ಗಂಟು ಬೀಳ್ತದೆ. ಆ ಗಂಟು ಬಿಡಿಸುವುದಕ್ಕೆ ಮತ್ತೆ ಮತ್ತೆ ಬಿಡಿಸುವುದಕ್ಕೆ ಹೊರಡ್ತಾನೆ. ಅವ ಬಿಡಿಸ್ತಾ ಹೋದಂತೆ ಗಂಟಿನ ಮೇಲೆ ಗಂಟು, ಗಂಟಿನ ಮೇಲೆ ಗಂಟು, ಗಂಟಿನ ಮೇಲೆ ಗಂಟು ಬೀಳ್ತಾ ಹೋಗ್ತದೆ. ಒಟ್ಟು ಸಿಕ್ಕಿನ ಸಿಲುಕಿನಲ್ಲಿ ಬದ್ಧನಾಗಿ ತಾನು ಧರಿಸಬೇಕಾದದ್ದನ್ನು ಧರಿಸದೇ ಹೋಗುತ್ತಾನೆ, ಅಥವಾ ಅನ್ಯಾಶ್ರಯವನ್ನು ಪಡೆಯುವ ದುರ್ಗತಿಗೊಳಗಾಗುತ್ತಾನೆ. ಈಗ ಯಾರೋ ಮಾಡಿದ ಯಜ್ಞೋಪವೀತ ಬಿಡಿಸಲಿಕ್ಕೆ ಇವನಿಗೆ ತಿಳಿಯದೆ ಹೋಗ್ಲಿಕ್ಕೆ ಯಜ್ಞೋಪವೀತ ಮಾಡಿಸುವವನಿಗೆ ಗಂಟು ಬಿದ್ದರೆ ಅದ ಕೇಳಿದ್ದು. ಯಜ್ಞೋಪವೀತ ಮಾಡುವವ ಅಂತ ಯಾರನ್ನು ಒಪ್ಪಬೇಕು ಅಂದರೆ, ಸಿಲುಕು ಬಿಡಿಸುವ, ಕರ್ಮದ ಸಿಲುಕನ್ನು ಬಿಡಿಸುವಂತೆ ಯಜ್ಞೋಪವೀತ ಧಾರಣೆಗೆ ಒದಗುವಂತೆ ಯಾರು ಸಿದ್ಧಪಡಿಸ್ತಾನೋ ಅವನನ್ನು ಕರ್ಮದಲ್ಲಿ ಕುಶಲ ಅಂತ ಅಂಗೀಕರಿಸಬೇಕು. ಸರ್ವಲೋಕ ರಕ್ಷಕನಾದಂತಹ ಭಗವಂತನನ್ನು ನಿಷ್ಪಕ್ಷಪಾತನು ಅನ್ನುವುದನ್ನು ಒಪ್ಪಿ, ಹುಟ್ಟಿ ಬಂದಂತಹ ಒಬ್ಬೊಬ್ಬ ಮಾನವನದ್ದಾದಂತಹ ಕರ್ಮಫಲಾನುಸಾರವಾದಂತಹ ಅನುಭವ ಪ್ರಾಪ್ತಿಗಳಿಗೆಲ್ಲ ಅವನವನೇ ಕರ್ಮ ಕಾರಣ ಅನ್ನುವುದನ್ನು ಒಪ್ಪಿ, ಈ ಸಮನ್ವಯವನ್ನು ಸಾಧಿಸುವುದಕ್ಕೆ ನಾನು ಪ್ರಶ್ನೆ ಕೇಳಿದ್ದೆ. ಹೇಗೆ ಆ ಸಮನ್ವಯಕ್ಕೆ ಏನು ಅಂತ ಹೆಸರು ಗೊತ್ತುಂಟು? ಯೋಗ ಅಂತ. ಯೋಗ ಅಂದರೆ ಅಲೌಕಿಕವಾದ ಪ್ರಾಪ್ತಿ ಅಂತಲೇ ಅಲ್ವ ಅರ್ಥ? ಕರ್ಮಸು ಕೌಶಲ. ಯೋಗ ಅಂದರೆ ಎಲ್ಲವನ್ನು ಒಟ್ಟು ಸೇರುವುದು ಎಂಬುದು ಆ ಧಾತುವಿನಿಂದ ನಿಷ್ಪನ್ನವಾಗುವ ಅರ್ಥ. ಯೋಗ ಕರ್ಮಸು ಕೌಶಲ. ಯೋಗಿ ಅಂತ ನಾವು ಕರೆಯುವುದು ಯಾರನ್ನು ಅಂದರೆ ಕರ್ಮ ಕುಶಲಿಯಾದವನನ್ನು. ಕರ್ಮದಲ್ಲಿ ಬದ್ಧನಾಗದೆ ಕರ್ಮ ಪ್ರಪಂಚದಲ್ಲಿ ಇದ್ದು ಬೇಕಾದಂತೆ ಬಿಡುಗಡೆ ಹೊಂದಬಲ್ಲವನನ್ನು ಯೋಗಿ ಅಂತ ಗುರುತಿಸುವುದು. ಇನ್ನೂ ಸರಳವಾದ ಉದಾಹರಣೆ ಲೋಕದ್ದು ಹೇಳುವುದಿದ್ರೆ, ಸೌದಪ್ಪ ಸಂಸಾರದ ಮಧ್ಯದಲ್ಲಿದ್ದು ಸಂಸಾರ ಇಲ್ಲದವನಾಗಿ ಇರುವವನು ಯೋಗಿ. ಹಲಸಿನಣ್ಣು ಗೊತ್ತುಂಟಲ್ಲ ನಿಮಗೆ? ಏನು ಗೊತ್ತಿಲ್ಲ, ನಾವು ಮಕ್ಕಳಿಗೆ ಎಷ್ಟು ಬಿಡಿಸಿ ಕೊಟ್ಟಿದ್ದೇವೆ. ಆ ಬಿಡಿಸುವಾಗ ನೀವು ಉಪಕ್ರಮಿಸುವ ವಿಧಾನ ಹೇಗೆ? ಅದು ಮೊದಲೇ ಅಂಟು ತಾಗದಾಗೆ ನೋಡಿಕೊಳ್ಳುವುದು. ಎಂಥದನ್ನು ಹಚ್ಚಿಕೊಳ್ಳುವುದು? ಸ್ನೇಹ. ಅದೇ ಅಂಟಿರುವುದಿಲ್ವೋ? ಯಾವುದು? ಆ ಸ್ನೇಹ ಅದಂಟುವುದಿಲ್ಲ. ಅದನ್ನು ತೊಳೆಯುವುದಕ್ಕೆ ಬೇಕಾದದನ್ನು ಮೊದಲು ಸಿದ್ಧಪಡಿಸಿ, ಎಣ್ಣೆ ಯಾವುದರಿಂದ ಕಳಚುತ್ತದೋ ಅದನ್ನು ನಿರ್ಣಯಿಸಿ, ಹಲಸಿನ ಅಂಟು ತನಗೆ ನಂಟನ್ನು ತಲುಪಿಸದಂತೆ ಕೈಗೆ ತೈಲ ಲೇಪನ ಮಾಡಿ, ಆ ಅಂಟಿನಿಂದ ಹಣ್ಣನ್ನು ಬೇರ್ಪಡಿಸಿ, ಅದರ ಬೀಜವನ್ನು ಬೇರ್ಪಡಿಸಿ, ಹಣ್ಣನ್ನು ಮಾತ್ರ ಉಣ್ಣುವ ಕೌಶಲವನ್ನು ಪ್ರದರ್ಶಿಸಿದಾಗ. ಈಗ 800 ವರ್ಷದಲ್ಲಿ ಹಲಸಿನ ಎಣ್ಣೆ ಬಿಡಿಸಿದ್ದಲ್ವ ನಾನಿಲ್ಲಿ ಕುಳಿತು, ಮತ್ತೆಂಥದ್ದು ಮಾಡಿದ್ದೆ? ಪ್ರಶ್ನೆ ಅದನ್ನು ಸ್ವಲ್ಪ ಮುಂದುವರಿಸುವ. 800 ವರ್ಷದಿಂದ ಹಲಸಿನಣ್ಣು ಬಿಡಿಸಿಯೂ ಇನ್ನೂ ಪ್ರಶ್ನೆ ಕೇಳ್ತೀರಲ್ಲ ಆಚಾರ್ಯರೇ, ಇಷ್ಟು ಸಮಯದಿಂದ ನೀವು ಬಿಡಿಸಿದ್ದೀರಲ್ಲ, ಯಾಕೆ? ಅಲ್ಲ, ನಾನು ಅದನ್ನು ಲಘುವಾಗಿಸಿದ್ದಲ್ಲ. ಆ ಕೌಶಲವನ್ನು ನಾವು ಬದುಕಿಗೆ ಅನ್ವಯಿಸಿದರೆ ಬದುಕಿನ ಅಂಟು ನಮಗೆ ನಂಟದಂತೆಯೇ ನಾವೊಂದು ಸಿದ್ಧತೆ ಇರಬೇಕು. ಹಾಗಾದರೆ ಹಲಸಿನ ಮಯಣ ತನ್ನ ಕೈಗಂಟದಂತೆ ತೈಲ ಲೇಪನ, ಸ್ನೇಹ ಲೇಪನ. ಬದುಕಿನಲ್ಲಿ ಯಾವುದು ಆ ತೈಲ? ಯಾವುದು? ಭಗವದ್ಭಕ್ತಿ, ಭಗವಂತನ ಅರಿವು, ಸುಜ್ಞಾನಯುತವಾದ ಭಕ್ತಿ. ನಾನು ಕರ್ತೃವಲ್ಲ. ಈಗ ನೀವು ಅನುಸಂಧಾನದಲ್ಲಿ ಹೇಳ್ತೀವಿ, ನಾಹಂ ಕರ್ತ ಹರಿಕರ್ತ ತತ್ ಪೂಜಾ ಕರ್ಮಚಾಖಿಲಂ. ಇದೊಂದು ಅನುಸಂಧಾನ. ನಾನು ಕರ್ತೃ ಅಲ್ಲ, ಮಾಡುವುದು ಮಾಡಿಸುವುದೆಲ್ಲ ಹರಿ, ಅವನ ಸಮಗ್ರ ಕರ್ಮಗಳು ಅವನ ಪೂಜೆ. ಈ ಅನುಸಂಧಾನ ಮಾಡಿ ಕರ್ಮದಲ್ಲಿ ತೊಡಗಿಸಿಕೊಳ್ಳಬೇಕು. ಸಂಪಾದನೆ ತನ್ನದ್ದು, ವಿನಿಯೋಗ ಮಾಡುವ ಅಧಿಕಾರ ತನಗೆ, ಯಾವ ಯಜ್ಞ ಅಂತ ನಿರ್ಣಯಿಸುವುದು ತಾನು. ಆದರೆ ಆ ಯಜ್ಞ ಶ್ರೇಷ್ಠವಾದ ಕರ್ಮ ಆಗುವುದು ಯಾಕೆ ಗೊತ್ತುಂಟೋ?
ತಾನು ಸಂಪಾದಿಸಿದ್ದನ್ನು ನಿರ್ಮಮ ಭಾವದಿಂದ ಬಿಟ್ಟು ಕೊಡುವ ಕರ್ಮ ಅದಾದದ್ದರಿಂದ, ಅಹಂಕಾರದಿಂದ ಇಟ್ಟುಕೊಳ್ಳುವ ಕರ್ಮ ಅಲ್ಲ ಅದು, ಬಿಟ್ಟು ಕೊಡುವ ಕರ್ಮ. ಇದು ಯಜ್ಞದ ಶ್ರೇಷ್ಠತೆಯನ್ನು ನಿರೂಪಿಸುವ ಒಂದು ಅಂಶ. ನಮಮ ಎಂಬುದು ಅದರಲ್ಲಿ ಸ್ಥಾಯಿ ಭಾವವಾಗಿ ಉಳಿಯಬೇಕಾದ ಅಂಶ. ನನ್ನದಲ್ಲ ಅನ್ನೋದನ್ನು ಹೇಳಲಿಕ್ಕೆ ನನ್ನದು ಅಂತ ಒಂದು ಕ್ಷಣಕ್ಕೊಪ್ಪುವುದಷ್ಟೇ. ದೇವತಾ ಸಂಪ್ರೀತ್ಯರ್ಥವಾಗಿ ದ್ರವ್ಯ ತ್ಯಾಗ ಮಾಡುವುದಕ್ಕೆ ಯಜ್ಞ ಅಂತ ಹೆಸರು. ನನ್ನದನ್ನು ನನ್ನದಲ್ಲ ಅಂತ ಬಿಟ್ಟು ಕೊಡುವುದು. ಬದುಕಿನಲ್ಲಿ ಬದುಕನ್ನೇ ಯಜ್ಞವಾಗಿಸಿದರೆ ಕರ್ಮದ ಎಲ್ಲ ಫಲವನ್ನು, ಸುಖ ಆಗಲಿ ದುಃಖ ಆಗಲಿ, ಬಿಟ್ಟು ಕೊಡುವುದಕ್ಕಾಗುತ್ತದೆ. ಯಾಕೆ ಅಂದರೆ ಈಗ ವೇದದಲ್ಲಿ ವೇದವಿಹಿತವಾದ ಕರ್ಮ ಮಾಡಿದರೆ ಇಂಥ ಕರ್ಮಕ್ಕೆ ಇಂಥ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ರಾಜಸೂಯ ಮಾಡಿದ್ದರಿಂದ ಸರ್ವಜಿತ್ ಸಮ್ರಾಟ ನೆನೆಸ್ತಾನೆ. ಈಗ ಬೇರೆ ಅಶ್ವಮೇಧ ಮಾಡಿದರೆ ಪಾಪಹಾರಕವಾಗ್ತದೆ. ಈಗ ರಾಜಸೂಯದ ಪ್ರಧಾನ ಫಲ ಸರ್ವಜಿತ್ ಸಮ್ರಾಟ ಅಂತ. ಧರ್ಮರಾಯ ಮಾಡಿದ ಕುರುಪತಿಯ ದುಷ್ಕರ್ಮ ಬರಿದೆ ನಿಂದಿಪುದೀಗ ಅಂತ ಹೇಳಿದ್ರಲ್ಲ. ನನ್ನ ಪಾಲಿನ ಕುರಿಪತಿಯ ಸತ್ಕರ್ಮ ನಿಜವಾಗಿ ಸ್ತುತಿಪುದೀಗ. ಅವ ಮಾಡಿದ ರಾಜಸೂಯದ ಪರಮ ಫಲವನ್ನು ತನಗೆ ಬೇಕು ಅಂತ ಅಂಗೀಕರಿಸಿದ್ರು. ಅವ ಸರ್ವಜಿತ್ ಸಮ್ರಾಟ್ ಪದವಿ ಸಿದ್ಧಿಸುವ ಮಹತ್ಕರ್ಮ ಆದರೂ ನಾರದ ನಿಯೋಗದಂತೆ ಅಪ್ಪನಿಗಾಗಿ ಮಾಡುವುದು ಮಾತ್ರ ನನ್ನ ಕೆಲಸ, ಅದರ ಫಲ ತನಗೆ ಬೇಡ, ಅದನ್ನು ದೈವಾರ್ಪಿತ ಅಂತ ದೇವರಿಗೆ ಬಿಟ್ಟು ಕೊಟ್ಟ. ಹೌದಪ್ಪ, ಅಪ್ಪನಿಗೆ ಬೇಕಾಗಿ ತ್ಯಾಗ ಮಾಡಿದ ಮಗ ನಮ್ಮ ಅಲ್ಲ, ಅಪ್ಪನಿಗೆ ಕರ್ಮ ಮಾಡಿದ, ಆ ಕರ್ಮದ ಪ್ರಧಾನ ಫಲ ಅಪ್ಪನಿಗೂ ಬೇಡ. ಹೌದೌದು, ಸರ್ವಜಿತ್ ಸಮ್ರಾಟ್ ಪದವಿ ಅದನ್ನು ಬಿಟ್ಟು ಕೊಟ್ಟ ಅಂತ. ಆ ಯಜ್ಞದ ಫಲವಾಗಿ ಸಿದ್ಧಿಸಿದ ಸಾಮ್ರಾಟ್ ಸತ್ತೆಯನ್ನು ತಾನು ಸ್ಥಾಪಿಸ್ತೇನೆ ಅಂತ ಪೀಠ ನಿರ್ಮಾಣ ಮಾಡಲಿಲ್ಲ. ಮಾಡಿದರೆ ತಡೆಯುವುದಕ್ಕೆ ಯಾರು ಇರಲಿಲ್ಲ, ಆದರೆ ಅದನ್ನು ದೇವರಿಗೆ ಬಿಟ್ಟು ಕೊಟ್ಟ. ಹೀಗೆ ತಾನು ವೇದವಿಹಿತ ಕರ್ಮ ಮಾಡಿದರೂ ಫಲ ಬೇಡ ಅಂತ ದೇವರಿಗೆ ಬಿಟ್ಟು. ಈಗ ನಿಷ್ಕಾಮ ಕರ್ಮ ಅಂತಂದರೆ ಫಲವೇ ಬೇಡ ಅಂತ ಬಿಟ್ಟು ಕೊಡುವುದಲ್ಲ. ಒಂದು ತಪ್ಪು ಗ್ರಹಿಕೆ ಉಂಟು ಈ ಲೋಕದಲ್ಲಿ. ಈಗ ಕರ್ಮ ಮಾಡಿ ಫಲವನ್ನು ನಾವು ಬಿಟ್ಟು ಕೊಡುವುದೇ ನಿಷ್ಕಾಮ ಕರ್ಮ ಅಂತ. ಅದಲ್ಲ, ವೇದದಲ್ಲಿ ಈ ಕರ್ಮಕ್ಕೆ ಈ ಫಲ ಅಂತ ಉಂಟು. ಕೆಲವೊಮ್ಮೆ ಅನ್ಯ ಕರ್ಮಗಳ ಬಾಧೆಯಿಂದಲಾಗಿ ಆ ನಿರ್ದಿಷ್ಟವಾದ ಕರ್ಮಕ್ಕೆ ಆ ಫಲ ಸಿಗದೆ ಹೋಗಬಹುದು. ಆಗ ಅನೇಕರಿಗೆ ನಿರಾಶೆ ಆಗುವುದು. ಈ ನಿರಾಶೆ ಬಾರದಿರಲಿಕ್ಕೆ ಸುಜ್ಞಾನಿಗಳಾದವರು ಏನು ಮಾಡ್ತಾರೆ ಗೊತ್ತುಂಟು? ವೇದದಲ್ಲಿ ಇದಕ್ಕೆ ಈ ಫಲ ಅಂತ ಹೇಳಿದ್ದಾರೆ, ನಾ ಶ್ರದ್ಧೆಯಿಂದ ಮಾಡ್ತೇನೆ, ಆದರೆ ಫಲ ನೀನು ಕೊಟ್ಟಷ್ಟು ತನಗೆ ಸಾಕು ಅಂತ ಫಲವನ್ನು ದೇವರಿಗೆ ಬಿಟ್ಟು ಕೊಡುವುದು. ದೇವರು ಕೊಟ್ಟ ಫಲವನ್ನು ಉಂಡು ಬದುಕುವುದು. ಇದು ಕರ್ಮದ ನಂಟನ್ನು ನಮ್ಮನ್ನು ಅಂಟದಂತೆ ತಡೆಯುತ್ತದೆ. ಹೌದು, ಜಾಣ್ಮೆಯಿಂದ ಕರ್ಮ ಕುಶಲತೆಯಲ್ಲಿ ದೇವರು ಕೊಟ್ಟಷ್ಟು ಫಲ ತನಗೆ ಸಾಕು ಅಂತ. ಹೌದಾ? ಹಾಗೆ ಬದುಕಿದರೆ, ಪ್ರತಿಯೊಂದರಲ್ಲೂ ಬದುಕಿದರೆ ಬದುಕೆಂಬುದು ಯಜ್ಞವಾಗುತ್ತದೆ. ತಾನು ಕರ್ಮಾಚರಣೆ ಮಾಡಿ ದೇವರಿಗೆ ಫಲ ಬಿಟ್ಟು ಯಾವನು ಬದುಕುತ್ತಾನೋ ಅವನಿಗೆ ಕರ್ಮದ ನಂಟಿಲ್ಲ. ಇನ್ನು ದೇವರಿಗುಂಟೋ? ಇದನ್ನು ಅರಿಯದೇ ಆಚರಿಸಿದರೆ ಕೀಟದಿಂದ ತೊಡಗಿ ಆ ಬ್ರಹ್ಮ ಕೀಟ ಪರ್ಯಂತ, ಬ್ರಹ್ಮನ ಪರ್ಯಂತ ಎಲ್ಲರಿಗೂ ಉಂಟು ಅಂತಲೇ ಇಟ್ಟುಕೊಳ್ಳಬಹುದು. ಅಂದ್ರೆ ದೊಡ್ಡದರಿಂದ ತೊಡಗಿ ಸಣ್ಣದರ ತನಕ ಈ ಕರ್ಮದ ಮರ್ಮ ತಿಳಿಯದೆ ಆಚರಿಸಿದ್ರೆ ಎಲ್ಲರಿಗೂ ಕರ್ಮದ ಫಲ ಉಂಟು. ಇದನ್ನು ತಿಳಿದು ಆಚರಿಸಿದರೆ ಭೂಜಾತರಿಗೂ ಇಲ್ಲ, ದಿವ್ಯಲೋಕವಾಸಿಗಳಾದವರಿಗೂ ಇಲ್ಲ. ಅಲ್ಲ, ಹಾಗಿದ್ರು ಇನ್ನೊಂದು ಪ್ರಶ್ನೆ ಉಳಿಯಿತು. ಏನು? ಈಗ ಮನುಷ್ಯರಿಗೆ ಕರ್ಮದ ಫಲ ಇಲ್ಲ, ಇರಬೇಕಾಗಿಲ್ಲ. ಅದು ತಿಳಿಯದೆ ಹಾಗೆ ಹೇಳಿದ್ರೆ ಯಜ್ಞೋಪವೀತ ಬಿಡಿಸುವಾಗ ಕಟ್ಟು ಹೆಚ್ಚಿಕೊಳ್ಳಿಕ್ಕೆ ಅವನಿಗೆ ಅವಕಾಶ ಉಂಟು. ಅನೇಕರಿಗೆ ಸಾಮರ್ಥ್ಯ ಇರುವುದಿಲ್ಲ, ತಿಳುವಳಿಕೆ ಇರುವುದರಿಂದ ಆದ್ದರಿಂದ ಅಂಟಿಕೊಳ್ಳುತ್ತಾರೆ. ಹೌದು, ಭಗವಂತನಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅವ ಎಲ್ಲವನ್ನೂ ತಿಳಿದವ, ಸ್ವಯಂ ಜ್ಞಾನಿ. ಆದ್ದರಿಂದ ಅವನಿಗೆ ತಿಳುವಳಿಕೆ ಇಲ್ಲ ಅನ್ನೋ ಹಾಗೆ ನಾವು ಆಡುವುದಕ್ಕಿಲ್ಲ. ಈಗ ಮತ್ತೆ ಆಕೆಗೆ ದೇವರು ಕೆಳಗಿಳಿದು ಬರುವುದು. ಹೀಗೆ ದೇವರು ಕೆಳಗಿಳಿದು ಬಂದದ್ದು ಅಂತ ಹೇಳಬೇಕಾದ್ರೆ ಅಲ್ಲಿ ಒಂದು ಧೋರಣೆ ಉಂಟು. ದೇವರಿಗೆ ಮೇಲೆ ಯಾವುದು ಕೆಳಗೆ ಯಾವುದು ಅಂತ ಮೊದಲು ನಿರ್ಣಯಿಸಬೇಡ. ಅಲ್ಲ, ಈಗ ಸರ್ವವ್ಯಾಪಕನಿಗೆ ವಿಷ್ಣು ಅಂತ ಹೆಸರು. ಎಲ್ಲೆಡೆಗೂ ಇರುವವನವನು ಅಂತ ತಾತ್ವಿಕವಾಗಿ ಅಂಗೀಕರಿಸಿದ್ರೆ ಅವ ಎಲ್ಲಿ ಬಂದರೂ ಕೆಳಗಾದಂತಾಗುವುದಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಎಲ್ಲಿ ಏರಿದರೂ ಮೇಲೆ ಏರಿದಂತಾಗುವುದಿಲ್ಲ. ಸರ್ವವ್ಯಾಪಕನಾದವನು ಎಲ್ಲಿ ಬಂದರೂ ಕೂಡ ಸ್ವರೂಪಕ್ಕೆ ಬಾಧೆ ಇಲ್ಲ. ಅಷ್ಟಕ್ಕೆ ಮಾತ್ರ ಇದನ್ನು ಆಡಿದ್ದು ನಾನು. ಅಲ್ಲ, ಬರುವಲ್ಲಿ ಅರ್ಹತೆಯನ್ನು ಅತಿಕ್ರಮಿಸಿದ ಹಾಗೂ ಆಗುವುದಿಲ್ಲ. ದರೆ ಚತುರ್ದಶ ಪೊರೆವ ಮಹಿಮನೆ 14 ಲೋಕದಲ್ಲಿ ಹೋದ್ರು ಅವನದ್ದೇ. ಆದ್ರೆ ನಾವೊಂದು ನಿರ್ದಿಷ್ಟ ಜಾಗ ಗುರುತಿಸಿದ್ದೇವಲ್ಲ. ಈಗ ದೇವರಾದ್ರೂ ವೈಕುಂಠದ ದೇವರಾದ್ರೂ ಒಪ್ಪಿಕೊಂಡಿದ್ದಾರೆ. ಜೀವನ ದೃಷ್ಟಿಯಲ್ಲಿ ಅತ್ಯುತ್ಕೃಷ್ಟವಾದ ತಾಣ, ಅತ್ಯಂತ ಉತ್ತುಂಗವಾದದ್ದು ವೈಕುಂಠ. ಈಗ ದೇವರಿಗಾದ್ರೂ ವಿಳಾಸ ಅದೇ ಅಲ್ವಾ?
ವೈಕುಂಠವೇ ಅಲ್ವಾ? ಅಂದ್ರೆ ಜೀವರಿಗೆ ಸಂಬಂಧಿಸಿ ಅದೇ. ಈಗ 14 ಲೋಕ ಅಂತ ಆಡಿದ್ರೆ ಸಾಕಾಗುದಿಲ್ಲ ಅಲ್ಲ. ದೇವರೇ ತನಗೊಂದು ಪ್ರತ್ಯೇಕ ನಿವಾಸ ಅನ್ನುವುದನ್ನು ಪ್ರಪಂಚದಲ್ಲಿ ಒಪ್ಪಿಕೊಂಡ ಮೇಲೆ ಕೆಳಗಿಳಿದದ್ದು ಯಾಕೆ? ಕೆಲವರಿಗೆ ನೀವು ಹೇಳಿದ್ದು ಬೇಕಾಗುವುದು, ಆ ವಿಳಾಸ ಬೇಕಾಗುವುದು, ಅವರಿಗೆ ಇರುವುದಕ್ಕಲ್ಲ, ಅವರಿಗೆ ಅಂತ ಕೊಟ್ಟು ಕಳಿಸಿದ್ದು ಸಿಕ್ಕುವುದಕ್ಕೆ. ಹೌದೌದು, ಅರ್ಥ ಆಯ್ತು. ಭಕ್ತ ಲೋಕ ದೇವರಿಗೆ ಅಂತ ಅರ್ಪಿಸುವುದಕ್ಕೆ ಬೇಕಾದ ಒಂದು ತಾಣವಾಗಿ ದೇವರಿಗೆ ವೈಕುಂಠ ಇರುವುದು ಬಿಟ್ರೆ, ದೇವರಿಗೆ ವೈಕುಂಠವೇ ಅತ್ಯಂತ ಅಪೇಕ್ಷಿತ ಎಂಬುದಕ್ಕೆ ವೈಕುಂಠ ಇರುವುದಲ್ಲ. ಅಲ್ಲ, ದೇವರು ಅಲ್ಲ ಎಂಬುದಕ್ಕೆ ಹೋದದ್ದೇ ವೈಕುಂಠ. ನೀವು ಆಗ ಹೇಳಿದ ಒಂದು ಕತೆ, ಹಾಲು ಹೊಳೆಯಾಗಿ ಹರಿದು ಕ್ಷೀರಾಬ್ಧಿ ಮಧ್ಯಸ್ಥಿತನಾದಂತೆ ನಾನು ವಿದುರನ ಮನೆಯಲ್ಲಿರುವಾಗಲೂ ಆಗಿದ್ದೇನೆ. ಅಂದರೆ ಹೋದಲ್ಲಿ ವೈಕುಂಠ ನಮಗ ಮಾಡಲಿಕ್ಕಾಗ್ತದೆ. ಎಲ್ಲ ಕಡೆ ವೈಕುಂಠ ಆದರೆ ನಾವು ಯಾವ ವೈಕುಂಠವನ್ನು ನೋಡಬೇಕು ಅಂತ ಜೀವರಿಗೆ ಗೊಂದಲ ಆಗಬಾರದು ಎಂಬುದಕ್ಕೆ ಶ್ವೇತದ್ವೀಪದಲ್ಲಿರುವಂತಹ ವೈಕುಂಠ ಅಂತ ಒಂದು ನೆಲೆಯನ್ನು ಕಲ್ಪಿಸಿ ಅದನ್ನು ಅತ್ಯಂತ ಉನ್ನತವಾದದ್ದು ಅಂತ ನಿರ್ಣಯಿಸಿದ್ದು. ಕೆಲವು ಸಲ ಏನಾಗುವುದು ಕೇಳಿದರೆ, ಏನು ನಾವು ಹೊಂದಿದ್ದೇವೆ ಅಂತ ನಮಗೆ ಸಮಾಧಾನ ಬರಬೇಕು ಅಂತಾದರೆ ನಾವು ಏರಿ ಹೋಗಬೇಕು. ನಾವಿದ್ದಲ್ಲಿಗೆ ಅದು ಜಾರಿ ಬಂದರೆ ನಮಗೆ ತೃಪ್ತಿ ಆಗುವುದು. ನೀವು ಏರುವುದಕ್ಕೆ ಪ್ರಾಪ್ತಿ ಎರಡು ಕಡೆಯಲ್ಲಿ ಒಂದೇ. ಈಗ ವಿದುರನ ಮನೆ ಅಂಗಡದಲ್ಲಿಯೂ ಕ್ಷೀರ ಸಮುದ್ರ ಮಾಡಬಹುದು. ಯಾರಾದರೂ ಮರು ದಿವಸ ಒಪ್ಪಿದ್ರು ಅದನ್ನು ಕ್ಷೀರ ಸಮುದ್ರ ಅಂತ, ಒಂದೇ ಕ್ಷಣಕ್ಕೆ ಅದು ನಮಗೆ ಅದೇ ಕಾಣುವುದು ಕ್ಷೀರ ಸಾಗರ. ಅದೇ ನೀವು ಅದನ್ನು ಒಪ್ಪಿದ್ದರಿಂದ ಇದು ನಿಮಗೆ ಕಾಣುವುದಿಲ್ಲ ಅಂತ. ಈಗ ನೀವೇನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಗೊತ್ತುಂಟಾ? ನಿಮಗೆ ಏರುವುದಕ್ಕೆ ಮೆಟ್ಟಿಲಿಟ್ರೆ ಅದನ್ನು ಭಗವಂತನನ್ನು ಬೀಳಿಸುವುದಕ್ಕಿದ್ದ ಮೆಟ್ಟಿಲ ಆಗಿ ನೋಡಿ, ಇದರಲ್ಲೆಲ್ಲೋ ನೀವು ಇಳಿದು ಬಂದದ್ದು ಬಿದ್ದು ಬಂದದ್ದು ಅಂತ. ಈಗ ನಮಗೆ ಹೆದರಿಕೆ, ಅದು ನಮಗೆ ಏರುವ ಮೆಟ್ಟಲಿನಲ್ಲಿ ದೇವರೇ ಕೆಳಗಿಳಿದ್ರು, ಮೇಲೆ ಹೋಗುದು ಬಿದ್ದದಲ್ಲ ಎಂಬುದಕ್ಕೆ ಸರಳವಾಗಿ ಒಂದೇ ಸೂತ್ರ. ಶಾಂತನು ಭೂಪತಿಗಳ ಸುತನಾಗಿ, ಗಂಗಾನಂದನರಾಗಿ, ದೇವವ್ರತಾಭಿಧಾನವನ್ನು ಹೊಂದಿ ಹುಟ್ಟಿ ಇಚ್ಛಾವರಣಿಗಳಾಗಿ, ಬದುಕಿನ ಮಧ್ಯಪಥದಲ್ಲಿ ಭೀಷ್ಮರಾಗಿ 800 ವರ್ಷ ಬದುಕಿ ಈ ವೃದ್ಧಾಪ್ಯದಲ್ಲಿ ಹೀಗೆ ಮೊಮ್ಮಕ್ಕಳ ಮಧ್ಯದಲ್ಲಿ ಒಂದು ಪಕ್ಷ ಇಟ್ಕೊಂಡು ಯುದ್ಧ ಮಾಡಬೇಕಾಗಿ ಬರಬಹುದು ಎಂಬ ಪೂರ್ವ ನಿರ್ಣಯದಿಂದ ನೀವು ಹುಟ್ಟಿದ್ದ ಅಲ್ಲಪ್ಪ. ಜೀವರು ಕರ್ಮ ವಿವಶರಾಗಿ ಪತನ ಆಗುವುದು ಅಂದರೆ ನಿಮ್ಮ ಹಾಗೆ ಅರಿಯದೇ ಹುಟ್ಟಿ ಅರಿವನ್ನು ಬೆಳೆಸಿಕೊಳ್ತಾ ಬದುಕಿನಲ್ಲಿ ಎದುರಾದ ಸನ್ನಿವೇಶಗಳು ಒಡ್ಡಿಕೊಂಡು ನವೀತಾ ಸಾಗೋದು. ನನಗೂ ಅದೇ ಸ್ಥಿತಿ ಅಂತ ಹೇಳಿದ್ದಲ್ವ. ಅಕುಂಠಿತವಾದ ವೈಕುಂಠದಿಂದ ಹೊರಡುವಾಗಲೇ ಪೂರ್ವದಲ್ಲೇ ವರ ಕೊಟ್ಟಂತೆ ವಸುದೇವ ದೇವಕಿಯರೇ ನನ್ನ ಅಪ್ಪ ಅಂತಲೂ ನಿರ್ಣಯ ಮಾಡಿದ್ದೇನೆ. ಯಶೋಧಾದೇವಿಯ ಸ್ತನ್ಯ ಕುಡಿಯುವುದು ಅಂತ ತೀರ್ಮಾನ, ನಂದ ಕಂದನಾಗುವಂತಹ ನಿರ್ಣಯ, ವ್ರಜಭೂಮಿಯನ್ನೇ ಕಾರ್ಯಕ್ಷೇತ್ರವಾಗಿ ಬಾಲಲೀಲೆ, ಮಥುರಾಧಿಪತಿಯನ್ನು ಕೊಂದು ಸ್ವಸ್ಥಾಪನೆ, ಆ ಬಳಿಕ ಪಾಂಡವರನ್ನು ನೆವನವಾಗಿಸಿಕೊಂಡು ಧರ್ಮಸ್ಥಾಪನೆ ಅಂತ ಪೂರ್ವ ನಿರ್ಣಯ ಮಾಡಿ ಇಳಿದು ಬಂದವನಿಗೆ ಕೃಷ್ಣ ಅಂತ ಹೆಸರು, ಬಿದ್ದು ಹುಟ್ಟಿದವನಿಗೆ ಭೀಷ್ಮ ಅಂತ ಹೆಸರು. ಜೀವರಿಗೂ ದೇವರಿಗಿರುವ ವ್ಯತ್ಯಾಸ ಇದು. ಹೌದು. ಈಗ ಎಲ್ಲಿ ನಾವು ಹುಟ್ಟಬೇಕು ಮತ್ತೊಂದು ಅಂತಲ್ಲ ನಾವು ನಿರ್ಣಯ ಮಾಡಿದ್ದೇವೋ ಇಲ್ಲೋ ಅಂತ ಈಗ ನನಗೊಂದು ಗೊತ್ತಾಗುವುದಿಲ್ಲ. ಅದನ್ನೇ ಹೇಳಿದ್ದು. ಈಗ ನಿರ್ಣಯ ಮಾಡುವುದಕ್ಕಾದರೂ ಅಲ್ಲ, ಈಗ ನಿಮಗೆ ಗೊತ್ತಾಗದೇ ನನಗೂ ಗೊತ್ತಾಗುವುದರಿಂದ ಹೇಳ್ತೇನೆ. ಅನಿವಾರ್ಯ ನಿರ್ಣಯ ಮಾಡುವುದು ಬೇರೆ, ಯಾವ ಅನಿವಾರ್ಯತೆಯೂ ಇಲ್ಲದೆ ಸ್ವೇಚ್ಛೆಯಿಂದ ನಿರ್ಣಯ ಮಾಡುವುದು ಬೇರೆ ಬೇರೆ ಬೇರೆ. ನಿನಗೂ ಅನಿವಾರ್ಯತೆ ಉಂಟು ಅಂತ ಭೃಗುಶಾಪದ ಒಂದು ಪ್ರಕರಣ ಹೇಳಿದಿರಿ. ಕಾಣುತ್ತದೆ ಹಾಗೆ. ನಿನಗೊಂದು ಶಾಪದ ಅನಿವಾರ್ಯತೆ ಇರಲಿಲ್ವ ದಶಾವತಾರದಲ್ಲಿ ಅಂತ. ಈಗ ಅದನ್ನು ಹೇಳುವುದಾದರೆ ಆ ದಶಾವತಾರ ಹೊಂದಿದ ನನಗೆ ಅನಂತಾವತಾರಿ ಅಂತ ಒಂದು ಹೆಸರುಂಟು. ಲೆಕ್ಕ ಇಲ್ಲದಷ್ಟು ಬಾರಿ ಬೇಕಾದಾಗ ಬೇಕಾದಂತೆ ಇಳಿದು ಬರಬಲ್ಲವ ಅಂತ. ಈಗ ಅದಕ್ಕೆಲ್ಲ ಒಂದು ಶಾಪದ ಹಿನ್ನೆಲೆ ಹೇಳಬೇಡುವ. ಈಗ ಕರ್ಮದ ಒತ್ತಡ ಹೀಗೆ ಬಂತು ಅಂತ ನಾವು ನಿರ್ವಚನ ಮಾಡಬೇಕು. ಬಹುಶಃ ಅನಂತಾವತಾರಿ 10 ಅವತಾರಕ್ಕೆ ಮಾತ್ರ ಕರ್ಮ ಕಾರಣ ಅಂತ ಒಂದು ವ್ಯಾಖ್ಯಾನ ಮಾಡುವುದಾ? ಹಾಗೆ ಅರ್ಥ ಮಾಡುವುದಕ್ಕಿಂತ ಅನಂತಾವತಾರಿ 10 ಅವತಾರಕ್ಕೂ ಕರ್ಮವೇ ಕಾರಣ ಅಲ್ಲ ಅಂತ ನಿರ್ಣಯ ಮಾಡುವುದಲ್ಲ ಸುಲಭ ಅಲ್ಲ. ಮತ್ತೊಂದು ಆ ಭೃಗು ಶಾಪ ಮಧ್ಯದಲ್ಲಿ ಯಾಕೆ ನೀವು ಅರ್ಧ ಕಥೆ ಯಾಕೆ ಹೇಳುವುದು? ಪೂರ್ತಿ ಈಗ ಖ್ಯಾತಿ ದೇವಿಯ ತಲೆ ಕಡಿದದ್ದಕ್ಕೆ ಭೃಗು ಮಹರ್ಷಿ ಆಕ್ರೋಶಿತನಾದ, ಬಂದು ವಾಗ್ವಾದ ಆಗಿ ಶಾಪ ಕೊಟ್ಟ ಮೇಲೆ ಶೇಷತಪದ ಬಲದಿಂದ ಖ್ಯಾತಿ ದೇವಿಯನ್ನು ಎಬ್ಬಿಸಿದ, ಮರಳಿ ಬದುಕಿಸಿದ ಮೇಲೆ ಅವ ಮತ್ತೆ ತಪಸ್ಸು ಮಾಡಿದ್ದು ಗೊತ್ತಿಲ್ವ ನಿಮಗೆ? ಮತ್ತೆ ತಪಸ್ಸು ಮಾಡಿ ಯಾರನ್ನು ತಪಸ್ಸು ಮಾಡಿದ್ದು ಅಂತ ಗೊತ್ತುಂಟು? ಅಲ್ಲ, ತಪಸ್ಸು ನಿನ್ನನ್ನೇ ಮಾಡ್ಬೇಕಲ್ಲ. ಮತ್ತೆ ಪ್ರತ್ಯಕ್ಷ ಆದಾಗ ವರ ಕೇಳಿದ್ದೇನು ಅಂತ ನೆನಪಾಗ್ತದ ಆಚಾರ್ಯರಿಗೆ? ಏನು ಕೇಳಿದವ? ನನಗಿಂತ ಮೇಲಿದ್ದವರು ನನ್ನ ನಿರ್ಬಂಧಕ್ಕೆ ಒಳಗಾಗಬೇಕಾಗಿಲ್ಲ. ಅದೀಗ ನಿಮ್ಮ ರಾಜ್ಯದಲ್ಲೂ ಹಾಗೆ ಅಲ್ವ?
ಈಗ ಕೆಳಗಿನ ಅಧಿಕಾರಿ ಹೇಳಿದಂತೆ ಮೇಲಿನವರು ಕೇಳುವುದು, ಮೇಲಿನವರು ಹೇಳಿದಂತೆ ಕೆಳಗಿನವರು ಕೇಳಿದ್ದು. ಕೆಳಗಿನವರು ಹೇಳಿದ್ದು ಬೇಕು ಅಂತ ಕಂಡ್ರೆ, ಸರಿ ಅಂತ ಕಂಡ್ರೆ ದೊಡ್ಡವರು ಅನುಸರಿಸಬಹುದು, ಆದರೆ ಆಜ್ಞೆ ಮಾಡುವ ಅಧಿಕಾರ ಇಲ್ಲ. ಭೃಗು ತಾರತಮ್ಯದಿಂದ ವಿಷ್ಣುವಿಗೆ ಆಜ್ಞೆ ಮಾಡಿ ನಿರ್ದೇಶನ ಮಾಡುವ ಸ್ಥಾನ ಅಲ್ಲ, ಕೆಳಗಿದ್ದವನು. ಆದ್ದರಿಂದ ನೀ ಪಾಲಿಸಲೂಬಹುದು, ಪಾಲಿಸದೇ ಇರಬಹುದು. ನಾನು ನನ್ನ ತಪಸ್ಸನ್ನು ಉಪಯೋಗಿಸಿ ಕೊಟ್ಟ ಶಾಪವನ್ನು ನೀ ಪಾಲಿಸದಿದ್ದರೆ ನನ್ನ ತಪಸ್ಸು ನಿರರ್ಥಕ, ನಿಷ್ಫಲ ಅಂತ ಆಗ್ತದೆ. ಈಗ ತಪಸ್ಸು ಮಾಡಿದ್ದು ಯಾಕೆ ಅಂದರೆ ಈ ತಪಸ್ಸು ಸಾರ್ಥಕ ಆಗುವಂತೆ ನಾ ಕೊಟ್ಟ ಶಾಪವನ್ನು ಸತ್ಯವಾಗಿಸು ದೇವರೇ ಅಂತ ವರ ಕೇಳಿದ. ಅದಕ್ಕೆ ತಥಾಸ್ತು ಅಂದ ವಿಷ್ಣು ತನ್ನನ್ನು ತಾನು ಒಡ್ಡಿಕೊಂಡು ಇಳಿದು ಬಂದ. ಈಗ ದೇವರು ಶಾಪಕ್ಕಾಗಿ ಅವತಾರ ಮಾಡಿದ್ದ, ತಪಸ್ಸಿಗಾಗಿ, ವರಕ್ಕಾಗಿ? ವರ ಕೇಳಿದಂತೆ ಶಾಪವನ್ನು ಧರಿಸಿ ಅದರಿಂದ ಬಾಧೆ ಇಲ್ಲದರಿಂದ ಇಳಿದು ಬಂದಿದ್ದೇನೆ. ವರ ಕೇಳಿದಂತೆ ಶಾಪವನ್ನಾದರೂ ಧರಿಸಿದ್ದು ಯಾಕೆ ಅಂದರೆ, ಅದ್ಯಾಕೆ? ಈಗ ಮತ್ತೆ ನನ್ನ ಪ್ರಶ್ನೆ ಆಯ್ತು. ಈಗ ಅದ ಯಾಕೆ ಅಂದರೆ, ಈಗ ನೀರಲ್ಲಿ ನೆನೆಯದ್ದು, ಅಗ್ನಿಯಲ್ಲಿ ಬೇಯದ್ದು, ಗಾಳಿಯಲ್ಲಿ ಹಾರದ್ದು, ಆಕಾಶದಲ್ಲಿ ಹಗುರವಾಗದು. ಈಗ ಪೃಥ್ವಿಯಲ್ಲಿ ತನ್ನ ಸ್ವಗಂಧವನ್ನು ಕಳೆದುಕೊಳ್ಳದೆ ಇರಬಹುದಾದದ್ದು ಏನುಂಟು, ಅದಕ್ಕೆ ಎಲ್ಲಿ ಹೋದ್ರೆ ಏನಾದರೂ ವಿಪರಿಣಾಮ ಬಾಧೆ ಉಂಟು. ಈಗ ಪದ್ಮಪತ್ರದ ಮೇಲಿನ ಜಲ ಅಂತ ನಾವೊಂದು ಪ್ರಯೋಗ ಉಂಟು. ಹೌದು. ಜಲಕ್ಕೆ ಈಗ ಪದ್ಮಪತ್ರದ ಮೇಲೆ ಬಿದ್ದದ್ದರಿಂದ ಆ ಜಲದ ಅಂಟು ಪದ್ಮಪತ್ರಕ್ಕಾಗ್ತದ? ನನ್ನ ಪಾಲಿಗೆ ಭೂಮಿ ಎಂಬುದು ಪದ್ಮಪತ್ರದಂತೆ, ವಟಪತ್ರ ಶಾಯಿ ಅಂತಲ್ವ ನೀವು ಕೊಂಡಾಡುವುದು. ಹೌದು. ಆ ವಟಪತ್ರವನ್ನೇ ಭೂಮಿಯಾಗಿ ವಿಸ್ತರಿಸಿದರೆ ಯಾವ ನಂಟು ಇಲ್ಲ, ನನಗೆ ಯಾವ ಬಾಧೆಯೂ ಕೊಡುವುದಿಲ್ಲ. ಕರ್ಮವಾಗಿ ನೀವು ಕಂಡು ಅನುಭವಿಸಿ ತೊಳಲುವುದು ಬಳಲುವುದು ಏನುಂಟು ಅದು ಮೂಲಭೂತವಾಗಿ ನನಗೆ ಯಾವ ಬಾಧೆಯೂ ಕೊಡುವುದಿಲ್ಲ. ಆ ದೇವರಿಗೆ ಹಾಗೆ ಇರ್ಬೋದಿತ್ತಲ್ಲ, ನನಗೆ ಯಾವುದು ಇದು ಸಂಬಂಧಪಟ್ಟದ್ದಲ್ಲ ಅಂತ. ಇದು ಯಾಕೆ ಬರುವುದು ಯಾಕೆ ಮತ್ತೆ? ಅದೇನು ಮನೆಗೆ ತಾನುಣ್ಣುವುದಕ್ಕೆ ಬೇಕಾದಂತಹ ಅನ್ನದ ಹೇರನ್ನು ಹೇರಿಕೊಂಡು ಹೋಗುವವನ ಹಣೆಯಲ್ಲೂ ಬೆವರು ಬರ್ತದೆ. ಒಂದು ಕ್ರೀಡೆಯಲ್ಲಿ ಓಡಿ ಗೆದ್ದು ಆನಂದ ಅನುಭವಿಸುವುದಕ್ಕಾಗಿ ಓಟವನ್ನು ನಡೆಸುವವನಿಗೂ ಬೆವರು ಬರ್ತದೆ. ಇಬ್ಬರ ಬೆವರಿಗೂ ಒಂದೇ ಅರ್ಥವ? ಅವನ ಬೆವರಿನಿಂದ ದುಃಖ ಕಷ್ಟ ಇದು ಅನುಭವಕ್ಕೆ ಬರುವುದು, ಇವನ ಬೆವರಿನಿಂದ ಆನಂದ ವೃದ್ಧಿಯೇ ಆಗುವುದು. ದೇವರು ಬೆವರಿದಂತೆ ಕಾಣ್ತಾನೆ, ಜೀವರಿಗೂ ಬೆವರು ಬಂದಂತೆ ಕಾಣ್ತದೆ. ಜೀವರ ಬೆವರಿಗೆ ಹೊಟ್ಟೆಪಾಡು ಕರ್ಮದ ಬಂಧನ ಅಂತ ಹೆಸರಾದರೆ, ದೇವರಿಗೆ ಕಂಡ ಬೆವರಿಗೆ ಆನಂದ ಅಂತ ಹೆಸರು. ದೇವರು ಯಾಕೆ ಈ ಪ್ರಪಂಚದಲ್ಲಿ ಪ್ರವೃತ್ತನಾಗುತ್ತಾನೆ ಅಂದರೆ ಆತ್ಮಾನಂದ ವೃದ್ಧಿಗೆ ಮಾತ್ರ. ಆದ್ದರಿಂದ ಅದನ್ನು ಲೀಲಾ ಕೈವಲ್ಯ ಅಂತ ಕರೆದರು. ಈ ಕರ್ಮ ಪ್ರಪಂಚದಲ್ಲಿ ಹಾಗಾದ್ರೆ ದೇವರಿಗೊಂದು ಆಟವಾದರೂ ಯಾಕೆ ಬೇಕು? ಯಾಕಪ್ಪ? ಅದು ಒಂದರ್ಥದಲ್ಲಿ ಈಗ ಏನು ಮಾಡಿದ್ರು ಮಾಡದಿದ್ರು ಪ್ರಶ್ನೆ ಕೇಳಲಿಕ್ಕೆ ಆಗ್ತದೆ. ಏನು ಮಾಡದಿದ್ರು ಅವ ಏನು ಎಲ್ಲ ಸಾಮರ್ಥ್ಯ ಇದ್ದು ಏನು ಮಾಡುವುದಿಲ್ಲ, ಏನಾದ್ರೂ ಮಾಡಿದ್ರೆ ಇದ್ದಲ್ಲಿಂದಲೇ ಎಲ್ಲ ಮಾಡಬಹುದಾದವನಿಗೆ ಇದ್ಯಾಕೆ ಅಂತ ಪ್ರಶ್ನೆ ಕೇಳುವವನಿಗೆ ಸುಲಭ ಅಲ್ಲೋ, ಉತ್ತರ ಹೇಳುವವಲ್ಲೋ ತಲೆಬಿಸಿ ಮಾಡಬೇಕು. ಅದಕ್ಕೆ ಅಲ್ವ ಪ್ರಶ್ನೆ ಕೇಳುವವರು ಪ್ರಶ್ನೆಯಿಂದ ದೇವರನ್ನು ಸಿಕ್ಕಿಸಬೇಕು ಅಂತಲೇ ಕೇಳಿದ್ದು. ದೇವನು ಸರ್ವಶಕ್ತ ಹೌದು ಅಂತ ಆದರೆ ತನ್ನಿಂದ ಎತ್ತುವುದಕ್ಕಾಗದ ಒಂದು ಕಲ್ಲು ನಿರ್ಮಾಣ ಮಾಡಲಿ ಅಂತ ಮೊದಲ ಪ್ರಶ್ನೆ. ನಿರ್ಮಾಣ ಮಾಡಿದರೆ ಈಗ ಅದನ್ನು ಎತ್ತಲಿ ಅಂತ ಮತ್ತಿನ ಪ್ರಶ್ನೆ. ಈಗ ಏನು ಮಾಡಿದ್ರು ದೇವರನ್ನು ಸೋಲಿಸುವವರಾಗ್ತದೆ ಅಲ್ವೋ? ದೇವರ ಸ್ವರೂಪ ಏಕಕಾಲದಲ್ಲಿ ಎರಡಾಗಿ ಕಾಣಬಹುದಾದದ್ದು, ಏಕವಾಗಿಯೂ ಅನೇಕವಾಗಿಯೂ ಕಾಣಬಲ್ಲಂತಹ ಅವನಿಗೆ ಏನೂ ಆಗುವುದಕ್ಕಾಗುತ್ತದೆ. ಪ್ರಶ್ನೆ ಕೇಳಿದವನೇ ಸೋಲುವುದು ಬಿಟ್ಟರೆ ಉತ್ತರೋತ್ತರ ಮಾಡುವ ದೇವರಲ್ಲ. ಆದ್ದರಿಂದ ಇವ ಯಾಕೆ ಅವತಾರಿಯಾಗಿ ಬರ್ತಾನೆ ಎಂಬುದಕ್ಕೆ ಒಂದು ಲಕ್ಷ್ಯ ಇಟ್ಟುಕೊಂಡು ಲಕ್ಷಣ ಮಾಡುವ, ನಾನು ಈ ಲಕ್ಷಣಕ್ಕೆ ಬದ್ಧನಾಗಿ ಬರ್ತೇನೆ ಅಂತೆಲ್ಲ ನಾ ಹೊರಡುವುದಲ್ಲ. ದೊಡ್ಡವರು ಯಾರು ಮಾಡಿದ್ರು ಹಾಗೆ ಅವರು ಮಾಡಿದ್ದು ನೋಡಿ, ಓಹ್ ಇವರ ಕಾರ್ಯಕ್ರಮದ ಶೈಲಿ ಹೀಗೆ ಅಂತ ಮತ್ತೆ ಊಹಿಸುವುದು. ಮೊದಲೇ ಶೈಲಿ ಹೀಗೆ ಅಂತ ನಿರ್ಣಯ ಮಾಡಿ ಕಾರ್ಯಕ್ರಮ ನೋಡುವುದಲ್ಲ. ದೇವರ ಕಾರ್ಯಕ್ರಮ ನೋಡಿದ ಮೇಲೆ ಶೈಲಿ ಹೇಗೆ, ಗುಣಲಕ್ಷಣ ಏನು ಅಂತ. ಆ ಗುಣಲಕ್ಷಣ ಹೇಳುವಾಗ ಪ್ರಾಜ್ಞರು ಹೇಳಿದರು, ದುರಿತಗಳೊದಗದ ತೆರದಲ್ಲಿ ಶರಣರನ್ನು ಪೊರೆಯುವುದಕ್ಕಾಗಿಯೇ ಅವತರಣ ಎಂಬುದನ್ನು ಭಗವದ್ ಅವತಾರದ ಲಕ್ಷಣ ಅಂತ ಬೋಧಿಸಿದರು. ದೇವರಿಗೆ ಬೇಡ ಅವತಾರ, ಅವನಿಗೆ ಇಲ್ಲದಿದ್ರೂ ಆಗ್ತದೆ. ತನ್ನ ಕಣ್ಣಂಚಿನ ಕೊನೆಯ ಮನೆಯ ಚಲನೆಯಿಂದ ಪ್ರಪಂಚ ವ್ಯಾಪಾರ ನಿಯಂತ್ರಿಸಬಲ್ಲವನಿಗೆ ರಾಮನಾಗುವುದು ಬೇಡ, ಕೃಷ್ಣನಾಗುವುದು ಬೇಡ, ಮತ್ಸ್ಯವೂ ಬೇಡ, ಕೂರ್ಮವೂ ಬೇಡ. ಶರಣರಿಗೆ ದುರಿತ ಒದಗದಂತೆ ಪೊರೆಯುವುದಕ್ಕೆ ಅವರಿಗೆ ಕೆಲವೊಮ್ಮೆ ಆಕಾರ ಪಡೆದ ದೇವರು ಬೇಕು ಅಂತ ಕಾಣ್ತದೆ.
ಹೌದೌದು. ಯಾಕೆ ಅಂದರೆ ನಿರಾಕಾರನಾದವನನ್ನು ಆಲಂಬನವಾಗಿ ಹಿಡ್ಕೊಳ್ಳುವಷ್ಟು ಅವರ ಪ್ರಜ್ಞಾ ಜಾಗೃತಿ ಇರುವುದಿಲ್ಲ. ಅವರಿಗೆ ಆಕಾರ ಸಹಿತವಾಗಿಯೇ ಬೇಕಾಗ್ತದೆ, ಆಯುಧ ಸಹಿತವಾಗಿಯೇ ಬೇಕಾಗ್ತದೆ, ಕೆಲವೊಮ್ಮೆ ಚಮ್ಮಟಿಗೆ ಹಿಡ್ಕೊಂಡೇ ಬೇಕಾಗ್ತದೆ, ಕೆಲವೊಮ್ಮೆ ವಾಗೆಯೇ ಕೈಯಲ್ಲಿ ಬೇಕಾಗ್ತದೆ. ಈಗ ನೀವು ಇಲ್ಲೇ ನೋಡಿ, ಅರ್ಜುನನಿಗೆ ದೇವರು ಹೇಗೆ ಬೇಕು, ದೇವರು ಅಂತ ನಂಬಿದ್ದಕ್ಕೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಪೂಜೆ ಮಾಡಿದ್ದು ನಿದರ್ಶನ. ಈಗ ಅವ ಹೇಗೆ ಕೇಳಿದ? ಹಿಂದೆ ಕುರುಪತಿ ಮಂದಮತಿಯಿಂದ ಸಹಾಯ ಪಡೆಯುವುದಕ್ಕೆ ಬಂದ ಕಾಲದಲ್ಲಿ ಅಣ್ಣನನ್ನು ಕುರುಪತಿಯಾಗಿಸುವುದಕ್ಕೆ ಬಂದ ಅರ್ಜುನ ಸಹಾಯ ಕೇಳಿದ್ದು ಹೇಗೆ ಗೊತ್ತೋ? ಪಂಕಜೋದ್ಭವ ತಾತ ಶ್ರೀನಾಥ ಸಾರಥ್ಯವನ್ನು ಅನುಕರಿಸುವಂತ. ಅವರಿಗೆ ದೇವರು ಹೇಗೆ ಬೇಕಾದದ್ದು? ಚಮ್ಮಟಿಕವಾಗಿ ಕೈಯಲ್ಲಿ ಹಿಡಿದ ಸಾರಥಿಯಾಗಿ ಬೇಕಾದದ್ದು. ದುರಿತಗಳೊದಗದ ತೆರದಲ್ಲಿ ಶರಣರನ್ನು ಪೊರೆಯುವುದಕ್ಕಾಗಿಯೇ ಬಂದ ಅಷ್ಟಮಾವತಾರಿಯಾದ ಕೃಷ್ಣಾವತಾರಿಯಾದ ನನ್ನ 8ನೇ ಅವತಾರದ ಒಳಗೊಂದು ಸಣ್ಣ ಅವತಾರ, ಮತ್ತೊಂದು ಪಾರ್ಥಸಾರಥಿಯ ಅವತಾರ. ಇದು ಯಾಕೆ ಅಂದರೆ ಪಾರ್ಥನಿಗೆ ಸಾರಥಿ ಬೇಕು ಎಂಬುದಕ್ಕೆ ಸನಾತನ ಸಾರಥಿಯೇ ಪಾರ್ಥಸಾರಥಿಯಾದದ್ದು. ಇನ್ನೊಂದು ಅರ್ಥದಲ್ಲಿ ಪಾರ್ಥನಾಗಬಲ್ಲವರಿಗೆ ಸಾರಥಿಯಾಗುವ ದೀಕ್ಷೆ ಹೊತ್ತು ಬಂದದ್ದರಿಂದ ಕರ್ಮಲೇಪ ಇಲ್ಲದೆ ಅಂಟಿಸಿಕೊಂಡವರು ಅಂಟದಂತೆಯೇ ಕರ್ಮದಿಂದ ದಾಟಿ ಹೋಗುವ ಬಗೆ ತಿಳಿಸಿ ಅವರನ್ನು ಉದ್ಧರಿಸುವುದಕ್ಕೆ ಅವತಾರದ ಮೂಲ ಲಕ್ಷಣದಲ್ಲಿ ಅದನ್ನು ಹೇಳಿದರು. ದುಷ್ಟ ಶಿಕ್ಷಣೆ, ಶಿಷ್ಟ ಸಂರಕ್ಷಣೆ, ಸಾಧಕರ ಅನುಗ್ರಹ, ಇದು ಮೂರನ್ನು ಮಾಡುವುದಕ್ಕೆ ಅವತಾರಿಯಾಗಿ ಬರುವುದು. ಇಲ್ಲಿ ನೋಡಿ, ಸಾಧಕರಿಗೆ ಹೀಗೆ ಅನುಗ್ರಹ, ದುಷ್ಟರಿಗೆ ವಿಪಕ್ಷದಲ್ಲಿದ್ದವರಿಗೆ ಶಿಕ್ಷೆ, ಶಿಷ್ಟರಿಗೆ ಎರಡೂ ಪಕ್ಷದಿಂದ ರಕ್ಷೆ. ಇದನ್ನು ಏಕಕಾಲದಲ್ಲಿ ಮಾಡ್ತಾ ಕೃಷ್ಣಾವತಾರದ ಮಧ್ಯೆ ಪಾರ್ಥ ಸಾರಥಿ ಅವತಾರ. ಹೇಗೆ ಆಚಾರ್ಯ, ಚಂದ ಇಲ್ಲೋ? ಒಳ್ಳೆದುಂಟು. ಈಗ ದೇವರ ರೂಪುರೇಷಲ್ಲೇನು ಬದಲಾಗಲಿಲ್ಲ, ಕಾರ್ಯದ್ದು ಮೊದಲನಾಗೆ, ಕಾರ್ಯಕ್ರಮ ಎಲ್ಲ ಮೊದಲನಾಗೆ ಉಂಟಲ್ವ? ಈಗ ನೀವು ಬದಲಾಗಬೇಕು ಅಂತ ನಿರೀಕ್ಷೆ ಮಾಡಿ ಕೇಳುವುದು, ಆಗಬಾರದೆಂಬ ಆಗ್ರಹದಿಂದ ಕೇಳುವುದು. ಅಲ್ಲಲ್ಲ, ಬದಲಾಗಲಿಲ್ಲಲ್ಲ ಅಂತ ವಿಶ್ವಾಸದಿಂದ ಕೇಳಿದ್ದು. ಮತ್ತೊಮ್ಮೆ ಅದು ಬದಲಾಗಲಿಕ್ಕೆ ಅದು ದೇವರಲ್ವ ಆಚಾರ್ಯರೇ, ಜೀವರಲ್ಲ. ಅಲ್ಲ, ಶರಣರ ಪೊರೆಯುವುದಕ್ಕಾಗಿಯೇ ದೇವರು ಅದಕ್ಕೆ ಬಂದದ್ದು. ಹೌದು. ಮತ್ತೆ ಅದರಲ್ಲಿ ಭೇದ ಇರಬಹುದಾ? ಬಿರಬಾರದು. ಪಂಕಜಾಕ್ಷ ಭೇದವ್ಯಾಕೋ ಕಿಂಕರನಲ್ಲವೇ ನಾನು ಪಂಕಜಾಕ್ಷ ಭೇದವ್ಯಾಕೋ
ಏನೇ ಪಾತನಧಿಕ ಕಿಂಕರನಾಗಿಗನೇ ಇಗನೇ ನಿನಗೆ ಪಂಕಜಾಕ್ಷಯ ಪಂಕಜಾಕ್ಷ ಭೇದ ವ್ಯಾಕು ಕಿಂಕರನಲ್ಲವೇ ನಾನು ಶಂಕೆಯಿದೆ ಬರ್ದನದಿಗೆ ಕಿಂಕರನಗಿಗರೆ ನಿನಗೆ ಪಂಕಜಾಕ್ಷ ಭೇದ ವ್ಯಾಕು ಕಿಂಕರನಲ್ಲವೇ ನಾನು ಪಂಕಜಾಕ್ಷ ಲೋಕವಂದ್ಯ ಆಚಾರ್ಯರೇ, ಕರ್ಮ ಜಿಜ್ಞಾಸೆಗೆ ಸಮರ್ಪಕವಾದಂತಹ ಉತ್ತರವನ್ನು ಹೇಳಿದ್ದು ಬಹಳ ಚೆಂದಾಗಿದೆ. ಆಗಲಿ, ಗಾಂಗೆಯರಿಗೆ ಸಮಾಧಾನ ಆದರೆ ನನಗೂ ನೆಮ್ಮದಿ. ತಿಳಿಯದೆ ನಾನು ಕೇಳಿದ್ದಲ್ಲ ಅಂತ ಹೇಳುವ ನಿನಗೇ ಗೊತ್ತುಂಟು. ಆದರೆ ಅನೇಕ ಸಲ ಏನಾಗುತ್ತದೆ, ಆಡಿದ್ದೆಲ್ಲ ವಾಕ್ಯಗಳಾಗುವುದಿಲ್ಲ, ನುಡಿದದ್ದೆಲ್ಲ ಸಿದ್ಧಾಂತವೂ ಆಗುವುದಿಲ್ಲ. ಶಂಖದಿಂದ ಬಂದರೆ ಮಾತ್ರ ಅಲ್ವೋ ತೀರ್ಥ ಆಗೋದು. ವಿಷ್ಣು ಪಾದೋದ್ಭವೆಯಾದ ಅಘವಿನಾಶಿನಿ ಗಂಗೆಯ ಸೂನು ತಾವು. ಈಗ ವಿಷ್ಣುವಿನಲ್ಲಿ ಕರ್ಮದ ಕಿಲ್ಬಿಷ ಉಂಟು ಅಂತಂದರೆ ಪರ್ಯಾಯವಾಗಿ ಅಲ್ಲಿಂದ ಹುಟ್ಟಿದಂತಹ ಗಂಗೆಯಲ್ಲೂ ಪಾಪದ ಲೇಪವನ್ನು ನಾವು ಆರೋಪಿಸಿದಂತೆ ಅಲ್ವೋ. ಈಗ ಕರ್ಮ ಕಿಲ್ಬಿಷ ವಿದೂರ ವಿಷ್ಣು ಅಂತ ಸ್ಥಾಪಿಸಿದರೆ ನಿಮ್ಮ ಅಮ್ಮನ ಮಹಿಮೆಯನ್ನು ಕೂಡ ಸ್ವಚ್ಛವಾಗಿ ಧಾವಳ್ಯದಿಂದ ಉಳಿಸಿದ ಹಾಗೆ ಅಲ್ವೋ. ಆದ್ರಿಂದ ಹೇಳಿದ್ದು ನಾನು, ಗಾಂಗೆಯರಿಗೆ ತೃಪ್ತಿ ಆದರೆ ನನಗೂ ಸಮಾಧಾನ. ಅಂತಹ ಗಂಗಾಮ್ಮನಿಗಾದರೂ ಒಂದು ಕಾಲಕ್ಕೆ ಒದಗಿ ಬಂದಂತಹ ಒಂದು ಪಾತಕ ಅಥವಾ ಪತಿತತ್ವ, ಅದನ್ನು ಕಳೆಯುವುದಕ್ಕಾಗಿ ಅವಳು ಬಂದದ್ದು ನಮ್ಮ ಮನೆತನಕ್ಕೆ ಸೊಸೆಯಾಗಿ ಅಲ್ವೋ. ಈ ಎರಡು ಪ್ರಜ್ಞೆಯನ್ನು ಉಳಿಸಿಕೊಂಡೇ ನಾನು ವ್ಯವಹರಿಸಬೇಡೋ ದೇವ, ಅದು ತಿಳಿಯದೇ ಇದ್ದದ್ದಲ್ಲ. ಹಾಗಿದ್ರೆ ಇದು ಯಾಕೆ ನಿನ್ನ ಬಾಯಿಂದ ಬರಬೇಕು ಸಮರ್ಪಕವಾದಂತಹ ಒಂದು ಉತ್ತರ, ಅದು ಪ್ರಪಂಚಕ್ಕೆ ಸಿದ್ಧಾಂತ ಆಗುತ್ತದೆ. ಈ ಕಾರಣಕ್ಕಾಗಿ ನಿನ್ನಲ್ಲಿ ಕೇಳಿದೆ. ಕೆಲವು ಸಲ ಏನಾಗ್ತದೆ, ಶಿಷ್ಯನಾದವನು ತನ್ನ ಬುದ್ಧಿಶಕ್ತಿಯ ಮೂಲಕವಾಗಿ ಪ್ರಶ್ನೆಗೊಂದು ಉತ್ತರವನ್ನು ತಾನೇ ಕಂಡುಕೊಳ್ತಾನೆ. ಆದರೆ ಅದರ ಒಂದು ನಿಷ್ಕರ್ಷೆಗೆ ನಿಕಷ ಕೊಡಬೇಕು. ಯಾರಲ್ಲಿ ಒಡ್ಡಬೇಕು? ಗುರುವಿನಲ್ಲೇ ಒಡ್ಡಬೇಕು. ಹೇಗೆ ಗುರುಗಳೇ ಸರಿಯಾಯಿತು ಅವರು ಹೇಳಿದರೆ ಸಮಾಧಾನ. ಗಾಂಗೆಯನ ಬದುಕೇ ಹಾಗೆ, ತಾವದನ್ನು ಬಲ್ಲಿರಿ ತಿಳಿಯದೇ ಇದ್ದದ್ದಲ್ಲ. ಮೊದಲಿನಿಂದಲೂ ನನಗಿಂತ ಜೀವಯೋಗ್ಯತೆಯಲ್ಲಿ ಯಾರು ಮೇಲ್ಮಟ್ಟದಲ್ಲಿರುವವರು ಶ್ರೇಷ್ಠರು, ಅವರ ಪುರಸ್ಕಾರದ ಮೂಲಕವಾಗಿಯೇ ನನ್ನ ಕಾರ್ಯವನ್ನು ಸಿದ್ಧಾಂತವನ್ನಾಗಿಸುತ್ತಾ ನಾನು ಜೀವನದಲ್ಲಿ ಬಂದ. ದೇವವ್ರತನಾದ ನಾನು ಭೀಷ್ಮನಾದದ್ದಾಗಲಿ ಮತ್ತೊಂದಾಗಲಿ, ಅಥವಾ ಅಂಬಾ ಪ್ರಕರಣದಲ್ಲಿ ಪರಶುರಾಮಾಚಾರ್ಯರು ಕೊಟ್ಟಂತಹ ನಿರೂಪ ಆಗಲಿ, ಇದೆಲ್ಲ ಏನು ಸೂಚಿಸ್ತದೆ? ಏನು? ನನ್ನಷ್ಟಕ್ಕೆ ನಾನು ಒಂದು ನಿರ್ಣಯವನ್ನು ಕೈಗೊಂಡು ಬದುಕನ್ನು ಅಂಗೀಕರಿಸಿದವಲ್ಲ. ಕೈಗೊಂಡಂತಹ ಮಹಾಸಂಗ್ರಾಮ ಕಾರಣ ಸ್ಥಾನದಲ್ಲಿ ಯಾವನೇ ಇರಲಿ, ಕರ್ತೃತ್ವ ಈಗ ನಮಗೂ ಬಂತಲ್ಲ. ನಾನೂ ಭಾಗಿಯೇ, ಒಂದು ಹಂತದಲ್ಲಿ ನೀನೂ ಭಾಗಿ, ನೀನು ಸೂತನಾಗಿ ಭಾಗಿ ಅಲ್ವಾ. ನರನ ಸಾರಥಿಯಾದ ವಿಧಿಯ ಆ ನೋಟ ಬಿಟ್ಟೇ ನಮ್ಮ ಪ್ರಶ್ನೆ. ಸರಿಯಪ್ಪ, ಯಾರೇ ಕರ್ತೃತ್ವದ ಸ್ಥಾನದಲ್ಲಿದ್ದರೂ ನಾವೆಲ್ಲ ಅದರಲ್ಲಿ ಭಾಗಿಗಳಾಗಿ ಸಮಾವೇಶಗೊಳ್ಳುವಂತಹ ಒಂದು ಸನ್ನಿವೇಶ ಆಗಿ ಹೋಗಿದೆ. ಇದರ ಶುದ್ಧತೆಯ ಬಗ್ಗೆ, ಸಾಧ್ಯಾಸಾಧ್ಯತೆಗಳ ಬಗ್ಗೆ, ಸಾಧುತ್ವದ ಬಗ್ಗೆ ಒಂದು ಸರಿಯಾದಂತಹ ನಿರ್ಣಯ ಬರಬೇಕು ಅಂತಾದರೆ
ಜಗದ್ಗುರುವಾದಂತಹ ನಿನ್ನ ಬಾಯಿಂದಲೇ ಅದನ್ನು ಕೇಳಬೇಕನ್ನುವ ಕಾರಣಕ್ಕಾಗಿ ಮತ್ತೊಮ್ಮೆ ಪ್ರಶ್ನೆಯನ್ನು ಮುಂದಿಟ್ಟದ್ದು. ಯಾಕೆ? ಭೇದ ವಿರಹಿತನು, ಸರ್ವರನ್ನು ಸಮತಾಭಾವದಿಂದ ಕಾಣುವವನು, ಸಮದರ್ಶಿ. ಭಗವಂತನಿಗೆ ಇದೆಲ್ಲ ವಿಶೇಷಣಗಳಲ್ಲೂ. ಪಂಕಜಾಕ್ಷ, ಕಮಲನಯನ, ಕಮಲವದನ, ಕಮಲನಾಭ, ಪಾದ ಪಂಕಜ ಎಲ್ಲ ಕಮಲವೇ ಅಲ್ವಾ? ಹೌದಪ್ಪ. ಯಾಕೆ? ಕೆಸರಿನಿಂದಲೇ ಹುಟ್ಟಿ ಬಂದರೂ ತಾನು ಕೆಸರನ್ನು ಅಂಟಿಸಿಕೊಳ್ಳದೆ, ಕೊಳೆಯನ್ನು ಅಂಟಿಸಿಕೊಳ್ಳದೆ, ಜಲದ ಮಧ್ಯದಲ್ಲೇ ಇದ್ರೂ ನೀರಿನಿಂದ ಒದ್ದೆಯಾಗದೆ, ಬೆಳಕಿಗೆ ಮಾತ್ರ ತೆರೆದುಕೊಳ್ಳುವ, ಕತ್ತಲೆ ಬಂದಾಗ ಮುದುಡಿಕೊಳ್ಳುವ, ಅದರದ್ದಾದಂತಹ ವಿಶೇಷವಾದಂತಹ ಒಂದು ಪ್ರವೃತ್ತಿ ಪ್ರಪಂಚಕ್ಕೊಂದು ಹಿತವಾದಂತಹ ಉಪದೇಶವನ್ನು ಮಾಡ್ತದೆ. ಒಬ್ಬ ವ್ಯಕ್ತಿಯಾದವ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು, ಎಷ್ಟೇ ಸೌಲಭ್ಯಗಳನ್ನು ಹೊಂದಿ, ಎಲ್ಲಿಯೇ ತಾನು ಹುಟ್ಟಿಕೊಂಡು ಯಾರ ಮಧ್ಯದಲ್ಲೇ ಬೆಳೆದು ಬಂದರು ಬೆಳಕಿಗೆ ಮಾತ್ರ ತೆರೆದುಕೊಳ್ಳುವಂತಹ ಗುಣವನ್ನು ರೂಢಿಸಿಕೊಳ್ಳಬೇಕು. ಆದ್ದರಿಂದಲೇ ಭಗವಂತನನ್ನು ಸರ್ವಾಂಗಗಳಲ್ಲೂ ಕಮಲನಾಗಿಯೇ ಗುರುತಿಸಿಕೊಳ್ಳುವುದಕ್ಕೆ ಶ್ರದ್ಧಾವಂತರುಗಳಾದವರು ಮುಂದಾದದ್ದು. ಸರಿ, ಎಲ್ಲ ಬೆಳಕಿಗೆ ತೆರೆದುಕೊಳ್ಳುವುದಕ್ಕಿದ್ದದ್ದು. ಪಂಕಜಾಕ್ಷ, ಬೆಳಕಿಗೆ ತನ್ನನ್ನು ತಾನು ಒಡ್ಡಿಕೊಳ್ಳುವಂತಹ ಪ್ರವೃತ್ತಿ. ಭಕ್ತ ಜನರ ಉದ್ಧಾರಕ್ಕಾಗಿ ಧರೆಗೆ ಇಳಿದು ಬಂದಂತಹ ಭಗವಂತ ಅನ್ನುವಂತಹ ವಾಕ್ಯದ ಹಿನ್ನೆಲೆಯಲ್ಲಿರುವುದು ಅದೇ ಉದ್ದೇಶ ಅಲ್ವ. ಇಲ್ಲಿಯ ಭಕ್ತಿ ಅನ್ನುವಂತಹ ಪ್ರಕಾಶಕ್ಕೆ ತಾನು ಒಲಿದು ಅವರನ್ನು ಉದ್ಧರಿಸುವಂತಹ ಉದ್ದೇಶಕ್ಕಾಗಿ ಕೆಳಗಿಳಿದು ಬರ್ತಾನೆ. ಯಾಕೆಂದರೆ ಭಗವಂತನಲ್ಲಿರುವುದು ತಾಯಿಯ ಮಮತೆ. ಮಮತೆಯಲ್ಲಿ ಮೋಹಾದಿ ಭಾವಗಳಿಲ್ಲ. ತನ್ನ ಮಗನಿಗಾಗಿ ತನ್ನನ್ನು ತಾನು ತೆತ್ತುಕೊಳ್ಳುವುದಕ್ಕೆ ತಾಯ್ತನ ಅಂತ ಹೆಸರು. ಅಲ್ಲಿ ಸ್ವಾರ್ಥದ ಲೇಪವು ಅಂಟಿಕೊಳ್ಳುವುದಕ್ಕಿಲ್ಲ. ತಂದೆಯಲ್ಲಾದರೂ ಕಿಂಚಿನ್ ಮಾತ್ರವಾದಂತಹ ಒಂದು ಸ್ವಾರ್ಥವಾದರೂ ಬಂದೀತು, ತಾಯಿಯಲ್ಲಿ ಅದಿಲ್ಲ. ತನ್ನ ಮೈಯ ರಕ್ತವನ್ನೇ ಧಾತುವನ್ನೇ ಅಮೃತವನ್ನಾಗಿಸಿ ಮಗುವಿಗೆ ಕೊಡುವುದರಿಂದ ಪ್ರಾರಂಭಿಸಿ ಸದಾಕಾಲ ಮಗುವಿನ ಲಾಲನೆ ಪೋಷಣೆಯಲ್ಲಿ ತನಗೆ ಕೊಳೆಯಾಗ್ತದೆ ಅಂತ ನೋಡುವುದಿಲ್ಲ, ತನ್ನ ಮೈಗೆ ಹೇಸಿಗೆ ಅಂಟುತ್ತದೆ ಅಂತ ನೋಡುವುದಿಲ್ಲ, ತನಗೆ ಬಳಲಿಕೆ ಬರ್ತದೆ ಅಂತ ನೋಡುವುದಿಲ್ಲ, ತಾನು ಬಾಗಬೇಕಾಗುತ್ತದೆ ಅಂತ ನೊಂದುಕೊಳ್ಳುವುದಿಲ್ಲ. ಮಗುವಿನ ಉತ್ಕರ್ಷಕ್ಕೆ ಭಗವಂತನು ತದ್ರೀತಿಯಲ್ಲಿ ಭಕ್ತರ ಉದ್ಧಾರಕ್ಕಾಗಿ ಏನನ್ನಾದರೂ ಮಾಡುವುದಕ್ಕೆ ಸಿದ್ಧನಾಗುತ್ತಾನೆ. ಹೌದಲ್ಲ ಸ್ವಾಮಿ? ಇದೇ ನಿನ್ನ ದೇವತ್ವದ ನಿರೂಪ ರೂಪುರೇಷೆ ಹೌದು ಅಂತಾದರೆ ನೀನು ಭೇದ ಮಾಡಬಹುದ? ಭೇದ ಕಿಂಕರನಲ್ಲವೇ ನಾನು? ನಾನು ನನ್ನೊಳಗೆ ಮತ್ತೊಮ್ಮೆ ಪ್ರಶ್ನೆ ಮಾಡಿಕೊಳ್ಳಬೇಕಾದ ಸನ್ನಿವೇಶವನ್ನು ನೀನು ಸೃಷ್ಟಿಸಿದಿ. ನಾನೀಗ ಹೇಳುತ್ತಿರುವುದು ಅದನ್ನು. ಕಿಂಕರನಲ್ಲವೇ ಅಂತ ಕೇಳುವುದಕ್ಕೆ ಕಾರಣವಾದದ್ದು ಹಾಗೆ. ಈಗ ನಾನು ಹೌದಾ ಅಲ್ವಾ ಅನ್ನುವುದಕ್ಕೆ ನಿನ್ನಿಂದಲೇ ಉತ್ತರವನ್ನು ತಿಳಿದುಕೊಳ್ಳಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾದದ್ದು ನಿನ್ನ ಈ ಹೇಳಿಕೆಯಿಂದ. ಭಕ್ತ ಜನರನ್ನು ಉದ್ಧರಿಸುವ ಉದ್ದೇಶಕ್ಕಾಗಿ ತನ್ನನ್ನು ತಾನು ತೆತ್ತುಕೊಂಡವ. ಗರುಡ ಧ್ವಜನೂ ಗರುಡ ವಾಹನನು ಎರಡೂ ಹೌದು. ನನ್ನನ್ನು ಹೊರುವವನನ್ನು ನಾನೂ ಹೊರ್ತೇನೆ. ಈ ದೃಷ್ಟಿ ಹುಡುಗರೇ ನಮ್ಮ ಹತ್ರ ಬಂದು ಪ್ರಶ್ನೆ ಕೇಳುವಾಗ ಆಯ್ತಲ್ಲ, ಎಂಥದ್ದಜ್ಜಯ್ಯ ಇದು? ಯಾವಾಗಿನಿಂದ ಪ್ರಾರಂಭ ಮಾಡಿದ್ದೀರಿ? ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಪೂಜೆ ಮಾಡುವುದಕ್ಕೆ. ಮೊನ್ನೆ ಹುಟ್ಟಿದಂತಹ ಹುಡುಗನಿಗೆ ರಥದ ಸಾರಥಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾನೆ ಕೃಷ್ಣ. ನೀವು ಅದೇ ದೇವರಿಗಲ್ವ ಪೂಜೆ ಮಾಡುವುದು? ಈಗ ನಿಮ್ಮನ್ನು ಭಕ್ತ ಜನರ ಇಷ್ಟವನ್ನು ಪಾಲಿಸುವಂತಹ ದೇವರಾಗಿ ಏನಾದರೂ ಅನುಗ್ರಹ ಮಾಡಿದನೋ ಹೀಗೆ ಕೇಳುವ ಹಾಗಾಗೋದಿಲ್ವ? ಹೀಗೆ ಮಾಡಬಹುದಾ? ಭೇದ ನನ್ನಲ್ಲಿ ಕಾಣ್ತದೆ. ಭೇದವು ನಿಮ್ಮಳು ಉಭಯರ ಬಾಲಿಬಲಾದಿ ಪಿತಾಮಹನು ಭೇದವು ನಿಮ್ಮೊಳಗು ಭಯರ ಬಾಲಿಬಲಾದಿ ಆಚಾರ್ಯರೇ, ಪಂಕಜಾಕ್ಷ ಎಂಬುದನ್ನು ಸೊಗಸಾಗಿ ಗ್ರಹಿಸಿದಿರಿ, ಆಕ್ಷೇಪ ಅಲ್ಲ. ದೇವರು ಇನ್ನೊಂದು ನೆಲೆಯಿಂದ ಪಂಕಜಾಕ್ಷ ಗೊತ್ತೋ ನಿಮಗೆ? ಯಾವುದರಿಂದಲೋ?
ತಾವರೆ ಎಸಳಿನಂತೆ ಕಣ್ಣಿರುವುದರಿಂದ ಅಲ್ಲ, ಅದರಿಂದ ಮಾತ್ರ ಅಲ್ಲ ಅಂತ. ಹೌದು, ಸೌಂದರ್ಯದಲ್ಲಿ ತತ್ಸಮವಾದದ್ದು ಬೆಳಕಿಗೆ ತೆರೆದುಕೊಳ್ಳುವುದೆಲ್ಲ ಸರಿಯೇ. ಹೌದು. ಕೆಸರಿನಲ್ಲಾದರೂ ಅರಳುವ ತಾವರೆಗಳೆಲ್ಲುಂಟು ಅಂತ ಹುಡುಕಿ 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 ಅವುಗಳಿಂದಲೇ ತನ್ನ ಕಣ್ತುಂಬಿಕೊಂಡವನ ದೇವರಾದದ್ದರಿಂದ ಅವನು ಪಂಕಜಾಕ್ಷ. ಚಂದ ಉಂಟು. ಕೆಸರಿರುವ ಕೊಳವಾಗಿ ಭೂಮಿಯನ್ನು ಅಂಗೀಕರಿಸಿದ ದೇವರನ್ನೇ ಹಂಬಲಿಸುವ ಕಮಲಗಳಲ್ಲಿ ಎಷ್ಟುಂಟು ಅಂತ ಹುಡುಕಿ ಅದನ್ನು ತನ್ನ ಕಣ್ಣಿನಲ್ಲಿ ತುಂಬಿಕೊಂಡವನು ಅಂತ. ಆದ್ದರಿಂದ ಅವ ಪಂಕಜಾಕ್ಷ. ಹೌದಪ್ಪ, ಈಗ ಕರ್ತೃತ್ವ ಪಂಕಜಕ್ಕಲ್ಲ ದೇವರಿಗೆ ಬಂತಲ್ಲ. ಹೌದಲ್ಲ, ನಾನಾಗ ಹೇಳಿದ್ರಲ್ಲಿ ಕರ್ತೃತ್ವ ಪಂಕಜಕ್ಕೆ. ಹೌದು, ನೀನು ಮತ್ತು ಅನುಕೂಲ ಮಾಡಿ ಕೊಟ್ಟಿ ನನಗೆ. ಈಗ ಕರ್ತೃತ್ವ ನಿನ್ನದಿರುವುದು, ನಮಗೆ ಹೊಣೆ ಇಲ್ಲ. ನೀನು ಬರಬೇಡುವ ಹುಡುಕಿಕೊಂಡು. ಈಗ ದೇವರು ಕಣ್ಣು ತುಂಬಿಕೊಳ್ಳಬೇಕಾದ್ರೆ ಕೆಸರಲ್ಲಾದರೂ ತಾವರೆಯಾಗಿ ಅರಳಿಬೇಕು. ಬೆಳಕಿಗೆ ಮಾತ್ರ, ಬೆಳಕಿಗೆ, ಅದು ಸೂರ್ಯನ ಬೆಳಕಿಗೆ. ಅನ್ಯಾನ್ಯ ಬೆಳಕಿನ ಮೂಲಗಳು ಅನೇಕ ಇರಬಹುದು. ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡು ಅರಳುವಂತಹ ಬದ್ಧತೆಯನ್ನು ಸ್ವರೂಪದಲ್ಲಿ ಹೊಂದಿರಬೇಕು. ಈಗ ನೀವು ನನ್ನಲ್ಲಿ ಭೇದ ಹೇಳ್ತಾ ಇದ್ದೀರಿ. ಅರ್ಜುನನೆಂಬ ತಾವರೆಯನ್ನು ಅರಳಿಸಿದ ಓ ಬೆಳಕೆ, ನನ್ನನ್ನು ಯಾಕೆ ಅರಳಿಸ್ತಾ ಇಲ್ಲ ಅಂತ ಅಲ್ವಾ? ಈಗ ಭೇದ ನನ್ನಲ್ಲಿ ಅಂತ ಆರೋಪಿಸುವ ನಿಮಗೊಂದು ಕನ್ನಡಿ ಹಿಡಿಯಿಲ್ಲ. ನಾನು ಭೇದ ಅಂತ ಹೇಳಿದ ನಾನು ನಿಮಗೊಂದು ಕನ್ನಡಿ ಹಿಡಿದರೆ ನಿಮಗೆ ಕಾಣ್ತದೆ ಯಾವುದು ತಾವರೆ, ಯಾವುದು ಕತ್ತಲಿಗರಳುವ ನೈದಿಲೆ ಅಂತ. ಭೇದ ನನ್ನಲ್ಲಿಯಾ ಅಲ್ವೋ? ಈಗ ನಿಮ್ಮಲ್ಲಿ ಭೇದ ಇಲ್ಲ ಅಂತಾದರೆ, ನಿಮ್ಮಲ್ಲಿ ಇಲ್ಲ ಅಂತಾದರೆ ಎರಡು ಪಕ್ಷದಲ್ಲಿ ನೀವು ಒಂದೇ ಪಕ್ಷದಲ್ಲಿ ಹಾಕಿದ್ದೀರಿ. ಈಗ ಯಾವ ಕಾರಣಕ್ಕೆ ಇರಲಿ, ನೀವೀಗ ಒಂದು ಪಕ್ಷಕ್ಕಿಂತ ಪ್ರತ್ಯೇಕವಾಗಿ ಇನ್ನೊಂದು ಪಕ್ಷವನ್ನು ತನ್ನದು ಅಂತ ಅಂಗೀಕರಿಸಿ ನಿಂತದ್ದೌದಲ್ಲ. ಭೇದವು ನಿಮ್ಮೊಳು. ಈಗ ಉಭಯರ ಪಾಲಿಪ, ಎರಡೂ ಪಕ್ಷದವರನ್ನು ಪಾಲಿಪ. ಆದಿಯಲ್ಲಿ ಯಾವಾಗ ಪಕ್ಷ ಎರಡಾಗುವ ಮೊದಲೇ ಇದ್ದ ಪಿತಾಮಹರು ತಾವು, ಆದಿ ಪಿತಾಮಹರು. ಈಗ ನೀವು ಪಿತಾಮಹರಾಗಿ ಅವರನ್ನು ಪಾಲಿಸ್ತಾ ಇರುವಾಗಲೇ ನಿಮ್ಮ ಕಣ್ಣ ಮುಂಭಾಗದಲ್ಲೇ ಒಂದಿದ್ದದ್ದು ಎರಡು ಕವಲಾಗಿ, ಎರಡು ಪಕ್ಷವಾಗಿ, ಇತ್ತಂಡವಾಗಿ ಇವತ್ತು ಪಕ್ಷ ಪ್ರತಿಪಕ್ಷವಾಗಿ ಹೋರಾಟಕ್ಕೆ ತೊಡಗಿದ್ದು. ಹೀಗೆ ನೀವಿದ್ದ ತಂಡದಿಂದ ಧರ್ಮಜನನ್ನು ಬೇರ್ಪಡಿಸುವುದಕ್ಕೆ ನಿಮಗೇನು ಅಪಚಾರ ಮಾಡಿದ? ನೀವೇನಾದರೂ ಕುರುಕುಲದ ದೇವರ ಕೋಣೆಯಲ್ಲಿ ದೇವರ ಮುಂಭಾಗದಲ್ಲಿ ನೀವು ಹೇಳಿದ್ರಲ್ಲ, ವಾಸುದೇವಾರಾಧನೆ ಮಾಡ್ತಾ ಇದ್ದ ನೀವು ವಾಸುದೇವ ಮೂರ್ತಿಗೆ ದೀಪ ಹಚ್ಚುವುದಕ್ಕೆ ಅಂತ ಕಾದಿಹ ತೈಲ ಇಲ್ಲ, ದೇವರಿಗೆ ಅದನ್ನು ಹಚ್ಚುವುದು ಬೇಡ ಅಂತ ಎಡಗಾಲಿನಿಂದ ಬಂದು ತೊಡೆದನೆ ಧರ್ಮಜ. ಅಂದ್ರೆ ನೀವು ಸಂಗ್ರಹಿಸಿದ ಸ್ನೇಹವನ್ನು ಅವನು ಮೆಟ್ಟಿ ತೊಡೆದನೆ. ನೀವು ಕುರುಬಲ ಮಾತ್ರ ತನ್ನ ಬಲ ಅಂತ ನೀವು ಅಂಗೀಕರಿಸಿದ್ರಲ್ಲ. ಕೌರವರು ಪಾಂಡವರು ಅಂತ ಇವತ್ತು ಲೋಕ ಗುರುತಿಸುವುದು. ಮೂಲಭೂತವಾಗಿ ನಾನೇ ಎಷ್ಟು ಬಾರಿ ಧರ್ಮರಾಯನ ಕರೆದದ್ದುಂಟು ಕೆಲವು ಕೌರವ ಅಂತ. ನಿಮ್ಮ ಪಕ್ಷದವರಿಗೆ ಕೆಲವೊಮ್ಮೆ ಅದು ಪ್ರಿಯ ಆಗಲಿಕ್ಕಿಲ್ಲ. ಅವ ಕುರುಕುಲ ಸಂಜಾತನಾದ್ರಿಂದ ಅವನು ಕೌರವನೇ. ಕೌರವರು ಪಾಂಡವರಲ್ಲ, ಪಾಂಡವರು ಕೌರವರು. ಹೌದು, ಕುರುವಂಶದಲ್ಲೇ ಹುಟ್ಟಿದ್ರಿಂದ. ಆದರೆ ಈಗ ಕೌರವರಂದ್ರೆ ಕೆಟ್ಟವರು, ಪಾಂಡವರಂದ್ರೆ ಒಳ್ಳೆಯವರು. ಕೌರವರು ಅಂದ್ರೆ 11 ಅಕ್ಷರಣಿ, ಪಾಂಡವರಂದ್ರೆ 7 ಅಕ್ಷರ. ಇದೆಲ್ಲ ಆಗಿದೆ. ಹೀಗೆ ಕುರುಬಲ ತನ್ನದು ಅಂತ ಅದು ಹೋಗಿ ಇವ ಕುರುಕುಲಕ್ಕೆ ಸಂಬಂಧಿಸದವನಂತೆ ಹೊರಗೆ ನಿಂತು ಪಾಂಚಾಲರದ್ದೋ ವಿರಾಟರದ್ದೋ ಬೆಂಬಲ ನೆಚ್ಚಿಕೊಂಡು ಮೂಲಬಲ ವಿರಹಿತನಾಗಿ ಯವರಾಜ್ಯಾಭಿಷೇಚನಾದವನಾದರೂ ತನ್ನದನ್ನು ಪಡೆಯುವುದಕ್ಕೆ ಹೋರಾಟ ಮಾಡಬೇಕಾದ ಬದ್ಧತೆ ಬರುವಾಗ ಎದುರಿಗೆ ಬಿಳಿಗಡ್ಡದ, ಬಿಳಿ ಕವಚ ಧರಿಸಿದ, ಬಿಳಿಯ ಧ್ವಜವನ್ನು ಹೊಂದಿದಂತಹ ಶ್ವೇತ ಚಾರಿತ್ರ್ಯ ಉಳ್ಳವರು ಅಂತ ಪ್ರಸಿದ್ಧರಾದ ಬಿಳಿದಾದ ಅಜ್ಜ ಯಾಕೆ ಪ್ರತಿಪಕ್ಷದಲ್ಲಿ ಕಾಣಿಸ್ತಾ ಇದ್ದಾರೆ? ಹಾಗಾದರೆ ಅವನಿಗೆ ಯಾಕೆ ನಾ ಕಾಣಿಸಿದೆ ಗೊತ್ತುಂಟೋ? ಕೃಷ್ಣನೆಂಬ ಬೆಳಕಿನಿಂದ ಮಾತ್ರ ಅರಳುವ ಕಮಲ ತಾನು ಅಂತ ಬದ್ಧನಾದದ್ದರಿಂದ. ನಿಮಗೆ ಈಗ ಕಾಣಿಸಲಿಲ್ಲ, ನಾನು ಸಹಾಯ ಮಾಡಲಿಲ್ಲ ಅಂತ ಕಂಡದ್ದು ಯಾಕೆ ಗೊತ್ತೋ? ಚಂದ್ರಾನ್ವಯದ ಬೆಳಕಿಗೆ ನಿಮ್ಮನ್ನು ನೀವು ಒಡ್ಡಿಕೊಂಡದ್ದರಿಂದ. ಚಂದ್ರವಂಶವನ್ನು ಬೆಳೆಸುವಂಥ, ಅಲ್ಲಿ ಅರಳುವಂತಹ, ಚಂದ್ರವಂಶಕ್ಕಾಗಿ ದೇವರಿಗೆ ಬೇಕಾಗಿ ದೇವರು ಅರಳಿಸಿದಾಗ ಅರಳುವುದಕ್ಕಿಂತಲೂ ಹೆಚ್ಚಾಗಿ ಚಂದ್ರನ ಬೆಳಕಿನಿಂದ, ಚಂದ್ರಾನ್ವಯದ ಬೆಳಕಿನಿಂದ ಅರಳಬೇಕಾದ ಪುಷ್ಪ ತಾನು ಅಂತ ಸಂಕಲ್ಪಿಸಿ ಇರುವುದರಿಂದ ನಿಮ್ಮ ನಿಷ್ಠೆ ಈ ಕಾಲದಲ್ಲಿ ಯುದ್ಧಕ್ಕೆ ಸಂಬಂಧಿಸಿ ದೇವರಿಗಿಂತ ಹೆಚ್ಚು ಪಕ್ಷಕ್ಕೆ, ವಂಶಕ್ಕೆ ಇದೆಯಾದ್ದರಿಂದ ನೀವು ಅಲ್ಲಿ ಅರಳಿದ್ರಿ, ಇವ ನನ್ನ ರಥದಲ್ಲಿ ಅರಳಿದ. ಈಗ ರಥದಲ್ಲಿ ಕಾಣುವಾಗ ನನ್ನ ರಥದಲ್ಲಿ ಇರಬೇಕಿತ್ತು ಅಂತ ಕಾಣ್ತದೆ ನಿಮಗೆ. ಆದರೆ ಒಂದು ಹೇಳ್ತೇನೆ ಆಚಾರ್ಯರೇ, ನಿಮ್ಮ ಬದುಕಿನಲ್ಲಿ ಈಗ ದೈವಾನುಗ್ರಹ ಆಗಲೇ ಇಲ್ಲ ಅಂತ ಹೇಳ್ತೀರೋ?
ಮದುವೆ ಆಗದ ನಿಮ್ಮ ಸಂಸಾರದಲ್ಲಿ, ನೀವು ಹೊಣೆ ಹೊತ್ತ ಸಂಸಾರದಲ್ಲಿ 105 ಮಂದಿ ಗಂಡು ಮಕ್ಕಳು ಉತ್ತರಾಧಿಕಾರಿಗಳಾಗಿ ಸಿದ್ಧಾದ ದೈವಾನುಗ್ರಹ ಇಲ್ಲದೆಯೋ? ವ್ಯಾಸನಿಯೋಗದಿಂದ ಸಂತಾನ ಪಡೆಯುವ ಪ್ರಾಪ್ತಿ ಬಂದದ್ದು ದೈವನಿಯೋಗ ಇಲ್ಲದೆಯೋ? ಸಮೃದ್ಧಿ ನೆಲೆಯಾದದ್ದು ಪಾಂಡುವಿನಿಂದ ಚಕ್ರವರ್ತಿ ಪೀಠ ಸ್ಥಾಪಿತ ಆದದ್ದು ದೈವನಿಯೋಗ ಇಲ್ಲದೆಯೋ? ಪರಶುರಾಮರಂಥವರ ಎದುರು ಗೆದ್ದು ಕೀರ್ತಿಯನ್ನು ಹೊಂದಿದಂತಹ ಭೀಷ್ಮರಿಗೆ ದೈವಾನುಗ್ರಹ ಏನೂ ಇಲ್ಲ ಅಂತ ಹೇಳ್ತೀರಾ? ಹಾಗಾದರೆ ವಾಸುದೇವ ಆರಾಧನೆ ಮಾಡಿದ್ದಕ್ಕೆ ಬದುಕಿನಲ್ಲಿ ಭಾಗವತ ಭೀಷ್ಮರಿಗೆ ದೈವಾನುಗ್ರಹ ತುಂಬ ಕಡೆಯಲ್ಲಿ ಆಗಿದೆ. ಈಗ ಇಲ್ಲವೇನೋ ಅಂತ ಕಾಣುವುದು. ನಿಮಗಿಂತ ಹೆಚ್ಚಿನ ಪ್ರಾಪ್ತಿ ನಿಮ್ಮ ಮೊಮ್ಮಗನಿಗುಂಟು ಅಂತ ನಾನು ಪಾರ್ಥಸಾರಥಿಯಾಗಿ ಕಂಡ ಕಾಲದಲ್ಲಿ ಇವರು ಭೀಷ್ಮ ಸಾರಥಿ ಆಗಬೇಕಿತ್ತಲ್ಲ ಅಂತ ಖಂಡಿತೋ ಏನೋ, ಅಥವಾ ಆ ಆಯಾಮದಿಂದ ರಣಕ್ಕೆ ಸಂಬಂಧಿಸಿ ಪೋದೆ ನೀನು ಪಾರ್ಥನ ಅಧಿಕ ಕಿಂಕರ ಅಂತ ನನ್ನ ಕೃತ್ಯದಿಂದ ನಿಮಗೆ ಕಂಡಿದೆ. ಯಾವ ಕಾರಣ ಅಂತ ನೀವೇ ಹೇಳಿ. ಅದಕ್ಕೆ ಕಾರಣ ಏನು ಅಂದರೆ, ರಣಕ್ಕೆ ಸಂಬಂಧಿಸಿ ಅವನು ತನ್ನನ್ನು ತಾನು ನನಗೊಪ್ಪಿಸಿಕೊಂಡಿದ್ದಾನೆ. ರಣಕ್ಕೆ ಸಂಬಂಧಿಸಿ ನೀವು ನಿಮ್ಮನ್ನು ಕುರುಪಾಳಯಕ್ಕೆ ಒಪ್ಪಿಸಿಕೊಂಡಿದ್ದೀರಿ. ಆದ್ದರಿಂದ ನೀವು ವಿರೋಧಿಗಳು. ನಾವು ನಿಮ್ಮನ್ನು ವಿರೋಧಿಸುವ ಧರ್ಮ ಪಕ್ಷೀಯ. ನಾನು ಕೌರವ ಪಕ್ಷದವ ಅಲ್ಲ. ನೀವು ಹೇಳಿದಲ್ಲ ಕುರುಸೇನಾಧಿಪತಿಯಾದಂತಹ ಆಚಾರ್ಯ ಭೀಷ್ಮರು. ಈಗ ಕೌರವರು ಅನ್ನುವುದಕ್ಕೆ ನೀನೇ ಒಂದು ನಿಷ್ಪತ್ತಿ ಕೊಟ್ಟೇ ಅಲ್ಲ. ಹೌದು, ಕೌರವರು ಪಾಂಡವರಲ್ಲ. ಹೌದು, ಪಾಂಡವರು ಕೌರವರಾಗಿದ್ದರೆ ನಿಮ್ಮ ಹಿಂದಿರಬೇಕು. ನೀವು ಕೌರವರು ಅಂತ ತಿಳಿಯದೇ ಇದ್ದದ್ರಿಂದ ನಿಮ್ಮ ಮುಂದೆ ಇದ್ದಾರೆ. ಅಲ್ಲ, ಹಿಂದೆ ಮುಂದೆ ಇದ್ದೆಲ್ಲ ರಕ್ಷಿಸುವವನಿಗೆಲ್ವ ರಕ್ಷಕ ಅಂತ ಹೆಸರು. ಅದು ನಾನೌದು. ಆದರೆ ನೀವು ಹಿಂದಿದ್ದವರನ್ನೇ ರಕ್ಷಿಸುವುದು ಅಂತ ಬದ್ಧತೆಯನ್ನು ವ್ಯಕ್ತಪಡಿಸಿದವರಲ್ವ. ಈಗ ದೇವರಿಗೆ ಸಂಬಂಧಿಸಿ ಹೇಳಿದ್ದಲ್ಲ ನಾನು. ಅಲ್ಲ, ನೀವು ಈಗ ರಕ್ಷಿಸುವವರನ್ನು ಹಿಂದಿರಿಸಿಕೊಂಡು ಅಲ್ವೋ ಮುಂದಿದ್ದವರನ್ನು ಹೊಡೆಯುವುದಕ್ಕೆ ಬಂದದ್ದು. ಅಲ್ಲ, ಹೊಡೆಯುವುದು ಅನ್ನುವುದು ಕೆಲವು ಸಲ ರಕ್ಷಣೆಯದ್ದೇ ಮತ್ತೊಂದು ವಿಧಾನ ಆಗ್ತದೆ. ನೀನಿದನ್ನು ತಿಳಿಯದೇ ಇದ್ದ. ಈಗ ಪರಶುರಾಮರು ನನಗೆ ಹೊಡೆಯಲಿಲ್ವ? ಹೌದಪ್ಪ. ಹಾಗಿದ್ರೆ ನನ್ನನ್ನು ನಿಗ್ರಹಿಸುವುದಕ್ಕೆ ಬಂದರು ಅಂತ ಅರ್ಥವ, ಅನುಗ್ರಹ ಮಾಡುವುದಕ್ಕೆ ಬಂದರು ಅಂತ ಅರ್ಥವ ಅಲ್ವಾ? ನಾನು ಕೌರವ ಪಕ್ಷದವನೇ. ಆದರೆ ಮತ್ತೆ ಹಾಗಾದ್ರೆ ಇವರನ್ನು ಬೇರ್ಪಡಿಸಿ ಅಲ್ಲಿ ಮಾತ್ರ ಎಂಥದಕ್ಕಾಚಾರ್ಯ? ಅದು ಭೇದ ನಿಮ್ಮಲ್ಲಿರುವಾಗ ನನ್ನಲ್ಲಿ ಭೇದಾರೋಪ ಮಾಡುವುದು ನನಗೆ ಹಠ ಇಲ್ಲ. ನಾನು ತಾವರೇ ಆಗಬೇಕು ಅಂತ. ನಾನು ನೈದಿಲೇವು ಹೌದು. ಈಗ ನೈದಿಲೇವು ಹೂ ಹೌದಲ್ಲ? ಹೂ ಹೌದು. ನೈದಿಲೆ ಸೂರ್ಯಕಿರಣದಿಂದ ನೈದಿಲೆ ಅರಳಬೇಕು ಅಂದ್ರೆ ಆದ್ರೆ ಒಂದುಂಟು, ಚಂದ್ರ ಬೆಳಗು ಬೇಕಾದ್ರೂ ಸೂರ್ಯ ಅನುಗ್ರಹ ಬೇಡುವ? ಹಾಗೊಂದು ಪರೋಕ್ಷವಾಗಿ ಈಗ ಪರೋಕ್ಷವಾಗಿ ಹೇಳಿದ್ರಲ್ಲ. ಈಗ ಚಂದ್ರವಂಶದ ಮೂಲಕವಾಗಿ ಆ ಸೂರ್ಯನ ಕಿರಣ ಬರಲಿ, ಈ ನೈದಿಲೆ ಅರಳಲಿ. ನಾನು ಅದು ಕೇಳುವುದು. ವಂಶಕ್ಕೆ ದೇವರ ಅನುಗ್ರಹದಿಂದ ಆದ ಒಳ್ಳೆಯದಲ್ಲ, ನಿಮಗೆ ಸಿಕ್ಕಿದ ಅನುಗ್ರಹ ಅಂದದ್ದು ನಾನು. ಈಗ ಅನುಗ್ರಹ ಅನ್ನುವುದು ಪೂರ್ಣ ಪ್ರಮಾಣದಲ್ಲಿ ನಮಗೆ ಒದಗಿ ಬರಬೇಡುವ. ಇಲ್ಲಿ ಯುದ್ಧ ನಡೆಯುತ್ತಾ ಉಂಟು. 105 ಮಂದಿಗಳು ಕತ್ತಿ ಹಿಡ್ಕೊಂಡು ನಿನ್ನನ್ನು ನಾನು ಕಡಿಯುತ್ತೇನೆ, ನನ್ನನ್ನು ನೀನು ಕಡಿಯನ್ನು ಹಾಗೆ ಹೊರಟು ನಿಂತಿದ್ದಾರೆ. ಈಗ ನಾಳೆ ಎಲ್ಲರೂ ಉಳಿಯುತ್ತಾರೆ, 105 ಉಳಿಯುತ್ತಾರೆ. ನಾನು ಅದು ಕೇಳುದು. ನೀವು ಹೇಳ್ತೀವಿ ದೈವಾನುಗ್ರಹ ಆಗಲಿಲ್ವಾ? ಒಮ್ಮೆಗೆ ಕೊಟ್ಟರೆ ದೈವಾನುಗ್ರಹ ಕೊನೆ ತನಕ ಬರಬೇಡುವ? ಈಗ ನಾನಿರುವುದಕ್ಕಿಂತ ಮೊದಲೇ ಹೇಳಬಾರದು ನಾನು ಅಪಶಕುನ ಸುಮ್ಮನೆ ಅಲ್ವಾ? ನಾನಿರುವುದಕ್ಕಿಂತ ಮೊದಲೇ ಅಲ್ಲಿ ಸಂಖ್ಯೆ ಕಡಿಮೆ ಆಯಿತು ಅಂತಾದರೆ ಮತ್ತೆ ದೇವರು ನನಗೆ ಕೊಟ್ಟದ್ದೆಂಥದ್ದು ಅಂತ ಪ್ರಶ್ನೆ ಬರುವುದಿಲ್ವಾ? ದೈವಾನುಗ್ರಹ ಸಿಗಲಿಲ್ವೋ? ಸಿಕ್ಕಿದೆ ಅಂತಾದ್ರೆ ನಾನು ಬದುಕಿದಷ್ಟು ದಿವಸ ನನಗೆ ಅನುಭವಿಸಲಿಕ್ಕೆ 105 ಬೇಡ, ಒಂದು ಕಡಿಮೆ ಆಗ್ಲಿಕ್ಕೆ ಇಲ್ಲಲ್ಲ ಅದರಲ್ಲಿ. ಈಗ ಹಾಗಲ್ಲ. ವಿಷಯ ಎಂಥದ್ದು ಅಂದರೆ, ದೇವರು ರಕ್ಷಿಸಬೇಕು ಅಂತ ಆದರೆ 105 ದೇವರ ಪಕ್ಷದಲ್ಲಿರಬೇಡುವ? ಹೌದು. ಈಗ 5 ಮಾತ್ರ ದೇವರ ಪಕ್ಷದಲ್ಲಿರುವುದು, 100 ಈಗ ಭೀಷ್ಮರ ಪಕ್ಷದಲ್ಲಿರುವುದು. ದೇವರಿಗೆ ಬಿಟ್ಟುಕೊಟ್ಟದನ್ನು ದೇವರು ರಕ್ಷಿಸುವುದೇ. ಈಗ 100 ದೇವರ ಪಕ್ಷಕ್ಕೆ ಆಗುತ್ತದೆ ಅನ್ನುವುದಕ್ಕಾಗಿ ದೇವರು ಕೊಟ್ಟದ್ದಲ್ಲ, ಭೀಷ್ಮನಿಗಾಗಿ ಕೊಟ್ಟದ್ದಲ್ಲ. ಭೀಷ್ಮರಿಗಾಗಿ ಕೊಟ್ಟದ್ದು. ಈಗ ಭೀಷ್ಮ ಆ ಪಕ್ಷದಲ್ಲಿ ಇಲ್ವಾ? ಹೌದು. ಆ ಪಕ್ಷದಲ್ಲಿ ಆದ್ದರಿಂದಲೇ ದೇವರಿಂದ ಸಿಕ್ಕಿದ್ದನ್ನು ದೇವರಿಗೆ ಒಪ್ಪಿಸಿದವರನ್ನು ಭಕ್ತ ಅಂದದ್ದು. ಯಾಕೆ ಹೇಳಿ? ಆದ್ದರಿಂದಲೇ ದೇವರಿಂದ ಸಿಕ್ಕಿದವರನ್ನು ದೇವರಿಗೆ ಒಪ್ಪಿಸಬೇಕಾಗಿತ್ತು. ನಾನು ಇಟ್ಟುಕೊಳ್ತೇನೆ, ರಕ್ಷಿಸ್ತೇನೆ ಅಂತ ಎಲ್ಲೋ ಒಂದು ಅಹಂಕಾರದ ರಾಜಸ ಸುತ್ತಿ ಸುಳೀತಾ ಇರುವಾಗ ಈಗ ಮಾಲಿನ್ಯ ಇದ್ದಲ್ಲಿಗೆ ದೇವರಿಗೆ ಆ ಕೈಯಿಂದ ಪುಷ್ಪವು ಹಾಕಬಾರದು ಅಂತ. ಸ್ವಾಮಿ ಒಂದು ಮಾತು ಕೇಳಲ್ಲ. ಎಂಥದ್ದು? ಓಂ ನಮೋ ಭಗವತೆ ವಾಸುದೇವ ಅಂತ ಪೂಜೆ ಮಾಡಿ ನಿತ್ಯ ನಿನ್ನ ಮುಂಭಾಗದಲ್ಲಿ ಒಂದು ಕುಡ್ತ ಹಾಲಿಟ್ಟು ನೈವೇದ್ಯ ಮಾಡಿದ್ದೇನೆ. ಒಂದು ದಿವಸವೂ ನಿನಗೆ ಸಿಗಲೇ ಇಲ್ವಾ? ಎಲ್ಲ ದಿವಸ ಸಿಕ್ಕಿದೆ. ಆವಾಗ ಹಾಲು ಕೊಟ್ಟದ್ದು ಯಾರು ಗೊತ್ತುಂಟ ನಿನಗೆ? ಯಾರು? ಕುರುಪತಿ ಅಲ್ವ ಕೊಟ್ಟದ್ದು? ಅವ ಕೊಟ್ಟ ಹಾಲನ್ನೇ ನನ್ನ ದೇವರಿಗೆ ಅಂತ. ಕುರುಪತಿಯುಳಿದು ಜೀವ ಪೊರೆದು ಋಣವ ಗಳಿಸಿದೆ. ಪಂಕಜಾಕ್ಷ
ತೊರೆಯಲಾರಿ ಹರಿ ಕುಂತಿ ತರಳರ ಹಂಗೇನೋ ನಿನಗೆ ಕುಂತಿ ತರಳರ ಹಂಗೇನೋ ನಿನಗೆ ಕುರುಪತಿಯೋಳಿರ್ದು ಜೀವ ಮುರಿದು ಋಣವ ಗಳಿಸಿದೇನು ತೊರೆಯಲೋ ಕುಂತಿ ತರಳರ ಹಂಗೇನೋ ನಿನಗೆ ತರಳರ ಹಂಗೆ ಪಂಕಜಾಕ್ಷ ಭೇದ ವ್ಯಾಕ ಪಂಕಜಾಲವೇ ನಾನು ಪಂಕಜಾಕ್ಷ ನೀನು ಮಾಡಬಹುದಾ ಭೇದ? ನಾ ಮಾಡಬಾರ್ದು. ಈಗ ನನ್ನಲ್ಲಿ ಆದರೂ ಬಂದೀತು. ಯಾಕೆಂದರೆ ಪ್ರಾರಬ್ಧವಶದಿಂದ ಈ ಜರೆಯಲ್ಲಿ ನಾನು ಹುಟ್ಟಿ ಬಂದವ. ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಆಗಿ ಹೋಗಬಹುದು, ಅಜ್ಞಾನದ್ವಾರ ಬರಲಿಕ್ಕೂ ಸಾಧ್ಯತೆ ಉಂಟು. ಯಾಕೆ ಸುಯೋಧನನ ಪಕ್ಷವನ್ನೇ ವಹಿಸಿಕೊಂಡು ಯುದ್ಧಕ್ಕೆ ಬರಬೇಕಾಗಿ ಬಂತು? ನಾನು ಸುಯೋಧನನ ಪಕ್ಷ ಅನ್ನುವುದು ಯುದ್ಧ ನಿರ್ಣಯ ಆದ ಮೇಲೆ ನಿಶ್ಚಯ ಆದದ್ದಲ್ಲ. ಬಹಳ ಕಾಲದಿಂದ ಅಲ್ಲೇ ಇದ್ದೇನೆ. ಕುರುಪತಿಯೊಳಿರ್ದು ಜೀವ ಪೊರೆದು ಋಣವ ಗಳಿಸಿದೆನು. ಈಗ ಅವ ಹುಡುಗ ಮಾಡಿದ್ದೆಲ್ಲ ಮನಸ್ಸಿಗೆ ಒಪ್ಪಿಗೆ ಆಗಿದೆ ಅನ್ನುವುದಕ್ಕೆ ಅಲ್ಲಿ ಇದ್ದದ್ದಲ್ಲ. ಅವ ಕೆಟ್ಟದು ಮಾಡುವ ಕಾಲಕ್ಕೆ ನಾನು ಅಲ್ಲಿಂದ ಹೊರಟು ನಿಲ್ಲುತ್ತಿದ್ದರೆ, ಬೇರೆಯಾಗಿ ಉಳಿಯುತ್ತಿದ್ದರೆ, ಈಗ ಕೆಟ್ಟದು ಮಾಡುವಾಗಲಾದರೂ ನನಗೆ ಬೇರೆ ಇರಲಿಕ್ಕೆ ಸಾಧ್ಯ ಆಗ್ತಿತ್ತು. ಅವ ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ, ಅದ್ಯಾಕೆ ಅಲ್ಲೇ ಉಳಿಯುವಂತಾಯಿತು? ಯಾಕಂದರೆ ಅನ್ಯಾನ್ಯ ಕಾರಣಗಳು. ಒಂದು ಸಿಂಹಾಸನದ ಬದ್ಧತೆ. ಬೇಡ ಅಂದರೂ ಬಿಡಲಿಲ್ಲ ನನ್ನನ್ನೇನು ಮಾಡುವ ಹೇಳು. ಬೇಡ ಅಂತ ಬಿಟ್ಟೆ. ಸಿಂಹಾಸನ ಏರೋದಿಲ್ಲ, ಮದುವೆ ಆಗೋದಿಲ್ಲ, ಸಂಸಾರ ಬೇಡ. ನಿಜವಾಗಿ ಮರುದಿವಸ ಬದರಿಕಾಶ್ರಮದ ದಾರಿಯಲ್ಲಿ ಅಂತ ಹುಡುಕಿ ಹೋಗಬೇಕಾದಲ್ವ ನಾನು. ಹೋದರೆ ತಪ್ಪು ಅಂತ ಹೇಳ್ತಿರ್ಲಿಲ್ಲ, ಕೆಲವರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಆದರೆ ತಪ್ಪು ಅಂತ ಹೇಳಲಿಕ್ಕಿರಲಿಲ್ಲ. ಆದರೆ ಮನೆಯಲ್ಲಿಯೇ ಉಳಿಯುವಂತಹ ಸ್ಥಿತಿ ಬಂದದ್ದು ಯಾಕೆ? ನಮ್ಮ ಅಪ್ಪಯ್ಯ ನಮ್ಮ ಹೆಗಲಿಗೆ ಏರಿಸಿದಂತಹ ಒಂದು ಹೊಣೆ. ಓಹೋ. ಧರ್ಮಾನುಚಾರಿಯಾದಂತಹ ಶಾಂತನು ಚಕ್ರವರ್ತಿಗಳ ಹಂಬಲವನ್ನು ಈಡೇರಿಸಿಕೊಡುವಲ್ಲಿ ನಾನು ಕೈಗೊಂಡಂತಹ ಒಂದು ನಿರ್ಣಯ ಏನುಂಟು, ಅದನ್ನು ಬಹುದೊಡ್ಡ ತ್ಯಾಗ ಅಂತ ಅಪ್ಪ ಅಂಗೀಕರಿಸಿದರು. ನಾನು ಹೇಳಲಿಕ್ಕಿಲ್ಲ ದೊಡ್ಡ ತ್ಯಾಗ ಮಾಡಿದ್ದೇನೆ ಅಂತ. ಮಗಾಗಿ ಮಾಡಬೇಕಾದದ್ದನ್ನು ಮಾಡಿದ್ದೇನೆ. ಹಸ್ತಿನಾವತಿಯ ಪ್ರಜೆಯಾಗಿ ಸಿಂಹಾಸನದ ಘನತೆಗಾಗಿ ಮಾಡಿದ್ದೇನೆ. ಅದಕ್ಕಿಂತ ಆಚೆಗಿನದ್ದೇನೇನು ಹೆಗ್ಗಳಿಕೆ ಇಲ್ಲ. ರಾಮನದ್ದು ಪಿತೃವಾಕ್ಯ ಪರಿಪಾಲನೆ ಅನ್ನುವ ಹಾಗೆ ಊರವರು ಹೇಳಿಯಾರು. ಪಿತೃವಾಕ್ಯ ಪರಿಪಾಲನೆ ಅನ್ನುವುದು ನನ್ನ ವ್ರತ ಅನ್ನುವ ಹಾಗೆ ಅವ ಹೆಗ್ಗಳಿಕೆ ಹೇಳಿಕೊಳ್ಳಿಕ್ಕಿಲ್ಲಲ್ಲ. ಅವನ ಆಚರಣೆ ಪ್ರಪಂಚಕ್ಕೆ ಹೆಗ್ಗಳಿಕೆ. ನಮ್ಮಪ್ಪಯ್ಯ ಗುರುತಿಸಿದರು. ಆದ್ದರಿಂದ ಇಲ್ಲಿ ಸಿಂಹಾಸನದ ಒಂದು ಪ್ರಾತಿನಿಧಿಕವಾದಂತಹ ಹೊಣೆಯನ್ನು ನನ್ನ ಹೆಗಲಿಗೆ ಪರೋಕ್ಷವಾಗಿ ಇರಿಸಿ, ಪ್ರತ್ಯಕ್ಷವಾಗಿ ಅಂತ ಹೇಳುವುದಿಲ್ಲ, ಪರೋಕ್ಷವಾಗಿ ಕೊಟ್ಟರಲ್ಲ, ಒಂದು ಬದ್ಧತೆ ತಾನಾಗಿ ನನ್ನ ಹೆಗಲಿಗೆ ಬಂತು. ಸತ್ಯವತಿ ದೇವಿಯವರ ಸಂತಾನ ಪರಂಪರೆಗೆ ಹಸ್ತಿನಾವತಿಯ ಸಿಂಹಾಸನ ಬಿಟ್ಟುಕೊಟ್ಟಲ್ಲಿಗೆ ಮುಗಿದು ಹೋಗ್ತಿತ್ತು. ಆದರೆ ವಾಕ್ಯದ ಬದ್ಧತೆ ಎಲ್ಲಿಯವರೆಗೆ ಕೇಳಿದರೆ ನಾವು ಅಂಗೀಕರಿಸಿದ ಹಾಗೆ. ನಾನು ಮೊನ್ನೆ ಹೇಳಿಯಾಗಿದ್ದಲ್ಲ, ಇನ್ನು ನನಗೆ ಗೊತ್ತಿಲ್ಲ ಹೇಳಿದರೂ ನಡೆಯುತ್ತದೆ. ಇಲ್ಲ, ನಾನು ಇದ್ದಷ್ಟು ದಿವಸ ನಾನು ಹೇಳಿದ್ದಾಗುತ್ತದೋ ಇಲ್ಲೋ ನೋಡ್ತೇನೆ, ಬದ್ಧತೆಯನ್ನು ಹಾಗೂ ಒಪ್ಪಿಕೊಳ್ಳಬಹುದಲ್ಲ. ಈ ದೃಷ್ಟಿಯಿಂದ ಈ ಸಿಂಹಾಸನಕ್ಕೆ ಸಾತ್ಯವತೆಯ ಸಂತಾನವೇ ಸರಾಗವಾಗಿ ಸಾಗಿ ಬರುವಂತೆ ಅನುಕೂಲವನ್ನು ಕಲ್ಪಿಸುತ್ತಾ ಉಳಿಯಬೇಕಾದ ಸ್ಥಿತಿ ನನಗೆ ಹಸ್ತಿನಾವತಿಯಲ್ಲಿ ಬಂತು. ಈಗ ಅವ ಕೆಟ್ಟವನೇ ಆಗಿರಬಹುದು, ಆದರೂ ಅಲ್ಲಿ ಇದ್ದದ್ದು ಸುಳ್ಳಲ್ಲ. ಈಗಮ್ಮ ಮಾಡಿದ್ದು ಕೆಟ್ಟ ಕೆಲಸವೇ ಆದರೆ ಮೊದಲೇ ಆಕ್ಷೇಪ ಮಾಡದೇ ಇದ್ದರು, ಮಾಡಿದ್ರು ಅದನ್ನು ಒಪ್ಪಿಕೊಳ್ಳದೇ ಇದ್ದವನನ್ನು ಬಿಟ್ಟು ಹೋಗದೇ ಇದ್ದು ನನಗೆ ಈಗ ಬಿಟ್ಟು ಹೋಗ್ಲಿಕ್ಕಾಗ್ತದೆ. ನಾಳೆ ಪ್ರಪಂಚ ಆದರೂ ಏನು ಹೇಳಿತ್ತು, ವಾಹ್ ಈಗ ಪೆಟ್ಟು ಬೀಳ್ತದೆ ಅಂತ ಆಗುವಾಗ ಪಕ್ಷಕ್ಕೆ ಕಾಲಿಟ್ಟರು ಅಲ್ವ. ಎಲ್ಲ ಬೇಡ ಅಂತ ಬಿಟ್ಟ ಮುದುಕನಿಗಾದರೂ ಇನ್ನು ಇರುವುದಿದೆ ಈ ಪ್ರಪಂಚದಲ್ಲಿ, ಅಸ್ತಿತ್ವದ ಉದ್ದೇಶವೇ. ಇಲ್ಲದೆ ಇದ್ರೆ ಈಗ ಪೆಟ್ಟು ಬಿದ್ದರೆ ಏನಾಗ್ತಿತ್ತು, ಇಲ್ಲಿಯಲ್ಲೂ ಇಷ್ಟು ದಿವಸ ಒಳ್ಳೆದು ಕೆಟ್ಟದ ಇದ್ದ, ಇಲ್ಲಿ ಕೊಡಬೇಕಿತ್ತಲ್ಲ ಬೆನ್ನು, ಹೀಗಲ್ವ ನನ್ನ ಬಗ್ಗೆ ಆಡುವುದು. ಆದ್ದರಿಂದ ಇಲ್ಲಿರಬೇಕಾಗಿ ಬಂತು. ನೀನೀಗ ಪಾಂಡವರ ಪಕ್ಷದಲ್ಲಿದ್ದಿ, ಕೇವಲ ಅರ್ಜುನನ ಸಾರಥಿಯಾಗಿದ್ದಿ ಅನ್ನುವಂತಹ ಒಂದೇ ಉದ್ದೇಶದಿಂದಲ್ಲ, ಅದು ಕಂಡಂತಹ ಒಂದು ದೃಶ್ಯ, ನೀನು ಕೈಗೊಂಡಂತಹ ಒಂದು ಕಾರ್ಯದಿಂದ ಹುಟ್ಟಿಕೊಂಡ ಪ್ರಶ್ನೆಯೇ ಹೊರತು ಪಾಂಡವ ಪೋಷಕನಾಗಿ ನೀನಲ್ಲಿಗೆ ಒದಗಿ ಬಂದಿದ್ದಿ. ಈಗ ಏನಾದರೂ
ಧರ್ಮರಾಯನ ಹಂಗುಂಟ ಅಂದರೆ ಅಜ್ಜನಿಗೆ ಅನುಕೂಲದ್ದನ್ನು ನೀವು ಮಾಡಬಾರ್ದು. ಹೌದಪ್ಪ. ಹಾಗೇನಾದ್ರೂ ಹೇಳಿದ್ದಾನ ಧರ್ಮರಾಯ? ಇಲ್ಲಲ್ಲ. ಈಗ ನನಗೆ ಅನುಕೂಲ ಆದದ್ದನ್ನು ಮಾಡ್ಬೋದಲ್ಲ. ಅಲ್ಲ, ಅಜ್ಜ ಬಿಟ್ಟದ್ದು ನಮಗೆ ಸಾಕು ಅಂತಲೇ ಹೇಳ್ತಾ ಇದ್ದವನು ಇಲ್ಲಿಯ ತನಕ ಧರ್ಮರಾಯ ಅಲ್ವಾ? ಹೌದೌದು. ಕೌರವನು ಈ ಕಡೆಯಿಂದ ಹೇಳುವುದು ಅದನ್ನೇ, ಅಜ್ಜ ನೀವು ಅಜ್ಜ ಬಾಣ ಬಿಟ್ಟರೆ ಅದಾದ್ರೂ ಸಾಕು, ನಮಗೆ ಸಾಕು ಅಂತ. ಕೌರವ ಹೇಳುವುದು ಹಾಗೆ, ಧರ್ಮರಾಯ ಹೇಳುದು ಅಜ್ಜ ಬಿಟ್ಟದ್ದು ನಮಗೆ ಸಾಕು ಅಂತ. ಇಲ್ಲಿಂದ ಕೌರವ ಹೇಳುದು ಅಜ್ಜ ನೀವು ಬಿಟ್ಟರೆ ನಮಗದೇ ಸಾಕು ಅಂತ ಅಲ್ವಾ? ಹಾಗಾಗಿ ಬಿಡಬೇಕಾಗಿ ಬಂತು. ಮತ್ತೆ ಅಲ್ಲ, ಇನ್ನೊಂದು ಹೇಳ್ತಾನೆ, ಅಜ್ಜ ಬಿಟ್ಟದ್ದೆಲ್ಲ ನಮಗೇ ಬೇಕು ಅಂತ. ಹೌದಾ? ಅಜ್ಜ ರಾಜ್ಯ ಬಿಟ್ಟಿದ್ದಾರಲ್ಲ, ಅದೆಲ್ಲ ನಮಗೇ ಬೇಕು ಅಂತ. ಹೌದಪ್ಪ, ಹೇಳಿದ್ದಾರೆ. ಎಲ್ಲ ಒಳಗೆ ಹಾಕುವ ಆಲೋಚನೆ. ಹೌದೌದು. ಆದ್ದರಿಂದ ಅನಿವಾರ್ಯವಾಗಿ ನಾನು ಯುದ್ಧ ಭೂಮಿಗೆ ಬರಬೇಕಾಗಿ ಬಂತು. ಯಾಕಂದರೆ ಇದು ಯಾರಿಗೆ ಸೇರಬೇಕಾದದ್ದು ಅನ್ನುವುದನ್ನು ನಿರ್ಣಯಿಸುವಲ್ಲಿ ನನಗೂ ಒಂದು ಬದ್ಧತೆ ಪರೋಕ್ಷವಾಗಿ ನನ್ನ ಹೆಗಲಿನಲ್ಲಿ ಇವತ್ತು ಊರ್ಜಿತವಾಗಿರುವುದರಿಂದ ನನಗೆ ಬಾರದಿರ್ಲಿಕ್ಕೆ ಆಗಲಿಲ್ಲ. ಒಂದು ಲೆವನ್ ಅಜ್ಜ ಮುದುಕ ಒಂದು ಲೆವನ್ ಹೇಳುವ ಚಂದ ನೋಡಿ. ಅಲ್ಲ, ಆಗಲ್ಲ. ಈಗ ನಿನಗೀಗ ಆ ಪಕ್ಷದಕ್ಕೆ ಅನುಕೂಲ ಮಾಡುವುದಾದ್ರೂ ನಮಗೆ ತೊಂದರೆ ಮಾಡಬೇಕು ಅಂತಿಲ್ಲ. ನನಗೆ ಯಾವ ಪಕ್ಷ ಆಚಾರ್ಯರೇ? ಈಗ ನಿಮ್ಮಲ್ಲಿ ಕೇಳ್ತೇನೆ, ನೀವು ಪೂಜೆ ಮಾಡುವಂತಹ ಆರಾಧ್ಯ ಮೂರ್ತಿ, ಈಗ ನೀವು ನಿತ್ತ ನೆಲೆಯಿಂದ ನೀವಿರುವುದು ದೇವರ ಎಡಕ್ಕೋ ಬಲಕ್ಕೋ ಅಂತ ನಿರ್ಣಯ ಆಗುವುದೋ, ದೇವರ ಮೂರ್ತಿ ತಿರುಗಿದ ನೆಲೆಯಿಂದಲೋ? ಇಲ್ಲ, ಅದು ತಿರುಗುವ ಮೂರ್ತಿ ಅಲ್ಲ ಅಲ್ವೋ? ಹೌದಾ? ಮೂರ್ತಿ ತಿರುಗಲಿಕ್ಕಿಲ್ಲ. ಆದ್ದರಿಂದ ಮೂರ್ತಿಯನ್ನು ನಾವೊಂದು ದಿಕ್ಕು ನಿರ್ಣಯಿಸಿ ಇಟ್ಟು ನಾವು ದೇವರ ಎಡಕ್ಕಿರಬೇಕೋ ಬಲಕ್ಕಿರಬೇಕೋ ಅಂತ ನಮ್ಮ ನೆಲೆಯನ್ನು ಎಲ್ಲಿ ದೃಢೀಕರಿಸ್ತೇವೋ ಅದರ ಮೂಲಕ ನಾವು ಯಾವ ನೆಲೆ ದೇವರಿಗೆ ಹೇಗಿದ್ದೇವೆ, ಅಭಿಮುಖರಾಗಿಯೋ ಸಮ್ಮುಖರಾಗಿಯೋ ವಿಮುಖರಾಗಿಯೋ ಹೀಗೆ ನಿರ್ಣಯ ಆಗುವುದು. ಆದ್ದರಿಂದ ನಾವು ದೇವರ ಹಿಂದಾಯ್ತು ನಾವು ಅಂತ ಹೇಳ್ತಾ ದೇವರನ್ನು ನಿಂದಿಸುವುದಕ್ಕಿಲ್ಲ, ನಾವೇ ದೇವರ ಮುಂದೆ ಬರುವ ಪ್ರಯತ್ನ ಮಾಡಬೇಕು. ದೇವರು ಅಂತ ಒಪ್ಪಿದರೆ ಈಗ ನೀವೇ ಆಲೋಚನೆ ಮಾಡಿ, ನಿಮಗೆ ಹಂಗೇನು ಅಂತ ಕೇಳ್ತೀರಿ. ಧ್ರುವನನ್ನು ಭಾಗವತ ಅಂತ ಒಪ್ಪುತ್ತೀರಾ? ಭಗವಂತನೇ ಒಲಿದು ನಿಂತ ಕಾಲದಲ್ಲಿ ಮೋಕ್ಷ ಬೇಕು ಅಂತ ಕೇಳಿದನು, ಅಪ್ಪನ ಮಡಿಲು ಬೇಕು ಅಂತ ಕೇಳಿದನು. ಮೋಕ್ಷ ಬೇಕು ಅಂತ ಕೇಳಿದನಂತೆ. ಅವನಿಗೆ ಮೋಕ್ಷ ಬೇಕು ಅಂತ ಅಲ್ವಾ? ಧ್ರುವ ಕೇಳಿದ್ದು ಅಪ್ಪನ ಮಡಿಲನ್ನೇ ಕೇಳಿದ. ಅಪ್ಪನ ಮಡಿಲನ್ನು ಕೇಳಿದ ಮೇಲೆ ಮೋಕ್ಷವನ್ನು ಪ್ರಹ್ಲಾದ ಕೇಳಿದ. ಧ್ರುವ ಅಪ್ಪನ ಮಡಿಲನ್ನು ಕೇಳಿದ ಮೇಲೆ ಮತ್ತೆ ಪರಿತಪಿಸಿದ. ದೇವರು ಲಭ್ಯರಾದ ಕಾಲದಲ್ಲೂ ನಾ ಭೌತಿಕವಾದದ್ದನ್ನು ಕೇಳಿದ್ದಕ್ಕೆ ಮತ್ತೆ ಅವನ ಪ್ರಾಪ್ತಿಯಿಂದ ಊರ್ಧ್ವಗಮನವನ್ನು ಸಾಧಿಸಿದ, ಅತ್ಯಂತ ಎತ್ತರವನ್ನು ಸಾಧಿಸಿದ. ಪ್ರಹ್ಲಾದ ಮೋಕ್ಷವನ್ನೇ ಕೇಳಿದರು, ಕರ್ಮಬದ್ಧತೆಯಿಂದಲಾಗಿ ಹೊಂದಲಾಗದೆ ಹೋದ. ಅವರು ಯಾರು ಭಕ್ತರಲ್ಲ ಅಂತ ಅರ್ಥ ಅಲ್ಲ, ಅವರ ಭಕ್ತಿ ಅಷ್ಟು ಪ್ರಬಲವಾಗಿದ್ದು ಭಾಗವತರಾಗುವಾಗಲೂ ಅವರನ್ನು ಲೋಕದಲ್ಲಿ ಹಿಡಿದು ನಿಲ್ಲಿಸಿದ ಕರ್ಮತಂತು ಜಾಗೃತವಾಗಿದ್ದರಿಂದ ಅವರಿಗೆ ಆತ್ಯಂತಿಕ ಭಗವದ್ ಅನುಗ್ರಹ ಆಗಲಿಲ್ಲ. ಈಗ ನಿಮ್ಮದ್ದಾದರೂ ಹೌದು, ಅವರಿಗೆ ಯಾವುದು ಎಂಬುದು ಪ್ರಶ್ನೆ, ನಿಮಗೆ ಯಾವುದು ಎಂಬುದು ಪ್ರಕಟವಾಗಿಯೇ ಉಂಟು. ಹೇಗೆ? ನೀವು ಸೇರಿಕೊಂಡದ್ದು ಪ್ರಹ್ಲಾದನ ಬದುಕಿನಲ್ಲೂ ಸೋಲು ಬಂದಿದೆ, ಧ್ರುವನ ಬದುಕಿನಲ್ಲೂ ಮತ್ತೆಯೂ ವ್ಯಥೆ ಬಂದಿದೆ. ಹಾಗಾದರೆ ಆ ಅವಸ್ಥಾಂತರ ಭಗವದ್ ಅನುಗ್ರಹ ಸಿಕ್ಕಿದವರಿಗೆ ಯಾಕೆ ಬಂತು ಅಂತ ಕೇಳಿದರೆ, ಅವರು ಎಲ್ಲಿ ಅನುಗ್ರಹ ಹೊಂದಿದ್ದಾರೋ ಅಲ್ಲಿಗೆ ಅವರು ಭಾಜನರು. ನಾನೇ ಅನುಗ್ರಹಿಸಿದ ಪಾಂಡವರಲ್ಲಿಗಾದರು, ಪಾಂಡವರ ಬದುಕಿನಲ್ಲಿ ನಾನಿದ್ದದ್ರಿಂದ ಅವರಿಗೆ ದುಃಖವೇ ಬರಲಿಲ್ಲ ಅಂತ ಹೇಳಲಿಕ್ಕುಂಟು, ಪರಿಭವವೇ ಅಂಟ್ಲಿಲ್ಲ ಅಂತ ಆಡ್ಲಿಕ್ಕುಂಟು. ಯುದ್ಧಕ್ಕೆ ಸಂಬಂಧಿಸಿ ಅವರು ತಮ್ಮನ್ನು ತಾವು ನನಗೊಪ್ಪಿಸಿಕೊಂಡಿದ್ದಾರೆ ಕೃಷ್ಣಾಧೀನವಾಗಿ. ಅದಕ್ಕೆ ನಾತಿಕ್ರಾಮೇ ವಚನಂ ಕೇಶವಸ್ಯ, ಇದು ಮಾತು ಧರ್ಮಜನದ್ದು. ಸಂಧಾನಕಾರನಾಗಿ ಹೊರಡುವ ಕಾಲದಲ್ಲಿ ಕೇಶವನಾಡಿದ ಮಾತನ್ನು ಅತಿಕ್ರಮಿಸುವುದಿಲ್ಲ. ಈ ಮಾತು ಪಾಂಡವನೇತಾರನಾದ ಅವನದ್ದು. ಧರ್ಮವೇ ತನಗೆ ಬಲ, ಶತ್ರುನಿ ಬರ್ಹಣಕ್ಕೆ ಎಂಬುದು ಅವನ ಘೋಷವಾಕ್ಯ. ಕರಿಷ್ಯೆ ವಚನಂತವ, ನೀನು ಆಡಿದಂತೆ ಮಾಡ್ತೇನೆ ಕೃಷ್ಣ, ಈ ಬದ್ಧತೆ ಪಾರ್ಥನದ್ದು. ಹೀಗೆ ಯುದ್ಧಕ್ಕೆ ಸಂಬಂಧಿಸಿ ಸರ್ವಸ್ವಾರ್ಪಣ ಮಾಡಿದವರು. ನೀವು ಹೇಳ್ತೀರಿ ನಾನು ನಿನಗೆ ಅರ್ಚನೆ ಮಾಡಲಿಲ್ವೋ, ಪೂಜೆ ಮಾಡಲಿಲ್ವೋ? ಒಂದೇ ಹೇಳ್ತೇನೆ ಆಚಾರ್ಯರೇ, ತಮಗೆ ನಡೆಯುವುದಕ್ಕಾಗದೆ ಅನ್ಯರು ನಮ್ಮನ್ನು ಎತ್ತಿಕೊಳ್ಳಬೇಕು ಅಂತ ಹಂಬಲಿಸುವವರು ಯಾರಿದ್ದಾರೆ, ಅವರು ಎತ್ತಿಕೊಳ್ಳುವುದಕ್ಕೆ ಬಯಸುವ ಮೊದಲು
ತಲೆಯಲ್ಲಿ ತಾವು ಅದು ತನಕ ಹೊತ್ತ ಹೊರೆಯನ್ನು ಇಳಿಸಬೇಕು. ಮತ್ತೆ ಆ ತಲೆಯನ್ನು ಪಾದಕ್ಕೆ ಚಾಚಬೇಕು. ಇದು ನಮ್ಮ ಹೊರೆ ನಮ್ಮ ತಲೆಯಲ್ಲೇ ಇರಬೇಕು. ಹೊರೆ ಹೊತ್ತ ನನ್ನನ್ನಾದ್ರೂ ಹೊತ್ತುಕೋ ಅಂದ್ರೆ ಹೊತ್ತುಕೊಳ್ಳುವವ ಅದನ್ನು ಯೋಚಿಸುವುದಿಲ್ವೋ? ಇವನಿಗೆ ಆ ಹೊರೆಯಾಗಿ ಕಾಣುವುದಿಲ್ಲ, ಮತ್ತೆ ಯಾಕೆ ಹೊತ್ತುಕೊಳ್ಳಬೇಕು ಅಂತ ಕಾಣುವುದಿಲ್ವೋ? ಮೊದಲು ನಿಮ್ಮ ತಲೆಯಲ್ಲಿದ್ದದ್ದನ್ನು ಕೆಳಗಿಡಿ. ನೀವು ದುಷ್ಟ ಸುಯೋಧನನನ್ನು ರಕ್ಷಿಸ್ತೇನೆ ಎಂಬ ಹೊರೆಯನ್ನು ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡಿದ್ದೀರಿ. ದೇವರೇ, ನೀನು ನನ್ನನ್ನು ಹೊತ್ತುಕೊಳ್ಳುವುದಿಲ್ವ ಅಂತ ಕೇಳ್ತಾ ಇದ್ದೀರಿ. ನನಗೆ ಹುಚ್ಚುಂಟೋ? ನೀವು ಅದನ್ನು ಹೊತ್ತುಕೊಂಡಿರುವಾಗ ನನಗೆ ಅದನ್ನು ಹೊರುವುದಕ್ಕೆ ಇಲ್ಲ. ದುಷ್ಟ ಸುಯೋಧನ ನೊಡಗೊಂಡಿ ಹೆನಿ, ಪ್ರಹ್ಲಾದನಿಗೆ ಮೋಕ್ಷ ಸಿಕ್ಕದಂತೆ, ಧ್ರುವನಿಗೆ ಭಗವತ್ ಕಟಾಕ್ಷ ಮಾತ್ರ ಸಾಕು ಅಂತ ಹೇಳುವುದಕ್ಕೆ ಪ್ರಚೋದನೆ ಸಿಕ್ಕದಂತೆ, ಈ ಯುದ್ಧದಲ್ಲಿ ದುಷ್ಟ ಸುಯೋಧನನನ್ನೊಡಗೊಂಡ ಕಾರಣದಿಂದ ಆತ್ಯಂತಿಕ ಜಯವನ್ನು ನಿಮಗೆ ಕೊಡುವುದಕ್ಕೆ ನಾ ಬಿಡುವುದೇ ಇಲ್ಲ. ತಟ್ಟನೆ ನಿನ್ನದಿ ಸಮರದಿ ಗೆಲ್ಲುವೆ ಅಂತಲೇ ಛಲ ತೊಟ್ಟು ಬಂದ ಪಾರ್ಥ ಸಾರಥಿ ನಾನು. ಆದ್ದರಿಂದ ಭಕ್ತರಿರಬಹುದು, ಭಕ್ತಿಯ ಕವಚದೊಳಗೆ ದೌಷ್ಟ್ಯವನ್ನು ನಾನು ಅಡಗಿಸಿ ಉಳಿಸ್ತೇನೆ ಅಂತ ಹೊರಟರೆ ಕವಚ ಬಿಚ್ಚಿಯಾದರೂ ಅದರ ಸರ್ವನಾಶ ಮಾಡಿಯೇ ಸಿದ್ಧ. ಒಳಗಿರುವುದು ದೌಷ್ಟ್ಯ ಅಲ್ಲ, ದೃಢತೆ. ನೀನಿಷ್ಟು ಹೇಳಿದ ತಕ್ಷಣದಲ್ಲಿ ಕೆಲಸ ಬಿಟ್ಟು ಹಿಂದಕ್ಕೆ ಹೋಗ್ತೇನೆ ಅಂತ ಭಾವಿಸಿದ್ಯಾ? ಬದುಕಿನಲ್ಲಿ ಅಪೇಕ್ಷೆಯನ್ನಿರಿಸಿಕೊಂಡು ಬದುಕಿದವನಿಗೆ ಭೀಷ್ಮ ಅಂತ ಹೆಸರಲ್ಲ. ಪ್ರಪಂಚದ ಪ್ರತಿಯೊಬ್ಬನು ಅಪೇಕ್ಷಿಸಬಹುದಾದ ಸಕಲ ಸುಖೋಪಭೋಗಗಳನ್ನು ತ್ಯಾಗ ಮಾಡಿದವನಿಗೆ ಭೀಷ್ಮ ಅಂತ ಹೆಸರು. ಏನು ನನ್ನ ಪ್ರಾಕೃತಿಕವಾದಂತಹ ಸೌಲಭ್ಯಕ್ಕೆ ಬೇಕಾಗಿ ಭಗವಂತನನ್ನು ಪೂಜೆ ಮಾಡುವವ ನಾನು ಅಂತ ಭಾವಿಸಿದ್ಯಾ? ಕ್ಷಾತ್ರ ಪಂಥಾನುಸಾರವಾಗಿ ಎತ್ತಿದ ಧನುಸ್ಸನ್ನು ವಿನಿಯೋಗಿಸುವುದರ ದ್ವಾರ ಹೊಂದುತ್ತೇನೆ ದೈವಾನುಗ್ರಹ. ಈ ನಿರ್ಣಯದಿಂದ ಸಮರ ಕ್ಷೇತ್ರವನ್ನು ಪ್ರವೇಶಿಸಿದ. ರಾಜಸ ಬಿಟ್ಟ ಭಕ್ತಿ ಅಲ್ಲ, ರಾಜಸ ಇಟ್ಟ ಭಕ್ತಿ. ಕ್ಷಾತ್ರ ಧರ್ಮಾನುಸಾರವಾಗಿ ವಿನಾ ದೈನ್ಯೇನ ಜೀವನ. ನನ್ನ ದೇವರು, ದೇವರ ಮುಂಭಾಗದಲ್ಲಿ ಕಾಲರಗಿ ಬೇಡುವುದು ಅಂದ್ರೆ ಅರ್ಥ ಏನು? ನೀನಲ್ಲದೆ ನಮಗೆ ಮತ್ತೊಂದು ಗತಿ ಇಲ್ಲ ಅನ್ನೋ ಹಾಗಿದ್ರು ಕರ್ತೃತ್ವವನ್ನು ಮರೀಲಿಕ್ಕಿಲ್ಲ. ಪುರುಷ ಪ್ರಯತ್ನವನ್ನೇ ಪ್ರಧಾನವನ್ನಾಗಿ ಉಳಿಸಿಕೊಂಡು ದೈವಾಯತ್ತವಾದಂತಹ ಫಲವನ್ನು ಅದರ ಮೂಲಕವಾಗಿ ಹೊಂದುತ್ತೇನೆ ಅನ್ನುವ ದೃಢವಾದ ನಿರ್ಣಯದಿಂದ ಸಂಕಲ್ಪಬದ್ಧನಾಗಿ ಸಮರ ಕ್ಷೇತ್ರವನ್ನು ಪ್ರವೇಶಿಸಿದಂತಹ ಗಾಂಗೇಯ ಹರಿಯೇ ಇದರಿಂದ ಹಿಂದೆ ನಿಲ್ಲುವುದಕ್ಕಿಲ್ಲ. ಭಕ್ತರನ್ನು ಪರೆಯುವಂತಹ ಬಿರುದನ್ನು ಹೊಂದಿದವ ನೀನು. ಏನು ಹೇಳಿದಿ? ದುಷ್ಟ ಸುಯೋಧನನ ಪಕ್ಷದಲ್ಲಿ ನೀ ಅವ ಸೇರಿದ್ದಲ್ಲ, ನೀಯಾಗಿ ಹೋಗಿ ಕರ್ಮದಿಂದ ಸೇರಿಕೊಂಡು. ಅದು ಪ್ರಧಾನ. ಕೆಟ್ಟವರು ಬಂದು ನನ್ನ ಪಕ್ಷಕ್ಕೆ ಸೇರಿದ್ದಲ್ಲ. ಈಗ ಕೆಟ್ಟದ್ದೇ ನಿಮ್ಮೊಡನೆ ಸೇರುವಂತೆ ನೀವು ಮಾಡಿಕೊಂಡದ್ದು ಅಂತ. ದುಷ್ಟ ಸುಯೋಧನ ನೊಡಗೊಂಡಿಗೆ ನಾನು. ಕರ್ತೃತ್ವ ನನ್ನಲ್ಲಿರುವ ಕಾರಣದಿಂದಲೇ ನನ್ನನ್ನು ಅದು ಹಾಳು ಮಾಡ್ತದೆ ಅನ್ನೋ ಭೀತಿ ಇಲ್ಲ ನನಗೆ. ಯಾಕೆಂದ್ರೆ ಕರ್ತೃತ್ವ ನನ್ನದ್ದು. ಅಂಟಿಸಿಕೊಳ್ಳಿಕ್ಕೆ ಮಾತ್ರ ಅಲ್ಲ, ನಾನು ಮೊದಲಿನಿಂದಲೂ ಹಲಸಿನಣ್ಣೆ ಬಿಡಿಸಿದ್ದು ಹೇಳಿದ್ದು ಅದನ್ನು. ನಮಗೆ ಯಾವಾಗ ತಲೆದ ಜಾರಿಕೊಳ್ಳಿಕ್ಕೂ ಗೊತ್ತುಂಟು. ಆದ್ದರಿಂದ ಕರ್ತವ್ಯದಿಂದ ಜಾರುವುದಕ್ಕಿಲ್ಲ, ನಮ್ಮದಾದ ಸಂಕಲ್ಪದಿಂದ ಜಾರುವುದಕ್ಕಿಲ್ಲ. ನೋಡ, ಶರಣರನ್ನು ಪೊರೆಯುವ ಬಿರುದಿರುವವ ಹೌದು ಅಂತಾದರೆ, ಭಕ್ತರನ್ನು ಪೊರೆಯುವಂತಹ ಬಿರುದನ್ನು ಹೊಂದಿದವ ನೀನು ಹೌದು ಅಂತಾದರೆ ನೋಡ, ಗೆಲ್ಲಿಸು. ಬಳಿರೆ ಎಣ್ಣೆಯು ಅಂಟು ಇಲ್ಲದ ಕೈ ದೇವರೆದುರಿನಲ್ಲಿ ನೀಡಲ್ಪಟ್ರೆ ಫಲ ಜೇನು ಸಹಿತವಾಗಿ ಮಧು ಸಹಿತವಾಗಿ ಹಲಸು ಸಿಕ್ಕಿತು. ಆ ಕೈಯಲ್ಲಿ ಅಂಟು ಇರಬಾರದು, ಎಣ್ಣೆಯೂ ಇರಬಾರದು. ನೀವು ನನಗೆ ಪಂಥ ಹಾಕಿ ರಾಜಸ ಸಹಿತವಾಗಿ ನಾನಿರುವಾಗ ನೋಡುವ ಗೆಲಿಸು. ಬಳಿರ ಗಂಗಾತನಯ ಭಜಕರನ್ನು ಒಲಿದು ಪಾಲಿಪನಾದ ಡೀ ದಿನ.
ನೋಡುವ. ಕಲಿಕಿರೀಟಿಯ ದುರದಿ ನಿನ್ನನು ಜಯಿಸುತ್ತಿಹೆನು. ಕಲಿಕಿರೀಟಿಯ ದುರದಿ ನಿನ್ನನು ಜಯಿಸುತ್ತಿಹೆನು ಅಂದೆ. ಇದು ದೇವರ ಭಾಷೆ ಅಲ್ವಾ? ಭಕ್ತರಿಗೆ ಸರಿಯಾಗಿ ಯೋಚಿಸಿದ್ರೆ ಅರ್ಥ ಆಗುವ ದೈವ ಭಾಷೆ. ಕೇವಲ ದೈವದ ಭಾಷೆ ಅಲ್ಲ, ದೇವರ ದೇವನ ಭಾಷೆ. ಕಲಿ ಕಿರೀಟಿ ನನಗೆ ನೆನಪು ಮಾಡುವುದ ನೀನು? ಸುಧರ್ಮಾಧಿಪತಿಯ ಅರ್ಧಾಸನ ಏರುವಷ್ಟು ನೀವು ದೇವೇಂದ್ರನನ್ನು ಮೀರಿದವನು ಅಂತ ಹೇಳಿದ್ದಲ್ವ? ಆ ದೇವೇಂದ್ರನ ಎತ್ತರವನ್ನು ಏರಿದವನವನು. ಗೊತ್ತಾಯ್ತು ಗೊತ್ತಾಯ್ತು. ಭೀಷ್ಮರ ತೋಳ ತೆಕ್ಕೆಯಲ್ಲಿ ಬೆಳೆದ ಮಗ ಅಲ್ಲ ಇವತ್ತಿನ ದಿವಸ ಅರ್ಜುನ. ದೇವೇಂದ್ರನ ಜಾತ ಅಂತ ನನ್ನ ಮುಂದೆ ಪರೋಕ್ಷದಲ್ಲಿ ಚುಚ್ಚುವುದಕ್ಕೆ ಮೊದಲ ಇಟ್ಟಿದ್ಯಲ್ವ? ನೀವು 100 ಮಂದಿಯನ್ನು ಎತ್ತುವುದಕ್ಕೆ ಹೊರಟ್ರೆ ನಾನು ಎತ್ತಿದವ ನೆಲೆಯಲ್ಲಿ ಉಂಟು ಅಂತ ತೋರಿಸಿಕೊಟ್ಟ. ಜನನ ಕಾರಣನಾದವನನ್ನೇ ತನ್ನ ಕಾರ್ಯಾರ್ಥಕ್ಕಾಗಿ ವಿರೋಧಿಸಿ ನಿತ್ತು ವಿಜಯ ಅನ್ನುವಂತಹ ಅನ್ವರ್ಥವಾದ ನಾಮಕವನ್ನು ಹೊಂದಿದ ಕಿರೀಟಿ ಅಲ್ವ? ಇಷ್ಟು ವ್ಯಾಪ್ತಿ ಉಂಟು ನಿನ್ನ ಕಿರೀಟಿ ಶಬ್ದಕ್ಕೆ ಅಲ್ವ? ಒಳ್ಳೆಯದು ಒಳ್ಳೆಯದು. ದೇವ ದೇವ ಮುರಾರಿ ಲಾಲಿಸು. ನಿನ್ನ ರಥ ನೋಡುವಾಗಲೇ ಮುರಮಥನ ಅಂತಲೇ ಕಂಡದ್ದು, ಈಗಲೂ ನೀನು ಮುರಾರಿ ಅಂತಲೇ ನನಗೆ ಕಾಣ್ತಾ ಇರುವುದು. ದೇವರಾಜನ ಸುತನಾದಂತಹ ಈ ಅರ್ಜುನನನ್ನು ಗೆಲ್ಲುವುದಕ್ಕೆ ನಾನಿನ್ನು ಹೊಸತು ವಿದ್ಯೆ ಕಲಿತು ಬರುವುದು ಬೇಡ. ಮತ್ತೆ ಇಷ್ಟು ದಿವಸ ಬದುಕಿದ್ಯಾಕೆ ನಾನು? ಏನು ಹೇಳಿದಿ? ಬದುಕಿನ ಅಪೇಕ್ಷೆಗಳು ಕೈಗೂಡಬೇಕು ಅಂತಾದರೆ ಅಪೇಕ್ಷೆ ಸಾಧುವಾದ ಮಾರ್ಗದಲ್ಲಿರಬೇಕು. ಯಾವುದನ್ನು ಈ ತನಕ ಅಪೇಕ್ಷೆಗಾಗಿ ಮಾಡಿದ್ದಲ್ಲ, ಅಪೇಕ್ಷೆ ವಿರಹಿತವಾಗಿ ಮಾಡಿದ್ದು. ಆದರೆ ಒಂದರ ಕುರಿತಾಗಿ ಅಪೇಕ್ಷೆ ಇಟ್ಟುಕೊಂಡು ನಾನು ಹೊರಟ್ನೋ ಅದು ಬಾರದೆ ಮತ್ತೆ ನನಗೆ ಯಾವುದು ಬೇಡ ಅಂತ ಹಿಂದೆ ನಿಲ್ಲುವ ಜಾಯಮಾನ ಅಲ್ಲ ನಮ್ಮ. ಅದು ಮೊದಲು ಬರಬೇಕು. ಯಾಕೆ ಹೊಂದುತ್ತೇವೆ ನಾವು ಅನ್ನೋ ಹಾಗೆ ಭಾವಿಸಿದ್ದು ನಮಗೆ ಬರಲಿಲ್ಲ ಅಂತ ಆದರೆ ಹೊಂದಿದ್ಯಾಕೆ ಅನ್ನುವಂತಹ ಪ್ರಶ್ನೆ ನಮ್ಮೊಳಗೆ ಹುಟ್ಟಿಕೊಳ್ಳುವುದಿಲ್ಲ. ಅಷ್ಟು ಹುಟ್ಟಿಕೊಳ್ಳಬೇಕು ಅಂತ ಆದ್ರೆ ಹೊಂದಿದ್ದು ಬರಬೇಕು. ಆದ್ದರಿಂದಲೇ ಕೇಳು, ಇಂದಿನ ದಿನ ಕಾಳಗದಲ್ಲಿ ದೇವರಾಜನ ಸುತನ ಗೆಲುವನು ಸಾವಧಾನದಿ ನಿನ್ನ ಭಜಿಪ ಭೀಷ್ಮನಾದರೆ ನೆನಪಿರಲಿ. ಅರ್ಜುನ ಕೇಳ್ತಾ ಇಲ್ಲ. ಇದು ಚಿಂತಾಸೇನಾಗಿಲಿದೆ. ಸುರಲೋಕದಿಂದ ಮದಕರಿಯ ಧರೆಗೆ ಅವರಿಷ್ಟು ಉಗ್ರತೆ ಕೆರಳುವಂತ ಮಾತಾಡ್ತಾ ಇರುವಾಗ ಈಗ ಹೊಡಿಬೇಕಾದಂತಹ ನೀನು ಮನಸ್ಸು ಮಾಡಬೇಕಾದದ್ದು. ನಾನು ಆಗದಿಂದ ನಿಮ್ಮ ಮುಖವನ್ನೇ ನೋಡುವುದು ಸ್ವಾಮಿ. ಹೌದು, ಈಗ ಅವ್ರು ತಿರುಗಲಿಕ್ಕೆ ಬಿಟ್ಟು ಬೇಡುವ ನಿನ್ನ ಮುಖ ನೋಡ್ಲಿಕ್ಕೆ. ಮಾತಾಡ್ತೀರಿ ಮಾತಾಡ್ತೀರಿ ಮಾತಾಡ್ತೀರಿ, ನಾನು ಮಾತಾಡ್ಲಿಕ್ಕೆ ಉಂಟು ಅಂತ ನನಗೆ ಗೊತ್ತುಂಟು. ಯಾವಾಗ ಅಂತ ನಿರ್ಣಯ ನಾನು ಇಷ್ಟು ಮಾತಾಡಿದ್ದು ನೀನು ಮಾತಾಡುವ ಸಂದರ್ಭ ಬರಲಿ ಅಂತಲೇ ಈಗಲೇ ಮಾತಾಡಬೇಕಾದ್ದು, ನೀನು ಮಾಡಬೇಕಾದ್ದು ಮಾತಾಡಬೇಕಾದ್ದು ಈಗಲೇ. ನಾನು ಆಗಲೇ ಹೇಳಿದ್ದೇನೆ ಏನಂತ? ನೀನು ಹೇಳದೆ ಇನ್ನು ಬಾಯಿ ಬಿಡುವುದಿಲ್ಲ ನಾನು. ಈಗ ನೀನು ಮಾತಾಡಬೇಕು. ಯಾಕೆ ಗೊತ್ತುಂಟಾ? ತನ್ನ ತಮ್ಮನಾದಂತಹ ಚಿತ್ರಾಂಗದ ನಾಮಕನಿಗಾಗಿ ಗಂಧರ್ವ ಲೋಕವನ್ನು ನಡುಗಿಸಿದ ಭೀಷ್ಮರನ್ನು ಚಿತ್ರಸೇನ ಗಂಧರ್ವರನ್ನು ಗೆದ್ದ ನೀ ಗೆಲ್ಲಬೇಕಾದ ಕಾಲ. ಸುರಕರಿಯನ್ನು ಧರೆಗಿಳಿಸಿದಂತಹ ನೀನು ತನಗೆ ಬೇಕಾದಂತೆ ಸುರರ ಪುಷ್ಪವೃಷ್ಟಿಯನ್ನು ಧರೆಗಿಳಿಸುವ ಆ ಭೀಷ್ಮರನ್ನು ಗೆಲ್ಲುವ ಕಾಲ. ದುರದಿ ನಿವಾತ ಕವಚರನ್ನು ಗೆದ್ದ ನೀನು. ರಾಕ್ಷಸ ಬಾಧೆ ಇಲ್ಲಂತೆ ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾಗಿ ಮೆರೆದ ಭೀಷ್ಮರನ್ನು ಗೆಲ್ಲುವ ಕಾಲ. ಅನೇಕ ಸಾಧನೆಗಳನ್ನು ನೀನು ಯಾವ ಯಾವ ಬದುಕಿನ ಆಯಾಮದಲ್ಲಿ ಮಾಡಿದ್ಯೋ ಅದೆಲ್ಲವನ್ನು ಒಟ್ಟು ಮಾಡಿ ಅದೆಲ್ಲದರ ಸತ್ವವನ್ನು ಕೂಡಿಕೊಂಡು ಇದು ತನಕ ನೀನು ಗೆಲ್ಲುವುದಕ್ಕೆ ನಿನಗೆ ನಾನು ಬೇಕಿತ್ತು, ಇವತ್ತು ನನ್ನನ್ನು ಗೆಲ್ಲಿಸುವುದಕ್ಕೆ ನನಗೆ ನೀನು ಬೇಕು. ಪಾರ್ಥ ಸಾರಥಿ ಪಾರ್ಥನಿಂದ ಇಂದು ಗೆಲ್ಲಬೇಕು. ಇದು ಪಾರ್ಥ ಸಾರಥಿಯದ್ದೇ ಸಂಕಲ್ಪ. ಹೇಗೆ ಸಾಧಿಸ್ತೀಯ ಇಲ್ಲೋ ಹೇಳು ಸ್ವಾಮಿ. ನೀನು ಆಗ ಮಾತಾಡ್ತಾ ಮಾತಾಡ್ತಾ ಒಂದು ಕತೆ ಹೇಳಿದೆ. ಏನು? ದೇವರೇ, ನಿನಗೆ ಹೊರುವುದಕ್ಕಾಗದೇ ಇರುವ ಕಲ್ಲನ್ನು ಸೃಷ್ಟಿಸು, ಸೃಷ್ಟಿಯಾದ ಮೇಲೆ ನೀನು ಅದನ್ನು ಹೊರು. ನಿನಗೆ ಇಷ್ಟು ಹೇಳಿದೆ, ಸಿಕ್ಕಿದ್ದು ಇದೊಂದು ಕತೆ ಅಲ್ವಾ? ನಮಗೆ ಮೊದಲಿಂದ ನಮಗೆ ಉಪಯೋಗ ಈ ಶ್ರೀತಶೃಂಗ ಪರ್ವತದಲ್ಲಿ ಬೆಳೆದ ಅನುಭವದಲ್ಲಿ ಕಲ್ಲೇ ಕಾಣುವುದು ನಮಗೆ. ಹಾಗಾದ್ರೆ ದೇವರು ಏನ್ ಮಾಡ್ತಾನೆ? ಭಕ್ತನ ಮುಂದೆ ಸೋತಂತೆ ನಟಿಸಿ ಕಲ್ಲನ್ನು ಹೊರುವವನೊಬ್ಬನನ್ನು ಸೃಷ್ಟಿ ಮಾಡ್ತಾನೆ. ದೈವದ ಸಂಕಲ್ಪವೇ.
ಬಹುಶಃ ನೀನು ಆಗ ಹೇಳ್ತಾ 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 ಇರುವಾಗ ಬಹಳ ಛಂದಸ್ಸಿನ ವಾಕ್ಯಗಳನ್ನೆಲ್ಲ ಹೇಳ್ತಿ. ಎಂಥದ್ದು ನನಗೆ ಆ ಒಗಟ್ಟು ಅರ್ಥ ಆಗಲಿಲ್ಲ. ಯಥಾರ್ಥಕ್ಕಾದ್ರೆ ಬೇರೆ, ನೀವಿಬ್ರು ಮಾತಾಡಿದಿರಲ್ಲ, ಅದರಲ್ಲೊಂದು ಸಾಧಾರಣ ಒಂದು 50ರಷ್ಟು ನನಗೆ ಅರ್ಥ ಆಗದೇ ಇರುವುದು. ಮತ್ತೆ ಕೇಳ್ತೇನೆ, ನಿನಗೊಂದು ಯಥಾರ್ಥ ಹೇಳ. ನಿನಗದು ಪೂರ್ತಿ ಅರ್ಥ ಆಗಬೇಕಾದ್ರೆ ನಿನಗೆ ಆ ಅಜ್ಜನ ಹಾಗೆ ಅಷ್ಟು ಪ್ರಾಯ ಆಗಬೇಕು. ನನಗೆ ಕಾಣುವುದು ಅಜ್ಜನಿಗೆ ಅದು ಕೇಳುವ ಅಂತ ಕಂಡದ್ದೇ ಇಷ್ಟು ಪ್ರಾಯ ಆದ ಮೇಲೆ ನಿನಗೆ ಈಗಲೇ ಅದು ಅರ್ಥ ಆದ್ರೆ ಅಜ್ಜ ಬೆಳೆದ ಬೆಳೆಗೆ ಒಂದು ಅರ್ಥ ಇಲ್ಲ. ಇಲ್ಲ 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 ದೇವರೇ, ಇನ್ನು ಅವರಷ್ಟು ಪ್ರಾಯ ಆಗುವಲ್ಲಿವರೆಗೆ ನಾನು ಕಾಯ್ತೇನೆ ಅಂತ ಕೂತ್ರೆ ಈ ಜನ್ಮದಲ್ಲಿ ನಾ ಕೇಳುವುದಕ್ಕೆ. ಆದ್ದರಿಂದಲೇ ಒಂದೇ ಜನ್ಮದಲ್ಲಿ ಎಲ್ಲರಿಗೂ ಎಲ್ಲವೂ ಅರ್ಥ ಆಗುವುದಿಲ್ಲ ಅಂತ ಹೇಳಿದ್ದು. ಇರ್ಲಿ, ನನಗೆ ಒಂದು ಸ್ಪಷ್ಟ ಆಯ್ತು. ಏನು? ನಿನಗೆ ಇವತ್ತು ಏನೋ ನನ್ನನ್ನೊಂದು ಅವರ ಎದುರು ನಿಲ್ಲಿಸಬೇಕು ಅಂತಲೇ ಉಂಟು ಎನ್ನುವುದರಿಂದಲೇ ಇಷ್ಟ ಆದದ್ದು ಅಂತ. ಹಾಗಾಗಿ ಕಮಲಾಂಬಕ ಕೇಳು ಸೇತುಗಿ ಬಾಲಯದ ಮಧ್ಯದಲ್ಲಿ ಬಾಹುಜ ಮೌಳಿ ರಂಜಿತ ಪಾದ ಕಮಲಾರ್ಪಿತ ನದಿ ಸುದನ ಶೂಲಿಸಲಿ ಮಾ ಕಾಳಗದಿ ಜಯ ಪುಂದ ನಿರ್ದಡೆ ನೀಲ ಬೇಗ ಶ್ಯಾಮ ನಿನ್ನಯ ಭಜಕ ನಾನಲ್ಲ. ನೀಲಮೇಘ ಶ್ಯಾಮ ಪಾರ್ಥ, ನೀನು ನನ್ನನ್ನು ಆಯ್ಕೆ ಮಾಡುವಾಗಲೇ ನಾನೊಂದು ಜನ ಆದೀತು ಅಂತಲೇ ಅಲ್ವಾ ನನ್ನನ್ನು ನೇಮಿಸಿದ್ದು? ಹೌದಪ್ಪ, ನಾನೀಗ ನಿನ್ನ ರಥಕ್ಕ ಬಾರದಿದ್ರೆ ನನಗೆ ಯುದ್ಧವೇ ಬೇಡ ಅಂತಲ್ವ ನೀನು ನನಗೆ ಒಪ್ಪಿಸಿಕೊಂಡದ್ದು. ಅದಕ್ಕಿಂತ ಮೊದಲು ಆಲೋಚನೆ ಮಾಡುವ. ಅದಕ್ಕಿಂತ ಮೊದಲು ಇಲ್ಲಿಂದ ಈ ಪ್ರಸಂಗಕ್ಕೆ ನೀನು ಪೀಠಿಗೆ ಹಾಕುವಲ್ಲಿಂದ ನಾವು ಯೋಚನೆ ಮಾಡುವ. ಇದೊಂದು ಆಗುವಾಗ ನಾವು ಕರೆದೇ ಬಂದದ್ದು. ಹೌದೌದು. ಆದ್ರೆ ಆಗುವಲ್ಲಿ ಎಷ್ಟು ಪ್ರಸಂಗಗಳನ್ನು ದಾಟಿ ಬಂದಿದ್ದೇವೆ ನೀವು ಅಲ್ವಾ? ಹೌದೌದು. ಪರಿಣಯದ ನೆವದಿ ಬಂದ ಸುರಾರಿ ಅಲ್ವಾ, ವಿವೇಕಿಯೋರ್ವರ ಕಳುಹಿ ಇತ್ಯಾದಿ 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 ಪ್ರಕರಣಗಳೆಲ್ಲ. ಕುಲಾಲ ಚಕ್ರಕ್ಕೆ ಮಣ್ಣು ಹಾಕಿ, ಶುದ್ಧ ಮಣ್ಣನ್ನು ಹಾಕಿ ತಿರುಗಿಸಿ ಒಂದು ಹದ ಬಂದ ಮೇಲೆ ಅಲ್ವೋ ಮಡಕೆ ಮಾಡುವುದು, ಪಾತ್ರೆ ಮಾಡುವುದು ಅಂತ ನಿರ್ಣಯಿಸುವುದು. ಹೌದು. ಅದು ತನಕ ಬದುಕಿನ ಕುಲಾಲ ಚಕ್ರದಲ್ಲಿ ತಿರುಗಿದ ಪಾಂಡವರ ಬದುಕೆಂಬ ಮೃತ್ತಿಗೆ ಹದ ಬಂತು ಅಂತ ಗೊತ್ತಾದಾಗ ಇದ್ದಲ್ಲಿಗೆ ಬಂದು ಕೈಗೆತ್ತಿಕೊಂಡು ಬೇಕಾದ ಆಕಾರ ಕೊಟ್ಟಿದ್ದೆ. ಗಟ್ಟಿ ಆಗಬೇಕು ಎನ್ನುವುದು ನಿರ್ಮಾಪಕನಾದವ ಯೋಚಿಸಿ ಯೋಜಿಸಿ ಮಾಡುವುದು. ತಾನು ಮಾಡಿದ್ದು ಗಟ್ಟಿ ಉಂಟು ಅಂತ ಪರರ ಮುಂದೆ ಪ್ರದರ್ಶನ ಮಾಡುವುದಕ್ಕೆ ಮೇಲೆ ಹಾರಿಸಿ ಕೆಳಗೆ ಬೀಳಿಸುವುದು. ಇದು ಗಟ್ಟಿ ಉಂಟು, ಯಾಕಂದ್ರೆ ಮೇಲಷ್ಟು ವಿಶ್ವಾಸ. ಹಾರಿಸುವ ಮೊದಲೇ ಒಡೆಯುವುದಿಲ್ಲ ಅಂತ ಖಚಿತ. ತಾನು ಮಾಡಿದ್ದರಲ್ಲಿ ಏನೂ ವಿಕಲ್ಪ ಇಲ್ಲ, ಸರಿಯಾದಂತಹ ಶುದ್ಧತೆಯ ಭಾವ ಉಂಟು ಎನ್ನುವುದನ್ನು ಪ್ರತಿನಿಧೀಕರಿಸುವುದಕ್ಕೆ ಮತ್ತೊಬ್ಬರ ಬಗ್ಗೆ ವಿಶ್ವಾಸ ಮೂಡಿಸುವಲ್ಲಿ ತಾನು ತೋರಿಸುವಂತಹ ಚಳಕ. ಹಾಗಾದ್ರೆ ನನ್ನನ್ನು ಇವತ್ತು ಅವರೆದುರು ಗೆಲ್ಲಿಸ್ತೇನೆ ಅಂತ ನೀನು ಪ್ರತಿಜ್ಞೆಯನ್ನು ಮಾಡಿ ಆಗಿದೆ. ನಿನಗೊಂದು ಹೇಳು, ದುರ್ಬಲವಾದದ್ದನ್ನು ಎಸೆದರೆ ಎಸೆದವನಿಗೆ ನಷ್ಟ, ಕಠೋರವಾದ ಅಭೇದ್ಯವಾದದ್ದನ್ನು ಎಸೆದರೆ ಅದು ಹೋಗಿ ಎಲ್ಲಿ ತಾಗುತ್ತದೋ ಅವನಿಗೆ ನಷ್ಟ. ಹೌದು. ನಿನ್ನಲ್ಲಿ ಎಸೆದದ್ದು ಹಾಗೆ. ನೀನೊಂದು ಗಟ್ಟಿ ಜನ ಅಲ್ವ? ಎಷ್ಟು ನೋಡಿದ್ದೇವೆ ಸ್ವಾಮಿ ಕುರುಕ್ಷೇತ್ರದಲ್ಲಿ, ಏನು ಕಡಿಮೆ ನೋಡುವುದು ನಾವು. ನೀನೊಂದೊಂದು ಮಾಡಿದ ಚಳಕವನ್ನೆಲ್ಲ ನೋಡುವಾಗ ನಮಗೊಮ್ಮೆ ಅನಿಸುವುದು ನಮ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಎಷ್ಟು ಸುಲಭವಾಗಿ ಕೆಲವು ಪ್ರಶ್ನೆಗಳಿಗೆಲ್ಲ ನೀನು ಉತ್ತರ ಕೊಡ್ತಿ. ನೀನು ಉತ್ತರ ಕೊಡುವಾಗ ಅನ್ನಿಸುವುದು ಇಷ್ಟು ಸುಲಭ ಉಂಟು ಅಂತ. ನಾವು ಆಲೋಚನೆ ಮಾಡುವಾಗ ಗೊತ್ತಾಗುವುದು ನಮಗೆ ಇದು ಕಷ್ಟ ಉಂಟು. ಆದೀತು ಸ್ವಾಮಿ, ನಿನ್ನ ಸಂಕಲ್ಪ ಕಾರ್ಯರೂಪಕ್ಕೆ ಬಾರದೇ ಇದ್ದದ್ದುಂಟೋ? ಸಂಕಲ್ಪ ಕಾರ್ಯರೂಪಕ್ಕೆ ಬಾರದೇ ಇದ್ದದ್ದನ್ನು ನೀನು ಸಂಕಲ್ಪ ಮಾಡ್ತೀಯಾ? ಇಲ್ಲ. ಸಂಕಲ್ಪ ಮಾಡುವ ಪೂರ್ವದಲ್ಲಿಯೇ ಇಂಥದ್ದನ್ನೇ ಯೋಜಿಸ್ತೇನೆ ಎನ್ನುವುದು ನಿನ್ನ ಲೆಕ್ಕದಲ್ಲಿ ಇದ್ದೇ ಉಂಟು. ಅದು ಸುಳ್ಳಾಗೋದಕ್ಕಿಲ್ಲ. ಯಾಕೆಂದ್ರೆ ನನ್ನನ್ನು ನೀವು ಕರೆಯುವುದೇ ಸತ್ಯವಾಕ್, ಸತ್ಯ ಸಂಕಲ್ಪ ಅಂತ. ಹಾಗಾಗಿಯೇ ನೀನು ಕಮಲಾಂಬಕ. ಕಮಲವೊಂದು ಅರಳಿ ತನ್ನ ದಳಗಳನ್ನು ಬಿರಿಯುವಾಗ ಅಥವಾ ಬಿರಿದು ಎಸಳಾಗಿ ಬಿಡಿಸಿಕೊಳ್ಳುವಲ್ಲಿ ಪ್ರತಿಯೊಂದು ದಿಕ್ಕನ್ನು ದೃಷ್ಟೀಕರಿಸ್ತದೆ. ಹಾಗೆ ನೀನು ಕೂಡ, ನೀನು ನೋಡದೇ ಇರುವ ದಿಕ್ಕಿಲ್ಲ, ನೀನು ಕಾಣದೇ ಇರುವ ವಿಷಯ ಇಲ್ಲ. ಯಾವ ಆಯಾಮದಿಂದ ನೀನು ನೋಡಿದ್ರು ನಿನ್ನ ಮುಖ ನೋಡುವಾಗ ಎಲ್ಲರಿಗೂ ಕಾಣುವುದು ಅವ ನಮ್ಮನ್ನೇ ನೋಡ್ತಾನೆ ಅಂತ. ಯಥಾರ್ಥಕ್ಕಾದ್ರೂ ನೀನು ಕೆಲವು ಸಲ ಅವರಿಗೆ ನೋಡುವಂತೆ ನೋಡ್ತಿ ಬಿಟ್ರೆ ಅವರನ್ನೇ ನೋಡುವುದಲ್ಲ. ಒಂದು ಪ್ರಸಂಗದಲ್ಲಿ ಹೇಳಿದಳಂತೆ ನಮ್ಮ ಅಕ್ಕ, ಸ್ಮೇರನ ಮುಖನಾಗಿ ನೀನು ನಗಾಡ್ತಾ ಇರುವಾಗ ಎಂಥದಕ್ಕೆ ನಗಾಡುದು ಸುಮ್ಮನೆ,
ನೀನು ಅಲ್ಲಿದ್ರು ನೀನು ನಗಾಡುದು ಬೇರೆ, ಹೌದು, ನಿನ್ನ ಹೌದು. ಪ್ರಪಂಚವೇ ಬೇರೆ. ಹೌದು. ನೀನು ಹೆಂಡತಿಯೊಟ್ಟಿಗೆ ಕೂತು ನಗಾಡುವಾಗ ಅವಳ ಸೌಂದರ್ಯವನ್ನೇ ನೋಡಿ ನಗಾಡಿದ್ದಿಂತ ಏನು ಲೆಕ್ಕ ಸಿಕ್ಕುವುದಿಲ್ಲ. ಎಲ್ಲಿಯೋ ಮಳೆಯಲ್ಲಿ ಕೂತವನಿಗೂ ನೀನು ನಗಾಡ್ತಿ ಕೆಲವು ಪ್ರಸಂಗದಲ್ಲಿ. ಹಾಗಾಗಿ ಏನೋ ಒಂದು ಲೆಕ್ಕ ಮಾಡಿದ್ದೆ. ನಮಗೆ ಹೊಸ ಬಟ್ಟೆ ಉಟ್ಟಿ ಎದುರು ಬಂದವರು ಕೆಲವೊಮ್ಮೆ ಕಾಣುವುದಿಲ್ಲ. ಹೌದು. ಉಟ್ಟ ಬಟ್ಟೆ ಒದ್ದೆಯಾಗಿ ನೆನೆಯುತ್ತಾ ಇದ್ದವರು ಕಾಣ್ತಾರೆ ಕೆಲವೊಮ್ಮೆ. ಅದು ಅವರ ಪುಣ್ಯ ಅಂತಲೇ ಹೇಳ್ಬೇಕಷ್ಟೇ. ಒದ್ದೆ ಆದವ್ರದ್ದಲ್ಲ. ಒದ್ದೆ ಅಲ್ಲ, ಆದವ್ರದ್ದೇ ಮತ್ತೆ ಪುಣ್ಯ. ಕೆಲವರು ಒದ್ದೆ ಆಗುವುದು ಏನಾದ್ರೂ ಲಾಭ ಇದ್ರೆ ಮಾತ್ರ. ಅದು ಕೆಲವು ಸಲ ಕಾಲಿಗೆ ಬೀಳುವುದೇ ಏನಾದ್ರೂ ಸಿಗ್ತದೆ ಅಂತ, ಬೇರೆ ಯಾವುದಕ್ಕೂ ಅಲ್ಲ. ಇದು ನೀನು ಕಾಲಿಗೆ ಬೀಳುವವರಲ್ಲೂ ಹೇಳ್ತೀಯಲ್ಲ. ಅಲ್ಲ, ಸರಿ, ಕೇಳಿಕೊಂಡೇ ಬೀಳುವುದು. ಆಗ್ಲಿ ಆಗ್ಲಿ ಆಗ್ಲಿ. ಆಸೇತು ಹಿಮಾಚಲ ಪರ್ಯಂತ ನಮಗೆ ಗೊತ್ತಿದ್ದ ಹಾಗೆ ನಮ್ಮ ಅನುಭವದ ಮಟ್ಟಿಗೆ ಇಷ್ಟು ಪ್ರಾಯ ಆದರೂ ಈ ನಮ್ಮ ಅಜ್ಜ ಅವರ ಜಾಗವನ್ನು ಇಲ್ಲಿವರೆಗೆ ಬಿಟ್ಟುಕೊಡ್ಲಿಲ್ಲ ಅಂತ ಯಾರಿಗೂ. ಅದು ಅವರೇ. ಆ ಜಾಗಕ್ಕೆ ಯಾರ್ಯಾರು ಪ್ರದರ್ಶನಕ್ಕೆ ಬಂದರೂ ನಾವು ಆಗಿದ್ದೇವೆ ಅಂತ ಹೇಳಬಹುದು. ಬಿಟ್ರೆ ಅಜ್ಜನಿಗೆ ಕಂಡಿರಬೇಕು ಇದು ಏನಾದ್ರೂ ಕೊಡ್ತಾರೆ ಅಂತಲೇ ಕಾಲಿಗೆ ಬಿಟ್ಟದ್ದು, ಅದಕ್ಕೆ ಕೊಡ್ಲಿಲ್ಲ. ಆ ಜಾಗ ಅವರಲ್ಲೇ ಉಂಟು. ಅದಕ್ಕೆ ಬಿಟ್ಟು ಕೊಡ್ಲಿಲ್ಲ ಅಂದೆ. ಒಂದು ಬಾಣ ತೆಗೆದರೆ ಗಂಧರ್ವ ಲೋಕ ನಡುಗಿಸುವಷ್ಟು ಸಾಮರ್ಥ್ಯ ಉಂಟು. ಅದು ಬಿಡಿ, ಅದು ನಾವು ನೋಡದೇ ಇರುವ ಸತ್ಯ. ನಾವು ನೋಡಿದ ಸತ್ಯ ಇಲ್ವಾ? ರಾಜಸೂಯಾದ್ವರದಲ್ಲಿ ಆ ಕಿಡಿಗೇಡಿಗಳು ಹಾರುವಾಗ ಅಜ್ಜ ಎದ್ದು ಒಂದು ಬೊಬ್ಬೆ ಹಾಕಿದಾಗ ಯಾರದ್ದು ಸುದ್ದಿ ಇಲ್ಲ. ಹೌದಪ್ಪ, ಅವರ ಪಂಥಾಹ್ವಾನವನ್ನು ಎದುರಿಸುವ ಶೌರ್ಯ ಒಬ್ಬನಲ್ಲೂ ಇರಲಿಲ್ಲ, ಒಬ್ಬರಲ್ಲಿ ಇರಲಿಲ್ಲ. ಆ ಸಭೆಯಲ್ಲಿ ನಿನ್ನನ್ನು ಏನು ವೈಭವೀಕರಿಸಿದ್ರು, ಏನು ಹೊಗಳಿದ್ರು. ಒಂದು ಅರ್ಥದಲ್ಲಿ ಒಂದು ಸನ್ಮಾನದ ಅಭಿನಂದನಾ ಭಾಷಣವೇ ಆಗಲಿಲ್ವ ನಮ್ಮ ಅಜ್ಜನದ್ದು ನಿನ್ನ ಬಗ್ಗೆ? ಅಲ್ಲಿ ಯಾರು ಮಾತಾಡಲಿಲ್ಲ, ಕೌರವಾದಿಗಳು ಇರಲಿಲ್ವಾ? ಹಾಗಾದ್ರೆ ನಿನ್ನನ್ನು ಹೊಗಳುವಲ್ಲಿ ಅವರಿಗೆ ತಿಳುವಳಿಕೆ ಇಲ್ಲ ಅಂತಲ್ಲ, ನೀನು ಯಾವುದು ಏನು ಎನ್ನುವುದು ಅವರಿಗೆ ಲೆಕ್ಕದಲ್ಲಿ ಇಲ್ಲ ಅಂತಲ್ಲ. ಇವತ್ತು ಯಾರೋ ಕೇಳಬೇಕು, ತಾನು ಇಷ್ಟು ಹೇಳಬೇಕು ಅಂತ ನಿರ್ಣಯ ಮಾಡಿಕೊಂಡೇ ಬಂದು ನಿಂತಿದ್ದಾರೆ. ಹಾಗಾಗಿ ನನಗೂ ಒಂದು ಅವಕಾಶ ಆಯಿತು. ಅವರಲ್ಲಿ ಕೇಳಬೇಕು ಕೇಳಬೇಕು ಅಂತ ಕೆಲವು ಸಮಯದಿಂದ ನಾನು ಎಣಿಸ್ತಾ ಇದ್ದ ಕೆಲವು ವಿಷಯ ಉಂಟು. ನೀನೀಗ ಸುಮ್ಮನೆ ನಿಂತದಲ್ಲ, ಇಷ್ಟು ಅದನ್ನ ಆಲೋಚನೆ ಮಾಡ್ತಾ ಇದ್ದೆ. ಹೌದು, ಹೌದಾ? ನನಗೂ ಒಮ್ಮೆ ಅವರಲ್ಲಿ ಕೇಳಬೇಕು ಅಂತ. ಅಜ್ಜನಲ್ಲಿ ಕೇಳುವುದಾ? ನನಗೀಗೊಂದು ಕುತೂಹಲ ಹುಟ್ಟಿತ್ತು. ನೀನೊಂದು ಅವರಲ್ಲಿ ಎಂತದ್ದು ಕೇಳ್ತಿ ಅಂತ ನನಗೂ ಕೇಳಬೇಕು. ಅಲ್ಲ, ನನಗೆ ಅವರೇ ಈಗ ನನಗೆ ಪ್ರೋತ್ಸಾಹ ಕೊಟ್ಟದ್ದು, ಉತ್ಸಾಹ ಕೊಟ್ಟದ್ದೇ ಅವರು. ಅವರು ನಿನ್ನಲ್ಲಿ ಕೇಳ್ತಾರಂತೆ, ನಾನು ಅವರಲ್ಲಿ ಕೇಳಿದ್ರೆ ನೋಡು. ಅಲ್ಲ, ನಿಮ್ಮ ಸಂಭಾಷಣೆ ಅಲ್ಲ, ನಮ್ಮದು ಬೇರೆ ವಿಷಯ. ಅಜ್ಜ ಮೊಮ್ಮಗನ ಸಂಭಾಷಣೆ, ನಮ್ಮದು ಕುಟುಂಬದ್ದು, ನಿಮ್ಮದ್ದು ಕುಟುಂಬ ಇಲ್ಲದ್ದು. ಹೌದಾ? ಇದು ದೊಡ್ಡ ಕುಟುಂಬದ್ದು, ಅದು ಹಸ್ತಿನಾವತಿಯ ಕುಟುಂಬ. ನಮ್ಮದು ಸೀಮಿತವಾದ ಕುಟುಂಬದ ವ್ಯವಸ್ಥೆಯ ಅಡಿಯಲ್ಲಿ ಶೂಲಿ ಸನ್ನಿಭನಾದಂತಹ ಮುನಿದ್ರೆ ಮುಕ್ಕಣ್ಣನೇ ಆಗಬಹುದಾದ ಸ್ವಾಮಿ ಅಪರಾವತಾರವನ್ನು ತೆಗೆದ ಸತೀಶನ ಹಾಗೆ ಮುನಿದು ನಿಂತಹ ಭೀಷ್ಮಾಚಾರ್ಯರನ್ನು ನಾನು ಗೆಲ್ಲದೇ ಇದ್ರೆ ನಿನ್ನ ಪದಭಕ್ತನಲ್ಲ, ನನ್ನದು ಪ್ರತಿಜ್ಞೆ ಉಂಟು. ನೀನು ನನ್ನಲ್ಲಿಯೇ ಇಷ್ಟು ಪ್ರತಿಜ್ಞೆ ಮಾಡ್ತೀಯಾದ್ರೆ ಇನ್ನು ಅವರನ್ನು ಎಷ್ಟು ಬಿರುಸಾಗಿ ಛೇಡಿಸ್ತಿಂತಲೋ, ಹೊಡೀತಿಂತಲೋ, ಗೆಲ್ಲುತ್ತೀಂತಲೋ ನನಗೆ ಕುತೂಹಲ ಉಂಟು. ಮುಂದೆ ಹೋಗು, ಮುಂದೆ ಹೋಗು. ನಾನು ಪ್ರಶ್ನೆ ಕೇಳುವಾಗ ಅಜ್ಜನಿಗಾಗಬೇಕು, ಹೀಗೂ ಕೇಳ್ತಾರಲ್ಲ ನನ್ನ ಮೊಮ್ಮಗ ಅಂತ. ಕೇಳ್ತೀಯ? ಕೇಳ್ತಿ, ನೋಡುವ, ನೋಡೋಣ. ತಂದೆಗಳಿದ ದಿವಸದಿಂದ ನಮ್ಮ ಕುರಂಡ್ರಪಗೆ ಸಹಾಯದಿಂದ ಗರ್ಜಿಸಿಯೇ, ಇಂದು ಕುರಂಡ್ರಪಗೆ ಸಹಾಯದಿಂದ ಗರ್ಜಿಸಿಯೇ, ತಂದೆಗಳಿದ ದಿವಸದಿಂದ ನಮ್ಮ ರಕ್ಷಿಸಿ. ಅಜ್ಜಯ್ಯ, ಏನು ಮೊಮ್ಮಗ? ಈ ಕ್ಷೇತ್ರ ನ್ಯಾಯೇನ ಮೊದಲೊಬ್ಬ ಹೇಳಿದನಂತೆ, ಸಮರಮುಖದಲ್ಲಿ ಸಂಭಾವನೋಚಿತವಾಗಿರುವಂತಹ ಯುದ್ಧ ಕ್ರಮವನ್ನು ಅಳವಡಿಸಿಕೊಂಡು ಸರಳ ಪೂಜೆಯನ್ನು ಮಾಡ್ತೇನೆ ಅಂತ.
ನಾನು ಆ ವಂಶದವ ಅಂತಲ್ಲ, ಅದೊಂದು ವಂಶ ಯಾವುದೇ ಆದರೂ ಮಾರ್ಗ ಸರಿ ಉಂಟು. ನಿನ್ನನ್ನೀಗ ಆ ವಂಶದ ಮಾಡಿದರೆ ನಾನೆಲ್ಲಿಗೆ ಹೋಗುದು? ನೀವು ರಾವಣ ಆಗಬೇಕಷ್ಟೇ. ಅಜ್ಜಯ್ಯ, ಸರಳಿನ ಮೂಲಕವಾಗಿಯೇ ನಿಮ್ಮ ಪದಪದ್ಮಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿದ್ದೇನೆ. ಮೊನ್ನೆಯೂ ಮಾಡಿದ್ಯಲ್ಲ ಒಮ್ಮೆ ನೀನು, ಮೊದಲನೇ ದಿವಸವೇ. ಅದು ಎಷ್ಟು ಮಾಡಿದ್ರು ಏನು ಮಾಡಿದ್ರು ಆಯಾಯ ಪ್ರಸಂಗಕ್ಕೆ ಒಂದು ತೊಡಗುವಾಗ ಮಾಡಬೇಕಾಗ್ತದೆ. ಆಶೀರ್ವಾದ ಅಂತ ನಿನ್ನ ತಲೆಯ ಮೇಲೆ 2 ಬಾಣ ಬಿಟ್ಟಿದೆ. ಅದನ್ನು ನಾನು ಖಂಡಿಸಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ನಮಗೆ ಆಶೀರ್ವಾದ ಮಾಡುವುದನ್ನು ಖಂಡಿಸುವುದಿಲ್ಲ. ಅಲ್ಲಿ ಆ ಪ್ರಸಂಗದಲ್ಲಿಯೂ ನಾನು ಹೇಳಿದ್ದರಲ್ಲಿ ಮುಂದೆ ಉಂಟು. ಬಿಟ್ಟದ್ದನ್ನು ಖಂಡಿಸದೆ ಮೈ ಮೇಲೆ ಕೀಳಿಸಿಕೊಂಡನಂತೆ ಒಬ್ಬ. ಮತ್ತೆ ಪ್ರಸಾದ ಅಂತ ತೆಗೆದು ಎಸೆಯುವಾಗ ಕೊಟ್ಟವನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹೌದಾ ಅಜ್ಜಯ್ಯ? ಓ, ಮಧ್ಯಾಹ್ನ ನಂತರ ಬಹಳ ಮಾತಾಡಿದಿರಿ ದೇವರಲ್ಲಿ ನೀವು. ಅಲ್ಲ, ಈಗ ನಿನ್ನದಿದ್ದು ಆಕ್ಷೇಪವೋ ಅಲ್ಲ ಬೆಳಿಗ್ಗೆ ಮಾತಾಡಬೇಕಿತ್ತು ಅಂತ ನಿರೀಕ್ಷೆ ಎಂತದ್ದಪ್ಪ? ಅಲ್ಲ, ಬೆಳಿಗ್ಗೆವರೆಗೆ ಯಾಕೆ ಮಾತಾಡಲಿಲ್ಲ ಕೇಳಿದರೆ ನೀವು ಒಪ್ಪಿಕೊಂಡದ್ದಿತ್ತಲ್ಲ ಕೆಲಸ. ಇವತ್ತು ಬಹುಶಃ ಬೇಗ ಮುಗಿಸಿ ಇವತ್ತು ಮಾತಾಡಲಿಕ್ಕೆ ಉಂಟು ಅಂತಲೇ ಹೀಗೆ ವ್ಯವಸ್ಥೆ ಮಾಡಿಕೊಂಡಿರೋ ಹೇಗೆ? ಬೇಗ ಮುಗಿಸಿದ್ದು ಅಂದರೆ ಬೇಗ ಮುಗಿಸುವಾಗ ನೀವೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಲ್ಲ, ಇದ್ರೆ ನಾನು ಮುಗಿಸುವುದು ಹೇಗೆ? ಅಲ್ಲ, ಹೆಚ್ಚಿಲ್ಲ ನಿಮ್ಮದು. ಮಲಗಿದವರ ತಲೆಗಡಿದದ್ದಲ್ಲ. ಹೌದು, ಯುದ್ಧ ಭೂಮಿಯಲ್ಲೇ ಅಲ್ವ? ನಿಮ್ಮದು ಹೆಚ್ಚಿಲ್ಲ. ಕಾಯಬೇಕಾದದ್ದು ನಿಮ್ಮ ಹೊಣೆ. ನೀವು ಮೊದಲೇ ಕೆಲಸ ಒಪ್ಪಿಕೊಳ್ಳುವುದಕ್ಕಿಂತ ಮೊದಲೇ ಹೇಳಿದ್ದೀರಿ ದಿನಕ್ಕೆ 10,000, ಅದಕ್ಕಿಂತ ಹೆಚ್ಚು ಇಲ್ಲ ಅಂತ. ನಾವು ಮೊದಲೇ ಒಂದು ನಿರ್ಣಯ ಮಾಡಿಯೇ ಬಂದದ್ದು, ದಿವಸಕ್ಕೆ 10,000 ಅಂತ. ದಿವಸಕ್ಕೆ 10,000, ಅದು ಮಕುಟವರ್ಧನರು. ಹೌದಾ ಅಜ್ಜ? ಓ, ನೀವು ಕೇಳಿದ ಪ್ರಶ್ನೆಗಳನ್ನೆಲ್ಲ ಕೇಳಿದ ನನಗೆ ಒಂದು ಕುತೂಹಲ ರೂಪವಾಗಿ ಕೆಲವು ಪ್ರಶ್ನೆಗಳು ಹುಟ್ಟಿಕೊಂಡಿದೆ. ಒಳ್ಳೆಯದು. ಯಾವ ವಿಷಯದಲ್ಲಿಯೂ ನಿಮ್ಮಲ್ಲಿ ಒಂದು ಸಂಶಯ ಇರುವುದೇ ಇಲ್ಲವಂತೆ. ತೀರ್ಮಾನವನ್ನು ಮಾಡಿ ನೀವು ಹೊರಟ್ರೆ ಅದು ಯಾರು ಬಂದರೂ ನಿಮ್ಮದ್ದು ಧರ್ಮಸಮ್ಮತವಾದಂತಹ ತೀರ್ಮಾನವೇ ಆಗಿರ್ತದೆ. ಅಂಬಾ ಪ್ರಕರಣದಲ್ಲಿ ಎಷ್ಟೆಲ್ಲ ಮಂದಿಗಳು ನಿಮ್ಮನ್ನು ಪ್ರತಿರೋಧಿಸಿದರು. ಹೌದೌದು. ಕಡೆಗೆ ನಿಮ್ಮ ಓರಗೆಯ ವಿದ್ಯಾರ್ಥಿಯಾದಂತಹ ಅಕೃತವರ್ಣನೇ ಬಂದು ಹೇಳಿದನಂತೆ, ಯಾಕೆ ಸುಮ್ಮನೆ ಅಂತ. ಆಗಲೂ ನೀವು ಹೇಳಿದ್ದು ಧರ್ಮ ನಮ್ಮಲ್ಲಿ ಉಂಟು ಅಂತ. ಕಲಿಸಿದ ಗುರುಗಳಾದ ಭಾರ್ಗವರಾಮರೇ ಬಂದು ಕುರುಕ್ಷೇತ್ರದಲ್ಲಿ ಅರರೆ ಪಿಡಿ ಪಿಡಿ ಧನುವ ಅಂತ ಹೇಳಿದವಾಗಲೂ ಗುರುವೇ ನಿನ್ನಲ್ಲಿ ಸಮರಗೈವೇನು, ನೀವೊಂದು ಆಶೀರ್ವಾದ ಮಾಡಬೇಕು ಅಂತ ಕೇಳಿದ್ದು ಬಿಟ್ರೆ ಈ ಪಥದಿಂದ ನೀವು ಎದುರು ನಿಲ್ಲುವಾಗ ನಾನಿಲ್ಲ ಅಂತ ನೀವು ಹಿಂದೆ ಜಾರಿಕೊಳ್ಳಿಲ್ಲ. ಇಲ್ಲ ಇಲ್ಲ. ಹಾಗಾದರೆ ಹಿಡಿಯುವ ಮೊದಲೇ ಅಂಗೀಕರಿಸುವಾಗಲೇ ಪ್ರಾಮಾಣಿಕವಾಗಿರುವಂತಹ ಧರ್ಮ ಮೂಲದಿಂದಲೇ ವಿಷಯವನ್ನು ಸಂಗ್ರಹಿಸಿ ಇದು ಚ್ಯುತಿಬಾರದೇ ಇರುವಂಥದ್ದು ಅಂತ ನಿಮಗೆ ವೇದ್ಯವಾದ ಮೇಲೆ ನೀವು ತೊಡಗಿಕೊಳ್ಳುವವರು ಅಂತ ನಿಮ್ಮ ಜೀವನವನ್ನು ನಾವು ಅವಲೋಕನ ಮಾಡಿದಾಗ ಸಿಕ್ಕುವ ಪರಮ ಸತ್ಯ. ಅಂತಹ ನೀವು ನಿರ್ಗತಿಕರಾಗಿ ಶತಶೃಂಗ ಪರ್ವತದಲ್ಲಿ ನಮ್ಮಯ್ಯನಾದಂತಹ ಪಾಂಡು ಚಕ್ರವರ್ತಿಗಳು ಕಾಲದ ದವಡೆಯನ್ನು ಸೇರಿದ ಮೇಲೆ ನಮ್ಮ ತಾಯಿಯಾದಂತಹ ಕುಂತಿದೇವಿ 5 ಮಂದಿ ಮಕ್ಕಳನ್ನು ಕಟ್ಟಿಕೊಂಡು ದೇಸಿಗಳಂತೆ ಕಣ್ಣೀರನ್ನು ಸುರಿಸಿ ಮುಖಕ್ಕೆ ಸೆರಗನ್ನು ಎಳೆದುಕೊಂಡು ಬಂದು ನಿಲ್ಲುವ ಕಾಲದಲ್ಲಿ 100 ಮಂದಿಗಳನ್ನು ಹಿಡಿದಂತಹ ತೋಳುಗಳನ್ನು ಸ್ವಲ್ಪ ವಿಶಾಲ ಮಾಡಿ ಅದಕ್ಕೆ 5 ಸೇರ್ಪಡೆಯಾಗಬೇಕು, 105 ಮಂದಿ ಮೊಮ್ಮಕ್ಕಳು ಅಂತ ಹೇಳಿ ನಿಮ್ಮ ವಿಶಾಲ ಗುಣವನ್ನು ಮೆರೆದವರು ನೀವು. ಅಜ್ಜಯ್ಯ, ಒಂದು ತೀರ್ಮಾನ ಮಾಡುವಾಗಲೇ ಇಂಥದ್ದು ಅಂತ ಗೊತ್ತಿದ್ದೇ ತೀರ್ಮಾನ ಮಾಡುವ ನೀವು ನಿಮ್ಮ ತೀರ್ಮಾನದಲ್ಲಿ ಯಾವ ಕಾಲದಲ್ಲಿಯೂ ವೈಕಲ್ಯ ವೈರುಧ್ಯ ಬರುವುದಿಲ್ಲ ಅಂತಾದರೆ ಈ ಕಾಲಕ್ಕಾಗುವಾಗ ನೀವು ಹಿಡಿದ, ನೀವು ಬೇಕು ಅಂತ ಒಪ್ಪಿದ ಅಪ್ಪಿದ ನಮ್ಮನ್ನು ಬಿಡುವಲ್ಲಿ ನಿಮಗೆ ಹೇಗೆ ಮನಸ್ಸು ಬಂತು ಅಂತ ನನಗೆ ಗೊತ್ತಾಗುವುದಿಲ್ಲ. ಇದು ಪ್ರಶ್ನೆ ಅಲ್ಲ, ಒಂದು ಜಿಜ್ಞಾಸೆ ಮಾತ್ರ. ಸರಿಯಾದಂತಹ ಒಬ್ಬ ಸಮರ್ಥ ನಾಯಕ ಬೇಕು ಎನ್ನುವಲ್ಲಿವರೆಗೂ ತನ್ನ ಜೀವನವನ್ನು ಹಸ್ತಿನಾವತಿಗಾಗಿ ಮುಡಿಪಾಗಿಡ್ತೇನೆ ಎನ್ನುವ ಬದ್ಧ ಪ್ರತಿಜ್ಞೆಯನ್ನು ಹೊಂದಿದ ತಾವುಗಳು ರಾಮನ ನಿಲುಮೆಯನ್ನು ನಮ್ಮಣ್ಣನಾದಂತಹ ಯುಧಿಷ್ಠಿರನಲ್ಲಿ ಕಂಡು ಭವಿಷ್ಯತ್ತಿನ ಸಾಮ್ರಾಟನಾಗಿ ರೂಪುಗೊಳ್ಳುವುದಕ್ಕೆ ಧರ್ಮರಾಯನೇ ಯಾವ ಕಾರಣದಿಂದಲೂ ಶುದ್ಧನಿದ್ದಾನೆ, ಸಿದ್ಧನಿದ್ದಾನೆ ಎನ್ನುವುದಕ್ಕಾಗಿ ಯೌವರಾಜ್ಯಾಭಿಷೇಕವನ್ನು ಮಾಡಿದ್ದೀವಿ. ಯೌವರಾಜ್ಯಾಭಿಷೇಕ ಎನ್ನುವುದು ಏನನ್ನು ಹೇಳುತ್ತದೆ? ಸಾಮ್ರಾಟನಾದವ ಇಲ್ಲದ ಕಾಲದಲ್ಲಿ ಅವನಿಗೆ ಅಧಿಕಾರವು ಪ್ರಪೂರ್ಣವಾಗಿ ಬರ್ತದೆ ಎನ್ನುವುದನ್ನೇ ಸಾರುವುದು ಯೌವರಾಜ್ಯಾಭಿಷೇಕದ ಗುಣವಿಶೇಷತೆ. ಧರ್ಮರಾಯನೇ ಆಗುತ್ತಾನೆ ಎನ್ನುವಂತಹ
ಭವಿಷ್ಯತ್ತಿನ ನಿರ್ಣಯವನ್ನು ಯೋಜಿಸಿ ತಾವು ಕೈಗೊಂಡಂತಹ ತೀರ್ಮಾನದಲ್ಲಿಯೇ ಒಂದು ಅಂತರಾಯವನ್ನು ತರುವ ಹಾಗೆ ಆ ಪಕ್ಷದಿಂದ ನೀವು ಹೋರಾಟಕ್ಕೆ ಬಂದಿರಿ. ಇನ್ನೊಂದಜ್ಜ, ನನಗೆ ಬಹಳ ಬೇಸರ ಆಯಿತು ಅಂತ ನೀವು ಹೇಳಬಾರ್ದಿತ್ತು ಹೀಗೆ. ಯಾವುದು? ಕೃಷ್ಣಸ್ವಾಮಿಯನ್ನು ಮಾತಾಡಿಸುವಾಗ ಭೇದ ಬೇಕೋ ಪಂಕಜಾಕ್ಷ, ಅರ್ಜುನನಿಗಿಂತಲೂ ನಾನು ನಿನಗೆ ಬಹಳ ದೂರದವನಾದನೋ. ಈ ಮಾತು ಎಷ್ಟು ನನಗೆ ನೋವು ಕೊಟ್ಟಿದ್ದು ಗೊತ್ತುಂಟ. ತನ್ನ ಮೊಮ್ಮಕ್ಕಳಿಗೆ ದೈವಾನುಗ್ರಹ ಆಗಬೇಕು ಅಂತ ಹೇಳಿ ಹಿರಿಯರು ಬಯಸಬೇಕು. ದೇವರು ನನ್ನ ಕೈಯನ್ನು ಹಿಡ್ಕೊಂಡಿದ್ದಾರೆ, ಅಲ್ಲ ದೇವರ ಕೈಯನ್ನು ನಾನು ಹಿಡ್ಕೊಂಡಿದ್ದೇನೆ. ದೇವರೊಟ್ಟಿಗೆ ಮೊಮ್ಮಗ ಇದ್ದಾನೆ ಎನ್ನುವುದರಿಂದ ಅಜ್ಜನಾದವ ಸಂತೋಷಿಸಬೇಕು, ನನ್ನ ಮಕ್ಕಳು ದೇವರೊಟ್ಟಿಗಿದ್ದಾರೆ ಅಂತ. ಆದರೆ ನೀವು ಈ ಕ್ಷೇತ್ರದಲ್ಲಿ ನಿಂತುಕೊಂಡು ಒಂದು ಮತ್ಸರದ ಮಾತುಗಳನ್ನಾಡುವ ಹಾಗೆ, ಏನು ನನಗಿಂತ ಹೆಚ್ಚಿನವನಾವ? ಈ ಕೆಲವು ಅರಳು ಮರಳಾದ ಮುದುಕರು ಮನೆಯಲ್ಲಿರ್ತಾರೆ, ಅವರಿಗೆ ಬುದ್ಧಿ ಮತ್ತೆ ಪ್ರಾಯ ಹೋದ ಹಾಗೆ ಮಕ್ಕಳಾಗುವುದು ಅಂತ ಕೆಲವು ಭಾಷೆ ಉಂಟಲ್ಲ. ಮಕ್ಕಳಿಗೆ ಏನಾದರೂ ತಿನ್ನುವುದಕ್ಕೆ ತಂದು ಕೊಟ್ಟರೆ ನನಗೂ ಬೇಕು ಅಂತೇಳಿ ಹಾರುವುದು. ಅದು ಯಾಕೆ? ಅವರು ಮಕ್ಕಳಾಗುವುದು. ನೀವು ಮಕ್ಕಳಾದಿರಜ್ಜ, ವೃದ್ಧ ಶಿಶುವಾದಿರೇ ನೀವು. ಶಿಶುಗಳಾದ ನಮ್ಮನ್ನೆಲ್ಲ ಪೊರೆಯುತ್ತಾ ಸಂಪೂರ್ಣವಾದ ವೃದ್ಧಿಯ ವೃದ್ಧರು ನೀವು ಎನ್ನುವುದನ್ನು ನಾವು ಮನಗಂಡವು. ಮತ್ತೊಂದು ಹೇಳಿದಿರಿ, ಸಂಪಾದಿಸುವಷ್ಟು ಸಂಪಾದಿಸಿ ಆಗಿದೆ, ಬದುಕುವಷ್ಟು ಬದುಕಿ ಆಗಿದೆ, ಮತ್ತು ನಿಮಗೆ ಹಠ ಬಿಡುವುದಿಲ್ಲಲ್ಲ. ಇನ್ನು ಯಾಕಜ್ಜ ಈ ಕ್ಷೇತ್ರದಲ್ಲಿ ಸುಮ್ಮನೆ ಎಷ್ಟು ಉಂಟು ಅಂತ ನಿಮಗೆ ಗೊತ್ತಿಲ್ಲ, ನಿಮ್ಮಲ್ಲಿದ್ದದ್ದು ಇನ್ನು ಎಂಥದಕ್ಕೆ ಸುಮ್ಮನೆ. ಮತ್ತು ನಮಗೆಲ್ಲ ತೊಡಕಾಗಿ ನಿಂತಿರಲ್ಲ. ಏನು ನಿಮಗೆ ಸಾಮ್ರಾಜ್ಯಕ್ಕೆ ಸಲ್ಲದವನೇ ಅಧಿಕಾರಿ ಆಗಬೇಕು ಅಂತ ಉಂಟ? ಅನಭಿಷಿಕ್ತನಾದಂತಹ ಒಬ್ಬ ಆ ಕೌರವ ಅಪಶಕುನವೇ ಆದದ್ದು ಅವ ಹುಟ್ಟುವಾಗ. ನೀವೆಲ್ಲ ಹೇಳಿದಿರಂತೆ ಅದು ಕುಟುಂಬಕ್ಕೆಲ್ಲ ಸಲ್ಲುವಂಥದ್ದಲ್ಲ, ಅದು ಮುಗಿದು ಹೋಗಬೇಕಾದದ್ದು ಅಂತ. ಅದನ್ನೇ ಪ್ರತಿನಿಧೀಕರಿಸುತ್ತಾ ಅವನನ್ನು ಪ್ರೋತ್ಸಾಹಿಸುವುದಕ್ಕೆ ಆ ಕಡೆಯಿಂದ ಯುದ್ಧ ಸಾರ್ತೀರಿ ಅಂತಾದ್ರೆ ಪರಿಣಾಮದಲ್ಲಿ ಇದು ಎಲ್ಲಿಗೆ ನಿಲ್ತದೆ ಎನ್ನುವ ಲೆಕ್ಕ ನಿಮಗೆ ಗೊತ್ತಿಲ್ಲದೆ ನೀವು ಹೊರಟದ್ದ. ಧರ್ಮಾತ್ಮರಾದ ನಾವು, ಬದುಕುವುದಕ್ಕೆ ಅವಕಾಶವನ್ನು ಹೊಂದಿದ ನಾವು, ಈ ನೆಲದಲ್ಲಿ ನಮ್ಮ ಅಪ್ಪನ ಹೆಸರು ಹೇಳಿ ಒಂದು ಹಿಡಿ ಅನ್ನ ತಿನ್ನಬೇಕು ಅಂತ ಯೋಚಿಸಿದ್ರೆ 5 ಗ್ರಾಮಗಳನ್ನಾದರೂ ಕೊಡು ಎನ್ನುವ ಹಾಗೆ ಬಗ್ಗಿ ತಗ್ಗಿ ಕೇಳುವ ನಮಗೆ ಆಯುಧ ಎತ್ತುವುದಕ್ಕೆ ನಿಮ್ಮಂತಹ ಧರ್ಮಜ್ಞರು ಮುಂದಾಗ್ತಾರೆ ಅಂತಾದ್ರೆ ನಮಗೆ ಬದುಕಿಲ್ವೇ ಅಜ್ಜ? ನಾವು ಬದುಕಬಾರದು ಅಂತ ನೀವೆಲ್ಲ ಸಂಕಲ್ಪ ಮಾಡಿದ್ರೆ ಮತ್ತೆ ನಾವು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು? ಇನ್ನು ನಮಗೆ ಜಾಗ ಉಂಟ? ಜೀವನದಲ್ಲಿ ಬೇಡಿ ತಿಂದಾಯಿತು, ಕ್ಷತ್ರಿಯರಾದ ನಾವು ಬ್ರಾಹ್ಮಣರ ವೇಷ ಕಟ್ಟಿ ಆಯಿತು, ಅಣ್ಣ ಒಬ್ಬ ತಿನ್ನುವ ಆಶೆಯಿಂದ ಕೌರವ ಕೊಟ್ಟ ವಿಷವನ್ನೂ ತಿಂದಾಯಿತು. ಹಾಗಾದ್ರೆ ನಾವು ಬದುಕಲೇಬಾರದು ಅಂತ ಉಂಟ ನಿಮಗೆ? ನಿಮಗೊಂದು ತಾಟಸ್ಥ್ಯ ಧೋರಣೆಯನ್ನು ತಳೆಯಬಹುದಿತ್ತಲ್ಲ. ಹೌದು, ನಾನು ಯಾವುದಕ್ಕೂ ಇಲ್ಲ, ನನಗೆ ಅವರು ಬೇಕಾದವರು, ನೀವು ಬೇಕಾದವರು. ನೀವು ಹೀಗೆ ಜಗಳ ಮಾಡ್ತೀರಿ ಅಂತಾದ್ರೆ ನಾನು ಯಾವ ಪಕ್ಷಕ್ಕೂ ಇಲ್ಲ. ನಿಮಗೊಂದು ಸ್ವಾಸ್ಥ್ಯದಲ್ಲಿ ಒಂದು ಸ್ವಸ್ಥವಾಗಿ ಸುಮ್ಮನೆ ಒಂದು ಯಾವ ಪಕ್ಷಕ್ಕೂ ಇಲ್ಲದೆ ನಿಲ್ಲಬಹುದಿತ್ತಲ್ಲ. ಈಗ ನಮಗೆ ತೊಂದರೆ ಬರುವುದೇನು ಗೊತ್ತಾ? ನಾನು ಪ್ರಾಯಸಂದವರಿಗೆ ಮಾತ್ರ ಅಲ್ಲ ಮಗು, ಎಳೆಯ ಮಕ್ಕಳಿಗೂ ಕಾರ್ಯಕಾರ್ಯಗಳ ವಿವೇಚನೆ ಇರುವುದಿಲ್ಲ. ಯಾಕೆ? ಇಷ್ಟು ಬೆಳೆದು ಮೊಮ್ಮಕ್ಕಳಾಗುವ ಹಂತಕ್ಕೆ ಬಂದ್ರು ನಿನ್ನ ಬಾಲಿಶ ಬುದ್ಧಿ ಬಿಡ್ಲೇ ಇಲ್ಲಲ್ಲ ನೀನು. ಎರಲು ಕೀಳ್ದು ಬಾಲ ಭಾಷೆ ಆಡಬೇಡ ಬಿಡವೋ ನಿಮಗೆ ನಮ್ಮೊಳೈದೆಯು ಇರಿದು ದಯವೋ ಬಿಡವೋ ಎನ್ನುವುದ ಭುಜ ನಾಪವಲ್ಲ ಏತಕಾನುಡಿ ಎನ್ನುವುದ ಭುಜ ನಾಪವಲ್ಲ ಏತಕಾನುಡಿ ತೃಣಯನಿ ದಶರವತಗೆದು ಇನ್ನೊಂದು
ಎನ್ನ ಮೇಲ್ಕೊಡಿ ಎನ್ನ ಮೇಲ್ಕೊಡಿ ಎನ್ನಲು ಕೇಳ್ದು ಬಾಲ ಭಾಷೆ ಆಡಬೇಡವೋ ಮಗೋ ಅರ್ಜುನ, ಅಜ್ಜಯ್ಯ, ಆಡಿದ ಮೇಲೆ ಆಲೋಚಿಸಿದರೂ ಪ್ರಯೋಜನ ಇಲ್ಲ. ಆಲೋಚಿಸದೆ ಬುದ್ಧಿವಂತನಾದವ ಆಡುವುದಕ್ಕಿಲ್ಲ. ಇಲ್ಲ. ಯಾಕಂದ್ರೆ ಲೋಕರೂಢಿಯಲ್ಲಿ ಒಂದು ಮಾತುಂಟು, ಮುತ್ತು ಒಡೆದ್ರೆ ಹೋಯ್ತು, ಮಾತು ಆಡಿದ್ರೆ ಹೋಯ್ತು ಅಲ್ವಾ? ಮತ್ತದನ್ನು ಬದಲಿಸಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಬೇರೇನು ಅದರ ಮೇಲೆ ತೇಪೆ ಹಚ್ಚಬಹುದು, ನಾವು ಹೇಳಿದ್ದ ಆಗಲ್ಲ ಹೀಗೆ ಮತ್ತೊಂದು. ಆದರೂ ಮಾನಸಿಕವಾಗಿ ಆದಂತಹ ಆಘಾತವನ್ನು ಬದಲಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತೆ ಗಳಿಗೆಗೊಂದು ಮಾತಾಡುವವರಿಗೆ ಅದೀತು. ಕುಟುಂಬದಲ್ಲಿ ಯಾರಲ್ಲಿ ಹೇಗೆ ಮಾತಾಡಬೇಕು ಅನ್ನುವುದನ್ನು ವಿವೇಚಿಸದೆ ಒಂದು ಸ್ಥಾನಬದ್ಧತೆ ಇದ್ದವ ಆಡುವುದಕ್ಕೆ ಕೂಡದು. ಯಾರೀಗ ತ್ರಿಲೋಕ ವಿಜಯಿಯಾದ ಪಾರ್ಥ, ಶ್ರೀಕೃಷ್ಣನ ಸಖನಾದಂತಹ ಪಾರ್ಥ, ದೇವೇಂದ್ರನ ಸುಧರ್ಮಾಸನವನ್ನು ಅರ್ಧಾಸನವನ್ನು ಅಲಂಕರಿಸಿದ ಪಾರ್ಥ, ದೇವೇಂದ್ರನ ಕೈಯಿಂದಲೇ ಮಸ್ತಕದ ಮೇಲೆ ಕಿರೀಟ ಧಾರಣೆಯನ್ನು ಮಾಡಿಸಿಕೊಂಡ ಕಿರೀಟಿ ಅನ್ನಿಸಿಕೊಂಡಂತಹ ಪಾರ್ಥ, ಅಗ್ನಿದೇವನ ಅನುಗ್ರಹ ವಿಶೇಷವನ್ನು ಹೊಂದಿ ಗಾಂಡೀವ ಧನ್ವನಾದ ಪಾರ್ಥ, ಶ್ವೇತವಾಹನನಾದ ಪಾರ್ಥ. ಇಷ್ಟೆಲ್ಲ ಹೆಗ್ಗಳಿಕೆ ಸುಮ್ಮನೆ ಅಲ್ಲಲ್ಲ ಅರ್ಜುನ ನಿನಗೆ ಬಂದದ್ದು ಅಲ್ಲ. ಆ ಬದ್ಧತೆಯಿಂದ ಯೋಚಿಸಬೇಡುವ. ಇದೆಲ್ಲ ನಿನಗೆ ಒದಗಿ ಬರುವಲ್ಲಿ ಕುಟುಂಬದ ಹಿರಿಯರ ಆಶೀರ್ವಾದ ಇಲ್ಲ ಅಂತ ನಿನ್ನ ಭಾವನೆ ಅಲ್ಲ. ಅನೇಕ ಆಕ್ಷೇಪಗಳನ್ನು ಹೇಳಿದ್ದೆ. ಸಹಜವೇ ಪ್ರಪಂಚದಲ್ಲಿ ನಾವು ಒಬ್ಬನ ಕುರಿತಾಗಿ ಪ್ರೀತಿಯನ್ನು ಹೊಂದಿದ್ರೆ ಅವ ಮಾಡಿದ ವಿರೋಧವಾದರೂ ನಮಗೆ ಹಿತ ಅಂತಲೇ ಕಾಣ್ತದೆ. ಒಬ್ಬ ನಮಗೆ ಅಹಿತ ಅಂತ ಒಂದು ತೀರ್ಮಾನಕ್ಕೆ ನಾವು ಬಂದ್ರೆ ಅವ ಮಾಡಿದ ಒಳ್ಳೆದೆಲ್ಲ ಕೆಟ್ಟದು ಅಂತ ನಾವು ಕಾರಣ ಹುಡುಕುತ್ತಾ ಹೋಗುತ್ತೇವೆ. ಮತ್ತೊಂದುಂಟಜ್ಜ, ನಮಗೆ ಬಹಳ ಪ್ರೀತಿ ಪಾತ್ರರು, ನಮಗೆ ಬಹಳ ವಿಶ್ವಾಸಿಗಳು, ನಮಗೆ ಬಹಳ ಹತ್ತಿರದವರು ಅಂತ ನಾವೊಂದು ತೀರ್ಮಾನ ಮಾಡಿದ ಮೇಲೆ ಅವರಿಂದ ಒಂದು ಸಣ್ಣ ಘಾತವಾದರೂ ಸಹಿಸಿಕೊಳ್ಳುವುದಕ್ಕೆ ಮನಸ್ಸು ಸಿದ್ಧವಾಗುವುದಿಲ್ಲ. ಅವರು ಯಾಕಪ್ಪ ನಮಗೆ ಹೀಗೆ ಮಾಡಬೇಕು? ಮಗು, ಭೀಷ್ಮ ನಿನ್ನ ಮುಂದೆ ಆಯುಧ ಹಿಡ್ಕೊಂಡು ಬರ್ತಾನೆ ಅನ್ನುವುದು ಇವತ್ತು ಬಂದ ಮೇಲೆ ನಿನಗೆ ಗೊತ್ತಾದದ್ದ? ಅದಲ್ಲ, ಇವತ್ತು ನೀವಿಬ್ಬರು ಮಾತಾಡುವಾಗ ನನಗೊಂದು ಕೇಳುವ ಅಂತ ಅನ್ನಿಸಿತು. ಅದಲ್ಲ ನಾನು ಕೇಳಿದ್ದು. ಈಗ ವನವಾಸದಲ್ಲಿರುವಾಗಲೇ ಇದೆಲ್ಲ ನಿಮ್ಮಲ್ಲಿ ಮಾತುಕತೆ ಆಗಲಿಲ್ವ? ಆಗಿದೆ ಅಲ್ವಾ? ಆಗಿದೆ. ವನವಾಸದಲ್ಲಿರುವಾಗಲೇ ನಿನ್ನಣ್ಣನಾದ ಧರ್ಮಜ್ಞನಾದಂತಹ ಧರ್ಮಜ್ಞನಿಗೆ ಅನುಮಾನ ಬರಲಿಲ್ಲ. ವೇದವ್ಯಾಸರಲ್ಲಿ ಹೇಳಿಕೊಂಡಂತೆ ಹೌದು, ನಾಳೆ ಮಹಾ ಸಂಗ್ರಾಮ ಒಂದಾಗಿ ಹೋಗ್ತದೆ, ಭೀಷ್ಮರಲ್ಲಿದ್ದಾರೆ, ದ್ರೋಣರಿದ್ದಾರೆ, ಇದ್ದಾರೆ ಅಂದ್ರೆ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನುವುದಕ್ಕೆ ಹೇಳಿದ್ದಲ್ಲ ಅಲ್ಲ. ಅವರ ವಿರೋಧವನ್ನು ಎದುರಿಸಿ ನಿಲ್ಲಬೇಕಾಗ್ತದೆ. ಆದ್ದರಿಂದ ಇಂದೇನು ಅನ್ನುವಂತಹ ಆತಂಕ ಬರ್ತದೆ ಅಲ್ವಾ? ಹಾಗಿದ್ರೆ ಅದರ ಅರ್ಥ ಏನು? ಪ್ರಪಂಚ ಊಹಿಸದೇ ಇದ್ದದ್ದಲ್ಲ ಇದು, ಅದಲ್ಲ, ಸಂಭಾವ್ಯವಾದದ್ದು. ವೇದವ್ಯಾಸರೇ ಒಂದು ಕಾಲಕ್ಕೆ ಭವಿಷ್ಯವಾಣಿ ಹೇಳಿದ್ರಂತೆ. ರಾಜಸೂಯಾವ ವ್ರತವನ್ನು ಪೂರೈಸಿದಂತಹ ನಿನ್ನಣ್ಣನಾದಂತಹ ಯುಧಿಷ್ಠಿರ ಅವ ರಾಜಸೂಯ ಮಾಡಲಿಕ್ಕೆ ಕಾರಣ ಏನು? ಅಯ್ಯನಿಗೆ ಸದ್ಗತಿ ಅಲ್ವಾ? ಸಕಲ ರಾಜರನ್ನು ಆಳಬಹುದಾದ ಸಾರ್ವಭೌಮತ್ವವನ್ನು ಸಾಧಿಸಬಹುದಾದಂತಹ ಒಂದು ಮಾಧ್ಯಮವಾದ ರಾಜಸೂಯವನ್ನು ಅಯ್ಯನ ಸದ್ಗತಿ ಕಾರಣ ಅನ್ನುವುದಕ್ಕಾಗಿ ದೇವಕಲ್ಪವಾದ ಸಂಕಲ್ಪ ಅನ್ನುವ ನಿರ್ಣಯದಿಂದ ನಾರದರ ಉಪದೇಶ ಅನ್ನುವುದಕ್ಕೆ ಮಾನ್ಯತೆಯನ್ನು ಕೊಟ್ಟು ಅವ ಸಂಕಲ್ಪಿಸಿದ, ಸಾಧ್ಯವಾಗಿಸಿಕೊಂಡ ಅಲ್ವ? ಅಯ್ಯನ ಸದ್ಗತಿ ಕಾರಣ ಅಥವಾ ಸ್ವರ್ಗಲೋಕದಲ್ಲಿ ಸ್ಥಾನ ಕಾರಣ. ಈ ಕಾರಣದಿಂದಲೇ ಅವ ಮಾಡಿದ್ದು ರಾಜಸೂಯವೇ ಹೌದಲ್ಲ. ಒಂದು ರಾಜಸೂಯವನ್ನು ಮಾಡಿದ್ದರ ಪರಿಣಾಮವಾಗಿ ಒದಗಬಹುದಾದ 3 ವಿಧದ ಮಹಾ ವಿಪತ್ತುಗಳು ಅವನ ಆಳ್ವಿಕೆಗೊಳಪಟ್ಟ ದೇಶದಲ್ಲಿ ಭಗವಾನ್ ವೇದವ್ಯಾಸರು ಮೊದಲೇ ಎಚ್ಚರಿಸಿದಂತೆ. ದೇವ ಸಂಬಂಧವಾದ ಉತ್ಪಾತ, ಭೂಮಿಗೆ ಸಂಬಂಧಿಸಿದ್ದೊಂದು, ಪಾತಾಳಕ್ಕೆ ಸಂಬಂಧಿಸಿದ್ದೊಂದು ಆಗುತ್ತದೆ, ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಶಿಶುಪಾಲ ವಧೆಯ ಮೇಲೆ ಅವನಿಗೆ ಅನುಮಾನ ಬಂದಂತೆ. ನೀವು ಹೇಳಿದ್ರಲ್ಲಿ ಒಂದು ಮುಗಿದೋಯ್ತೋ ಕೇಳುವ ಕಾಲಕ್ಕೆ ವ್ಯಾಸರೇನ ಅಪ್ಪಣೆ ಕೊಡಿಸಿದ್ರು? ಇಲ್ಲ, ಇದು ಸೂಚನೆ ಮಾತ್ರ. ನೀನೇ ಕಾರಣವಾಗಿ ಇಂದಿಗೆ 13ನೆಯ ವರ್ಷದಲ್ಲಿ ಒಂದು ಮಹತ್ತರವಾದಂತಹ ಸಂಗ್ರಾಮ ಆಗುತ್ತದೆ. ಅದಕ್ಕೆ ಸುಯೋಧನನ ದುಷ್ಟಬುದ್ಧಿಯೂ ಕಾರಣವಾಗಿರ್ತದೆ. ನಿಮಿತ್ತ ಯಾರು? ಧರ್ಮರಾಯ. ದುಷ್ಟಬುದ್ಧಿ ಯಾರ್ದು? ಸುಯೋಧನದ್ದು. ಹೀಗೆ ಇತ್ತಂಡದವರ ಬದ್ಧತೆಯಿಂದಲೇ, ಇತ್ತಂಡದವರ ಪಾಲುಗಾರಿಕೆಯಲ್ಲೇ ಮಹಾ ಸಂಗ್ರಾಮ ಒಂದು ಆಗುತ್ತದೆ ಅನ್ನೋದು ಭವಿಷ್ಯವಾಣಿ. ಅದಕ್ಕೆಲ್ವ ನಮ್ಮಣ್ಣ ಎಲ್ಲ ಸಲವೂ ಹೇಳುದು, ಬೇಡ, ನನ್ನ ನಿಮಿತ್ತವಾಗಿ ಸಂಗ್ರಾಮ ಬೇಡ. ಬೇಡ ಅಂದ್ರೂ ತಪ್ಪಿತೋ ಮಗು. ನಾನು ಅದೇ ಹೇಳುದು. ಈಗ ಬೇಡ ಅಂತ ಧರ್ಮರಾಯ ಕುಳಿತ, ನನ್ನಿಂದಲಾಗಿ ಯುದ್ಧ ಆಗುವುದು ಬೇಡ, ಕುಟುಂಬ ಕಲಹ ಬೇಡ. ಅದಕ್ಕೇನು ದಾರಿ? ಕುಟುಂಬದವರು ಹೇಳಿದ್ದ ಕೆಲವು ಒಪ್ಪುವುದು. ಹೀಗೆ ಮಾಡಿಯಲ್ಲೋ ದ್ಯೂತ ಆದದ್ದು. ಹೌದು, ವಿರೋಧ ಬರಬಾರ್ದು. ಕುಟುಂಬದವರು ಹೇಳಿದ್ದ ಕೆಲವು ಒಪ್ಪುತ್ತೇನೆ ಅಂತ ಹೊರಟದ್ದರಿಂದ ದ್ಯೂತ ಆಯ್ತು.
ದ್ಯೂತದಲ್ಲಿ ವಿಪರೀತ ಆಯಿತು. ವಿಪರೀತ ಆದದಕ್ಕೆ ಸಂಗ್ರಾಮ ಒಂದಕ್ಕೆ ಸಂಕಲ್ಪ ಆಯಿತು ಅಲ್ವಾ? ಈಗ ನೀವೆಲ್ಲ ಪ್ರತಿಜ್ಞಾಬದ್ಧರಾಗಬೇಕಾದ ಸನ್ನಿವೇಶ ಎಲ್ಲ ಬಂದದ್ದು ಆ ದ್ಯೂತದ ಕಾರಣದಿಂದಲೇ ಅಲ್ವ? ಹೌದು. ನಾನು ಯಾಕೆ ಹೇಳುತ್ತೇನೆ, ದೈವಾಯತ್ತವಾದಂತಹ ಒಂದು ನಿರ್ಣಯವನ್ನು ಪುರುಷ ಪ್ರಯತ್ನದಿಂದ ಬದಲಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನೀನೇ ಯೋಚಿಸು. ತಂದೆ ಹೇಳಿದ ದಿವಸದಿಂದ ಎಮ್ಮ ರಕ್ಷಿಸಿ, ನಿನ್ನ ಹೇಳಿಕೆ ಅದಲ್ವ? ನೀನೇ ಹೇಳುದು ನಿನ್ನಪ್ಪ ಸತ್ತ ದಿವಸದಿಂದ. ಮಗು, ಈ ಅಜ್ಜ ಸಾಕ್ಲಿಕ್ಕೆ ಹೊರಟದ್ದು ನನ್ನಪ್ಪ ಸತ್ತ ದಿವಸದಿಂದ, ತಂದೆ ಎಳಿದ ದಿವಸದಿಂದ. ಇದು ನಮ್ಮ ವಂಶ ಅನ್ನುವ ಹಾಗೆ ರಕ್ಷಿಸಲಿಕ್ಕೆ ನಾನು ಹೊರಟ. ಉಭಯ ಕೈಗಳಲ್ಲಿಯೂ ಧಾರ್ತರಾಷ್ಟ್ರರು ಪಾಂಡವರು ಅನ್ನುವಂತಹ ವ್ಯತ್ಯಾಸ ಇಲ್ಲದೆ ಎತ್ತಿ ಸಂರಕ್ಷಿಸಿದ್ದೇನೆ. ಕೆಲವೆಲ್ಲ ಪ್ರಶ್ನೆಯನ್ನು ನೀನು ಮುಂಭಾಗದಲ್ಲಿ ಇರಿಸಿದಿ. ನಿಮ್ಮ ಮೊಮ್ಮಗನಿಗೆ ಸಿಕ್ಕಿದ ಸೌಭಾಗ್ಯಕ್ಕಾಗಿ ನೀವು ಮತ್ಸರ ಪಡುವುದು. ಮತ್ಸರ ಪಟ್ರೆ ನನಗೆ ಯಾಕೆ ಕೊಡ್ಲಿಲ್ಲ ಕೇಳ್ತಿದ್ದೆ. ನನ್ನ ವಾಕ್ಯ ಅರ್ಥ ಆಗಿದೆ ನಿನಗೆ? ಪಂಕಜಾಕ್ಷ ಭೇದವೇಕೋ. ಎಂತದ್ದು ಭೇದ ಅಂದ್ರೆ? ನಾನು ಭೇದವೇಕೋ ಅನ್ನುವುದರ ಅರ್ಥ ಏನು? ಎರಡೂ ಪಕ್ಷಕ್ಕೂ ಒಂದೇ ಆಗಬೇಡ್ವೋ ಅನ್ನುವುದಕ್ಕಾಗಿ ಭೇದ ಬೇಕು. ಇಲ್ಲದಿದ್ರೆ ನಮ್ಮ ಪಕ್ಷಕ್ಕೆ ಯಾಕಿಲ್ಲ ಕೇಳ್ತಿರ್ಲಿಲ್ವ ನಾನು? ಅದು ಕೇಳಲಿಲ್ಲ. ಎರಡೂ ಪಕ್ಷಕ್ಕೂ ಕೊಡಬೇಕಾದವಲ್ವೋ ಅಂದ್ರೆ ನಿನಗೆ ಸಿಕ್ಕಿದ್ದಕ್ಕಾಗಿ ಕೇಳಿದ್ದಲ್ಲ ಮಗು, ನನಗೆ ಸಿಗದೇ ಇದ್ದದ್ದಕ್ಕಾಗಿ ಕೇಳಿದ್ದು. ಮೊಮ್ಮಗನಿಗೆ ಸಿಕ್ಕಿದ್ದಕ್ಕಾಗಿ ಮತ್ಸರ ಅಲ್ಲ, ನಮಗೆ ಸಿಗಬೇಕಾದ ಅರ್ಹತೆ ಉಂಟು. ಈ ನಿರ್ಣಯ ಇದ್ದದ್ರಿಂದ ಕೇಳಿದ್ದು, ನಮಗೆ ಯಾಕೆ ಸಿಗಲಿಲ್ಲ ಸಿಗಬೇಕಾದದ್ದು. ಅದು ನಿನಗೆ ಅರ್ಥ ಆಗದೆ ಹೋಗಿದೆ, ಸ್ವಾಮಿಗೆ ಅರ್ಥ ಆಗಿದೆ. ಆದ್ದರಿಂದಲೇ ಇಷ್ಟು ಪ್ರಕರಣ ಮುಂದೆ ಹೋಗಿದೆ. ಪರಸ್ಪರರು ಪ್ರತಿಜ್ಞಾಬದ್ಧರಾಗಿದ್ದೇವೆ. ಯುದ್ಧಕ್ಕಿಂದಿನ ದಿನ ಸಜ್ಜಾಗಿ ನಿಂತಿದ್ದೇವೆ. ಕಿಂದಮರ ಶಾಪದಿಂದ ಸಂಸಾರ ಜೀವನದಲ್ಲಿ ವೈರಾಗ್ಯ ಬಂದಂತಹ ನಿನ್ನಯ್ಯನನ್ನಿಸಿಕೊಂಡ ಪಾಂಡು ಚಕ್ರವರ್ತಿ. ಅಂದ್ರೆ ನೀನಾಗ ಹುಟ್ಟಿರ್ಲಿಲ್ಲ ಅನ್ನೋ ಅರ್ಥದಿಂದ ಮಾತ್ರ, ಬೇರೆ ಅರ್ಥದಿಂದ ಅಲ್ಲ. ಪಾಂಡು ಚಕ್ರವರ್ತಿ ರಾಜಪೋಷಾಕುಗಳನ್ನೆಲ್ಲ ಕಳಚಿ ದಾನ ಮಾಡಿ ಅಲ್ಲೇ ಇದ್ದವರಲ್ಲಿ ನಮಗೆ ಹೇಳಿಕೊಡಿಸಿ ವೈರಾಗ್ಯ ಮಾರ್ಗವನ್ನು ಅನುಸರಿಸಿ ಸತಿಸಹಿತವಾಗಿ ಕಾಡುಪಾಲಾಗಿದ್ದಾನೆ ಚಕ್ರವರ್ತಿ ಅಂತ ಸುದ್ದಿ ಮುಟ್ಟಿಸಿ ಅಂತ ಹೇಳಿ ಅಲ್ಲಿಂದಲೇ ಹೊರಟು ಹೋದ. ಹೌದು ಮಗು. ಈಗ ಆದದ್ದಕ್ಕೆಲ್ಲ ಅಜ್ಜನೇ ಕಾರಣ ಅಂತ ಹೇಳುವುದು ಹೊಣೆಗಾರಿಕೆಯ. ಹಾಗಿದ್ರೆ ನಿಮ್ಮದೇನಿಲ್ಲೋ, ಬದ್ಧತೆ ಇಲ್ಲೋ ಬದುಕಿನಲ್ಲಿ? ಇಲ್ಲ ಅಂತಲ್ಲ. ಈಗ ನಿಜವಾಗಿ ಪಾಂಡು ಚಕ್ರವರ್ತಿ ಅಲ್ಲಿಂದ ಹೊರಟು ಹೋಗಬೇಕಾದವನು. ಅವನನ್ನು ಪೀಠದಲ್ಲಿ ಕುಳ್ಳಿರಿಸಿದವರು ಯಾರು ಅಲ್ವ? ಈಗ ನನ್ನ ಹೊಣೆಯನ್ನು ತಪ್ಪಿಸಿಕೊಳ್ಳಿಕ್ಕೆ ಆಡುವುದಲ್ಲ ನಾನು. ಈಗ ಪರಸ್ಪರ ಅಲ್ವ? ಒಂದು ಹೊಳೆಗೆ ಸೇತುವೆ ಕಟ್ಟಿದ್ರೆ ಒಂದು ಬದಿಗೆ ಮಾತ್ರ ಹೋಗ್ಲಿಕ್ಕಲ್ಲ, ಎರಡು ಬದಿಗಲ್ವ? ಈ ಕಡೆಯಿಂದ ಹೋಗ್ಬೇಕು, ಆ ಕಡೆಯಿಂದ ಬರಬೇಕು. ಅಜ್ಜನ ಹೊಣೆಗಾರಿಕೆ ಏನು ಅನ್ನುವುದನ್ನು ಪ್ರಶ್ನೆ ಮಾಡಬೇಕಿದ್ರೆ ನಿಮ್ಮ ನಿಮ್ಮ ಸ್ಥಾನದ ಹೊಣೆಗಾರಿಕೆಯಲ್ಲಿ ನೀವಿದ್ದೀರೋ ಅಂತ ಮೊದಲು ನೋಡಿಕೊಳ್ಳಬೇಡುವ ಮಗು. ಈಗ ಸತಿಯನ್ನು ಮುಟ್ಟಿದ್ರೆ ಮರಣ ಬರ್ತದೆ ಅನ್ನೋ ಶಾಪ ಬಂದ ಕಾಲಕ್ಕೆ ಸಿಂಹಾಸನ ಮುಟ್ಟಿದ್ರೆ ಅಂತ ಅರ್ಥ ಅಲ್ಲ. ಸಿಂಹಾಸನ ಬಿಟ್ಟು ಹೋಗಬೇಕಾಗಿರ್ಲಿಲ್ಲಲ್ಲ. ಈಗ ಅನೇಕ ಶಾಪ ಬಂದವರೆಲ್ಲ ಊರು ಬಿಟ್ಟೇ ಹೋದ್ರ. ನಮ್ಮಲ್ಲೆಲ್ಲ ಕೇಳ್ತಿದ್ರೆ ಒಂದು ಪರಿಹಾರ ಏನಾದ್ರೂ ಆಗುತ್ತಿರ್ಲಿಲ್ಲ. ಯಾಕೆ? ಸಂಭವನೀಯತೆಯನ್ನು ಯೋಚಿಸುವುದಕ್ಕೆ ಅನೇಕ ದಾರಿಗಳುಂಟು. ಹಾಗಿದ್ರೆ ಯಾಕೆ ಹಾಗೆ ಹೋದ? ಅವಿಧೇಯನೋ, ಹಿರಿಯರಲ್ಲಿ ಗೌರವ ಇಲ್ಲದೆ ಇದ್ದವನೋ, ಅಜ್ಜನಿಗೆ ಗೌರವ ಕೊಡದೇ ಇದ್ದವನೋ, ಅಣ್ಣ ಅನ್ನುವ ಪ್ರೀತಿ ಇಲ್ಲದೇ ಇದ್ದವನೋ ಪಾಂಡು ಚಕ್ರವರ್ತಿ ಕೇಳಿದ್ರೆ ಅಲ್ಲ. ಎಲ್ಲ ಒದಗಿದ ಸಮಸ್ಯೆಯನ್ನು ಸಂತೋಷವನ್ನು ಸಮಾನವಾಗಿ ಹಂಚಿಕೊಳ್ಳುವ ಪ್ರವೃತ್ತಿ ಇದ್ದವ. ಆ ಸಲ ಮಾತ್ರ ಹೇಳದೆ ಹೋಗ್ತಾನೆ ಅಂತ ಅದರ ಅರ್ಥ ಏನು? ನಾನು ಮೊದಲು ಹೇಳಿದಲ್ಲಿಗೆ ಬಂತು. ದೈವ ನಿರ್ಣಯ, ಅದನ್ನು ಬದಲಿಸ್ಲಿಕ್ಕೆ ಆಗೋದಿಲ್ಲ. ಕಾಡು ಸೇರಿದ ಸತಿ ಸಹಿತವಾಗಿ ಮಕ್ಕಳನ್ನು ಪಡೆದ ಅಲ್ವಾ? ಅಲ್ಲಿ ಮಕ್ಕಳು ಹುಟ್ಟಿದ ಕಾಲಕ್ಕೆ ಇಲ್ಲಿಗೆ ಸುದ್ದಿ ಮುಟ್ಲಿಲ್ವ? ಸುದ್ದಿ ಮುಟ್ಟಿದ್ದರಿಂದಲೇ ಇಲ್ಲಿ ವಿಪರೀತ ಆಗಲಿಲ್ವ? ಈಗ ಅದೆಲ್ಲ ಪ್ರಪಂಚಕ್ಕೆ ಗೊತ್ತಿದ್ದ ವಿಷಯ. ಗೊತ್ತಿದ್ರೂ ನಾನು ಕರೆಸಿಕೊಳ್ಳುವುದಕ್ಕೆ ಮುಂದಾಗಲಿಲ್ಲ. ಯಾಕೆ ಮುಂದಾಗಲಿಲ್ಲ? ಕರೆಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಹೆಂಡತಿಯರ ಮೈ ಮುಟ್ಟುವ ಹಾಗೆ ಇಲ್ಲ. ನಿಯೋಗ ಪದ್ಧತಿಯ ಮೂಲಕವಾಗಿ ಸಂತಾನವನ್ನು ಹೊಂದಬೇಕಾದಂತಹ ಸ್ಥಿತಿ ಒಬ್ಬ ವ್ಯಕ್ತಿಗೆ ಯಾವಾಗ ಬರುವುದು ಕೇಳಿದರೆ ಆಪತ್ತಿನ ಕಾಲದಲ್ಲಿ ಮಾತ್ರ. ಹಾಗಿದ್ರೆ ಆಪತ್ತು ಅಂತ ಏನನ್ನು ನಿರ್ಣಯಿಸಿರಬೇಕು? ಸ್ಪಷ್ಟವೇ. ತನ್ನ ಸದ್ಗತಿ ಕಾರಣವಾಗಿ ಸಂತಾನವನ್ನು ಪಾಂಡು ಅಪೇಕ್ಷಿಸಿದ. ಸದ್ಗತಿಗಾಗಿ ಮಾತ್ರ. ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಅನ್ನುವುದಕ್ಕಲ್ಲ. ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಆದ್ರೆ ಇಲ್ಲಿದ್ದು ಪಡೆಯಬೇಕಿತ್ತವ, ಕಾಡಿಗೆ ಹೋದ ಮೇಲೆ ಪಡೆಯುವುದಲ್ಲ. ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಅನ್ನುವ ಭಾವದಿಂದ ಅಲ್ಲ, ಆದ್ರೂ ವಿಶಾಲವಾದ ಮನೋವೃತ್ತಿಯಿಂದ ಸಿಂಹಾಸನಕ್ಕೆ ಅರ್ಹತೆ ಇದ್ದವರೇ ಒಂದು ಕಾಲಕ್ಕೆ ಚಕ್ರವರ್ತಿಯಾಗಿ ಆಳಿದವನ ಮಗ ಅನ್ನುವ ಭಾವದಿಂದ ಯುಧಿಷ್ಠಿರನ ಜನವನ್ನು ನಾವು ಹರ್ಷಿಸಿದ್ದೆವು. ಪಡೆದ ಮಗನನ್ನು ಅರಮನೆಗೆ ಮುಟ್ಟಿಸಬೇಕಾದ ಹೊಣೆ ಯಾರಿಗೆ ಹೇಳು? ಅಪ್ಪ ಇರ್ತಿದ್ರೆ ಅವರಿಗೆ ಇದ್ನಲ್ಲ ಆಗ. ಈಗ ನೀವು ಹುಟ್ಟಿದ ಮರು ದಿವಸ ಸತ್ತದ್ದಲ್ಲ, ಮತ್ತೆ ಸತ್ತ ಅಲ್ವಾ? ನಿಮಗೆ 10-15 ವರ್ಷ ಕಳೆದ ಮೇಲಲ್ವ ಸತ್ತದ್ದು. ಈಗ ಅಷ್ಟು ಒಂದು ಸಲ ಒಮ್ಮೆ ಹೇಳಿ ಕಳಿಸಿದನು, ಅಜ್ಜ ನಾನು 5 ಮಂದಿ ಮಕ್ಕಳಿಗೆ ಅಪ್ಪನಾಗಿದ್ದೇನೆ ಅಂತ ಹೇಳಿ ಕಳಿಸಿದನ? ಇಲ್ಲ, ಹೇಳಿ ಕಳಿಸಲಿಲ್ಲ. ನಮಗೆ ಸುದ್ದಿ ಬರ್ಲಿಲ್ಲ ಅಂತಲ್ಲ, ಯಾಕೆ ಹೇಳಿ ಕಳುಹಿಸಲಿಲ್ಲ? ನಿನ್ನ ಅಪ್ಪನಿಗೆ ಯೋಚನೆ ಇರಲಿಲ್ಲ ಇವರ ಅರಮನೆಯಲ್ಲಿ ಬೆಳೀಬೇಕಾದ ಮಕ್ಕಳು ಅಂತ. ತನ್ನ ಸದ್ಗತಿಗಾಗಿ ತಾನು ಕಾಡಿನಲ್ಲಿರುವಾಗ ತನ್ನ ಬಳಿಯಲ್ಲೇ ಇರುವುದಕ್ಕಾಗಿ ಪಡೆದ ಮಕ್ಕಳು ಅನ್ನುವ ಭಾವದಿಂದಲೇ ನಿಮ್ಮನ್ನು ಪಡೆದ, ನಿಮ್ಮನ್ನು ಸಾಕಿದ. ತಾನು ಪಡೆದ ಮಕ್ಕಳಿಗೆ ಸಿಂಹಾಸನ ಬೇಕು ಅನ್ನುವುದನ್ನು ನಿಮ್ಮ ಅಪ್ಪನೇ ಅಪೇಕ್ಷಿಸದೇ ಇದ್ದ ಮೇಲೆ ಈಗಪ್ಪ ಇಲ್ಲಿ ಬನ್ನಿ ನಿಮಗೆ ಸಿಂಹಾಸನ ಅಂತ ನನಗೆ ಹೇಳಲಿಕ್ಕಾಗ್ತದ? ಮಗು ಅವನು ಅದನ್ನು ಹಂಬಲಿಸಬೇಕಾದ ಅವ ಮಾಡಲಿಲ್ಲ.
ಅವ ಅಳಿದು ಹೋದ ಮೇಲೆ ಋಷಿ ಮುನಿಗಳು ತೀರ್ಮಾನ ಮಾಡಿದ್ರು, ಅಲ್ಲಿದ್ದವರು ಮಹಾತ್ಮರುಗಳು, ಸಿದ್ಧಾಚಾರಣರು, ಇದು ಶಶಿವಂಶದ ಕುಡಿಗಳು, ಅರಮನೆಗೆ ಸೇರಬೇಕು, ಕಾಡಿನಲ್ಲಿ ಇರಬೇಕಾದದ್ದಲ್ಲ. ಅವರು ಕರ್ಕೊಂಡು ಬಂದಂತಹ ಕಾಲಕ್ಕೆ ಅನಾಥರಾಗಿದ್ದೀರಿ ನೀವು ಅನ್ನುವ ಕಾರಣಕ್ಕಾಗಿ ನಮ್ಮಣ್ಣ ಧರ್ಮರಾಯ ಹುಟ್ಟುವಾಗಲೇ ಅಶರೀರವಾಣಿ ಆಗಿದೆ ಅಂತ. ಏನು ಅಂತ? ಆಳ್ಲಿಕ್ಕೆ ಇರುವವ ಇವ ಅಂತ. ಹೌದಾ? ಅಷ್ಟಾಗುವಾಗ ಪಾಂಡು ಮರುದಿವಸ ಒಪ್ಪಿಸಿಬಿಡು. ಯಾಕೆ ಒಪ್ಪಿಸಲಿಲ್ಲ? ಮತ್ತೆ ಕಾಲ ನಿರ್ಣಯಿಸ್ತದೆ ಅಂತ ಅಪ್ಪಯ್ಯ ಸುಮ್ಮನೆ ಇರ್ಲಿಕ್ಕೂ ಸಾಕು. ಹೌದಾ ಮಗು? ಹಾಗಿದ್ರೆ ಅದೇನು ತಪ್ಪು ಎಲ್ಲಿಂದ ಬಂದಿದೆ ಅನ್ನುವುದನ್ನು ನಾವು ಯೋಚಿಸಬೇಕಾದದ್ದು ಹೀಗೆ. ನೀನು ಅಶರೀರವಾಣಿ ಬಂದಿದೆ ಅಂತ ಹೇಳಿದ್ರೆ ಹೆಚ್ಚು ಪುಷ್ಟಿ ಸಿಗ್ತದೆ ನಿನ್ನ ಅಯ್ಯನ ಕರ್ತವ್ಯ ವಿಮುಖತೆಗೆ. ಅಶರೀರವಾಣಿ ಆದ್ರೆ ಅವನಿಗೆ ನೆನಪಾಗಬೇಡ, ಇದು ಹಸ್ತಿನಾವತಿ ಸಿಂಹಾಸನಕ್ಕೆ ಸಂಬಂಧ ಮರುದಿವಸ ತಂದು ಕೊಡಬೇಡುವ, ಕೊಡ್ಲಿಲ್ಲಲ್ಲ. ಹಾಗಿದ್ರೆ ಏನು? ಯಾವುದೋ ಕಾರಣದಿಂದ ಅನೇಕರು ಸೇರಿ ಒಂದಿಂತಹ ದುರವಸ್ಥೆಯನ್ನು ಅನುಭವಿಸಬೇಕಾದಂತಹ ಸನ್ನಿವೇಶ ನಮಗೆ ಬಂದಿದೆ. ಹಾಗಾದ್ರೆ ಋಷಿಮುನಿಗಳು ಕರ್ಕೊಂಡು ಬರುವಾಗ ನೀವು ಯಾಕೆ ಸ್ವೀಕರಿಸಿದಿರಿ? ಯಾಕೆಂದ್ರೆ ಧರ್ಮಸಮ್ಮತವಾದ ನಿರ್ಣಯ. ಪಾಂಡುವಿನ ಸದ್ಗತಿ ಕಾರಣವಾಗಿ ನಿಮ್ಮನ್ನು ಪಡೆದು ಪಾಂಡು ಬದುಕಿದ್ದಷ್ಟು ಸಮಯ ಉಳಿಸಿಕೊಳ್ಳುವ ಬದ್ಧತೆ ಅವನಿಗಿರುವುದು. ಅವ ಸತ್ತ ಮೇಲೆ ಏನು? ಸಿದ್ಧಾಚಾರಣರು ಹೇಳಿದರು, ಇದು ಶಶಿವಂಶದ ಕುಡಿಗಳು, ಮನೆತನಕ್ಕೆ ಸೇರಬೇಕಾದದ್ದು, ನೀವು ಸ್ವೀಕರಿಸಬೇಕು. ಎಂತಹ ಋಷಿ ಮಹರ್ಷಿಗಳು ಕೇವಲ ಪ್ರತ್ಯಕ್ಷವಾಗಿ ನಡೆದು ಆಡಿ ಬರಬಹುದಾದ ಋಷಿಮುನಿಗಳು ಮಾತ್ರ ಅಲ್ಲ, ಒಪ್ಪಿಸಿದ ತಕ್ಷಣದಲ್ಲಿ ಅವರು ಹೊರಟು ಹೋದದ್ದಲ್ಲ, ಮಾಯ ಆಗಿದ್ದಾರೆ. ಹೌದಾ? ಹಾಗಿದ್ರೆ ಅದೃಶ್ಯರಾಗಬಹುದಾದ ಅರ್ಹತೆಯನ್ನು ಹೊಂದಿದವರು ಅಂದರೆ ದೇವತುಲ್ಯರಾದವರು ಅಂತ ಅರ್ಥ. ದೇವತುಲ್ಯರಾದವರ ಪ್ರಮಾಣ ಇಲ್ಲದೆ ಗಾಂಗೆಯನ ಬದುಕಿನ ಅಂಗೀಕಾರ ಇಲ್ಲ ಮಗು. ನಾನು ಕೇವಲ ಮೋಹವಶನಾಗಿ ಕುಟುಂಬ ವತ್ಸಲತೆಯಿಂದ ಸ್ವೀಕಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಆಗ ಅಲ್ಲಿಗೆ ಪುಷ್ಟಿಗೆ ಮತ್ತೂ ಸಿಗ್ತದಲ್ಲ. ಹೇಗೆ? ದೇವತುಲ್ಯರಾದಂತಹ ಋಷಿಮನೀಷಿಗಳೇ ಇವರು ಸಂತಾನದಲ್ಲಿ ಪಾಂಡವಿಗಾದರೂ ಸಿಂಹಾಸನಕ್ಕೆ ಅರ್ಹರಾದಂತಹ ವ್ಯಕ್ತಿಗಳು ಅಂತ ನಿರ್ಣಯ ಆದ ಮೇಲೆ ಯುವರಾಜ್ಯಾಭಿಷೇಕವನ್ನು ಧರ್ಮರಾಯನಿಗೆ ಮಾಡಿಯೂ ಇದ್ದ ಮೇಲೆ ಮತ್ತೆ ಆ ಕಡೆಯಿಂದ ಬರುವುದಕ್ಕೆ ಏನು ಅರ್ಥ ಇಲ್ಲಲ್ಲ ನೀವು? ಹೌದು ಮಗು, ಯುವರಾಜ್ಯಾಭಿಷೇಕ ಅಂದ್ರೆ ಈಗ ಇದ್ದ ಧೃತರಾಷ್ಟ್ರನನ್ನು ಎಲ್ಲಿಗೆ ಕಳಿಸುವುದು ನಾನು? ಅವ ಕಾರ್ಯಕಾರಣಿ ಮಾತ್ರ ಅಲ್ವಾ? ಈಗ ಧೃತರಾಷ್ಟ್ರನನ್ನು ನಿನ್ನಣ್ಣ ಏನು ಅಂತ ಕರೆಯುವುದು? ದೊಡ್ಡಪ್ಪ ಅಂತ. ಅದು ಸಂಬಂಧದಿಂದ, ಅಧಿಕಾರದಿಂದ ರಾಜ ಅಂತಲೇ. ಈಗ ರಾಜಸೂಯಾವ ವ್ರತವನ್ನು ಮಾಡಿದ ಧರ್ಮರಾಯ ಆದರೂ ಇವತ್ತಿಗೂ ಸಾರ್ವಭೌಮ ಅಂತ ಒಪ್ಪುವುದು ಯಾರನ್ನು? ದೊಡ್ಡಪ್ಪನನ್ನು. ಹೌದಾ? ಈಗ ಅವ ಇರುವಾಗ ಇವನನ್ನು ರಾಜ ಮಾಡ್ಲಿಕ್ಕೆ ಆಗ್ತದ? ಅದಾಗುವುದಿಲ್ಲ. ಯುವರಾಜ ಈಗಲೂ ಅವನೇ ಅಲ್ವಾ? ಈಗ ಕೌರವನಿಗೆ ಯುವರಾಜ್ಯಾಭಿಷೇಕ ಆಗಿದೆ, ಆಗಲಿಲ್ಲ. ಈಗ ಧರ್ಮರಾಯನಿಗೆ ಯುವರಾಜ್ಯಾಭಿಷೇಕ ಮಾಡಿದ್ದು ಅರ್ಜುನ ಹತ್ರ ಕೇಳಿಯೋ ನಾನು? ಇಲ್ಲ. ಅಲ್ಲಲ್ಲ, ನಾನೇ ನಿರ್ಣಯ ಮಾಡಿ ಧರ್ಮರಾಯನದ್ದಾದ ಅರ್ಹತೆಯನ್ನು ಪರಿಗಣಿಸಿ ಅವನನ್ನು ಯುವರಾಜ ಅಂತ ಘೋಷಿಸಿ ಆಗಿದೆ, ಯುವರಾಜ್ಯಾಭಿಷೇಕ ಆಗಿದೆ. ಅಜ್ಜಯ್ಯ, ಇಲ್ಲೊಂದು ಪ್ರಶ್ನೆ ಬರ್ತದಲ್ಲ, ಎಂತದ ಜಿಜ್ಞಾಸವಾಗಿ ನಾನು ಕೇಳುವುದು. ಈಗ ನಮ್ಮ ದೊಡ್ಡಪ್ಪ ಹೋದ ಮೇಲೆ ನಮ್ಮ ಅಣ್ಣನೇ ಎನ್ನುವ ತೀರ್ಮಾನ ನಿಮ್ಮದ್ದು ಹೌದಲ್ಲ? ಹೌದು. ಈಗ ಕೌರವ ಯುದ್ಧ ಮಾಡುವುದು ಯಾಕೆ? ಯಾಕೆ? ಅಪ್ಪನ ನಂತರ ನನಗೆ ಅಂತ. ಅದನ್ನು ನೀವು ಒಪ್ಪುದು ಹೇಗೆ? ಅಲ್ಲ, ಈಗ ಯಾಕೆ ಆಗುದಿಲ್ಲ? ಹೇಗಾಗ್ತದೆ? ನೀವು ಮಾಡಿದ್ವಲ್ಲ ನಮ್ಮ ಅಣ್ಣನನ್ನು. ಮಗು, ಅಧಿಕಾರದಿಂದ ಭೂಮಿ ಒಬ್ಬನಿಗೆ ಅಂದ ಮೇಲೆ ಅದನ್ನು ಸಣ್ಣ ಸಾಮರ್ಥ್ಯದಿಂದ ಮತ್ತೊಬ್ಬ ಸಂಪಾದನೆ ಮಾಡಬಾರದು ಅಂತ ಇಲ್ಲ. ಈಗ ನೀವು ಅದಕ್ಕೆ ಒಪ್ಪಿಯಲ್ಲೋ ಯುದ್ಧಕ್ಕೆ ಬಂದದ್ದು? ಹೌದು ಅಲ್ವ? ಅಲ್ಲದ್ರೆ ಅಧಿಕಾರ ನಮ್ದು, ಅಜ್ಜ ಕೊಟ್ಟ ಯುವರಾಜ್ಯಾಭಿಷೇಕ ಉಂಟು ಅಂತ ಆ ಪ್ರಶಸ್ತಿ ಪತ್ರ ಹಿಡ್ಕೊಂಡಲ್ಲೂ ನಿಲ್ಲಬೇಕಾದದ್ದು ಅಲ್ಲ. ಯಾಕೆ ನಿಲ್ಲ? ನೀವು ಆಯ್ದು ಹಿಡ್ಕೊಂಡು ಬಂದದ್ದು ಯಾಕೆ? ನಾವು ಪ್ರತಿಪಕ್ಷೀಯರು, ಕೌರವನಿಗೆ ಪ್ರತಿಯಾಗಿ ನಿಲ್ಲುವವರು. ಹೌದಪ್ಪ. ಈಗ ನೀವು ಇಬ್ಬರ ಸಂಬಂಧವನ್ನು ಒಂದು ಅಂತ ಹೇಳಿ ತೀರ್ಮಾನ ಮಾಡಿದವರು. ನನ್ನ ತೀರ್ಮಾನ ಹೀಗುಂಟು, ನಾನಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಬೇಕು. ಈಗ ನಿಮ್ಮನ್ನು ಪ್ರತಿಪಕ್ಷ ಅಂತ ಹೇಳಿದ್ಯಾರು? ಕೌರವ. ಕೌರವ ಮಾತ್ರ ನೀವು ಒಪ್ಪಿದ್ದರಿಂದ ಅಲ್ವಾ? ಹೌದು ಅಲ್ವಾ? ಈಗ ನೀವು ಪ್ರತಿಪಕ್ಷ ಆಗುದು ಹೇಗೆ? ಪಕ್ಷ ಪ್ರತಿಪಕ್ಷಗಳಾಗಬೇಕಾದ್ರೆ ನಿಮ್ಮ ಒಪ್ಪಿಗೆ ಬೇಡುವ ಮಗು. ನಮ್ಮದು ವಾದ ಇಷ್ಟೇ, ಏನು? ನಮಗೆ ಸಿಕ್ಕಬೇಕಾದದ್ದು ನಮಗೆ ಸಿಕ್ಕಬೇಕು. ಹೌದಪ್ಪ. ಈಗ ನಿಮಗೆ ಸಿಕ್ಕಬೇಕಾದದ್ದು ಅಂತ ನೀವು ವಿಭಾಗ ಮಾಡಿದ್ದು ಯಾವುದರಿಂದ? ಈಗ ನೀವು ಹೇಳ್ತೀರಾ ಈಗ ನಾವು ಧರ್ಮಸಮ್ಮತವಾಗಿ ಬರ್ತಾ ಇಲ್ಲ ಒಪ್ತೀರಾ? ಈಗ ನಿಮಗೆ ಸಿಗಬೇಕಾದದ್ದು ಎಷ್ಟು ಅಂತ ನೀನು ಹೇಳುವುದು? ಅರ್ಧ ರಾಜ್ಯ ಅಂತ ಲೆಕ್ಕ. ಅದೇ ಹೇಗೆ ಅರ್ಧ ಆಗುದು? ಈಗ ಯುವರಾಜ್ಯಾಭಿಷೇಕ ಆದದ್ದು ಯಾರಿಗೆ? ಆ ದೊಡ್ಡಪ್ಪ ಇರುವಲ್ಲಿವರೆಗೆ. ಅಲ್ಲ, ದೊಡ್ಡಪ್ಪ ಇರುವಲ್ಲಿಗೆ ಅರ್ಧ ಅಲ್ಲ, ದೊಡ್ಡಪ್ಪ ಇರುವಲ್ಲಿವರೆಗೆ ಇಷ್ಟು ಅಂತ ನೀವೆಲ್ಲ ತೀರ್ಮಾನಿಸಿದ್ದು ಮಗು. ಹಾಗಿದ್ರೆ ಕೇಳು, ನಾನು ಹೇಳುವುದನ್ನು ಕೇಳು. ಯುವರಾಜ್ಯಾಭಿಷೇಕದ ಮೂಲಕವಾಗಿ ಮುಂದಿನ ಅಧಿಕಾರಿ ಅನ್ನುವ ಭಾವವೇ ನಿನ್ನದ್ದು ಹೌದಾದ್ರೆ ಅರ್ಧ ಇಲ್ಲ. ಅರ್ಧ ನೀನು ಒಪ್ಪಿದಿ ಅಂತಾದ್ರೆ ಪೂರ್ತಿ ನಿನ್ನದ್ದು ಅಂತ ಹೇಳಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಅಲ್ಲ ಜಯ್ಯ, ಈಗ ಪ್ರಶ್ನೆಯಲ್ಲಿ ನಿಂತದ್ದು ಎಂತದ್ದು? ನಮ್ಮ ಅರ್ಧವನ್ನು ದ್ಯೂತದಲ್ಲಿ ಗೆದ್ದವ ಕೊಡದೇ ಇರುವುದರಿಂದ ಪ್ರಶ್ನೆ ಇದ್ದದ್ದು ನಮ್ಮ ಅರ್ಧ ಬೇಕು ಅಂತ. ಅವ ಹೇಳುವುದು ಕೊಡುವುದೇ ಇಲ್ಲ ನಿಮಗೆ ಎನ್ನುವುದಕ್ಕಾಗಿ ಯುದ್ಧ. ಹೌದಾ? ಯುದ್ಧದಲ್ಲಿ ಕೊಡ್ತೇನೆ ಅಂದದ್ದಕ್ಕೆ ಯುದ್ಧ. ಯುದ್ಧದಲ್ಲಿ ಕೊಡ್ತೇನೆ ಅಂದ್ರೆ ಸತ್ತು ಕೊಡ್ತೇನೆ ಅಂತ ಅಲ್ಲ, ಹಾಗಲ್ಲ. ಯುದ್ಧದಲ್ಲಿ ಪಡ್ಕೊಳ್ಬೇಕು ಅಂದ್ರೆ ಅರ್ಥ ಎಂತದ್ದು? ಯುದ್ಧದ ಮೂಲಕ ಹೋಗಿ ಒಂದೋ ಕೊಡುವುದಕ್ಕೆ ನೀವು ಉಳಿದ್ರೆ ನಿಮಗೆ ಸಿಗ್ತದೆ, ಕೌರವಾದಿಗಳು ಉಳಿದ್ರೆ ಕೌರವನಿಗೆ ಸಿಗ್ತದೆ. ಈ ನಿರ್ಣಯದಿಂದಲೂ ಯುದ್ಧ. ಯುದ್ಧದ ಮೂಲಕವಾಗಿ ಭೂಮಿ ಅಂದ್ರೆ ಅರ್ಥ ಎಂತದ್ದು?
ಈಗ ನಿಮಗೆ ಕೊಡುವುದೇ ಇಲ್ಲ ಅಂತ ಅರ್ಥಲ್ಲ. ಕೊಡುವುದಾದ್ರೆ ಕೌರವಾದಿಗಳನ್ನು ಮುಗಿಸಿ ಪಡೀಬೇಕು ಅಂತ ಅರ್ಥ ಅಲ್ವಾ ಅಜ್ಜ? ಅಥವಾ ನಿಮಗೆ ಇಲ್ಲದೆ ಆಗಬೇಕು ಅಂತಾದ್ರೆ ನೀವು ಇಲ್ಲದೆ ಆಗಬೇಕು ಅನ್ನುವುದರ್ಥ. ಈಗ ಚಿತ್ರವೀರ್ಯ ನಾಮಕನಾದ ನಿಮ್ಮ ತಮ್ಮ ಗಂಧರ್ವನಲ್ಲಿ ಹೋರಾಟ ಮಾಡಿ ಸತ್ತ. ನೀವು ಒಮ್ಮೆ ಸಿಟ್ಟಿನಲ್ಲಿ ಎದ್ದಿರಂತೆ. ಆಗ ಮೇಲಿನವರು ಹೇಳಿದ್ರು ಇದು ನಿನಗೆ ಸಂಬಂಧಪಟ್ಟದ್ದಲ್ಲ ಅಂತ. ಯಾಕಲ್ಲ ಹೇಳಿದರು? ಅವರ ವೈಯಕ್ತಿಕವಾದ ಕದನ. ಹೌದಾ? ಹೌದು. ಇದರಲ್ಲಿ ಯಾಕೆ ನೀವು ಪಾಲ್ಪಡೆಯುವುದು? ಇದು ವೈಯಕ್ತಿಕ. ಮತ್ತೆ ವೈಯಕ್ತಿಕ ಅಲ್ವಾ ನಮ್ಮದು? ಈಗ ಜೂತಾಡುವಲ್ಲಿ ನಿಮ್ಮ ಪಾತ್ರತ್ವ ಇಲ್ಲ. ಮಗು ಈಗ 7 ಶ್ರೇಣಿ ಸೇನೆ ತಕೊಂಡು ಬಂದದ್ದು ಯಾಕೆ? ನಮಗೆ ಸೇರ್ಪಡೆ ಆದದ್ದು ವೈಯಕ್ತಿಕ ಅಲ್ವಾ? ಅದು ಜನ ಸೇರಿಸಿದ್ಯಾಕೆ? ನೀನು ಯುದ್ಧಕ್ಕೆ ಬೇಕಲ್ಲ? ಬೇಕಾ? ನಿಮಗೆ ಸಂಬಂಧಪಟ್ಟಿಲ್ಲ ಅಂತ ಅಲ್ಲಿ 7 ಆಗೋಗಿ ಇಲ್ಲಿ 11 ಸೇರಿಸಿರ್ಲಿಲ್ವ? 18 ಆಗ್ಲಿಲ್ವ? ಹೌದು. ಈಗ 18ರಲ್ಲಿ ಸಮಸ್ತ ಭೂಮಂಡಲದವರು ಇರ್ಲಿಲ್ವಾ? ನಿನಗೆ ಗುರುತ ಪರಿಚಯ ಇಲ್ಲದೆ ಇದ್ದವರು ಇಲ್ವಾ ಇದರಲ್ಲಿ? ಇದ್ದಾರೆ. ಈಗ ಅವರಿಗೇನು ಸಂಬಂಧ ಅಂತ ಪ್ರಶ್ನೆ ಬರುವುದಿಲ್ವಾ? ಕ್ಷಾತ್ರ ಸಹಜವಾದ ಪಂಥದಂತೆ ನೀವು ಸೇನಾ ಸಂಗ್ರಹ ಮಾಡಿದ್ದೀರಿ. ಸುಯೋಧನನು ಮಾಡಿದ್ದಾನೆ. ವೈಯಕ್ತಿಕವಾದ ವಿಷಯ ಅಲ್ಲ, ಸಾಮ್ರಾಜ್ಯಕ್ಕಾಗಿ. ಅಲ್ಲಿ ನಡೆದದ್ದು ಹೆಸರಿನ ಕಾರಣದಿಂದ ನಡೆದ ದ್ವಂದ್ವ ಯುದ್ಧ. ಅದು ಸಾಮ್ರಾಜ್ಯಕ್ಕೆ ಸಂಬಂಧ ಇಲ್ಲ ಅಲ್ಲಿ. ಇದು ಸಾಮ್ರಾಜ್ಯಕ್ಕೆ ಸಂಬಂಧ ಇರುವುದು. ಚಿತ್ರಾಂಗದನ ಕಾರಣದಲ್ಲಿ ಕೇವಲ ಚಿತ್ರಾಂಗದನಿಗೆ ಮಾತ್ರ ಸಂಬಂಧಿಸಿದ್ದು ವೈಯಕ್ತಿಕ ವಿಚಾರ. ಸಿಂಹಾಸನಕ್ಕೆ ಏನೇನೂ ಇಲ್ಲ. ಒಂದೇ ಹೆಸರಿನವರು ಇಬ್ಬರಿಲ್ಲ. ಈ ಸ್ಪರ್ಧೆಗಾಗಿ ಯುದ್ಧ ನಡೆದದ್ದು ಅಲ್ವಾ? ಅದು ವ್ಯಕ್ತಿಶಃ ಸ್ಪರ್ಧೆ. ಇದು ಹಾಗಲ್ಲ, ಸಮಷ್ಟಿ ದೇಶಕ್ಕೆ ಸಂಬಂಧಿಸಿದಂತಹ ಹೋರಾಟ. ಆದ್ದರಿಂದ ಇದರಲ್ಲಿ ನೀವು ಬಂದದ್ದು ಯಾಕೆ ಕೇಳಿ, ದೇಶದಲ್ಲಿ ನಾನಿದ್ದೇನೋ ಬರಬೇಕು, ಅಲ್ಲದಿದ್ರೆ ಬಾರದೆ ಹಿಂದೆ ಉಳಿಬೇಕು. ಹಿಂದೆ ಉಳಿಲಿಕ್ಕೆ ಸಾಧ್ಯ ಆಗುತ್ತದೋ? ಈಗ ಮೊನ್ನೆ ಗೀತೋಪದೇಶ ಮಾಡುವಾಗ ನಿನಗೆ ಹೇಳಿಲ್ವಾ ಸ್ವಾಮಿ? ಹೌದು. ಸ್ವಧರ್ಮೇ ನಿಧನಂ ಶ್ರೇಯ, ಹೌದೌದು, ಪರಧರ್ಮೇ ಭಯಾವಹ. ಯುದ್ಧ ಇದಕ್ಕೆ ಯಾವನಾದರೂ ಒಬ್ಬ ಕ್ಷತ್ರಿಯ ಹಿಂದೆ ನಿಲ್ಲುವುದಕ್ಕುಂಟ. ಕೇವಲ ಕುಟುಂಬದವರನ್ನು ಹೊಡೆಯುವುದು ಅನ್ನುವ ಕಾರಣಕ್ಕಲ್ಲ. ಯುದ್ಧ ಅನ್ನುವುದನ್ನು ಒಂದು ಧಾರ್ಮಿಕವಾದ ನೆಲೆಗಟ್ಟಿನಲ್ಲಿ ಕ್ಷತ್ರಿಯರು ಸ್ವೀಕಾರ ಮಾಡುವುದಲ್ಲೋ ಮಗು. ಇದನ್ನು ಯಜ್ಞ ಅಂತ ನಾವು ಪರಿಭಾವಿಸ್ತೇವೆ. ಹೇಗೆ ಯಾಗಯಜ್ಞಾದಿಗಳಲ್ಲಿ ಒಬ್ಬ ಕ್ಷತ್ರಿಯನಾದವನು ತೊಡಗಿಕೊಳ್ಳಬೇಕೋ, ಯುದ್ಧದ ಪ್ರಸಕ್ತವನ್ನು ಯುದ್ಧವನ್ನು ಯಜ್ಞವನ್ನುವ ಭಾವದಿಂದ ಸ್ವೀಕರಿಸಿ ಧಾರ್ಮಿಕವಾಗಿ ಅವ ಹೋರಾಟವನ್ನು ನಡೆಸಬೇಕು. ಅದು ಕ್ಷಾತ್ರ ಸಹಜವಾದ ಧರ್ಮ. ಏನು ನಿನ್ನ ಅಜ್ಜ ಜಾತಿ ಬಿಟ್ಟು ಬದುಕಲಿ ಅಂತ ನೀನು ಹೇಳುವುದ? ಯುದ್ಧಕ್ಕೆ ಬಾರದೆ ಉಪಾಯ ಇಲ್ಲ. ಈಗ ಯಾವುದಾದ್ರೂ ಒಂದು ಕಡೆಯಿಂದ ಬರಬೇಕು. ಹಾಗಾದ್ರೆ ಒಂದು ಸಿದ್ಧಾಂತ ಆಯ್ತು ನನಗೆ. ಏನು? ಕ್ಷಾತ್ರವನ್ನು ಮೆರೆಸುವಲ್ಲಿ ನಿಮಗೊಂದು ಪಕ್ಷ ಬೇಕು. ಅದು ಕೌರವರ ಪಕ್ಷ ಆದ್ರೂ ತೊಂದರೆ ಇಲ್ಲ ಎನ್ನುವ ನೆಲೆಯಲ್ಲೇ ನೀವು ಬಂದದ್ದು ಹೌದಾದ್ರೆ ನಾನು ಅದಕ್ಕೆಲ್ಲ ಹಿಂಜರಿಯುವ ನಮ್ಮ ಅಣ್ಣನಿಗೆ ಯುಧಿಷ್ಠಿರ ಅಂತ ಒಂದು ಹೆಸರುಂಟು. ಸ್ಥಿರವಾದ ಹೆಜ್ಜೆಯನ್ನು ಬದುಕಿನ ರಂಗದಲ್ಲಿಯೂ ಎಲ್ಲ ಕ್ಷೇತ್ರದಲ್ಲಿ ಇರಿಸಬಹುದಾದ. ಹಾಗೆ ನೀವು ಧುರದಿ ಪ್ರಾಜ್ಞ, ಜೀವನದ ಪ್ರತಿಯೊಂದು ಮಜಲುಗಳಲ್ಲಿಯೂ ಸರಿಯಾದಂತಹ ನಿಲುಮೆ ಇದ್ದು ಯಾವುದು ಬೇಕು ಯಾವುದು ಬೇಡ ಗತಿ ವಿಶೇಷಗಳನ್ನು ತಿಳಿದು ನೀವು ಅಂಗೀಕರಿಸಬಹುದಾದ ನೆಲೆಗಟ್ಟಿನಲ್ಲೇ ಯುದ್ಧವೊಂದು ಕ್ಷಾತ್ರಕ್ಕೆ ಮಾಧ್ಯಮ ಅಂತ ತಿಳಿದು ಬಂದಿದ್ರೆ ದುರದಿ ಪ್ರಾಜ್ಞರಾದ ನಿಮ್ಮನ್ನು ಅದೇ ರಂಗದಲ್ಲಿ ನಿಂತುಕೊಂಡು ಹೋರಾಟ ಕಣದಲ್ಲಿ ಸೋಲಿಸುವಂತಹ ಕೆಚ್ಚು ರೊಚ್ಚು ಇವತ್ತು ನನ್ನಲ್ಲಿ ಉಂಟು ಎನ್ನುವುದಕ್ಕಾಗಿ ಕೃಷ್ಣ ಪ್ರೇರಿತನಾಗಿ ಪ್ರತಿಜ್ಞಾಬದ್ಧನಾಗಿ ಈ ಕಣದಲ್ಲಿ ನಿಂತಿದ್ದೇನೆ. ನಾನು ಎಸೆಯುವ ಎಸುಗೆ ಅಜ್ಜ ನೀವು ಕಲಿತದ್ದು ತುಂಬಾ ಉಂಟು, ಆದರೆ ನೀವು 60 ವರ್ಷದಲ್ಲಿ ಸಾಧಿಸಿದ್ದನ್ನು ನಾವು 6 ತಿಂಗಳಲ್ಲಿ ಈಗ ಸಾಧಿಸ್ತಾ ಇದ್ದೇವೆ. ನಿಮ್ಮದೆಲ್ಲ ಹಳತ್ತು, ನಮ್ಮದೆಲ್ಲ ಹೊತ್ತು. ಸ್ವಲ್ಪ ನೆನಪಿರ್ಲಿ ನಿಮಗೆ. ಮಗು ಅಲ್ಪಾವಧಿಯಲ್ಲಿ ಬಹಳ ಸಾಧಿಸಿದ್ದೇವೆ ಅಂದವನಿಗೆ ಆಯುಷ್ಯವೂ ಅಲ್ಪವಾಗುತ್ತದೆ. ಯಾಕೆ ಗೊತ್ತಾ? ಒಂದು ಕಲ್ಪವೃಕ್ಷ ನೋಡು, ಬೇಗ ಫಲ ಕೊಡುವುದಿಲ್ಲ, ಆದ್ರೆ ಕೆಲವು ವರ್ಷ ಕೊಡ್ತಾ ಇರ್ತದೆ. ಒಂದು ಭತ್ತದ ಬೆಳೆ ಮಾಡು, 5-6 ತಿಂಗಳಿನಲ್ಲಿ ಫಸಲು ಸಿಗ್ತದೆ, ಆದ್ರೆ ಮತ್ತೆ ಬೈಹುಲ್ಲು ಮಾತ್ರ ಇರುವುದು. ಹಾಗಾಗಿ ಹೋಗ್ತದೆ. ಬೇಗ ಸಾಧಿಸಿದ್ದೇನೆ ಅನ್ನುವುದರಿಂದ ಬಹುಕಾಲ ಉಳಿಲಿಕ್ಕೆ ಆಗ್ತದೆ ಅಂತ ಅರ್ಥ ಅಲ್ಲ ಮಗು.
ಸಂತೋಷ ಆಯಿತು. ಇಂತಹ ಒಂದು ಯುದ್ಧ ಒದಗಿಸಿಕೊಟ್ಟ ದೇವತೆಗಳಿಗೆ ನಾನು ಕೃತಜ್ಞತೆ ಹೇಳಬೇಕು. ಯಾಕೆ ಗೊತ್ತೋ, ಎನ್ನ ಪೌತ್ರ ನಸ್ತ್ರ ಕುಶಲವನ್ನು ಕಾಂಬ ತವಕವಿಹುದು. ಅಪೇಕ್ಷೆಲ ತವಕ ಒಮ್ಮೆ ನೋಡಬೇಕು. ಯಾಕೆ ನೋಡಬೇಕು ಗೊತ್ತೋ, ಈ ಜಾಗಕ್ಕೊಬ್ಬ ಸರಿಯಾದ ಉತ್ತರಾಧಿಕಾರಿ ಬೇಕು ಅನ್ನುವ ನಿರೀಕ್ಷೆಯ ಕಣ್ಣುಗಳಿಂದಲೇ ನಾನು ಈ ತನಕ ಬದುಕಿದ್ದು ಮಗು. ಈಗ ಹೇಳಲಿಕ್ಕೆ ನೀನು ಹೇಳ್ತಿ ಇಷ್ಟು ವರ್ಷ ಆಯ್ತಲ್ಲ ಅಜ್ಜ, ಏನು ನಿಮಗೆ ಬೇಕೋ? ಬೇಡ ಅಂತ ಬಿಡುವುದಿದ್ರೆ ಆವತ್ತೇ ಬಿಡಬಹುದಿತ್ತು. ಬೇಕು ಅಂತ ಹಿಡ್ಕೊಂಡ ಮೇಲೆ ಬಿಡಬೇಕು ಅಂತಾದ್ರೆ ನಾನು ಅಲ್ಲದಿದ್ರೆ ಆ ಜಾಗಕ್ಕೊಂದು ಸರಿಯಾದ ಜನ ಅಂತ ನನಗೆ ಗೊತ್ತಾಗಬೇಡ. ಅದು ನಿಮಗೆ ಗೊತ್ತಾಗಬೇಕು. ಒಬ್ಬ ಅರ್ಹತೆ ಇದ್ದವ ಇದ್ದಾನೆ ಅಂತ ಇಷ್ಟರವರೆಗೆ ತೋರಿಸಿಕೊಡ್ಲಿಲ್ಲಲ್ಲ ಮಕ್ಕಳೇ ನೀವು. ಮತ್ತೆ ನಾನು ಹೇಗೆ ಬಿಟ್ಟುಕೊಡು ಇರುವಾಗ ನಮಗೆ ತೋರಿಸಲಿಕ್ಕೆ ಅವಕಾಶ ಉಂಟು. ಒಂದು ಹೇಳ್ತೇನೆ, ಇಂದಿನ ಯುದ್ಧದಲ್ಲಿ ನನ್ನನ್ನು ನೀನು ಗೆದ್ರೆ ನೀನು ಅಲ್ಲ ಧನ್ಯ ಆಗುವುದು, ನಾನು ಧನ್ಯ. ಯಾಕೆಂದ್ರೆ ನನ್ನ ಬದುಕಿನ ಈ ತನಕದ ತಪಸ್ಸಿನೋಪಾದಿಯ ನಿರೀಕ್ಷೆಗೆ ಫಲ ಸಿಕ್ಕಿತು ಅನ್ನೋ ಹಾಗೆ ಬಿಟ್ಟು ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಗೆಲ್ಲುವ ಸಾಮರ್ಥ್ಯ ಉಂಟು ನಿನ್ನ ಹತ್ರ. ನಾನು ಏನು ಮಾಡಿದ್ದೇನೆ ಅಂತ ಗೊತ್ತುಂಟಲ್ಲ? ಅಜ್ಜಯ್ಯ, ಪ್ರಸ್ತಾಪತ್ವೇನ ಪ್ರಸಂಗದ ಅರ್ಥವನ್ನು ಆಗಲೇ ನೀವು ಹೇಳಿದ್ದೀರಿ. ನಮ್ಮಣ್ಣನಾದಂತಹ ಧರ್ಮರಾಯನಿಗೆ ಜಿಜ್ಞಾಸೆ ಬಂತು, ವ್ಯಾಸರಲ್ಲಿ ಹೇಳಿದ. ಆಗ ವ್ಯಾಸ ಮಹರ್ಷಿಗಳೇ ಮಂತ್ರೋಪದೇಶ ಮಾಡಿ ಅದು ನಮ್ಮಣ್ಣನಿಂದ ನನಗೆ ಉಪದೇಶಿಸಲ್ಪಟ್ಟು ಇಂದ್ರಕೀಲಕ ಪರ್ವತವನ್ನು ಹತ್ತಿ ನಾನು ಪರಶಿವನ ಪರಮಾನುಗ್ರಹವನ್ನು ಸಂಪಾದಿಸುವುದಕ್ಕಾಗಿ ತಪಸ್ವೀಕರಿಸಿದವ. ಆಗ ಹೇಳಬೇಕು ಅಂತ ಹೊರಟವನು ಹೇಳದೆ ಉಳಿದದ್ದು ನಾನು ಅದನ್ನು. ಇಂದ್ರಕೀಲಕದ ಒಂದು ಏನು ಪ್ರಸಂಗ ಅಜ್ಜ ಅದು? ಅಲ್ಲ, ಅದು ಏನು ಪ್ರಸಂಗ ಅಂತ ನಾನು ಕೇಳುವ. ಕಿರಾತಾರ್ಜುನ ಆ ಪ್ರಸಂಗ ಎಲ್ಲ ಇನ್ನು ಆಗ್ಲಿಕ್ಕೆ ಉಂಟದು. ಎಂತದದು? ಅಲ್ಲ, ಇನ್ನಾಗಬೇಕು ಅಂತಾದ್ರೆ ಒಂದು ಅವ ಕಿರಾತ ಆಗಬೇಕು, ನೀನು ತಪಸ್ಸಿಗೆ ಕುಳಿತು ಶೂಲಿಯೊಡನೆ ಕಾದಿ ಅವನದ್ದಾದಂತಹ ಎಸುಗೆಗಳನ್ನಾದರೂ ಸಹಿಸಿಕೊಂಡು ಅವನ ಪದಾಘಾತಕ್ಕೆ ನಾನು ಬಿಸಿ ರಕ್ತವನ್ನು ಕಾರಿದ್ರು ಮತ್ತು ನನ್ನ ಓಜಸ್ಸನ್ನು ಉಳಿಸಿಕೊಂಡು ಅವನನ್ನು ಮನಸ್ಸೀ ಸಾಲಿಸುವ ಹಾಗೆ ನನ್ನದ್ದಾದಂತಹ ವಿಷಯವನ್ನು ಮುಂದುವರಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾಗಿ ಅವನಿಂದಲೇ ಕಡೆಯನ್ನು ಸಂಪಾದಿಸಿ ಮಹತ್ತರವಾಗಿ ವಿಜೃಂಭಿಸುತ್ತಿರುವಂತಹ ಪಾಶುಪತವನ್ನು ಪಡೆದಿರುವ ಧುರಂಧರನಾಗಿರುವಂತಹ ವಿಜಯನಿಗೆ ಇವತ್ತು ತಾಗ್ತೇನೆ ಅಂತ ಯೋಚನೆ ಮಾಡಿದ್ರೆ, ಅಜ್ಜ ನೀವು ಸಂಗ್ರಹಿಸಿಕೊಂಡಿದ್ದದ್ದು ಕಡಿಮೆ ಆದೀತು. ಭೀಷ್ಮರು ಸೋತ್ರಂತೆ, ನನಗೆ ಅವಮಾನ ಇದರಿಂದ. ಹಾಗಾಗಿ ಯುದ್ಧ ಮಾಡದೆ ನಿಮ್ಮ ತನವನ್ನು ನೀವು ಉಳಿಸಿಕೊಳ್ಳುವುದು ಒಳ್ಳೆಯದು. ನೀವು ನೆನಪು ಮಾಡಿ ಪ್ರಸಂಗವನ್ನು ಹಿಂದೆ ಹೋಗಿ ನಿಮ್ಮ ಗುರುಗಳು ಬಂದ್ರಂತೆ ಕೇಳುವುದಕ್ಕೆ. ಆಗ ಅವರು ಕಡೆಗೆ ಮೇಲಿನ ವಾಕ್ಯವನ್ನು ಕೇಳಿ ಇವತ್ತು ನಿನಗೆ ಭೀಷ್ಮ ಸೋಲುವವನಲ್ಲ ಅಂತ ಒಂದು ವಾಕ್ಯ ಹೇಳಿದ್ರಂತೆ. ಮುಂದೊಂದು ದಿನ ಭೀಷ್ಮ ಸೋಲುವುದಕ್ಕಿದ್ದಾನೆ ಎನ್ನುವುದೇ ಅದರ ಧ್ವನಿ. ಬಹುಶಃ ಕಾಲಗರ್ಭವನ್ನು ಬಗೆದು ನೋಡಬಹುದಾದಂತಹ ಭವಿಷ್ಯಜ್ಞಾನಿಗಳು ನನ್ನ ಮೂಲಕವಾಗಿ ನೀವು ಸೋಲುವುದಕ್ಕುಂಟು ಎನ್ನುವ ವಾಕ್ಯವನ್ನೇ ಅಲ್ಲಿ ಧ್ವನಿಸಿದ್ದಾರೆ ಅಂತ ನಾನು ಹೇಳ್ತೇನೆ. ಇದ್ರೂ ಇರಬಹುದು, ಅವಧಿ ನಿರ್ಣಯ ಹೇಳಲಿಲ್ಲ. ಹೇಳಲಿಲ್ಲ ಇಂಥ ವರ್ಷದಲ್ಲಿ ಸೋಲುವುದು ಅಂತ ಹೇಳಲಿಲ್ಲ. ಇಲ್ಲ, ಇಂಥ ವರ್ಷದಲ್ಲಿ ಇಂತಿಷ್ಟನೇ ದಿವಸ ಸೋಲುವುದು ಅಂತ ಹೇಳಲಿಲ್ಲ. ಹಾಗಾಗಿ ನಾನು ಯೋಚನೆ ಮಾಡಿದ್ದು ಇವತ್ತೇ ಅದು ಅಂತ. ಹೊಯ್ಗೆ ತಂದಿದ್ದೀಯ ಮಗ? ಎಂತದಕ್ಕೆ? ಲಿಂಗ ಮಾಡಲಿಕ್ಕೆ. ಇಲ್ಲ, ಅಜ್ಜನ ಪ್ರತಿಮೆ ಮಾಡಿ ಪೂಜೆ ಮಾಡುವ ಆಲೋಚನೆ ಯುದ್ಧ ಮಧ್ಯದಲ್ಲಿ. ಅಲ್ಲಿ ಕಾಡಸುಮಗಳನ್ನು ಹೆಗ್ಗಳಿಕೆ ಹೇಳ್ತಾನೆ. ನೀನು ಪರಶಿವ ಅಂತ ಗೊತ್ತಿದ್ರೆ ಯುದ್ಧ ಮಾಡ್ತಿದ್ಯಾ ಅವನ ಹತ್ರ? ಅದಿರ್ಲಿ, ಗೊತ್ತಿಲ್ಲದೆ ಇರಬಹುದು. ಇವತ್ತಿಗೂ ಪಾರ್ಥ ಪ್ರಹರ ಲಿಂಗದ ಮೇಲೆ ಅರ್ಜುನ ಹೊಡೆದದ್ದುಂಟು. ಆ ಪದ ನನಗೆ ಈಗಲೂ ನೆನಪುಂಟು. ಹರನೆಂದರಿಯದೆ ನರನು. ಹೌದಾ? ಯಾರು ಇದ್ರಿಗೆ ಬಂದವ ಅಂತ ಗೊತ್ತಿಲ್ಲದೆ ಒಟ್ಟು ಸಿಕ್ಕಿದವ ಅಂತ ಹೊಡಿಲಿಕ್ಕೆ ಹೊರಟಿದ್ದಿ. ಸಿಕ್ಕಿದ್ದರಲ್ಲಿ ಹೌದು. ನಿನ್ನ ಅಕ್ಷಯ ತೂಣೀರ ಮುಗಿದು ಹೋದಾಗಲಾದ್ರೂ ನಿನಗೆ ಬುದ್ಧಿ ಜಾಗೃತ ಆಗಬೇಡ. ಅಕ್ಷಯವಾದದ್ದು ಮುಗಿಯುವುದೇ ಹಾಗೆ. ಅದು ಮುಗಿದಿದೆ ಅಂತಾದ್ರೆ ಬಂದವ ಯಾರು? ನೀನು ಯಾವುದು ಪ್ರಯೋಗಿಸಿದ್ರು ಅಲ್ಲಿ ಪರಿಣಾಮ ಆಗುದಿಲ್ಲ ಅನ್ನುವ ಗೊತ್ತಾಗ್ಬಿಡ ಬಂದದ್ದು ಯಾರು. ನನಗೆ ಗೊತ್ತಿರ್ಲಿಲ್ಲ, ಅವನಿಗೆ ಗೊತ್ತುಂಟಲ್ಲ ಅವ ಯಾರು ಅಂತ. ಅದು ಗೊತ್ತು. ಅವನಿಗೆ ಅವ ಯಾರು ಅಂತಲ್ಲ, ನೀನು ಯಾರು ಅಂತ ಸಾಕಲ್ಲ. ನೀನು ಈಶ್ವರ ನನಗೆ ಗೆದ್ದದ್ದಲ್ಲ, ಮತ್ತೆ ನಿನ್ನನ್ನು ಸೋಲದಾಗೆ ಅವ ಹೊಡೆದದ್ದು. ನಿನಗೆ ಅದು ಗೊತ್ತಿಲ್ಲ. ಅವ ಬರುವಾಗಲೇ ಆಲೋಚನೆ ಮಾಡಿಕೊಂಡು ಬಂದಿದ್ದಾನೆ. ಯಾರಿವ? ನಳಿನಾಭನ ಮೈದುನ. ಆದ್ದರಿಂದ ಅವನಿಗೆ ಒಲಿದು ಕೊಡುವುದಕ್ಕಾಗಿ ಬಂದದ್ದು. ಪ್ರಪಂಚಕ್ಕೆ ಇವನನ್ನು ಕಾಣಿಸಿಕೊಟ್ಟು ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಬಂದನೇ ಹೊರತು ಬೇರೆ ಕಾರಣಕ್ಕಲ್ಲ. ನಾನಾದ್ರೆ ಹಾಗಲ್ಲ ಮಗು.
ಬಂದದ್ದು ಯಾರು ಅಂತ ಕಾಡಾಕಾಡಿಯಾಗಿ ಗೊತ್ತಿದ್ದರು ಭಾರ್ಗವರೊಡನೆ ಹೋರಾಡಿ ನಿನಗೆ ಹೇಳಿದ್ಯಲ್ಲ, ಅಲ್ಲಿಂದ ಎಳಿಸಿದ್ದು ಇಲ್ಲಿಂದ ಎಳಿಸಿದ್ದು ಅಷ್ಟೆಲ್ಲ ಮಾಡಿದ ಅಜ್ಜ ಇದು. ಇವತ್ತಿಗೂ ಮುದಿತನ ಬರ್ಲಿಲ್ಲ. ಏನು ಉಂಟ ನಿನ್ನ ಹತ್ರ ಸತ್ವ? ಇಲ್ಲದೆ ಬಂದಿದ್ದೇನೆ ನಾನು. ಕೃಷ್ಣಾನುಗ್ರಹದಿಂದ ಪ್ರೇರಿತನಾದವ. ಪ್ರತಿ ನೋಡಿ ಮೊದಲಿಗೆ ಏನೋ ಶಸ್ತ್ರಾಸ್ತ್ರಗಳ ವಿನಿಮಯ ಆಯಿತು, ಸಂಘರ್ಷ ಆಯಿತು. ನಾವು ಎಷ್ಟು ತೀಕ್ಷ್ಣವಾದ ಶರಪ್ರಯೋಗ ಮಾಡಿದರೂ ಅರ್ಜುನನ ಮೈಗೆ ಗಾಯ ಆಗದಾಗಿರುವುದಕ್ಕೆ ಕಾರಣ ಏನು ಅಂತ ನೋಡಿದರೆ ಈಗಲೂ ನಮಗೆ ಗೊತ್ತಾದದ್ದು ಸೂತನ ಬಲ್ಮೆ. ತನ್ನ ಕೈಚಳಕದಿಂದ ರಥವನ್ನು ಅತ್ತಿತ್ತ ಚಲಿಸುವ ಹಾಗೆ ಮಾಡಿ ಒಂದೇ ಒಂದು ಮಾರ್ಗಣವು ಅರ್ಜುನನ ಮೈಗೆ ತಾಗದ ಹಾಗೆ ಸಾರಥಿಯಾದವ ತನ್ನ ಕೈಚಳಕ ಕಾಣಿಸ್ತಾ ಇದ್ದಾನೆ. ನಮಗರ್ಥ ಆಗಲಿಲ್ವೋ? ನಿನ್ನ ಲಕ್ಷ್ಯ ಅವ ಅಲ್ಲ ನಾನು ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾನೆ. ಒಳ್ಳೆಯದಾಯಿತು, ನಾವು ಸಂಗ್ರಹ ಮಾಡಿದ್ದನ್ನೆಲ್ಲ ಇಲ್ಲಿ ಉಪಯೋಗ ಮಾಡೋದು ತಲೆಬಿಸಿ ಮಾಡ್ತಾ ಇದ್ದೇವೆ. ಎಲ್ಲ ಬಿಟ್ಟು ಹೋಗಿದ್ದನ್ನು ಇಟ್ಟುಕೊಂಡು ಎಂಥದ್ದು ಮಾಡೋದು? ಪರಶುರಾಮರು ಕೊಟ್ಟ ಹಸಿರತ್ನ ಶರ ಉಂಟು, ಏಕಘಾತಿನಿ ಸಾಮರ್ಥ್ಯ, ಒಬ್ಬನ ಪ್ರಾಣ ತೆಗೆದೀತು ಸಾಮಾನ್ಯರ ಮೇಲೆ ಬಿಟ್ಟರೆ. ಇಂಥದ್ದನ್ನೆಲ್ಲ ಇಟ್ಟುಕೊಂಡು ಇನ್ನು ಯಾವಾಗ ಕೀದು ಅತ್ಲ ಎಲ್ಲ ಋಣ ಮುಗಿಸಿ ಹೋಗುವ ಅತ್ಲಾಗಿ ಒಂದೇ ದಾರಿ. ಸಾರಥ್ಯ ಸಾಮರ್ಥ್ಯವನ್ನೊಮ್ಮೆ ಪರೀಕ್ಷೆ ಮಾಡುವ. ಆದ್ದರಿಂದ ಇವನ ಹಣೆಯನ್ನೇ ಲಕ್ಷ್ಯವನ್ನಾಗಿಸಿ ಪರಶುರಾಮದತ್ತವಾದಂಥ ಹಸಿರತ್ನ ಶರವನ್ನು ಪ್ರಯೋಗಿಸ್ತೇನೆ. ಅರ್ಜುನ ಸಾಧ್ಯವಾದರೆ ರಕ್ಷಿಸಿ. ನನಗೆ ಬದ್ಧತೆ ಉಂಟು, ಪಕ್ಷಪಾತ ಉಂಟು, ಕೇಳಿದವರಿಗೆಲ್ಲರಿಗೂ ಉತ್ತರವಾಗುವಂತೆ ಚಪ್ಪಟಿಕೆಯನ್ನು ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಳಿದು ನಡೆದು ದುರಿತವನ ದಾವ ಲಕ್ಷ್ಮೀ ಮುಕುಂದ ಮುರಾರಿ ಲಕ್ಷ್ಮೀ ಮುಕುಂದ ಮುರಾರಿ ಜಯ 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 ತಿರಗಿ ಜಯ 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 ಜಯ
ಮನೋಹರ ಸ್ವಾಮಿ ಪರ ಮನೋಹರ ಎಂತಹ ಅದ್ಭುತ! ರಣಕ್ಷೇತ್ರದ ವಾತಾವರಣವೇ ಬದಲಾಗಿ ಹೋಯಿತಲ್ಲ ಒಂದೇ ಕ್ಷಣದಲ್ಲಿ. ಕೌರವರ ಪಕ್ಷ, ಪಾಂಡವರ ಪಕ್ಷ, ಈ ತಾರತಮ್ಯವೇ ಒಂದು ಕ್ಷಣಕ್ಕೆ ಮುಗಿದೇ ಹೋಯಿತೋ ಅನ್ನುವಂತಹ ಭಾವವನ್ನು ನಾನು ಕಾಣ್ತಾ ಇದ್ದೇನೆ. ಉಭಯ ಬಲಗಳು, ಆದರೆ ಈಗ ಉಭಯವಾಗಿ ಉಳಿದಿಲ್ಲ, ಎಲ್ಲ ಒಂದೇ ಭಾವಕ್ಕೆ ಬಂದಿದೆ. ಪಾಂಡವರಿಗೂ ತಾವು ಪಾಂಡವರ ಪಕ್ಷ ಅನ್ನುವ ಅಭಿಮಾನ ಇಲ್ಲ, ಕೌರವರಿಗೆ ತಾವು ಕೌರವರ ಪಕ್ಷ ಅನ್ನುವಂತಹ ಭೀತಿ ಉಳಿದಿಲ್ಲ. ಸರ್ವನಾಶವೇ ಆಗಿ ಹೋಗುತ್ತದೆ ಅನ್ನುವಂತಹ ಭಾವವನ್ನು ಉಭಯ ಪಕ್ಷಗಳವರು ಅನುಭವಿಸುವುದಕ್ಕೆ ಮುಂದಾಗಿದ್ದಾರೆ. ಕಾರಣ ಏನು? ನನ್ನಿಂದ ಪ್ರಯೋಗಿತವಾದಂತಹ ಶ್ರೀರತ್ನ ಶರ ಆ ಸ್ವಾಮಿಯ ಹಣೆಯನ್ನು ಹೋಗಿ ನಾಂಟಿದ್ದೆ. ಒಡೆದ ನೊಸಲಿನಿಂದ ಸುರಿಯುವ ರಕ್ತವನ್ನು ಎಡಗೈಯಲ್ಲಿ ಒತ್ತಿ ಹಿಡಿದು ಕರದಲ್ಲಿದ್ದಂತಹ ಕುದುರೆಗಳ ಕಡಿವಾಣವನ್ನು ಎಸೆದು ನೆಲಕ್ಕೆ ಧುಮ್ಮಿಕ್ಕಿ ಸುದರ್ಶನ ಗ್ರಹಣವನ್ನು ಹೊಂದಿ ಪರಮಾತ್ಮ ಪ್ರಪಂಚವನ್ನು ನಾಶ ಮಾಡುವಂತಹ ಆಟೋಪವನ್ನು ಕಾಣಿಸ್ತಾ ಇದ್ದಾನೆ. ಹರಿಯ ಖಾತಿ. ಒಬ್ಬ ಸಾಮಾನ್ಯ ಮನುಷ್ಯನ ಕೋಪಕ್ಕಾದರೂ ಒಂದು ಉಪಶಮನವನ್ನು ಯಾವನಿಗಾದರೂ ಮಾಡುವುದಕ್ಕೆ ಬಂದೀತು. ಅವ ಅಪೇಕ್ಷಿಸಿದ್ದನ್ನು ಕೊಟ್ಟರೆ ಸಾಕು, ಅಲ್ಲ ಅದನ್ನು ಆಕ್ಷೇಪಿಸಿ ನಿಲ್ಲುವಷ್ಟು ದಾಷ್ಟ್ಯ ತೋರಿಸಿದರೆ ಸಾಕು, ಅಡಗುತ್ತದೆ ಅದು. ಲೋಕವನ್ನು ಸಂರಕ್ಷಿಸುವಂತಹ ಭಗವಂತನೇ ಮುನಿದನಾದರೆ ಆಗಬಹುದಾದದ್ದೇನು? ಮಹಾಪ್ರಳಯ, ಸರ್ವನಾಶ. ಆ ಖಾತಿಯನ್ನು ತಡೆಯುವ ಸಾಮರ್ಥ್ಯ ಈ ಪ್ರಪಂಚದಲ್ಲಿ ಪರಮಾತ್ಮನಿಂದಲೇ ಸೃಷ್ಟಗೊಂಡಂತಹ ಯಾವ ಶಕ್ತಿಗೂ ಇಲ್ಲ, ನಿರ್ವಿವಾದ ಇದೆ. ಹಾಗೆಂದು ಆ ಖಾತಿ ತನ್ನಿಂದ ತಾನೇ ಹರಿದು ಪೋಪುದೆ. ಹರಿಯ ಖಾತಿ, ಬಂದ ಖಾತಿ ತನ್ನಿಂದ ತಾನೇ ಹರಿದು ಹೋಗುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಉಭಯ ಪಕ್ಷಗಳವರು ಭಯಭೀತರಾಗಿ ಹೋದರು. ಅರ್ಜುನನ ಕರದ ಕಾರ್ಮುಕ ಕೈಯಿಂದ ಜಾರಿ ಸ್ವಾಮಿಯ ಕಾಲು ಹಿಡಿಯುವುದಕ್ಕೆ ಮುಂದಾಗಿದ್ದಾನೆ. ಬೇಡ ಸ್ವಾಮಿ, ಮುಂದುವರಿಬೇಡ. ನನಗೂ ಒಂದು ಕ್ಷಣಕ್ಕೆ ಅಪರಾಧಿ ಪ್ರಜ್ಞೆ ಜಾಗೃತ ಆಗಿ ಹೋಯಿತು. ಸ್ವಲ್ಪ ದುಡುಕಿದ, ನಾವು ಮಾಡಿದ್ದು ಹೆಚ್ಚಾಯಿತು. ಆದರೆ ಆ ಕ್ಷಣಕ್ಕೆ ನಾನು ಎಸಗಬೇಕಾದದ್ದು ಏನು ಅನ್ನುವಂತಹ ಪರಿಜ್ಞಾನವೂ ಜಾಗೃತ ಆಯಿತು. ಒಂದು ಪ್ರಶ್ನೆ ಕೇಳಿದೆ ಆಗ, ಅರ್ಜುನನ ರಥಕ್ಕೆ ಯಾಕೆ ಸಾರಥಿ ಆದೆ? ನಾನಲ್ವ ಕಿಂಕರ, ಅವನಿಗಿಂತ ಸಣ್ಣವನು, ಅವನು ನನಗಿಂತ ದೊಡ್ಡವನು. ಕುದುರೆಗಳ ವಾಘೆ ಬಿಸುಟನಲ್ಲ ಸ್ವಾಮಿ, ಕಡಿವಾಣವನ್ನು ಬದಿಗಿರಿಸಿದನಲ್ಲ ಸ್ವಾಮಿ, ರಥದಿಂದ ಕೆಳಗೆ ಇಳಿದನಲ್ಲ ಸ್ವಾಮಿ. ಯುದ್ಧ ಮಧ್ಯದಲ್ಲಿ ಅರ್ಜುನನ ಸೂತತ್ವವನ್ನು ನಿರ್ವಹಿಸಿಕೊಂಡಿದ್ದಂತಹ ಪಾರ್ಥ ಸಾರಥಿ ಅರ್ಜುನನ ಸೂತತ್ವವನ್ನು ಒಂದು ಕ್ಷಣಕ್ಕಾದರೂ ಬಿಟ್ಟು ಕೆಳಗಿಳಿಯುತ್ತಾನೆ ಅಂತಾದರೆ ನನ್ನ ಕರ್ತವ್ಯ ಏನು ಅನ್ನುವ ಪ್ರಜ್ಞೆ ನನಗೆ ಜಾಗೃತ ಆಗಬೇಕೋ ಬೇಡೋ? ನಾನೂ ಇಳಿದೆ ರಥದಿಂದ. ಕೌರವ ಸೇನಾ ರಕ್ಷಕನಾಗಿ ಸಮಸ್ತ ಸೇನೆಯನ್ನು ತಲೆ ಕಾಯುವಂತಹ ಹೊಣೆಯನ್ನು ಹೊತ್ತು ಮಹಾದಂಡನಾಯಕನಾಗಿ ಧನುರ್ಧರನಾಗಿ ರಥವೇರಿ ಸಮರಕ್ಷೇತ್ರವನ್ನು ಪ್ರವೇಶಿಸಿದ ಗಾಂಗೇಯ ಯುದ್ಧ ವಿರಾಮಕ್ಕಿಂತ ಮೊದಲೇ ರಥ ಇಳಿದಾಗಿ ಹೋಯಿತು. ಅವ ಇಳಿದದ್ದಕ್ಕೆ ನಾನು ಇಳಿದರೆ ಸಾಕು, ಮುಂದೆ ಆಗಬೇಕಾದದ್ದೇನು? ನಾನೇ ಕೆರಳಿಸಿದಂತಹ ಹರಿ,
ಲೋಕಾನುಗ್ರಹ ಕಾರಣನಾಗಿ ಅವ ಪರಿವರ್ತಿತನಾಗಬೇಕೆಂದಾದರೆ ನನ್ನ ಕರ್ತವ್ಯದ ಬದ್ಧತೆಯನ್ನು ಪರೋಕ್ಷವಾಗಿ ಸೂಚಿಸ್ತಾ ಇದ್ದಾನೆ. ಯಾಕೆ? ತನ್ನ ಕತೆಗೆ ಕಾರಣ ಏನು ಅನ್ನುವುದನ್ನು ಅವ ಘೋಷಿಸಿ ಆಗಿದೆ. ಭೀಷ್ಮನ ಕಾರಣದಿಂದ ಸಿಟ್ಟುಗೊಂಡಿದ್ದೇನೆ. ಹಾಗಿದ್ರೆ ಅದನ್ನು ಪ್ರಶಮನಗೊಳಿಸಬೇಕಾದಂತಹ ಹೊಣೆ ಯಾವನಿಗಿರುವುದು? ಭೀಷ್ಮನಿಗೆ. ಅಂಜಲಿಕ್ಕಿಲ್ಲ, ಅಳಕಲಿಕ್ಕಿಲ್ಲ. ಮಗುವಿಗೆ ನೋವಾದರೆ ತಾಯಿ ಹೊಡೆದರೂ ತಾಯಿಯ ಬಳಿಗೆ ಬರುವುದು, ಇನ್ನೊಬ್ಬನ ಆಶ್ರಯವನ್ನು ಯಾಚಿಸಿ ಹೋಗುವುದಕ್ಕಿಲ್ವಲ್ಲ. ಯಾಕೆಂದರೆ ಅದು ಪುತ್ರತ್ವದ ಭಾವ. ರಥದಿಂದ ಇಳಿದಿದ್ದೇನೆ, ಮುಂದೆ ಬಂದಿದ್ದೇನೆ, ದುರಿತವನ ದಾವಾಗ್ನಿ, ಲಕ್ಷ್ಮೀವರ, ಮುಕುಂದ, ಮುರಾರಿ, ಅಚ್ಯುತ, ಅನಂತ, ಪ್ರದಕ್ಷಿಣೆ ಬಂದು ಅಡ್ಡ ಬಿದ್ದದ್ದು ನಾನೇ ಮೇಲೆ ಹೇಳಬೇಕಷ್ಟೇ. ಅವ ಎಬ್ಬಿಸುವ ಆಲೋಚನೆಯಲ್ಲಿ ಇಲ್ಲ ಈ ಸಲ. ಹಾಗಾಗಿ ಮಗುಳೆದ್ದು ನನ್ನ ಕೊರಳು ಕತ್ತರಿಸುವುದಕ್ಕಾಗಿ ಚಕ್ರ ಧರಿಸಿದಂತಹ ಅವನ ಕೈಯನ್ನು ಮೆಲ್ಲನೆ ಹಿಡಿದದ್ದೇ ಮೃದುವಾಗಿ. ಮತ್ತೆ ನೋಡುವಾಗ ನಾನು ಹಿಡಿದದ್ದೇ ಕಠಿಣ ಆಯಿತು ಅಂತ ಅನಿಸಿತು. ಯಾಕೆಂದರೆ ನಾನು ಹಿಡಿದದ್ದಕ್ಕಿಂತಲೂ ಮೃದು ಉಂಟು ಆ ಕೈ. ಏನು ಮೃದು ಕರ. ಆ ಕೈಯ ಮೃದುತ್ವ ಅನುಭವಕ್ಕೆ ಬಂದ ಕ್ಷಣಕ್ಕೆ ಧೈರ್ಯವೂ ಹೆಚ್ಚಾಯಿತು. ಇದು ಕಡಿಲಿಕ್ಕೆ ಹಿಡಿದ ಚಕ್ರ ಅಲ್ಲ, ಮುಖದಲ್ಲಿ ಮಾತ್ರ ಇರುವುದು ಕೋಪದ ಭಾವ. ಘಾತಿಸುವಂತಹ ಕೈಗೆ ಬರಬೇಡುವ ಕಾಠಿಣ್ಯ, ಮಾಂಸಖಂಡಗಳು ಬಲಿದು ನಿಲ್ಲಬೇಡುವ. ಆಯುಧ ಹೊಡಿಬೇಕು ಅಂತಾದರೆ ಮೃದುಕರ, ಒತ್ತಿದರೆ ಒಳಗೆ ಹೋಗ್ತದೆ, ಅಷ್ಟು ಮೃದುವಾಗಿ ಉಂಟು. ಧೈರ್ಯ ಬಂತು, ಕಡಿಲಿಕ್ಕಲ್ಲ ಅಂತ. ಆದ್ದರಿಂದ ಇನ್ನು ಪ್ರಸನ್ನತೆಗೇನು? ನಮ್ಮ ದೇವರಿಗೆ ನಾವಲ್ಲೂ ಪೂಜೆ ಮಾಡಬೇಕಾದದ್ದು. ಆವಾಹನೆ ಮಾಡಿ ಆಗಿದೆ. ಆವಾಹನೆ ಮಾಡಿದ ಮೇಲೆ ಇನ್ನೀಗ ಮುಂದಿನ ಪೂಜೆ ಯಾರು ಮಾಡೋದು? ನಾನೇ ಮಾಡಬೇಡ. ಹೆದರ್ಲಿಕ್ಕೆ ಏನುಂಟು? ಅಂಜಬೇಕಾದದ್ದು ಪಾಪದ ಶಂಕೆ ಅಂತರಂಗದಲ್ಲಿ ಇದ್ದವರು ಭಗವಂತನ ಮುಂಭಾಗಕ್ಕೆ ಹೋಗಲಿಕ್ಕೆ. ಅವನು ನಗನಗುತ್ತಾ ಇರಲಿ, ಕೋಪದವನು ಪ್ರದರ್ಶಿಸ್ತಾ ಇರಲಿ. ಅಲ್ಲಿಗೆ ಹೋಗುವಾಗ ಅಂಜಬೇಕಾದದ್ದು ಯಾರು ಕೇಳಿದರೆ, ಪರರಿಗೆ ಕೇಡನ್ನು ಮಾಡಿದಂತಹ ಯಾವುದಾದ್ರೂ ಪಾಪ ಕಲ್ಮಶ ಅಂತರಂಗದಲ್ಲಿ ಇದ್ದವ ಹೆದರಬೇಕು. ಯಾಕಮ್ಮ ದುರಿತವನ ದಾವಾಗ್ನಿ. ಒಳ್ಳೆಯವನವನು ಸುಡುವವಲ್ಲ, ಅವ ಕೆಟ್ಟವನವನು ಮಾತ್ರ ಸುಡುವನು. ಹಾಗಾಗಿ ನಮಗೆ ಅಳುಕುವುದಕ್ಕೇನೂ ಇಲ್ಲ. ಆಹಾ, ನೊಸಲೊಡೆದಿದೆ, ರಕ್ತ ಜಿನುಗುತ್ತಾ ಇದೆ, ಕಣ್ಣು ಕೆಂಪು ಬಣ್ಣಕ್ಕೆ ತಿರುಗಿದೆ, ಹಲ್ಲು ಕಚ್ಚುತ್ತಾ ಇದ್ದಾನೆ ಸ್ವಾಮಿ. ಮೂಗಿನಿಂದ ಬರುವ ಬಿಸಿ ಉಸಿರು ನನ್ನ ಮೈಗೆ ತಾಗುತ್ತದೆ. ಸ್ಪರ್ಶ ಜ್ಞಾನವೇ ಕಡಿಮೆ ಆಗಿದೆ ನನ್ನ ಚರ್ಮಕ್ಕಾದರೂ ಬಿಸಿ ತಾಗುತ್ತದೆ. ಹಾಗಿದ್ರೆ ಎಷ್ಟು ಬಿಸಿ ಉಸಿರು! ದೇವರ ನಟನೆ. ಆದರೂ ನಮಗೆ ಚಂದ ಕಾಣ್ತಾನೆ. ಯಾಕೆ? ನಾವು ಅವನನ್ನು ಸಂಕಲ್ಪಿಸಿದ್ದೆ ಹಾಗೆ. ಶ್ರೀ ಮನೋಹರ ಸ್ವಾಮಿ ಪರಾಕು ನಮೋ ನಮಃ ನಮೋ ನಮಃ. ಪ್ರೇಮದೊಳೆನ್ನಯ ಮಾತನಾಲಿಸಬೇಕು. ಇವತ್ತು ಗಾಂಗೆಯನ ಬದುಕೇ ಹಾಗೆ. ಇವತ್ತೇನು ಬುದ್ಧಿ ತಿಳಿದಂದಿನಿಂದ ಹಾಗೆ. ದೇವರು ನನ್ನ ಮಾತನ್ನು ಆಲಿಸಬೇಕು ಅನ್ನುವಂತಹ ಶ್ರದ್ಧೆಯಿಂದಲೇ ಈ ತನಕ ಬದುಕುತ್ತಾ ಬಂದವ. ದೇವರನ್ನೇ ಪರಾಕು ಅಂತ ಅಂಗೀಕರಿಸಿದವ. ಕ್ಷಾತ್ರ ಸಹಜವಾದಂತಹ ಧೃತಿಯಿಂದ, ಸ್ಥೈರ್ಯದಿಂದ, ಇನ್ನೊಬ್ಬರ ಮುಂಭಾಗದಲ್ಲಿ ದೈನ್ಯತೆಯೇ ಇಲ್ಲದಂತೆಯೇ ಬದುಕಿದಂತಹ ಭೀಷ್ಮನಾದರೂ ಬಾಗಿ ನಾನು ಒಳಕೋಣೆಗೆ ಹೋಗುವುದು ದೇವರ ಕೋಣೆಗೆ ಮಾತ್ರ. ಅದಕ್ಕೆ ಬಾಗಿಲು ಸಣ್ಣದೇ ಇಡುವುದು. ದೇವರ ಮುಂಭಾಗದಲ್ಲಿ ದೈನ್ಯವೇ ನಮ್ಮದು ಯಾವಾಗಲೂ. ಪರಾಕ್ ಲಾಲಿಸಬೇಕು. ಚಕ್ರ ಧರಿಸಿದೆಯಾ ಸ್ವಾಮಿ? ಚಕ್ರ ಧರಿಸಿದೆಯಾ? ಎನ್ನಯ ಕಂಠವನಿರಿಯಲು. ಇದೇನು? ಈ ಚರ್ಮ ಹರಿದು ಹೋಗ್ತದೆ, ರಕ್ತ ಬರ್ತದೆ ಅನ್ನುವುದಕ್ಕೆ ಆತಂಕದಿಂದ ಹೇಳಿದ್ದಲ್ಲ. ನನ್ನ ಕಂಠ ಅಂತ ಸಾಂಕೇತಿಕವಾಗಿ ನಾನು ಆಡಿದ್ದು ನನ್ನ ಕಂಠಧ್ವನಿಯನ್ನು. ನನ್ನ ಕಂಠಧ್ವನಿಯನ್ನು ನಾಶ ಮಾಡುವುದಕ್ಕಾಗಿ ಆಯುಧ ಗ್ರಹಣ ಮಾಡಿದೆಯಾ? ನಿನ್ನ ಮುಂಭಾಗದಲ್ಲಿ ತನ್ನತನವನ್ನು ಮರೆತು ಸಾತ್ವಿಕವಾದರೂ ಒಂದು ಅಹಂಕಾರದಿಂದಲೇ ಆಡಿಬಿಟ್ಟೆ. ದೇವರಾಜನ ಸುತನ ಗೆಲುವನು ಭೀಷ್ಮ, ನಿನ್ನನ್ನು ಸಾವಧಾನದಿ ಭಜಿಪನಾದಡೆ. ಭಜಕನಲ್ಲಿ ಆದರೂ ಸಾತ್ವಿಕವಾದ ಅಹಂಕಾರವಾದರೂ ಬರಕೂಡದಿತ್ತು. ದಾಸೋಹಂ ಈ ಭಾವ ಇರಬೇಕಾಗಿದ್ದದ್ದು. ಆದರೆ ಅದು ದೇವರ ಗುಡಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಯುದ್ಧ ಕ್ಷೇತ್ರಕ್ಕೆ ಯಾಕೆ? ಈ ನ್ಯಾಯದಿಂದ ಕಂಠತ್ರಾಣದಿಂದ ಆಡಿದೆ, ನಾನು ಗೆಲ್ತೇನೆ. ನನ್ನ ಆ ಭಾಷೆಯನ್ನು, ನನ್ನ ಕಂಠವನ್ನು ಅರಿಯುವುದಕ್ಕಾಗಿ ಚಕ್ರಧಾರಿಯಾದೆಯ. ಭೀಷ್ಮನನ್ನು ವಿಭಾಡಿಸುವೆ. ಮೊದಲಿಗೆ ನೀನಾಡಿದ್ದು ಅರ್ಜುನನ ಮೂಲಕ ಗೆಲ್ಲಿಸ್ತೇನೆ, ಆದರೆ ಈಗ ನೀನೇ ಆಯುಧ ಹಿಡಿದು ಭೀಷ್ಮನ ವಿಭಾಡಿಸುವೆ ಅನ್ನೋ ಹಾಗೆ ಮುಂದೆ ಬರ್ತೀಂತಾದರೆ
ನನ್ನ ಕಂಠಧ್ವನಿಯನ್ನು ಇರಿಯುವುದಕ್ಕಾಗಿಯೇ ನೀನು ಚಕ್ರವನ್ನು ಧರಿಸಿದೆಯ. ನೀನು ಮನಸ್ಸು ಮಾಡಿದರೆ ದೊಡ್ಡ ವಿಷಯ ಅಲ್ಲ, ಯಾವಾಗಲೇ ಮಾಡಿ ಮುಗಿಸಬಹುದಿತ್ತು. ಆದರೆ ಮಾಡಿದರೆ ಏನಾಗುತ್ತದೆ? ಈಗಲೂ ಹೇಳ್ತೇನೆ, ಸೇವಕ ಚಯವ ಬಿಡದೆ ಪಾಲಿಸುವಂತಹ ಬಿರುದನ್ನು ಹೊಂದಿದಂತಹ ನಿನಗೆ ಅಪವಾದ ಕಾರಣವಾಗಿ ಅದು ಪರಿಣಮಿಸ್ತದೆ. ಈಗಲೂ ಆ ದೃಢತೆ ಉಂಟು. ನಾನು ನಿನ್ನ ಭಜಕನೇ, ನೀನು ಯಾರ ರಥದಲ್ಲಿ ಕುಳಿತಕೋ, ಯಾವ ಪಕ್ಷದ ವಿರುದ್ಧವಾಗಿ ನಾನು ಹೋರಾಟ ಮಾಡಲಿ, ನಾನು ಇಷ್ಟೂ ಹೊಡೆದ ನನ್ನ ಬಾಣಗಳಿಗೆಲ್ಲ ತ್ರಾಣ ನನ್ನ ವಿದ್ಯೆಯೂ ಅಲ್ಲ, ನನ್ನ ರಟ್ಟೆ ಬಲವೂ ಅಲ್ಲ, ಕೃಷ್ಣಾನುಗ್ರಹ, ಶ್ರೀಹರಿಯ ಅನುಗ್ರಹ, ಈ ಭಾವವನ್ನೇ ಹೊಂದಿದ್ದೇನೆ. ಇದು ಪಲಾಯನವಾದಕ್ಕಾಗಿ ಹೇಳಿದ್ದಲ್ಲ, ಅಂತರಂಗ ಶುದ್ಧಿಯಿಂದ ಆಡಿದ್ದು. ಅಂಥವನನ್ನು ಘಾತಿಸುವುದಕ್ಕೆ ನೀನು ಮುಂದಾದರೆ ಸೇವಕ ಚಯವನ್ನು ಪಾಲಿಸಬೇಕಾದವ. ಭಕ್ತರನ್ನು ಘಾತಿಸುವುದಕ್ಕೆ ಆಗಿ ಹೋದ ಅಂತ ಆದೀತು. ನಾನು ನಷ್ಟ ಆಗಿ ಹೋಗ್ತೇನೆ ಅನ್ನುವುದಕ್ಕಾಗಿ ಅಲ್ಲ ಸ್ವಾಮಿ. ಆದರೆ ನೀನೇ ಘಾತಿಸುವುದಾದರೆ ಇಂದೋ ಘಾತಿಸಬೇಕಾದದ್ದು, ಎಂದೋ ಘಾತಿಸಬಹುದಿತ್ತಲ್ಲ ನನ್ನನ್ನು. ಇಂದಿರೇಶನೇ ನಾನು ಇವರ ಜಗಳವನ್ನು ಕೃಷ್ಣ ಪ್ರಯೋಗಿಸ್ತೇನೆ ಅಂತ ಆಡುತ್ತೆ, ಆದರೆ ಪ್ರಯೋಗಿಸುವುದಿಲ್ಲ. ಪ್ರಯೋಗಿಸುವುದಾದರೂ ಇಷ್ಟು ನೀನು ವ್ಯವಧಾನವನ್ನು ಹೊಂದಬೇಕಿತ್ತೋ ಸ್ವಾಮಿ, ಎಂದೋ ಪ್ರಯೋಗಿಸಬಹುದಿತ್ತು. ಚಕ್ರ ಅನ್ನುವಂತಹ ಅರ್ಥದಿಂದಲ್ಲ ನಾನು ಆಡಿದ್ದು. ಎಲ್ಲೆಲ್ಲ ನನ್ನ ಬದುಕಿನ ದುರ್ಭರ ಕ್ಷಣಗಳೆಂದು ನಾನು ಅಂತರಂಗದಲ್ಲೇ ದುಃಖಿಸುತ್ತಾ ಕಾಲ ಕಳೆದನೋ, ಆ ಕಾಲದಲ್ಲೆಲ್ಲ ಪ್ರಯೋಗ ಆಗಬಹುದಿತ್ತಲ್ಲ ನಿನ್ನದ್ದಾದಂತಹ ಆಯುಧ, ಬರಬಹುದಿತ್ತಲ್ಲ ಈ ಭೀಷ್ಮನಿಗೊಂದು ಅವಸಾನ. ಉತ್ತಮವಾದ ಆದರ್ಶವನ್ನು ಅನುಸರಿಸಿ ಪ್ರಪಂಚದಲ್ಲಿ ಅನ್ಯತ್ರ ಆಚರಣೆಗೆ ಕಷ್ಟವಾಗಬಹುದಾದಂತಹ ದೃಢವಾದಂತಹ ನಿರ್ಣಯವನ್ನಾದರೂ ಅಂಗೀಕರಿಸಿ ಮನೆತನದ ಘನತೆಗೆ ಯಾವ ಕಾಲಕ್ಕೂ ಕೊರತೆ ಅಂಟಕೂಡದು ಅನ್ನುವಂತಹ ಉದ್ದೇಶದಿಂದ ಸಂಕಲ್ಪ ಬದ್ಧತೆಯ ಬದುಕನ್ನು ಅಂಗೀಕರಿಸಿದಂತಹ ದೇವವ್ರತ ನಾಮಕ. ಸರಿಯಾದ ನಿರ್ಣಯವನ್ನು ಸಕಾಲದಲ್ಲಿ ಸಂಕಲ್ಪ ಶುದ್ಧಿಯಿಂದ ಕೈಗೊಂಡರೆ ಆ ಕರ್ಮಕ್ಕೆ ಯಾವ ಕಾಲಕ್ಕೂ ದೈವಾನುಗ್ರಹದಿಂದ ವಿರಹಿತವಾಗುವ ಸ್ಥಿತಿ ಬರುವುದಿಲ್ಲ ಅಂತ ವಿಶ್ವಾಸ. ಆದರೆ ಯಾವ ದೈವವನ್ನು ದೂರಲಿ ಹೇಳು, ಯಾವ ಜನ್ಮಾಂತರಗಳಲ್ಲಿ ನಾನು ಮಾಡಿದಂತಹ ಕರ್ಮ ವಿಪಾಕದ ದೋಷವನ್ನು ಅನುಭವಿಸಲಿಕ್ಕೆ ಇಲ್ಲಿ ಹುಟ್ಟಿದನೋ ನನಗೆ ಅರ್ಥ ಆಗುವುದಿಲ್ಲ ಸ್ವಾಮಿ. ತಿಳಿದು ತಪ್ಪು ಮಾಡಲಿಲ್ಲ ನನ್ನ ಜೀವನದಲ್ಲಿ, ನಾನು ಪ್ರಮಾದವಶಾತ್ ಆಗಿ ಹೋಗಿದೆಯೋ ನನ್ನ ಅವಗಾಹನೆಗೆ ಎಟಕಲಿಲ್ಲ ಅದು.
ಆದರೂ ಅನುಭವಿಸಬೇಕಾದಂತಹ ದುರಿತಗಳು ನನ್ನ ಕಣ್ಣ ಮುಂಭಾಗದಲ್ಲಿ ತಪ್ಪಲೇ ಇಲ್ಲ. ತಮ್ಮನಾದಂತಹ ಚಿತ್ರಾಂಗದನ ಮರಣವಾದ ಕಾಲಕ್ಕೆ ಅದನ್ನು ನೋಡಿ ಬದುಕುವ ಸ್ಥಿತಿಯನ್ನು ನಾನು ಸ್ವೀಕರಿಸಬೇಕಾಗಿ ಬಂತು. ಅವ ಸಾಯುವುದಕ್ಕಿಂತ ಮೊದಲು ಬರಬಹುದಿತ್ತಲ್ಲ ನನಗೊಂದು ಮರಣ. ಮನೆತನದ ಉತ್ತರೋತ್ತರವನ್ನು ಹಾರೈಸಿ ಕಾಶಿ ದೇಶದಿಂದ 3 ಮಂದಿ ರಾಜಕುಮಾರಿಯರನ್ನು ಕರಕೊಂಡು ಬಂದೆ. ತಂದ ನನ್ನ ಆಯ್ಕೆಯಲ್ಲೇ ಅವಿವೇಕ ನುಸುಳಿತು, ಅಜ್ಞಾನ ಅಡಸಿತು, ಅನರ್ಥ ಸಂಭವಿಸಿತು. ನನ್ನ ಉಸಿರೇ ನಿತ್ತು ಹೋಗಬಹುದಿತ್ತಲ್ಲ ಸ್ವಾಮಿ ಆ ಕ್ಷಣಕ್ಕೆ. ಅತಿಯಾದ ಸತಿ ವ್ಯಾಮೋಹದಿಂದ ಕ್ಷಯರೋಗ ಪೀಡಿತನಾಗಿ ವಂಶೋದ್ಧಾರಕನಾಗಿ ಒದಗಬೇಕಾದವನ ಪುತ್ರವಂತನಾಗಿ ಸತ್ತ. ಅವನಿಗೆ ಬರುವ ಸಾವು ಬರಬಹುದಿತ್ತಲ್ಲ ಭೀಷ್ಮನಿಗೆ, ಕೊಡ್ಲಿಲ್ಲ ನೀನು. ಹುಟ್ಟಿದ ಮಕ್ಕಳು ಕುರುಡರಾಗಿ ಹೋದು, ಪಾಂಡುರ ರೋಗಿಯಾಗಿ ಹೋದ. ಅರ್ಹತೆ ಇದ್ದವ ಹುಟ್ಟಿದ್ರು ಅನ್ಯಕ್ಷೇತ್ರ ಆಗಿ ಹೋಯಿತು. ಯಾವ ಮನೆತನದ ಉತ್ಕರ್ಷವನ್ನು ಹಂಬಲಿಸಿ ಬದುಕಿದನು? ನನ್ನ ಕಣ್ಣ ಮುಂಭಾಗದಲ್ಲಿ ಕ್ಷಣ ಕ್ಷಣಕ್ಕೂ ಅದು ಪತನವಾಗುವುದನ್ನು ಕಾಣುತ್ತಾ ಬದುಕುವುದಕ್ಕೆ ಕೊಟ್ಟೆಯಲ್ಲ ಆಯುಷ್ಯ ನನಗೆ. ಎಲ್ಲಿಗೆ ಮುಟ್ಟಿತು ನೋಡು. ನಿಮಗೆ ಕೊಡುವುದಿಲ್ಲ ಭೂಮಿ, ನಾವು ಪಡೆಯಬೇಕು ಭೂಮಿ. ಹೋರಾಟ ಮಾಡುವುದು ಯಾರು? ಉಭಯ ಬಾಹುಗಳಿಂದ ನಾನು ಅಪ್ಪಿ ಆಲಂಗಿಸಿ ಎದೆಗೊತ್ತಿಕೊಂಡು ನನ್ನ ಮೊಮ್ಮಕ್ಕಳು. ಯಾವುದು ನನ್ನ ಮನೆತನದಲ್ಲಿ ಯಾವ ಕಾಲಕ್ಕೂ ಒದಗಿ ಬರಬಾರದು ಅನ್ನುವುದಕ್ಕಾಗಿ ವಿವಾಹವೇ ಆಗುವುದಿಲ್ಲ ಅಂತ ದೃಢ ನಿರ್ಧಾರ ಕೈಗೊಂಡು ಆ ಭೀಷ್ಮನೇ ಸೇನಾಧಿಕಾರಿಯಾಗಿ ಒಂದು ಪಕ್ಷವನ್ನು ಮುನ್ನಡೆಸುವ ದುರ್ಬರವಾದಂತಹ ಸ್ಥಿತಿಗೂ ನಾನು ಬದುಕಬೇಕಾಗಿತ್ತು ಸ್ವಾಮಿ. ಎಂದಾದರೂ ಈ ಕಾಯ ಎರವಿನೊಡವೆ. ಯಾವನು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ ಹುಟ್ಟಿದವ, ಇಚ್ಛಾಮರಣಿ ಆಗಲಿ ಮತ್ತು ಚಿರಂಜೀವಿ ಆಗಲಿ, ಅವಸಾನ ಹೊಂದಲೇಬೇಕು. ಇಷ್ಟೆಲ್ಲ ಆಗಿ ಸಾಯುವುದಕ್ಕಿಂತ ಮೊದಲೇ ಅಂದೇ ನನ್ನ ಉಸಿರಡಗಿ ದೇಹ ಬಿದ್ದು ಹೋಗುತ್ತಿದ್ದರೆ ನಾನಿದನ್ನು ಕಾಣಬೇಕಾಗಿ ಆದರೂ ಇರಲಿಲ್ಲವಲ್ಲ. ಬೇಡ, ಇಂದಾದರೂ ಹೋಗಲಿ, ಬೇಡ. ಗೆದ್ದ ಮೊಮ್ಮಕ್ಕಳನ್ನು ನನ್ನ ಮೊಮ್ಮಕ್ಕಳೆಂದು ಒಪ್ಪಿಕೊಳ್ಳುವುದಕ್ಕೆ ನೈತಿಕವಾದ ಬಲ ಇಲ್ಲದೆ ಇದ್ದ ಅಜ್ಜನಾಗಿ ಹೋದೆ. ರಕ್ಷಿಸ್ತೇನೆ ಅನ್ನುವ ಹಾಗೆ ಕಟಿಬದ್ಧನಾಗಿ ಪ್ರತಿಜ್ಞಾಬದ್ಧನಾಗಿ ನಿಂತ ಪಕ್ಷವನ್ನು ಗೆಲ್ಲಿಸುವುದಕ್ಕೆ ಮನಸ್ಸಿಲ್ಲದ ಅಜ್ಜನಾಗಿ ಹೋದೆ. ಇದ್ದ ಪಕ್ಷವನ್ನು ಗೆಲ್ಲಿಸುವುದಕ್ಕೆ ಮನಸ್ಸಿಲ್ಲ. ಗೆಲ್ಲಬೇಕಾದ ಪಕ್ಷಕ್ಕೆ ಅಜ್ಜನಾಗಿ ಬರಲಿಕ್ಕೆ ನನಗೆ ಅವಕಾಶ ಇಲ್ಲ. ಬೇಕೋ ಜೀವನ? ಹೋಗಲಿ, ಪ್ರಯೋಗಿಸು, ನಾಶ ಆಗಲಿ. ಎಲ್ಲಿ ನಾಶ ಆಗುತ್ತದೆ? ಯಾರು ಇಚ್ಛಿಸಿದರೂ ನನ್ನ ನಾಶ ಆಗುವುದಿಲ್ಲ, ನಾನೇ ಹಂಬಲಿಸಬೇಕಲ್ಲ. ಅರ್ಥ ಆಯ್ತು. ಚಕ್ರ ಕೈಯಲ್ಲಿ ಧಾರಣೆ ಮಾಡಿದ್ದು ನನ್ನನ್ನು ಕೊಂದು ಮುಗಿಸುವುದಕ್ಕಲ್ಲ. ಅರ್ಥ ಆಯಿತು. ಒಂದು ಕ್ಷಣಕ್ಕೆ ಭ್ರಮೆ ಬಂದು ಹೋಯಿತು. ಹೌದೋ ಕಡೆಗೆ ಭೀಷ್ಮನ ಯೋಗ್ಯತೆಯನ್ನು ಪ್ರಪಂಚಕ್ಕೆ ಪ್ರಕಟಿಸಲಿಕ್ಕೆ ನೀನು ಕೈಗೊಂಡಂತಹ ಒಂದು ನಾಟಕ ಇದು ಘನವಾಯಿತು. ಒಂದು ತೃಣ ನೀನು ಸಂಕಲ್ಪ ಮಾಡಿದರೆ ಯಾವಾಗ ನನ್ನ ಉಸಿರು ನಿಂತು ಹೋಗುತ್ತದೆ. ಈಗ ಹೇಗೆ ಬಿಡುವುದಿಲ್ಲ, ಕಡಿತೇನೆ ಅಂತ ಹೇಳುವ ಮಾತು ಅಡಗುವುದಿಲ್ಲ, ಕೋಪ ಮುಗಿಸುವುದಿಲ್ಲ, ಮೈ ನಡುಗುತ್ತಾ ಉಂಟು. ನೋಡಿದವರು ಏನು ಹೇಳ್ತಾರೆ ನಾಳೆ ಪ್ರಪಂಚದಲ್ಲಿ? ಎಲ್ಲ ಮುದುಕ ಭೀಷ್ಮನೇ, ಕೃಷ್ಣ ಸ್ವಾಮಿಯ ಚಕ್ರ ಹಿಡ್ಕೊಂಡು ಕೊಲ್ತೇನೆ ಅಂತ ಮುಂದೆ ಬರಬೇಕಾದಷ್ಟು ಇತ್ತಂತೆ ಮುದುಕನ ಹತ್ರ. ತೃಣವ ಮುರಿಯುವುದಕ್ಕೆ ಕೊಡಲಿ ಹಿಡಿದ ಹಾಗೆ ಏನೇನು ಅಲ್ಲದೆ ಇದ್ದ ನನ್ನನ್ನು ಕೊಲ್ತೇನೆ ಅನ್ನೋ ಹಾಗೆ ಆಡ್ತಾ ಇದ್ದೀಯಲ್ಲ ಸ್ವಾಮಿ. ನಿನ್ನ ಭಜಕ ಅನ್ನುವಂತಹ ನನ್ನ ನಿರ್ಣಯದಲ್ಲಿ ಈಗಲೂ ವ್ಯತ್ಯಯ ಇಲ್ಲ, ಸ್ಥಿರವಾಗಿದ್ದೇನೆ. ಪ್ರಯೋಗಿಸು. ಒಂದು ಪರೀಕ್ಷೆ ಆಗಿಯೇ ಹೋಗಲಿ. ನನಗೆ ವಿಶ್ವಾಸ ಉಂಟು, ನಂಬಿದ ದೇವರು ಕೊಲ್ಲುವುದಿಲ್ಲ ಅಂತ. ಕೊಲ್ತಾನೆ ಅಂತಾದರೆ ನಾವು ನಂಬಿದ್ದರಲ್ಲಿ ಸಡಿಲ ಬಂದಿರಬೇಕು, ಅದು ಹ್ರಾಸ ಆಗಿರಬೇಕು. ಇಲ್ಲ, ದೃಢವಾದ ವಿಶ್ವಾಸದಿಂದ ಹೇಳ್ತೇನೆ,
ಚಕ್ರವನ್ನೇ ನೀನು ಪ್ರಯೋಗಿಸಿದರು ಪ್ರಾಣ ಹೋಗುವುದು ಬಿಡು, ನನ್ನ ಶರೀರದ ಒಂದು ಕೂದಲೂ ಅದರಿಂದ ಹಾನಿಯಾಗುವುದಿಲ್ಲ. ಈ ವಿಶ್ವಾಸ ನನಗಿದೆ. ಪ್ರಯೋಗಿಸು ಸ್ವಾಮಿ, ಪ್ರಯೋಗಿಸು. ವರಸಾದರವನೇರಿ ಕಿರೀಟಿಗ ಭಯವನೀಯಲಚ್ಚುತನ ಹಣೆಯ ರಘುತವನುರಸಲಿ ಪರಿರಣದಿ ಸಂತೋಷ ದಿವಸವೊಂಬತ್ತನೆಯ ನಿಶಿಯಲಿ ಭೀಷ್ಮನು ಬಿಗಿಯ ಮಜ ಚಿಂತಿಸಿದ ಎನಲು ಕಿರುನಗೆ ಗೂಡಿ ಧನುಜ ವಿದಳಿತ ಅಂತ ನನಗೆ ಹೆಸರಿರುವುದು, ಭಜಕ ವಿದಳಿತ ಅಂತಲ್ಲ. ಭಕ್ತ ಜನರನ್ನು ಪಂಗಡ ಮಾಡಿ ಬೇರ್ಪಡಿಸಿ ಅವರ ಶರೀರವನ್ನು ಚಿನ್ನವಿಚ್ಛಿನ್ನವಾಗಿಸುವುದಕ್ಕಲ್ಲ ಆಯುಧ ಹಿಡಿದದ್ದು. ಆಯುಧ ಹಿಡಿದವನಲ್ಲಿ ಹೆದರಿಕೆಯಿಂದ ಶರಣಾಗುವುದಲ್ವಲ್ಲ ಭಕ್ತರು, ಭಕ್ತಿಯಿಂದಲೇ ಅಲ್ವೋ. ಆ ಆಯುಧ ಇರುವುದು ನಮಗೆ ಅಭಯ ಕರುಣಿಸುವುದಕ್ಕೆ, ಭಯ ಹುಟ್ಟಿಸುವುದಕ್ಕಲ್ಲ ಅಂತ ಅಚಲವಾದ ಶ್ರದ್ಧೆ ಇದ್ದದ್ರಿಂದಲೇ ಪೂಜಿಸುವುದು. ಮತ್ತೆ ನೀವು ಕಡೀರಿ ಕಡೀರಿ ಅಂದರೆ ನಾನು ಯಾಕೆ ಬಿಡ್ತೇನೆ? ಕಡಿಯುತ್ತೇನೆ ಅಂತ ನೀನೇ ಅಲ್ಲೋ ಹೇಳಿದ್ದು. ನಾ ಕಡಿಯುವುದಕ್ಕೆ ಹೊರಟದ್ದನ್ನು ನೀವೇ ಬೇರ್ಪಡಿಸಿದ್ರಲ್ಲ. ನಾನು ಆದಷ್ಟು ಕಡಿದು ಹೋಗಲಿ ಅಂತ. ನಾನು ನಾಶ ಆಗಬೇಕು ಅಂತ ಯಾವುದಕ್ಕೆ ಕೈ ಎತ್ತಿಕೊಂಡೆನೋ ಸುದರ್ಶನವನ್ನು, ಅದನ್ನೇ ನೀವು ನಾಶ ಮಾಡಿದ ಮೇಲೆ ನಾನು ಹೊಡೆಯುವುದು ಯಾವುದಕ್ಕೆ? ಭಕ್ತರಿಗೆ ದಯೆ ತೋರುವಲ್ಲಿ ದೇವರಲ್ಲಿ ಪಕ್ಷಪಾತ ಉಂಟು ಅಂತ ನೀವು ಆಡಿದ್ದು. ಹೌದು, ಪಕ್ಷಪಾತ ಭಕ್ತರಲ್ಲೇ ಇರುವುದು, ದೇವರಲ್ಲಿ ಅಲ್ಲ ಅಂತ ನಾನು ಆಡಿದ್ದು. ಪಕ್ಷಪಾತಿಯಾದ ಭಕ್ತನೊಳಗಿರುವ ಪಕ್ಷಪಾತವನ್ನು ನಾಶ ಮಾಡಬೇಕು ಅಂತ ಆಯುಧ ಹಿಡಿದರೆ, ಎರಡು ಬಲ ಬೆರಗಾಗುವ ಕಾಲದಲ್ಲಿ ಎರಡನ್ನು ಆಶ್ರಯಿಸಿದ್ಯಾರು? ಎರಡೂ ಆಶ್ರಯಿಸಿದ್ದು ಒಬ್ಬರು ಭೀಷ್ಮರಿಗೆ. ಎರಡು ಬಲವನ್ನು ಸಾಂತ್ವನಗೊಳಿಸುವಂತೆ ದೇವರ ಪ್ರಕೋಪದಿಂದ ಎರಡೂ ಪಕ್ಷಕ್ಕೆ ಹಾನಿಯಾಗದಂತೆ ತನ್ನ ಸ್ತುತಿಯಿಂದ ಸಂರಕ್ಷಣೆ ಒದಗಿಸಿದ್ಯಾರೀಗ? ಇದು ಅಜ್ಜ ಭೀಷ್ಮ. ಹೀಗೆ ಇತ್ತಂಡಕ್ಕೂ ನೆರವೀಯುವ ಆಶ್ರಯಪ್ರದಾಯಕರಾದ ವ್ಯಕ್ತಿ ಆಗಬೇಕಿತ್ತು ಅಂತ ಹಂಬಲಿಸಿದ ನನಗೆ, ಅದಲ್ಲ ಒಂದೇ ಪಕ್ಷಕ್ಕೆ ನಾನು ನಿಲ್ಲುವುದು ಅಂತ ಆಡಿದಾಗ ಆ ಭಾವವನ್ನು ನಾಶ ಮಾಡ್ತೇನೆ ಅಂತ ಚಕ್ರ ಹಿಡಿದರೆ, ಇಂಗಿತವನ್ನು ಅರಿತವರಂತೆ ರಥ ಬಿಟ್ಟಿಳಿದಿರಿ. ಕೌರವ ಕೊಟ್ಟ ರಥ ಅದು. ಆಯುಧ ಕೆಳಗೆ ಹಾಕಿದ್ರಿ, ಪಾಂಡವರನ್ನು ವಿರೋಧಿಸುವುದಕ್ಕಾಗಿ ಹಿಡಿದ ಆಯುಧ ಅದು. ಹತ್ತಿರ ಬಂದು ಮೃದು ಕರವನ್ನು ಹಿಡಿದು ಶ್ರೀ ಮನೋಹರ ಸ್ವಾಮಿ ಪರಾಕು ಅಂದರೆ ಮತ್ತೆ ಯಾಕೆ ಯಾರಿಗೆ ಹೊಡೆಯುವುದು ನಾನು? ಇಷ್ಟಕ್ಕೂ ದುಷ್ಟತಂತ್ರದಿಂದ ನನ್ನ ಕೈಯಲ್ಲಿದ್ದ ಆಯುಧವನ್ನು ಕೆಳಗಿಡಿಸಿದೆ ಅಂತ ಕೌರವ ಸಂಭ್ರಮಿಸಿದ. ಶಿಷ್ಟರಾದ ಭಜಕರಾದ ನೀವು ಆರಾಧನೆ ಮಾಡ್ತಾ ಇದ್ದ ಮೂರ್ತಿಯ ಕೈಯಲ್ಲಿದ್ದ ಆಯುಧ ಒಬ್ಬ ದುಷ್ಟ ಕೌರವನಿಗೆ ಕೆಳಗಿಡಿಸುವುದಕ್ಕಾಗೋದು? ನಮಗೆ ಹೊಡೆತ ಬೀಳಬಾರ್ದು ಅಂತ ಅವ ಕೆಳಗಿಳಿಸಿದ್ದು. ಭಕ್ತರಿಗೆ ಹೊಡೆತ ಬೀಳದಾಗಿ ಕಾಯುವುದಕ್ಕೆ ದೇವರ ಕೈಯಲ್ಲಿ ಆಯುಧ ಬೇಕು ಅಂತ ನಾವು ಆಯುಧ ಹಿಡಿಸಿದ್ದು ಅಲ್ವಾ? ಆಕ್ರೋಶ ನಿಮಗೆ ಬಂದಾಗ ನನ್ನಲ್ಲಿ ಕಂಡಿತು. ಆಕ್ರೋಶವೇ ಭಕ್ತಿಯಾಗಿ, ಕರುಣರಸ ಪ್ರವಾಹವಾಗಿ, ಮತ್ತೆ ಕೊನೆಗೆ ನಗುವಾಗಿ ಅರಳಿದ ಕಾಲದಲ್ಲಿ ನನ್ನ ಮುಖದಲ್ಲೂ ನಗು ಕಂಡಿತು. ಇದನ್ನೇ ಮೊನ್ನೆ ಮೊಮ್ಮಗನಿಗೆ ಹೇಳಿದ್ದು. ಸಮೋಹಂ ಸರ್ವಲೋಕೇಶು, ಎಲ್ಲ ಲೋಕಕ್ಕೂ ನಾನು ಸಮಾನವಾಗಿರ್ತೇನೆ. ನ ದ್ವೇಷ್ಯೋಸ್ತಿ ನ ಪ್ರಿಯ, ನನಗೆ ಕೋಪಿಸುವುದಕ್ಕೂ ಯಾರೂ ಇಲ್ಲ, ಯಾರು ಅತ್ಯಂತ ಪ್ರಿಯರೂ ಇಲ್ಲ. ನೀವು ದೇವರನ್ನು ದ್ವೇಷದಿಂದ ಕಂಡ್ರೆ ನನ್ನಲ್ಲಿಯೂ ದ್ವೇಷ ಕಾಣ್ತದೆ ನಿಮ್ಮೆಡೆಗೆ. ದೇವರನ್ನು ಪ್ರಿಯನಾಗಿ ನೀವು ಕಂಡ್ರೆ ನಿಮ್ಮನ್ನು ಪ್ರೀತಿಸುವವನಾಗಿಯೇ ದೇವರು ನಿಮ್ಮ ಪಾಲಿಗೆ ಕಾಣುತ್ತಾನೆ ಅಂತ. ಆದ್ದರಿಂದ ನೀವು ಹೇಗಿರ್ತೀರೋ ನಿಮ್ಮ ದೇವರು ನಿಮ್ಮೆಡೆಗೆ ಹಾಗೆಯೇ ಇರ್ತಾನೆ. ಇದನ್ನು ತೋರಿಸುವುದಕ್ಕಾಗಿ ಆಯುಧ ಹಿಡಿದೆ. ಮಾತ್ರ ಅಲ್ಲ, ನಾ ಪ್ರತಿಜ್ಞೆ ಮಾಡಿದ್ದು ಅಯುದ್ಧಮಾನ ಸಂಗ್ರಾಮೆ, ಸಂಗ್ರಾಮದಲ್ಲಿ ಯುದ್ಧ ಮಾಡುವುದಕ್ಕಾಗಿ ಆಯುಧ ಹಿಡಿಯುವುದಿಲ್ಲ ಅಂತ, ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಹಿಡಿಯುವುದಿಲ್ಲ ಅಂತಿಲ್ಲ.
ಭಜಕ ಕುಲದೈವವಾದಂತಹ ನನ್ನನ್ನು ಆಯುಧ ಹಿಡಿದಂತಹ ಮೂರ್ತಿ ಆಗಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು ಭಕ್ತ ಭೀಷ್ಮ. ಹೌದಾ? ಅವರ ಮಾತನ್ನು ಸತ್ಯವಾಗಿಸುವುದಕ್ಕೆ ಆಯುಧ ಹಿಡಿದೆ. ಇದರಿಂದ ನನ್ನ ಪ್ರತಿಜ್ಞಾಭಂಗ ಏನೂ ಆಗುವುದಿಲ್ಲ. ನಿಮ್ಮ ಪ್ರತಿಜ್ಞಾ ಪೂರಣ ಆಗುತ್ತದೆ. ಆಯುಧ ಹಿಡಿಯದೇ ಇದ್ದ ನಿನ್ನ ಕೈಗೊಂದು ಕಡಿವಾಣವನ್ನು ಕೊಟ್ಟು ಪಾರ್ಥ ಸಾರಥಿ ಅಂತ ಆ ಭಜಕ ಮಾಡಿಸಿದ. ನೀನು ಕಡಿವಾಣ ಹಿಡಿದ್ರು ಪಾರ್ಥ ಸಾರಥಿ ಆದರೂ ಸುದರ್ಶನ ಪಾಣಿಯಾದ ಭಗವಂತ ಅಂತ ನಮ್ಮ ಸಂಕಲ್ಪ. ಅದು ನನಗಾಗಿ ನೀನು ಮಾಡಿ. ಅಲ್ಲಿಗೆ ನನ್ನಲ್ಲಿ ಪಕ್ಷಪಾತ ಇಲ್ಲ ಅಂತ ಒಪ್ಪಿದ್ರಲ್ಲ. ನಮಗಿದ್ದದ್ದೇನು ಗೊತ್ತುಂಟು? ಎಲ್ಲಿ ಯಾವ ಪಾತ್ರೆಯಲ್ಲಿ ದ್ರವ್ಯ ಹಾಕುತ್ತೇವೆ ಅಂತ ಮಾತ್ರ ನೋಡಿದರೆ ಸಾಲದು, ಅದನ್ನು ಉಣ್ಣುವವರು ಯಾರು ಅಂತಲೂ ನೋಡಬೇಕು. ಭೀಷ್ಮ ಪಾತ್ರೆಯಲ್ಲಿ ಭಗವದ್ ಅನುಗ್ರಹದ ದ್ರವ್ಯ ಹಾಕುವಾಗ ಅದರ ಲಾಭ ಕೌರವನಿಗೆ ಸಿಕ್ಕದಂತೆ ನಾ ಕಾಳಜಿ ವಹಿಸಿದ್ದೇನೆ. ಹೌದು, ಎರಡು ಪಕ್ಷದ ಮಧ್ಯದಲ್ಲಿ ಇರಬೇಕಾದವನಿಗೆ ಪ್ರಜ್ಞೆ ಏನು ಅಂತ ಪಾಠ ಮಾಡಿ ಅಲ್ಲೋ. ಮೋಹ ವಿವರ್ಜಿತನಾಗಿರಬೇಕು, ದ್ವೇಷವರ್ಜಿತನೂ ಆಗಬೇಕು ಅಲ್ವಾ? ಆರ್ದ್ರರಾಗಿ ಸ್ತುತಿ ಮಾಡುವಾಗ ಒಂದು ಮಾತು ಹೇಳಿದ್ರಿ, ತಮ್ಮಂದಿರ ಮರಣ ಬರುವಾಗಲಾದರೂ ಸಾವು ಬರಬಹುದಿತ್ತು. ಮೊಮ್ಮಕ್ಕಳು ಬಡಿದಾಡುವ ಪೂರ್ವದಲ್ಲಿ ಅವರಿಗೆ ಬರುವ ಸಾವು ನಿಮಗಾದರೂ ಬರಬಹುದಿತ್ತು ಅಂತ. ಬರಬಹುದಿತ್ತು ಅಂತ ಹಂಬಲಿಸುವ ನೀವು ನಿರ್ಣಯ ಮಾಡುವ ಶಕ್ತಿಯನ್ನು ನಿಮ್ಮಲ್ಲೇ ಇರಿಸಿಕೊಂಡಿದ್ದೀರಲ್ಲ ಆಚಾರ್ಯರೇ. ಹೌದು, ನನ್ನನ್ನು ದೂರಬೇಡಿ. ಮಥುರೆಗೆ ಹೋದ ಮಥುರೆಯಲ್ಲಿ ಅನೇಕ ಕಡೆಗಳಲ್ಲಿ ವಕ್ರತೆಯನ್ನು ಹೊಂದಿದ ಕುಬ್ಜೆಯೂ ಇದ್ದಳು. ಮನದಲ್ಲಿ ಅಸೀಮ ವಕ್ರತೆಯನ್ನು ಹೊಂದಿದ ಕಂಸನೂ ಇದ್ದ. ತನ್ನ ವಕ್ರತೆಯನ್ನು ತಿದ್ದುವುದಕ್ಕೆ ಒಡ್ಡಿಕೊಂಡ ಕುಬ್ಜೆಯ ವಕ್ರತೆಯನ್ನು ತಿದ್ದಿದೆ. ನನಗೊಡ್ಡಿಕೊಳ್ಳದ ಕಂಸನನ್ನು ಕೊಂದು ಕಳೆದೆ. ಅಡ್ಡಿ ಮಾಡಿದವನನ್ನು ಮುಗಿಸಿದ್ದೆ. ಅಂದರೆ ದೇವರು ಕೊಟ್ಟ ಸಾಮರ್ಥ್ಯದಲ್ಲಿ ನಮ್ಮನ್ನು ತಿದ್ದುವುದಕ್ಕೆ ನಾವಲ್ಲ, ಆ ದೇವರೇ ಬೇಕು ಅಂತ ಅದನ್ನು ಮರಳಿ ದೇವರಿಗೆ ಒಪ್ಪಿಸಿದರೆ ಆಗ ದೇವರು ತಿದ್ದುತ್ತಾನೆ. ಅದು ನನಗೇ ಬೇಕು ಅಂತ ಅಹಂಕಾರದಲ್ಲಿ ಇಟ್ಟುಕೊಂಡವರನ್ನು ದೇವರೂ ತಿದ್ದುವುದಿಲ್ಲ. ಅದು ಕಂಸನಾದರೂ ಹೌದು, ಕೌರವನಾದರೂ ಹೌದು. ಇಚ್ಛಾಮರಣಿಯಾದ ನಿಮಗೆ ಸಾಕು ಅಂತ ಕಂಡ್ರೆ ಹೇಳೋದು. 4 ಗುರುಗಳಿಂದ ಕಲಿತವರು ಅಪ್ಪನಿಗಾಗಿ ಪೀಠ ಬಿಟ್ರಿ, ಅಧಿಕಾರ ಗಾರ್ಹಸ್ಥ್ಯ ಬಿಟ್ರಿ, ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ನೆಮ್ಮದಿಯನ್ನು ಬಿಟ್ರಿ, ಎಲ್ಲ ಕುಲದ ಅಭಿವೃದ್ಧಿ ಆಗಬೇಕು ಅಂತ ಆಯುಷ್ಯವನ್ನೇ ಅವರಿಗಾಗಿ ಸವೆಸಿದ್ರಿ. ಭೀಷ್ಮ ಭೋಗಿ ಅಲ್ಲ, ಇಷ್ಟ ಆಗಿಯೂ ಸಂಸಾರದ ಮಧ್ಯೆ ಇದ್ದ ಸನ್ಯಾಸಿ ಅಂತಲೇ ಆಗಬೇಕಾದ್ರೆ ಮರಣವನ್ನು ನಿರ್ಣಯಿಸುವುದನ್ನು ಕೂಡ ಯಾರಿಗಾದರೂ ಬಿಟ್ಟು ಬಿಡಬಾರ್ದು. ನಾನೇ ನಿರ್ಣಯಿಸ್ತೇನೆ ಅಂತ ಯಾಕೆ? ಆಗ ಸರ್ವಸಂಗ ಪರಿತ್ಯಾಗ ಪರಿಪೂರ್ಣವಾಗ್ತದೆ. ನನ್ನ ಮರಣ ನಿರ್ಣಯಿಸುವ ಅಧಿಕಾರವನ್ನು ಯಾರಿಗೂ ಬಿಟ್ಟು ಬಿಡಿ. ಯಾಕೆ ಸುಮ್ಮನೆ ತಲೆಬಿಸಿ? ಸ್ವಾಮಿ, ಕಾಲಹರಣಕ್ಕಾಗಿ ನಿನ್ನಲ್ಲಿ ಆಗ ಕರ್ಮಬಂಧನದ ಕುರಿತಾಗಿ ಮಾತಾಡಿದ್ದಲ್ಲ. ಕರ್ಮ ಬಂಧನವಾಗಿ ಬಂದಿದೆ, ಕಳಚಿಕೊಳ್ಳುವ ದಾರಿ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ಕಳಚಿಕೊಳ್ಳುವಿಕೆ ಅನ್ನೋದು ಪಲಾಯನವಾದವು ಆಗಬಾರದು. ಆ ನಿರ್ಣಯದಿಂದ ನಿನ್ನಲ್ಲೇ ಪ್ರಶ್ನಿಸಬೇಕಾಗಿ ಬಂದದ್ದು. ಎಂಥದ್ದಪ್ಪ ಈ ಕರ್ಮಬಂಧ ಅಂದರೆ? ಹೇಗದು ಬಂಧನವಾಗಿ ಪರಿಣಮಿಸ್ತದೆ? ಹೇಗದರಿಂದ ವ್ಯಕ್ತಿಯಾದವನಿಗೆ ಕಳಚಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ? ಮತ್ತು ನಾವು ನಂಬಿದ ದೇವರಿಗೆ ಕರ್ಮ ಇಲ್ಲ ಅನ್ನುವುದನ್ನು ತಿಳಿಯದೇ ಇದ್ದಂತಹ ಒಂದು ಅವಿವೇಕ ಬರಲಿಕ್ಕೆ ಇಲ್ಲಲ್ಲ ಭೀಷ್ಮನಿಗೆ. ಕೇಳಿದ್ದೆ ಆ ಕಾರಣಕ್ಕೆ. ಸರಿಯಾದ ವಿವರಣೆಯನ್ನು ನೀನು ಕೊಟ್ಟಿದ್ದಿ, ಕಳಚಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಂತ. ಈಗ ಪ್ರತ್ಯಕ್ಷವಾದ ದರ್ಶನವನ್ನು ಮಾಡಿಕೊಟ್ಟಿ. ಎತ್ತಿಕೊಂಡಂತಹ ಹೊಣೆ, ಕೈಗೆತ್ತಿಕೊಂಡ ಆಯುಧ ಯಾವಾಗ ಕೆಳಗೆ ಹಾಕುವುದಕ್ಕೆ ಬರ್ತದೆ ಕೇಳಿದರೆ, ಕೋಪವೂ ಮೋಹವೂ ಎರಡೂ ಇಲ್ಲದೆ ಇದ್ದವನೊಬ್ಬ ಮುಂದೆ ನಿಂತಹ ಕಾಲಕ್ಕೆ ಸಾಧ್ಯ ಆಗುತ್ತದೆ ಅನ್ನುವುದನ್ನು ನೀನು ನಿನ್ನ ನಡತೆಯ ಮೂಲಕವಾಗಿ ನನಗೆ ಪಾಠ ಮಾಡಿದ್ದು. ಸರಿ, ದೇವರನ್ನು ಹಾಗೆ ಅಲ್ವ ನಾವು ಸಂಕಲ್ಪ ಮಾಡೋದು? ಹಾಗೆಲ್ಲೋ ಮಾಡಬೇಕಾದ್ದು. ಗಂಡು ಅಂದರೆ ಗಂಡು, ಹೆಣ್ಣು ಅಂದರೆ ಹೆಣ್ಣು. ಆದ್ದರಿಂದ ಪರಬ್ರಹ್ಮವನ್ನು ಅದು ಅನ್ನೋ ಹಾಗೆ ಸಂಬೋಧಿಸೋದು. ಪರಬ್ರಹ್ಮ ಅನ್ನೋದು ತತ್ವ, ಗಂಡು ಅಲ್ಲ ಹೆಣ್ಣು ಅಲ್ಲ ಅಲ್ವ? ಗಂಡು ಅಲ್ಲದ ಹೆಣ್ಣು ಅಲ್ಲದ ನೀನು ಆಯುಧ ಹಿಡಿಯುವ ಕಾಲಕ್ಕೆ ನಾನು ಆಯುಧ ಕೆಳಗೆ ಹಾಕಿದೆ ಅಲ್ವ? ಕಟ್ಟಿಕೊಂಡಂತಹ ಒಂದು ಬಂಧನದಿಂದ ಕಳಚಿಕೊಳ್ಳಬೇಕು ಅಂತ ಅದೆಲ್ಲ ಅನುಕೂಲಗಳು ಬೇಕಲ್ಲ. 8 ದಿವಸ ಒಡಚಾಡಿ ಗೊತ್ತಾಗಲಿಲ್ಲ ನನಗೆ ದಾರಿ ಎಂಥದ್ದು ಅಂತ. 9ನೇ ದಿವಸ ಸಂಜೆಗಾಗೋ ಸ್ವಲ್ಪ ಅರ್ಥ ಆಗ್ತದೆ, ಪೂರ್ತಿ ಗೊತ್ತಾಗಲಿಲ್ಲ. ಪೂರ್ತಿ ಗೊತ್ತಾಗ್ಲಿಕ್ಕೆ ಇನ್ನೊಂದು ಸೂತ್ರ ಹೇಳ್ತೇನೆ. ಸಾರಥಿ ಅಂದರೆ ಪಾರ್ಥನ ರಥಕ್ಕೆ ಸಾರಥಿಯಾಗಿ ಬಂದವ ಅಂತ ಅರ್ಥ ಅಲ್ಲ. ಸಾರಥಿ ಸುನಿಶ್ಚಿತವಾಗಿ ಸಿದ್ಧವಾಗಿದ್ದ ರಥಕ್ಕೆ ಪಾರ್ಥ ಏರಿದಾಗ
ನಾ ಪಾರ್ಥ ಸಾರಥಿ ಆದೆ. ಈ ರಥವು ಸಾರಥಿಯು ಎಲ್ಲರಿಗೂ ಸಿದ್ಧವಾಗಿಯೇ ಇದ್ದಾರೆ. ಏರುವವರು ಯಾರು ಎಂಬುದರ ಮೇಲೆ ನಾನೇನು ಅಂತ ನಿರ್ಣಯ ಆಗುತ್ತದೆ. ಏರಿದವನು ನರ ಪ್ರಪಂಚದಲ್ಲಿ ಭೀಷ್ಮನಾದರೆ ನಾ ಭೀಷ್ಮ ಸಾರಥಿ, ಏರಿದವನು ಕೌರವನೇ ಆದರೂ ನಾ ಕೌರವನ ಸಾರಥಿ. ನನ್ನ ರಥವು ನಾನು ಸಿದ್ಧ ಇದ್ದೇವೆ, ಏರ್ತೀರೋ ಅಂತ ಪ್ರಶ್ನೆ ನಿಮಗಿರುವುದು. ಸ್ವಾಮಿ, ನಮ್ಮ ಅನನ್ಯವಾದ ಶ್ರದ್ಧೆ ಎಲ್ಲಿಯವರೆಗೆ ಕೇಳಿದರೆ ನೀನು ಪಾರ್ಥಸಾರಥಿ ಆದರೂ ನಮಗೆ ಆರಾಧ್ಯನೆ. ಯಾಕೆ ಆ ಕ್ಷಣಕ್ಕೆ ನಾವೇ ಪಾರ್ಥರಾಗುವುದು. ಪೃಥಾಂಶ ಸಂಭೂತರಾದವರು, ಈ ಭೂಮಿಯ ಅಂಶವನ್ನು ಹೊಂದಿದವರು ನೀವು ಹೌದು ಅಂತ ಆದರೆ ಆಗಲಿ, ನಾ ರಥ ಸನ್ನದ್ಧವಾಗಿಟ್ಟಿರ್ತೇನೆ. ನಿಮ್ಮ ಸಂಪಾದನೆ ನಿಮ್ಮ ಹಿಂದೆ ಉಂಟು. ನೀವು ಒಪ್ಪಿಸಿಕೊಳ್ಳಬೇಕು ಅಂತ ತಲೆಬಾಗಿಸಿದ ಶಕ್ತಿ ಮುಂದೆ ಉಂಟು. ನೀವು ಒಪ್ಪಿಸುವ ಮುಹೂರ್ತಕ್ಕೆ ನಾ ಕಾಯ್ತಾ ಇದ್ದೇನೆ. ಯಾರ ರಥಕ್ಕೂ ಬರ್ತೀಯ? ನಾನು ಹೌದು. ನನ್ನ ರಥಕ್ಕೆ ನೀವು ಬರ್ತೀರೋ ಹೇಳಿ? ನನ್ನ ಮನೋರಥಕ್ಕೆ ನೀನು ಬರ್ತೀಯ ಹೇಳು? ನೀವು ಬಗೆದು ನೋಡಿ, ಅಲ್ಲಿ ನಾನು ಆಗಲೇ ಸಾರಥಿಯಾಗಿ ಕೂತುಕೊಳ್ಳಿಲ್ವೋ? ಹೌದಲ್ಲ? ಹೌದಲ್ಲ. ಮನೋರಥಕ್ಕೆ ನೀನು ಬಂದು ಮನವನ್ನು ಬೇಕಾದಾಗ ನಡೆಸುವ ಹೊಣೆ ನಿನಗೆ ಬಿಟ್ಟಿದ್ದೇನೆ. ಮನಸ್ಸು ಅರಳಿದ ಕಾಲದಲ್ಲಿ ಚಂದ್ರವಂಶದವರಿಗೆ ಮನಸ್ಸು ಅರಳುವುದು ರಾತ್ರಿ ಅಲ್ವೋ? ನೋಡುವ. ಆಗಲೇ ಹೇಳಿದ್ದೇನೆ, ನೈದಿಲೆ ಅರಳಿಸಲಿಕ್ಕೆ ಚಂದ್ರೋದಯ ಆಗಬೇಕು ಅಂತ. ಅದರ ಬಣ್ಣ ಹೇಗುಂಟು ಅಂತ ನೋಡುವುದಕ್ಕೆ ಬರ್ತೇನೆ. ಬಾಗಿಲು ತೆಗೆದಿಡ್ತೀರಲ್ಲ? ಸರಿ, ಒಳ್ಳೆಯದಾಗಲಿ. हॅलो, एक 2 मिनिट बैसाती. इतलं वेळ ऑलमोस्ट एक 4 घंटे आम्ही सकाळ बसले हंगा आर्टिस्टाक मर्यादेवे. कर्मकांड कर्मबंध सॉरी कितले चंदगोनो अर्थदारीन ताजे अर्थाने आमकां सांगला. कर्मबंध ಪಾರ್ಥ ಸಾರಥಿ, ಪಾರ್ಥ ಹಾಗೂ ಭೀಷ್ಮರ ನಡುವಿನ ಸಂಭಾಷಣೆ ಈ ಅರ್ಥಧಾರಿಗಳಿಂದ ಎಷ್ಟೊಂದು ಸೊಗಸಾಗಿ ಮೂಡಿಬಂತು. 4 ಗಂಟೆ, ಆಲ್ಮೋಸ್ಟ್ 4 ಗಂಟೆ ನಾವೆಲ್ಲ ಒಟ್ಟಾಗಿ ಇಲ್ಲಿ ಸೇರಿದ್ವಿ. ನಿನ್ನೆ ಸ್ವಾಮೀಜಿಯವರ ದಿಗ್ವಿಜಯ ಮಹೋತ್ಸವ ಇತ್ತು. ರಾತ್ರಿ ಇಡೀ ನಾವೆಲ್ಲ ಕುಂತು ಸ್ವಾಮೀಜಿಯವರ ಕೈಯಿಂದ ನಾವು ಫಲವಂತರಾಕ್ಷತೆ ಪಡ್ಕೊಂಡಿದ್ವಿ. ಆದರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ರಾತ್ರಿ ಇವಾಗ 10 ಗಂಟೆ ಆಗ್ತಾ ಇದ್ರು ಬಂದು ಇದನ್ನು ನೋಡಿ ಆನಂದಿಸ್ತಾ ಇರೋದಕ್ಕೆ ಈ ಅರ್ಥಧಾರಿಗಳ ಅವರ ಪಾಂಡಿತ್ಯವೇ ಒಂದು ಕಾರಣ ಅಂತ ಹೇಳ್ತೀನಿ. ಅವರ ಪಟ್ಲ ಸತೀಶ್ ಶೆಟ್ಟಿಯವರು, ಆವಾಗಲೇ ಸುಧಾಕರ್ ಪೈ ಹಾಗೂ ಪುತ್ತೂರು ನರಸಿಂಹನಾಯ್ಕರು ಹೇಳ್ದಂಗೆ ಬಹಳ ಬೇಡಿಕೆಯಲ್ಲಿರೋ ಕಲಾವಿದರು. ಯಾವ ಸ್ಟಾರ್ಗೂ ಕಮ್ಮಿ ಇಲ್ಲದೆ ಇರುವಂಥ ಅಷ್ಟೊಂದು ಪಾಪ್ಯುಲಾರಿಟಿ ಇರೋ ಕಲಾವಿದರು. ಶ್ರೀಯುತ ವಾಸುದೇವ ರಂಗಭಟ್ರು ಅವರ ತಂಡದ ಪರವಾಗಿ ಒಂದೆರಡು ಮಾತುಗಳನ್ನು ಆಡಬೇಕಂತ ನಾನು ಹೇಳ್ತೀನಿ. ದಯವಿಟ್ಟು ಹಾಗೂ ತಾಳಮದ್ದಲೆಯ ಈ ಎಲ್ಲ ಕಲಾವಿದರಿಗೆ ಇಲ್ಲಿ ಆರಾಧ್ಯ ಮೂರ್ತಿಯಾದ ಪಾರ್ಥಸಾರಥಿಯ ಹಾಗೂ ಶ್ರೀಮದ್ ಗುರುಗಳ ಒಂದು ಸೇವಾವಕಾಶವನ್ನು ನೀವೆಲ್ಲ ಒಟ್ಟು ಸೇರಿ ಒದಗಿಸಿಕೊಟ್ಟಿದ್ದೀರಿ. ಎಲ್ಲ ಕಲಾವಿದರ ಪರವಾಗಿ ಇದನ್ನು ಆಯೋಜಿಸಿದಂತಹ ಬೆಂಗಳೂರು ಶ್ರೀ ಕಾಶಿ ಮಠದ
ಎಲ್ಲ ಪದಾಧಿಕಾರಿಗಳಿಗೆ, ಸಂಬಂಧಪಟ್ಟ ಭಾರವಾಹಿಗಳಿಗೆ ಹಾಗೂ GSB ಮಿತ್ರವೃಂದ ಇವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಆಡಬೇಕು. GSB ಮಿತ್ರವೃಂದದ ವತಿಯಿಂದ ಸೇವಾ ಸಮರ್ಪಣೆಯ ರೂಪದಲ್ಲಿ ಈ ಕಲಾ ಕಾಣಿಕೆ ಪರಮಪೂಜ್ಯರಾದಂತಹ ಗುರುಗಳಿಗೆ ಈ ತಾಳಮದ್ದಲೆ ರೂಪದಲ್ಲಿ ಸಮರ್ಪಿತವಾಗಿದೆ. ಅನೇಕ ಮಂದಿ ಕಲಾಭಿಮಾನಿಗಳಿದ್ದೀರಿ. ಅದರಲ್ಲಿ ಪ್ರಮುಖವಾಗಿ ಕಲಾವಿದರಿಗೆ ಹಾಗೂ ನಿಮಗೆ ಸೇತುವಾಗಿ ಒದಗಿ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಸಾಧ್ಯಂತವಾಗಿ ಪ್ರವರ್ತಿಸಿದವರು ಶ್ರೀಯುತ ವಕೀಲರಾದ ಸುಧಾಕರ್ ಪೈ ಅವರು. ಸರ್ವ ವಿಧದಿಂದಲೂ ಅವರು ಈ ಕಾರ್ಯಕ್ರಮದ ಯಶಸ್ಸಿಗೆ ಕೆಲವಾರು ತಿಂಗಳಿಂದ ಶ್ರಮಿಸ್ತಾ ಇದ್ದಾರೆ. ತುಂಬ ನಿಬಿಡ ಕಾರ್ಯಚಟುವಟಿಕೆಯನ್ನು ಹೊಂದಿದಂತಹ ವಕೀಲರು. ಬೆಂಗಳೂರಿನಲ್ಲಿ ಯಕ್ಷಗಾನ ಅಂತಂದರೆ ಕಲಾವಿದರಿಗೆಲ್ಲ ಪಕ್ಕನೆ ನೆನಪಾಗುವ ಹೆಸರು ಒಂದು ನಮಗೆ ಯಜಮಾನರಾದಂತಹ ಡಾಕ್ಟರ್ ಟಿ ಶಾಂಭಟ್ರದ್ದು, ಮತ್ತೊಬ್ಬರು ಸುಧಾಕರ್ ಪೈ ಅವರು ವಕೀಲರು. ಯಕ್ಷಗಾನ ರಾಯಭಾರಿ ಅಂತ ನಾನು ಅವರನ್ನು ಗುರುತಿಸ್ತೇನೆ, ಗೌರವಿಸ್ತೇನೆ. ಯಾಕೆ ಅಂದರೆ ಯಕ್ಷಗಾನಾಭಿಮಾನಿ ವಕೀಲರ ಬಳಗದ ಮೂಲಕವಾಗಿ ತೆಂಕುತಿಟ್ಟಿನ ಪ್ರಸಿದ್ಧ ಮೇಳಗಳನ್ನು, ನಮ್ಮ ಮೇಳ ಹನುಮಗಿರಿ ಮೇಳವನ್ನಂತೂ ಹಲವಾರು ವರ್ಷಗಳಿಂದ ಸಿದ್ಧರಾದಂತಹ ಕಲಾವಿದರನ್ನು ಸತತವಾಗಿ ಬೇರೆ ಬೇರೆ ವೇದಿಕೆಗಳಲ್ಲಿ ಕರೆಸಿಕೊಂಡು ಸದಭಿರುಚಿಯ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಂತಹ ಹಿರಿಯ ಕಲಾ ಪೋಷಕರು, ಸದಭಿರುಚಿಯ ಕಲಾಸ್ವಾದಕರು, ಕಲೆಯ ಏಳಿಗೆಗಾಗಿ ಸತತವಾಗಿ ಶ್ರಮಿಸುವವರು ಹಾಗೂ ಕಲಾವಿದರನ್ನು ತಮ್ಮ ಕುಟುಂಬದ ಸದಸ್ಯರಂತೆ ಕಾಣುತ್ತಾ ಅವರ ಕಷ್ಟ ಸುಖಗಳಲ್ಲಿ ಸದಾ ಸ್ಪಂದಿಸ್ತಾ ಬಂದಂತಹ ಸಹೃದಯರು. ಅವರ ಈ ಸದ್ಗುಣಕ್ಕಾಗಿ ನಮಗೆ ಕೊಟ್ಟಂತಹ ಕಲೆಗೆ, ಕಲಾವಿದರಿಗೆ ಕೊಟ್ಟಂತಹ ಆಶ್ರಯಕ್ಕಾಗಿ ಕಲಾವಿದರ ಗಣನ ಅವರಿಗೆ ಸದಾ ಕೃತಜ್ಞವಾಗಿರ್ತದೆ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಊರಿನಲ್ಲೂ ಕೂಡ ಯಕ್ಷಗಾನ ಸಮಿತಿ ಮಾಣಿಯ ಮೂಲಕವಾಗಿ ಕಳೆದ 40 ವರ್ಷಗಳಿಂದ ಶೇಣಿ ಸಾಮಗರ ಕಾಲದಿಂದ ತೊಡಗಿ ತಾಳಮದ್ದಲೆಗಳನ್ನು ಸತತವಾಗಿ ಆಯೋಜಿಸ್ತಾ ಬಂದವರು ಅವರು. ಅವರ ಅಣ್ಣ ಮೋಹನ ಪೈಗಳ ಜೊತೆಗೆ ಸೇರಿ ಮೊನ್ನೆ ಅಷ್ಟೇ 40ನೇ ವರ್ಷದ ಕಾರ್ಯಕ್ರಮವನ್ನು ಕಳೆದ ತಿಂಗಳು 29ರಂದು ಅತ್ಯಂತ ವೈಭವೋಪೇತವಾಗಿ ನಡೆಸಿದವರು. ಇನ್ನು ಮುಂದೆಯೂ ಕೂಡ ಹೀಗೆ ಕಲೆಗೂ ಕಲಾವಿದರಿಗೂ ಆಶ್ರಯ ಕೊಡ್ತಾ ಅನೇಕ ಸದಭಿರುಚಿಯ ಕಾರ್ಯಕ್ರಮಗಳು ಅವರಿಂದ ಆಯೋಜಿತವಾಗಿ ನಿಮ್ಮ ಸಂಬಂಧ ಹೀಗೆ ಸುಸ್ಥಿರವಾಗಿ ಮುನ್ನಡೆಯುವಂತಾಗಲಿ, ಭಗವಂತನ ಹಾಗೂ ಗುರುಗಳ ಸೇವೆಯನ್ನು ಮಾಡುವಂತಹ ಅವಕಾಶ, ಅದರಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭ ನಮಗೆಲ್ಲ ಮತ್ತೆ ಮತ್ತೆ ಒದಗಿ ಬರಲಿ ಅಂತ ಹೇಳ್ತಾ, ದೇವರಿಗೆ ಗುರುಗಳಿಗೆ ವಂದಿಸಿ ಎಲ್ಲ ಅಭ್ಯಾಗತರಾದ ನಿಮಗೂ ಕೃತಜ್ಞತೆಯನ್ನು ಹೇಳ್ತಾ, ಸುಧಾಕರ್ ಪೈ ಮೊದಲಾದಂತಹ ಎಲ್ಲ ಇಲ್ಲಿ GSB ಮಿತ್ರವೃಂದದ ಸದಸ್ಯರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ, ವಿರಮಿಸ್ತೇನೆ. ನಮಸ್ಕಾರ. ಬೆಂಗಳೂರು ಕಾಶಿಮಠ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ P. ದಯಾನಂದ ಪೈ ಅವರು ಇಲ್ಲಿ ಬರಬೇಕಿತ್ತು, ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರ ಧರ್ಮಪತ್ನಿ ಶ್ರೀಮತಿ ಮೋಹಿನಿ ದಯಾನಂದ ಪೈ ಅವರು ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಅವರು ಸ್ಟೇಜಿಗೆ ಬರಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಹಾಗೆ ಡಾಕ್ಟರ್ ಶಾಂಭಟ್ ಅವರು ಬರಬೇಕು ಸ್ಟೇಜಿಗೆ. ಬನ್ನಿ ಸರ್. ಇಷ್ಟದೇವರು ಪಾರ್ಥಸಾರಥಿ ಹಾಗೂ ಭಗವಾನ್ ವೇದವ್ಯಾಸ್ ಮತ್ತು ನಮ್ಮ ಗುರುಗಳಾದ ಶ್ರೀಮತ್ ಸೈಮೀಂದ್ರ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸ ವ್ರತ ಪ್ರಯುಕ್ತ ಇಲ್ಲಿ ಯಕ್ಷಗಾನ ತಾಳಮದ್ದಳೆಯ ಸೇವೆಯನ್ನು GSB ಮಿತ್ರವೃಂದದವರು ಸಮರ್ಪಿಸಿದ್ದಾರೆ. ಪ್ರಸಂಗದ ಆಯ್ಕೆಯು ಬಹಳ ಉತ್ತಮವಾಗಿದೆ. ಕರ್ಮಬಂಧ, ಪಾರ್ಥ ಮತ್ತು ಪಾರ್ಥಸಾರಥಿ. ಈ ಕಲೆ ಈಗ ನಶಿಸಿ ಹೋಗುವುದರಲ್ಲಿತ್ತು. ಆದರೆ ಕಲಾಭಿಮಾನಿಗಳು, ಪೋಷಕರು, ಸಂಘ ಸಂಸ್ಥೆಗಳು, ಮಠ ಮಂದಿರಗಳು ಇದರ ಪುನರುಜ್ಜೀವನ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದರಿಂದ ಈಗ ಇದು ಬಹಳ ಬೆಳಕಿಗೆ ಬಂದಿದೆ. ಇದರ ಅಭಿವೃದ್ಧಿ ಆಗಬೇಕು.
ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ದಯಾನಂದ್ ಪೈ ಮತ್ತು ಸತೀಶ್ ಪೈ ಅಂತ ಯಕ್ಷಗಾನ ಕೇಂದ್ರವನ್ನು ಮಾಡಿದ್ದಾರೆ. ಮತ್ತು ಅದರ ಸಂಶೋಧನೆಗೋಸ್ಕರ ಒಂದು ಅಧ್ಯಯನ ಕೇಂದ್ರವನ್ನು ಮಾಡಿದ್ದಾರೆ. 1 ಕೋಟಿ ರೂಪಾಯಿ ದತ್ತಿನಿಧಿಯನ್ನು ಕೊಟ್ಟು ಅವರು ಅದರ ಮತ್ತು ಅಲ್ಲಿ ತೆಂಕುತಿಟ್ಟು ಬಡಗುತಿಟ್ಟು ಮ್ಯೂಸಿಯಂ ಕೂಡ, ಏರ್ ಕಂಡೀಷನ್ ಮ್ಯೂಸಿಯಂ ಕೂಡ ಅವರು ಮಾಡಿದ್ದಾರೆ. ಅದು ಅಲ್ಲದೆ ಉಪ್ಪಿನ ಕುದ್ರಲ್ಲಿ ಯಕ್ಷಗಾನ ಗೊಂಬೆಯಾಟ ಅದಕ್ಕೂ ಒಂದು ಜಾಗ ತೆಗೆಸಿಕೊಟ್ಟು ಕಟ್ಟಡ ಕಟ್ಟಿಕೊಟ್ಟಿದ್ದಾರೆ. ಮತ್ತು ಅವರು 20-25 ವಯೋವೃದ್ಧ ಕಲಾವಿದರಿಗೆ, ಯಕ್ಷಗಾನ ಕಲಾವಿದರಿಗೆ ಮಾಶಾಸನ 2,000 ರೂಪಾಯಿದಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಅವರು ತುಂಬ ಇದರ ಉಳಿವಿಗಾಗಿ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಈ ಕಲೆ ಉಳಿಬೇಕು, ಬೆಳಿಬೇಕು, ಇದಕ್ಕೆ ತುಂಬ ಪ್ರೋತ್ಸಾಹ ಸಿಗಬೇಕು, ಇದಕ್ಕೆ ದಾನಿಗಳು ಸಿಗಬೇಕು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು 30,000 ರೂಪಾಯಿಯನ್ನು ಅವರು ಕಲಾವಿದರಿಗಾಗಿ ಕೊಟ್ಟಿದ್ದಾರೆ. ತಾವು ಶ್ರೀಯುತ ಸತೀಶ್ ಶೆಟ್ಟಿ ಅವರು ಇದನ್ನು ಎಲ್ಲ ಕಲಾವಿದರ ಪರವಾಗಿ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಇಂಥ ಒಂದು ಸುಂದರ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಸುಪ್ರಸಿದ್ಧ ನ್ಯಾಯವಾದಿ ಸುಧಾಕರ್ ಪೈ ಅವರಿಗೂ ಹಾಗೂ ಅವರ ತಂಡದವರಿಗೂ ಅನೇಕ ಧನ್ಯವಾದಗಳು. ಧನ್ಯವಾದ ಮೋಹಿನಿಮಯಿ ಅವರಿಗೆ. BKVs ಹಾಗೂ ಚಾತುರ್ಮಾಸ ಕಲ್ಚರಲ್ ಕಮಿಟಿ ವತಿಯಿಂದ ಶ್ರೀ ವಾಸುದೇವ ರಂಗಭಟ್ ಅವರ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಿತ್ರವೃಂದ GSB ಮಿತ್ರವೃಂದ ನಾವು 5-6 ಜನ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಬಹಳ ತಿಂಗಳುಗಳಿಂದ ಇದ್ರ ಬಗ್ಗೆ ಒಂದು ಕನಸು ಕಾಣ್ತಾ ಇದ್ವಿ. ಅದು ಇವತ್ತು ಲಭ್ಯ ಆಗೋ ದಿನ ಬಂತು ನಮಗೆ. ಅದಕ್ಕೆ ಸಾರ್ಥಕ ಆಯಿತು, ಕಾದಿದ್ದಕ್ಕೆ ತುಂಬ ಸಾರ್ಥಕ ಆಯಿತು. ತುಂಬಾ ಸೊಗಸಾಗಿ ತಾಳಮದ್ದಲೆ ಕಾರ್ಯಕ್ರಮ ಮೂಡಿ ಬಂತು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ತಾವೆಲ್ಲ ಯಕ್ಷಗಾನ ಹಾಗೂ ತಾಳಮದ್ದಲೆಗೆ ಪ್ರೋತ್ಸಾಹ ನೀಡುತ್ತೀರಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ದಯವಿಟ್ಟು ಎಲ್ಲರೂ ಭೋಜನ ಸ್ವೀಕಾರ ಮಾಡಿ ಇಲ್ಲಿಂದ ತೆರಳಬೇಕಂತ ವಿನಂತಿ ಮಾಡ್ತೇನೆ. ಇನ್ನೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಹಾಗೂ ಮಂಗಳ ಹಾಡುವ ಮೊದಲು ಈ ಕಾರ್ಯಕ್ರಮನ, ತಾಳಮದ್ದಲೆ ಕಾರ್ಯಕ್ರಮನ ಯೂತ್ ಆಫ್ GSB ಅವರು ಲೈವ್ ಆಗಿ ಟೆಲಿಕಾಸ್ಟ್ ಮಾಡಿದ್ದಾರೆ. ತಾವೆಲ್ಲರೂ ಅದನ್ನು ತಮ್ಮ ವಿರಾಮ ಇರೋ ಟೈಮ್ನಲ್ಲಿ ಇದನ್ನು ವೀಕ್ಷಿಸಬಹುದು, ಆನಂದಿಸಬಹುದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀ ಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಶ್ರೀನಿವಾಸಾಯ ಮಂಗಲಂ. ಕರದುಳು ಪರ ಶಿಪ ಶಾಂಕುಯದಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆ ಪುರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಗಜಮುಖ ನಮಗೆ ಗಣಪಗೆ